ಅಂಬರಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ಮಣಿಯರ ಪಾದ ಅಂಬುಜಗೆ ಬಡಬಡದ ವರ್ಣಿಪಿನಿ ಕಥಾಮೃತವ ಅಯೋಧ್ಯಾಪುರಕ್ಕೆ ಯಾರೆಂಬ ಹಾಗೆ ಕೇಳಿದ್ದೀರಿ. ನಾವೇ ಸರಿ. ಅನೇಕ ವಿಧ ಆಲಿಸಬೇಕು. ಶಾರದೇವದನೆಯೋಳು ಪಾವನ ನಗರಿ ಮನದುಂದೆ ಪಾವನ ನಗರಿ ಮನದುಂದೆ ಮನು ನಿರ್ಮಿಸಿದ ಯೋಧ್ಯಪುರದಿ ವನದ ಜನದೇವನ ಸತ್ತ ವಿನಯ ಭೂಷಣ ಧ್ರುವನು ಮೆರೆ ಶ್ರೀಹರಿ ಕಾಪಾಡು ತಂದೆಯೇ ಕಾಪಾಡು. ಈ ಪ್ರಪಂಚದಲ್ಲಿ ಉತ್ತಮವಾದಂತಹ ಕುಲದಲ್ಲಿಯೇ ಹುಟ್ಟಬೇಕು ಅಂತಾದ್ರೆ ಪೂರ್ವ ಜನ್ಮದ ಸುಕೃತ ಫಲವೇ ಬೇಕು. ಆ ಮೂಲಕವಾಗಿ ಮಾತ್ರ ಉತ್ತಮವಾದಂತಹ ಮಾನುಷ ಜನ್ಮವನ್ನು ಪಡೆಯುವುದಕ್ಕೆ ಸಾಧ್ಯ ಎಂಬ ಹಾಗೆ ಜ್ಞಾನಿಗಳಾಡಿದಂತಹ ಮಾತು. ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಪ್ರಪಂಚದಲ್ಲಿ ಧರ್ಮಾಚರಣೆಯನ್ನು ಮಾಡಬೇಕು. ತನ್ಮೂಲಕವಾಗಿ ಭಗವಂತನ ಪ್ರೀತ್ಯರ್ಥವಾಗಿ ನಾವು ಜೀವನವನ್ನು ಸಾಗಿಸಬೇಕು.
ಆ ಭಗವಂತನಿಗೆ ಪ್ರೀತಿಯಾಗುವುದು ಯಾವುದರಲ್ಲಿ ಅಂತ ಕೇಳಿದ್ರೆ ಸದಾಕಾಲ ಸಜ್ಜನರ ಸೇವೆಯನ್ನೇ ಮಾಡುತ್ತ ಯಾವಾತ ಧರ್ಮ ಪರನಾಗಿ ಸತ್ಯ ಚರಿತರಾಗಿ ತನ್ನ ಜೀವನವನ್ನೇ ಸಾಗಿಸ್ತಾನೋ ಅಂಥವನನ್ನು ಕಂಡರೆ ಭಗವಂತ ಮೆಚ್ಚುತ್ತಾನೆ. ಅವನ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವುದಕ್ಕೆ ಸಾಧ್ಯ ಎಂಬುದನ್ನು ಈ ಧ್ರುವರಾಯ ಬಾಲ್ಯದಲ್ಲಿಯೇ ತೋರಿಸಿಕೊಟ್ಟವ. ಸ್ವಯಂಭೂ ಮನುವಿನ ಮೊಮ್ಮಗನೆನಿಸಿಕೊಂಡು ಉತ್ತಾನಪಾದನ ಮಗನೆನಿಸಿ ಸುನೀತಿಯ ಪುತ್ರನೆನಿಸಿಕೊಂಡು ಈ ಪ್ರಪಂಚದ ಮುಖವನ್ನು ಕಂಡಂತಹ ನನಗಾದರೂ ಕೂಡ ಒಂದೊಮ್ಮೆಗೆ ಅರಮನೆಯ ಸುಖ ಜೀವನವೇ ಪ್ರಾಪ್ತವಾಗುತ್ತದೆ ಎಂಬ ಹಾಗೆ ಬಾಲ್ಯದಲ್ಲಿ ನಾನು ಭಾವಿಸಿಕೊಂಡದ್ದು. ಹುಟ್ಟುತ್ತಲೇ ಉತ್ತಮವಾದಂತಹ ಸಂಸ್ಕಾರದಿಂದಲೇ ಬೆಳೆದು ಬಂದಂತಹ ನನಗಾದರೂ ಕೂಡ ಅಂತಹ ಒಂದು ಸ್ಥಿತಿ ಪ್ರಾಪ್ತವಾಗುತ್ತದೆ ಎಂಬ ಹಾಗೆ ಕನಸಿನಲ್ಲಿಯೂ ಯೋಚಿಸಿದವನಲ್ಲ. ನನ್ನ ತಾಯಿ ಹಾಗೂ ಚಿಕ್ಕಮ್ಮನಾದಂತಹ ಸುರುಚಿಯ ಮಧ್ಯದಲ್ಲಿ ನಡೆದಂತಹ ಒಂದು ವಿವಾದ ತನ್ಮೂಲಕವಾಗಿ ನನ್ನನ್ನೇ ಕಾಡಿಗೆ ಕಳುಹಿಸುವುದರ ಮೂಲಕವಾಗಿ ಆ ನನ್ನ ಚಿಕ್ಕಮ್ಮ ಒಂದೊಮ್ಮೆಗೆ ತನ್ನ ದೌಷ್ಟ್ಯವನ್ನೇ ತೋರಿಸಿದವಳು ನಮ್ಮ ಮನೆಯಲ್ಲಿ. ಆದರೆ ಏನು ಮಾಡೋಣ, ಹಿರಿಯರಾಡಿದಂತಹ ಮಾತು ಪಾಲಿಸಬೇಕಾದದ್ದು ಬಾಲಕನಾಗಿ ನನ್ನ ಕರ್ತವ್ಯ ಎಂಬಂತಹ ನೆಲೆಯಿಂದಲೇ ನನ್ನ ತಾಯಿಯನ್ನೇ ಸಮಾಧಾನಪಡಿಸಿ ನೇರವಾಗಿ ಕಾನನದತ್ತ ನಡೆದು ಬಂದವು. ಪ್ರಪಂಚದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಎಂಬ ಹಾಗೆ ಹಂಬಲವನ್ನು ಮನಸ್ಸಿನಲ್ಲಿ ಉಂಟು ಅಂತಾದ್ರೆ ಅದಕ್ಕೆ ದಾರಿಯನ್ನು ಆ ಭಗವಂತನೇ ತೋರಿಸ್ತಾನೆ. ಅದಕ್ಕೆ ಸಾಕ್ಷೀಭೂತವಾಗಿ ಕಾಣಿಸಿಕೊಂಡದ್ದು ಹರಿಯನ್ನೇ ಒಲಿಸಿಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದಲೇ ಕಾನನಕ್ಕೆ ಹೊರಟಂತಹ ನನಗೆ ಇದಿರಾಗಿ ಬಂದದ್ದು ದೇವಋಷಿಗಳೆನಿಸಿದಂತಹ ನಾರದ. ಅವರೇ ಬೋಧಿಸಿದಂತಹ ಪರಮ ಪಾವನವಾದಂತಹ ದ್ವಾದಶಾಕ್ಷರಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎಂಬುದನ್ನೇ ನಿಷ್ಠೆಯಿಂದಲೇ ಭಜಿಸಿ ತಪಶ್ಚರ್ಯೆಯಲ್ಲಿ ತೊಡಗಿಸಿಕೊಂಡಂತಹ ನನಗಾದರೂ ಕೂಡ 5 ವರ್ಷ ಪ್ರಾಯದಲ್ಲಿಯೇ ಲೋಕನಾಯಕನೆನಿಸಿಕೊಂಡಂತಹ ಪಾಲನಾಕರ್ತೃವಾದಂತಹ ಶ್ರೀಹರಿಯೇ ದರ್ಶನ ಭಾಗ್ಯವನ್ನಿತ್ತು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿದ್ದು ಮಾತ್ರವಲ್ಲ, ದೀರ್ಘವಾದಂತಹ ಆಯುಷ್ಯವನ್ನು ನನ್ನ ಪಾಲಿಗೆ ಕರುಣಿಸಿ ಹೆಚ್ಚಿನ ಕೀರ್ತಿಯನ್ನು ಪಡೆ ಮಗನೇ ಎಂಬ ಹಾಗೆ ಆಶೀರ್ವದಿಸಿ ನನ್ನನ್ನು ಮರಳಿ ಅರಮನೆಯತ್ತ ಕಳುಹಿಸಿ ಕೊಟ್ಟವ. ಅವನ ಕೃಪಾಶೀರ್ವಾದದಂತೆಯೇ ಮತ್ತೆ ನಮ್ಮ ಪುರವನ್ನು ಸೇರಿಕೊಂಡಂತಹ ನನಗೆ ಇಲ್ಲಿಯ ಅಧಿಕಾರವನ್ನು ವಹಿಸಿಕೊಟ್ಟವರು ನನ್ನ ತಂದೆಯವರು ಪ್ರಾಯ ಸಮರ್ಥನಾದಂತಹ ಸಮಯದಲ್ಲಿ ಅವರ ಆಶೀರ್ವಾದದಂತೆ ಅವರ ಮಾರ್ಗದರ್ಶನದಂತೆಯೇ ಮುನ್ನಡೆಯುತ್ತಾ ನಮ್ಮ ಕುಲದ ಕೀರ್ತಿಗೆ ಎಳ್ಳಿನಿತು ಭಂಗ ಬಾರದ ರೀತಿಯಲ್ಲಿ ರಾಜ್ಯಭಾರವನ್ನೇ ನಡೆಸಿಕೊಂಡು ಬಂದವನಾರು. ವರ್ತಮಾನ ಕಾಲದ ಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿಕೊಂಡು ಈ ಅಯೋಧ್ಯಾಪುರದ ಸಕಲ ಪ್ರಜಾವರ್ಗವನ್ನು ಪರಿಪಾಲಿಸುತ್ತಾ ಅದೆಷ್ಟೋ ಸುದೀರ್ಘವಾದಂತಹ ಸಮಯವನ್ನು ಕಳೆದವನಿದ್ದೇನೆ. ನನ್ನ ಜೀವನದಲ್ಲಿ ನಾನು ಮಾಡಿದಂತಹ ಸಾಧನೆ ಕುರಿತಾಗಿ ಸಂತೃಪ್ತ ಭಾವವನ್ನು ಹೊಂದಿದವನಾಗಿದ್ದರೂ ಕೂಡ ಬದಲಾವಣೆ ಎನ್ನುವಂಥದ್ದು ಪ್ರಪಂಚದ ನಿಯಮ, ಅದಕ್ಕನುಗುಣವಾಗಿಯೇ ನಾವು ಮುನ್ನಡೆಯಬೇಕಾಗುತ್ತದೆ ಎಂಬ ಹಾಗೆ ಆಲೋಚಿಸುತ್ತಾ ಒಂದು ಸಮರ್ಪಕವಾದಂತಹ ನಿರ್ಧಾರಕ್ಕೆ ಬಂದವನಿದ್ದೇನೆ ಈ ಹೊತ್ತಿಗೆ. ನಮ್ಮ ಮಂತ್ರಿ ಮಂಡಲದೊಂದಿಗೂ ಕೂಡ ಸಕಲ ವಿಚಾರವನ್ನು ಸಮಾಲೋಚಿಸಿದವನಿದ್ದೇನೆ. ಆದರೆ ಎಲ್ಲದಕ್ಕೂ ಕೂಡ ಸಮರ್ಥನಾದಂತಹ ನನ್ನ ಅನುಜನಾದಂತಹ ಉತ್ತಮ ಈ ಸಭೆಗೆ ಬರಬೇಕಾಗಿದೆ. ಎಲ್ಲಿದ್ದಾನೆ ತಮ್ಮ ಬಾ ಸಭೆ.
ಅಗ್ರಜ ಕಾರ್ಯ ಬರೆದರೆಯದ ನಿಕ್ಷಣ ಅಣ್ಣ ಅಗ್ರಜ ಕಾರ್ಯ ಮುರಿದರೆ ಅದನೀಕ್ಷಣ ಅಗ್ರಜ ಕಾರ್ಯ ಮುರಿದರೆ ಅದನೀಕ್ಷಣ ಪಾರಮಾರ್ಥಗಳು ಗೈವೆ ಪರಮಾರ್ಥದೊಳು ಗೈವೆ ಮೆರೆದುವೆ ತವ ಕೀರ್ತಿ ಹರಸಿದರೊಮ್ಮೆಗಿಂದ ಅಗ್ರಜ ಕಾರ್ಯ ಮುರಿದರೆ ಅದನೀಕ್ಷಣ ಪರಮಾರ್ಥದೊಳಗಿವೆ ಮೆರೆಸುವೆ ತವ ಕೀರ್ತಿ ಹರಸಿದರೊಮ್ಮೆಗಿಂದ ಕರೆಸಿರುವುದೇ ತಕ್ಕಿನ ಅಗ್ರಜ ಕಾರ್ಯ ಮುರಿದರೆ ಅದನೀಕ್ಷಣ ಶುಭವಾಗಲಿ. ನೀನು ಕೊಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಸಂದರ್ಭ ಒಮ್ಮಿಂದೊಮ್ಮೆಲೆ ನಿನ್ನ ಕರೆ ಆಯ್ತು. ಹೌದು, ಓಡೋಡಿಕೊಂಡು ಬಂದಿದ್ದೇನೆ. ಅಣ್ಣ, ನನ್ನಿಂದ ಏನಾಗಬೇಕು, ಏನಾದರೂ ಕೆಲಸವಾಗಬೇಕು, ತಿಳಿಸುವೆ ಅಣ್ಣ. ತಮ್ಮ, ಮೊಗದ ಸೋದರನೇ ಮೋಗದ ಸೋದರನೇ ನೀ ಇನ್ನೂ ಭುವಿಯನ್ನು ಪಾಲಿಪುದು ನೀ ಇನ್ನೂ ಭುವಿಯನ್ನು ಪಾಲಿಪುದು ನಾವು ಉನ್ನತದ ಲೋಕವನ್ನು ಸೇರದೆ ಉನ್ನತದ ಲೋಕವನ್ನು ಸೇರದೆ ನಾನು ಕರೆದ ಕ್ಷಣದಲ್ಲಿ ಓಡೋಡಿ ಕಂದು ನನ್ನ ಪಾದವನ್ನೇ ನಮಸ್ಕರಿಸುತ್ತ ಆಶೀರ್ವಾದವನ್ನೇ ಬೇಡಿದವ ಯಾವತ್ತಾದ್ರೂ ನಿನಗೆ ಈ ಪುರದಲ್ಲಿ ಕೊರತೆ ಮಾಡಿದ್ದುಂಟೇನೋ ಹೇಳು. ಖಂಡಿತವಾಗಿ ಇಲ್ಲ. ಒಂದೊಮ್ಮೆಗೆ ನಮ್ಮ ಈರ್ವರ ತಾಯಂದಿರಲ್ಲಿ ಅವರದ್ದಾದಂತಹ ಕಲಹ ಏರ್ಪಟ್ಟರೂ ಕೂಡ ಅವರ ಸುತರೆನಿಸಿಕೊಂಡು ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ಕಾಲಕ್ಕೂ ಕೂಡ ಭೇದ ಭಾವಗಳು ಇದುವರೆಗೂ ಕೂಡ ಕಂಡು ಬಂದದ್ದಿಲ್ಲ. ಈ ಅಯೋಧ್ಯ ಪುರವನ್ನು ಆಳುತ್ತಿರುವಂತಹ ಸಮಯದಲ್ಲಿ ಸದಾ ನನಗೆ ಸಹಕಾರಿಯಾಗಿಯೇ ಇದ್ದುಕೊಂಡು ನನ್ನ ಬೆಳವಣಿಗೆಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನೇ ನಿರ್ವಹಿಸಿದವ ನೀನು. ಆ ಕಾರಣಕ್ಕಾಗಿ ನಿನ್ನ ಮೇಲೆ ಅತಿಯಾದಂತಹ ವಿಶ್ವಾಸವನ್ನೇ ನಾನೂ ಹೊಂದಿದವ. ಆದರೆ ಏನು ಮಾಡುವ ಹೇಳು. ಮರವೊಂದು ಹೊಸದಾಗಿ ಚಿಗುರಿ ಎಲೆಗಳನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ಅದರಲ್ಲಿರುವಂತಹ ಒಣ ಎಲೆಗಳು ಉದುರಿ ಕೆಳಗೆ ಬೀಳಲೇಬೇಕಾಗುತ್ತದೆ. ಅದೇ ರೀತಿಯಾಗಿ ಸರಸಿಯೊಂದು ಹರಿಯುತ್ತಾ 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 ತನ್ನ ಗಮ್ಯ ಸ್ಥಾನವನ್ನು ತಲುಪುವಲ್ಲಿ
ಆ ಹಳೆ ನೀರುಗಳೆಲ್ಲ ಸಾಗಿ ಹೋದ ಮೇಲೆ ಹೊಸದಾದಂತಹ ನೀರು ಅದಕ್ಕೆ ಸೇರಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಓಹೋ, ಹಾಗೆ ಹಾಗೆ ನಮ್ಮ ಜೀವನವೂ ಕೂಡ ಏನಣ್ಣ? ಪ್ರತಿ ಕ್ಷಣವೂ ಕೂಡ ಹೊಸತನವನ್ನು ನಾವು ಅಳವಡಿಸಿಕೊಳ್ಳುತ್ತಾ ಸಾಗಬೇಕು. ಅದು ಹೌದು. ಅದಕ್ಕೆ ನಾವು ಒಪ್ಪಿಕೊಂಡು ನಾವು ಮುಂದೆ ಸಾಗಿದರೆ ಮಾತ್ರ ಆ, ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಓಹೋ, ಎಂಬಂತಹ ಸತ್ಯ ವಿಚಾರವನ್ನು ಚೆನ್ನಾಗಿಯೇ ತಿಳಿದಂತಹ ನಾನಾದರೂ ಕೂಡ ಹ್ಮ್, ಈ ರಾಜಕೀಯದ ಜೀವನಕ್ಕೆ ಹ್ಮ್. ಒಂದು ಅಂತ್ಯವನ್ನೇ ಕಾಣಿಸಬೇಕು ಎಂಬಂತಹ ನಿರ್ಧಾರಕ್ಕೆ ಬಂದವ. ನೀನು ಹೌದು, ಯಾವ ರೀತಿಯಲ್ಲಣ್ಣ? ಅರ್ಥ ಆಗ್ಲಿಲ್ವೇ ನಿನಗೆ? ಇಲ್ಲಣ್ಣ. ಇನ್ನು ಮುಂದಕ್ಕೆ ಇನ್ನು ಮುಂದಕ್ಕೆ ಈ ಅಯೋಧ್ಯಾಪುರವನ್ನು ಆ, ಪಾಲಿಸಿಕೊಂಡು ಬರುವಂತಹ ಸಕಲ ಹೊಣೆಗಾರಿಕೆ ನಿನಗೆ. ಅಭಿಪ್ರಾಯ ಏನು ತಮ್ಮ? ಏನಣ್ಣ ಇದು ನಿನ್ನ ಮಾತು? ಅಣ್ಣ, ಹರಿಯುವುದಗ್ರಜ ಹರಿಯುಲುಮೆಯ ಧರಿಸಿಯಾಳುವ ಸುಭುಜ ಆ ಹರಿಯುಲುಮೆಯ ಧರಿಸಿಯಾಳುವ ಸುಭುಜ ಹರಿಯುಲುಮೆಯ ಧರಿಸಿಯಾಳುವ ಸುಭುಜ ಅರಿಕೆಯುವುದಗ್ರಜ ಹರಿಯುಲುಮೆಯ ಧರಿಸಿಯಾಳುವ ಸುಭುಜ ದೊರೆಯುಳಿನುಳಿದತಿ ಹರುಷಗಳಿರಿ ತರವೇ ನಿನ್ನಯ ನಿರ್ಗತಿ ಸರಿಯಲ್ಲ ರೀತಿ ಅರಿಕೆಯುವುದು ಅಗ್ರಹ ದೇವ, ತಮ್ಮ ಏನಂದ್ರೆ ಏನು ಮಾತನಾಡುತ್ತಾ ಇರುವೆ ನೀನು? ಇನ್ನು ಮುಂದಕ್ಕೆ ಈ ಅಯೋಧ್ಯಾಪುರವನ್ನು ಆಳಬೇಕಾದವ ನೀನು. ಆ, ಹ್ಮ್ ಈ ಮಾತನ್ನು ಕೇಳಿ ಸಂತೋಷವೇನೋ ಆಯ್ತು ನನಗೆ. ಹ ಆದರೆ ಹ್ಮ್. ಈ ಸಂದರ್ಭದಲ್ಲಿ ನೀನಿರುವಾಗ ಹ ಈ ಅಯೋಧ್ಯ ಪುರವನ್ನು ನಾನು ಆಳಬೇಕೆನ್ನುವ ಹಾಗೆ ಹೇಳುತ್ತಾ ಇದ್ದೀಯ. ಹೌದು. ಸರಿಯಾಗೊಮ್ಮೆ ಗಮನಿಸಂತೆ. ಏನು? ದೇವರನ್ನು ಕಾಣಬೇಕಿದ್ದರೆ ಹ್ಮ್. ಪ್ರಜೆಯ ಜನರೆಲ್ಲ ನಿನ್ನನ್ನೇ ಹೊಂದಿಕೊಳ್ಳುತ್ತಾರೆ, ರಾಜ ಪ್ರತ್ಯಕ್ಷ ದೇವತಾ ಎಂಬ ಹಾಗೆ ನನ್ನ ಮೂಲಕವಾಗಿ ಕಂಡುಕೊಳ್ಳುತ್ತಾ ಇದ್ದ. ಕಂಡುಕೊಳ್ಳುತ್ತಾರೆ. ಹ್ಮ್. ಹೌದಲ್ಲ? ಹ್ಮ್. ಆದರೆ ಹ, ಈ ಸಂದರ್ಭದಲ್ಲಿ ಹ, ಆ ರಾಜಪೀಠವನ್ನು ನೀನು ಏರಿಕೊಂಡವ, ಹ್ಮ್. ಎಲ್ಲ ಪ್ರಜೆಗಳನ್ನು ರಕ್ಷಿಸುತ್ತಾ ಬರುತ್ತಾ ಇದ್ದವ ನೀನು. ಹೌದು. ನಿನ್ನ ಕೆಲಸವನ್ನು ನಾನು ಮಾಡುತ್ತಾ ಇದ್ದೆ ನಿನ್ನ ತಮ್ಮನಾಗಿ, ಹ್ಮ್. ಅಲ್ವೇ? ಹೌದು. ಇನ್ನು ಮುಂದಕ್ಕೆ ಆ ಪೀಠವನ್ನು ನಾನು ಏರುವುದು ಸರಿಯೇ ಹೇಳು? ಯಾಕೆ? ಸಣ್ಣವ ನಾನು, ಹಾ. ನೀನು ಮಾಡಿದಂತಹ ಕೆಲಸ ನನ್ನಿಂದ ಮುಂದಕ್ಕೆ ಕರೆದುಕೊಂಡು ಹೋಗಲಾಗುತ್ತದೆ ಹೇಳಣ್ಣ. ತಮ್ಮ ಏನಣ್ಣ? ಯಾಕೆ ಚಿಂತೀವ? ಶಂಕೆಯ ನಿನ್ನಯ ಅಂಕೆಯೊಳುದರೆ ಧನ್ಯಗೊಳ್ಳುತ್ತ ಅಗ್ರಜ ಅನುದ ನಿನ್ನಯ ಅಂಕೆಯೊಳುದರೆ ಧನ್ಯಗೊಳ್ಳುತ್ತ ನಿನ್ನಯ ಅಂಕೆಯೊಳುದರೆ ಧನ್ಯಗೊಳ್ಳುತ್ತ ಶಶಾಕನೊದಗಿದ ತಿರತಿ ಸಂತಸವಂಗುರಿಪುದು ಶಶಾಕನೊದಗಿದ ತಿರತಿ ಸಂತಸವಂಗುರಿಪುದು ತಮ್ಮ
ಮಟ್ಟವನ್ನು ಏರುವುದು ಸಮಂಜಸವಲ್ಲ ಎಂಬಂತಹ ನುಡಿಗಳನ್ನೇ ಆಡುತ್ತಾ ಇದ್ದೀಯಲ್ಲ. ಹೌದಣ್ಣ. ಸರಿಯಾಗಿ ಯೋಚಿಸದೆ ನಾನು ಈ ನಿರ್ಧಾರಕ್ಕೆ ಬಂದವ ಎಂಬ ಹಾಗೆ ಭಾವಿಸಿಕೊಂಡೆಯಾ ಹೇಳು. ನಮ್ಮದಾದಂತಹ ಅಷ್ಟಮಂತ್ರಿಗಳೊಡನೆ ಸರಿಯಾದ ಸಮಯಕ್ಕೆ ಸಮಾಲೋಚನೆಯನ್ನು ನಡೆಸುವುದರ ಮೂಲಕವಾಗಿ ಈ ಪೀಠಕ್ಕೆ ಉತ್ತರಾಧಿಕಾರಿ ಯಾರಾಗಬಹುದು ಎಂಬ ಹಾಗೆ ಅವರಲ್ಲಿಯೂ ಚರ್ಚಿಸಿದಂತಹ ವೇಳೆಯಲ್ಲಿ ನಿನ್ನ ಹೆಸರನ್ನೇ ನಾನು ಆಯ್ಕೆ ಮಾಡುವುದಕ್ಕೆ ಕಾರಣ ಏನು ಗೊತ್ತೇ? ಇದುವರೆಗೂ ಕೂಡ ಅಯೋಧ್ಯೆಯ ಪ್ರಜಾವರ್ಗದ ಸಕಲ ನಾಡಿ ಮಿಡಿತವನ್ನು ಚೆನ್ನಾಗಿಯೇ ಬಲ್ಲವ ನೀನು. ನನ್ನೊಂದಿಗೆ ಇದ್ದುಕೊಂಡು ನನ್ನ ಆಳ್ವಿಕೆಯನ್ನು ಹತ್ತಿರದಿಂದಲೇ ಗಮನಿಸಿದವ. ನಮ್ಮ ಪ್ರಜಾವರ್ಗವು ನನ್ನನ್ನೆಷ್ಟು ಆರಾಧ್ಯ ಭಾವದಿಂದ ಕಾಣುತ್ತದೋ ಅಷ್ಟೇ ಪೂಜ್ಯ ಭಾವದಿಂದ ನಿನ್ನನ್ನು ಗೌರವಿಸ್ತಾರೆ. ಆ ಕಾರಣಕ್ಕಾಗಿ ನೀನಾಡಿದಂತಹ ಮಾತುಗಳಿಗೆ ಎರಡಾಡುವಂಥವರು ನಮ್ಮ ಪ್ರಜೆಗಳಲ್ಲ. ಹೌದು, ಒಂದೊಮ್ಮೆಗೆ ನಮ್ಮವರಿಗೂ ಕೂಡ ಕಷ್ಟವಾಗಬಹುದು ಒಪ್ಪಿಕೊಳ್ಳುವುದಕ್ಕೆ. ಇದುವರೆಗೂ ಕೂಡ ಧ್ರುವರಾಯ ನಾಳಿದಂತಹ ರೀತಿಯಲ್ಲೇ ಮುಂದಕ್ಕೆ ಉತ್ತಮನು ನಡೆಸಿಕೊಳ್ಳುತ್ತಾನೋ ಎಂಬ ಹಾಗೆ ಅವರ ಮನಸ್ಸಿನಲ್ಲಿಯೂ ಅನುಮಾನ ಮೂಡಿತು. ಆದರೆ ಅವರಿಗೂ ಕೂಡ ನಾನು ಸಮಾಧಾನ ಪಡಿಸುವವನೇ ಇದ್ದೇನೆ. ಯಾಕೆ? ನನ್ನಿಂದ ಉತ್ತಮ ನೆನೆಸಿಕೊಂಡು ನಿನ್ನ ಹೆಸರಿಗೆ ಅನ್ವರ್ಥ ನೆನೆಸಿಕೊಂಡು ನೀನು ಆಳ್ವಿಕೆಯನ್ನು ನಡೆಸಿಕೊಂಡು ಬರುವಂತಹ ಸಾಮರ್ಥ್ಯ ನಿನ್ನಲ್ಲಿ ಉಂಟು ತಮ್ಮ. ನಮ್ಮ ಕುಲದ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಸಕಲ ಅವಕಾಶವೂ ನಿನಗುಂಟು. ಆ ಕಾರಣಕ್ಕಾಗಿ ಈ ಆಳ್ವಿಕೆಯನ್ನು ನಡೆಸುವಲ್ಲಿ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ನಿನಗೆ ಕಾಲ ಕಾಲಕ್ಕೆ ಬೇಕಾದಂತಹ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ಕೊಡುವುದಕ್ಕೆ ನಮ್ಮದ್ದಾದಂತಹ ಮಂತ್ರಿವರ್ಯರು ಗುರುಗಳು ಸದಾ ಸಿದ್ಧರಾಗಿರುತ್ತಾರೆ. ಆ ಕಾರಣದಿಂದ ಯೋಚಿಸುವುದಲ್ಲ, ಹೀಗೆ ಬಾ ಹೀಗೆ ಬಾ ಹೀಗೆ ಬಾ, ಇದುವೇ ಶುಭ ಮುಹೂರ್ತ. ನಿನ್ನನ್ನು ಪೀಠಕ್ಕೆ ಏರಿಸಿದವನಿದ್ದೆ, ಅಭಿಷೇಚನವನ್ನು ಗೈದವನಿದ್ದೆ. ನಾನು ವಾನಪ್ರಸ್ಥವನ್ನೇ ಸೇರಿಕೊಳ್ಳಬೇಕು ಎಂಬ ಹಾಗೆ ನಿರ್ಧರಿಸಿದ್ದು ಯಾಕೆ? ಈ ಹಿಂದಕ್ಕಾದರೂ ಶ್ರೀಹರಿಯ ಪ್ರತ್ಯಕ್ಷನಾದಂತಹ ಸಮಯದಲ್ಲಿ ಅವನೇ ಆಡಿದಂತಹ ಮಾತು, ನಿನ್ನನ್ನೇ ನಾನು ಉನ್ನತವಾದಂತಹ ಲೋಕಕ್ಕೆ ಕರೆದೊಯ್ಯುತ್ತೇನೆ ಎಂಬ ಹಾಗೆ. ಆ ಕಾಲವೇ ಸಮೀಪಿಸುತ್ತಾ ಇದೆ. ಆ ಶ್ರೀಹರಿಯ ನಿರೀಕ್ಷೆಯಲ್ಲಿಯೇ ನಾನು ಇರಬೇಕಾಗುತ್ತದೆ. ಅದನ್ನು ಈ ಪುರದಲ್ಲಿದ್ದುಕೊಂಡು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇನ್ನು ಮುಂದಕ್ಕೆ ಶ್ರೀಹರಿಯ ಕರುಣ ನಿನ್ನ ಮೇಲೆ ಸದಾ ಇರಲಿ ತಮ್ಮ. ವಾನಪ್ರಸ್ಥಕ್ಕಾಗಿ ಅರಣ್ಯದತ್ತ ಸಾಗುತ್ತೇನೆ. ಅಣ್ಣ ಹೇಳಿದಂತೆ ಅಣ್ಣನ ಕೆಲಸದ ಮುಂದೂಡುತ್ತಾ ನಾನು ಸಾಗುತ್ತೇನೆ. ನಮ್ಮ ಹಿರಿಯವರಾದಂಥ ಶಂಬರಾಸುರ ಮಹಾಪ್ರಭು ಅವರ ಮಗನೇ ಕುಂಭಾಸುರ ದೇಹ ಶಕ್ತಿಯೊಡನೆ ದೈವಿಕ ಶಕ್ತಿಯನ್ನು ಸಂಪಾದನೆ ಮಾಡಿದ್ದಲ್ಲದೆ
ಲೋಕ ಮೂರರನ್ನೇ ಸ್ವಾಧೀನಪಡಿಸುವ ಆ ಉದ್ದೇಶದಿಂದ ಏರಿದವರು ಸ್ವರ್ಗಲೋಕ ಕುಹಕಿಯಾದತ್ತ ಎಲ್ಲಿಯ ಮೋಸದಿಂದ ಕುಂಭಾಸುರನ್ನು ಕೊಂದು ಕೆಡವಿದವರಿದ್ದಾರೆ. ಆ ಸಮಯದಲ್ಲಿ ಗುರುಗಳಾದಂಥ ಶುಕ್ರಾಚಾರ್ಯರು ಸೇಡಿಗೆ ತೀರಿಸುವಂತ ಉದ್ದೇಶದಿಂದ ಮಹತ್ತರವಾದಂತಹ ಯಾಗವನ್ನು ಕೈಗೊಂಡವರಿದ್ದಾರೆ. ಆ ಯಾಗದಲ್ಲಿ ಹುಟ್ಟಿದವನೇ ನಾನು ಶರಣರಿಸಿದವರಿದ್ದಾರೆ. ನನ್ನ ಸೃಷ್ಟಿ ಯಾತಕ್ಕಾಗಿದ್ದ ಗುರುಗಳಲ್ಲೇ ಕೇಳಿದಾಗ ವಿರೋಧಿಯಾದಂಥ ಇಂದ್ರನನ್ನು ಸದಬಡಿದು ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಮಗನ ಅಂತ ಹೇಳಿದವರಿದ್ದಾರೆ. ಅವರ ಕೈಯಿಂದ ಆಡತೆಯನ್ನು ಬರೆದು ಸಕಲ ಸಿದ್ಧತೆಯೊಂದಿಗೆ ಏರಬೇಕು ಸ್ವರ್ಗ ಬರಲಿರಬಹುದು. ಅವಸರದ ಕಾರ್ಯ ನಮ್ಮನ್ನು ಕರೆದಿದ್ದೇನೆ. ನಮ್ಮಿಂದ ಏನು ಕಾರ್ಯವಾಗಬೇಕು ತಿಳಿಸಿ. ಪರಿಸ್ಥಿತಿ ಒದಗಿ ಬಂತು. ಬೆಂಕಿಯ ಜ್ವಾಲೆಯಲ್ಲಿ ಹುಟ್ಟಿದವ ನಾನು, ಜ್ವಾಲಾಸುರ ಅನ್ನುವಂತ ನಾಮಧೇಯ ನನ್ನದು. ನನ್ನ ಸೃಷ್ಟಿಗೆ ಕಾರಣಭೂತರಾದವರು ಶುಕ್ರಾಚಾರ್ಯರು. ಸದಾ ಅಸುರರ ಏಳಿಗೆಯನ್ನು ಬಯಸುವವರು ಅವರು. ಆದ್ರೆ ಸೃಷ್ಟಿ ಮಾಡಿದ್ಯಾಕೆ? ಅದಕ್ಕೂ ಕಾರಣ ಇದೆ. ನನ್ನ ಅಪ್ಪನ ಸ್ಥಾನದಲ್ಲಿರುವಂತ ಒಂದೊಮ್ಮೆಗೆ ಕುಂಭಾಸುರ, ಆತನನ್ನು ಮೋಸದಿಂದ ಕೊಲ್ಲಿಸಿದವ ಇಂದ್ರ, ಆ ಸೇಡನ್ನು ತೀರಿಸುವುದಕ್ಕಾಗಿ ನನ್ನ ಜನನವಾಯಿತು. ಹುಟ್ಟಿದ ಅಕ್ಷರವೇ ದೃಷ್ಟಿ ನೇರ ದೇವಲೋಕಕ್ಕೆ ಬಿತ್ತು. ಹೊರಟು ನಿಂತಹ ಸಮಯ ನಿಮ್ಮ ನೆನಪಾದುದರಿಂದ ನಿಮ್ಮನ್ನು ನಾನು ಕರೆದವನಿದ್ದೇನೆ. ಅತ್ತ ಹೋಗುವ ಬಗ್ಗೆ ಏನು ಅಭಿಮತ?
ಕೈವಶವಾಗುವಂತೆ ನಾವು ತಡ ಮಾಡಿಕೊಡುತ್ತೇವೆ. ಯಾಕೆ? ಏನು? ಸಾಲದಕ್ಕೆ ನಾಗವನ್ನೇರಿ ಸುರಪೀಠದ ಸುರಗದ್ದುಗೆಯನ್ನು ಆಸೆ ಪಟ್ಟು ಬಂದಿರೆ ಬಂದಂತೆ ಹಿಂದೆ ನಡೆದರೆ ಉಳಿತು, ಇಲ್ಲದಿದ್ದರೆ ಶಿರ ಹೋದಿ. Hallelujah!
ಬಂದು ಕೇಳುತ್ತೇನೆ ಬಾ. ನೋಡೋಣ ಬಾ. ಸ್ವರ್ಗಲೋಕ ಬಂದವರು ನೀವು. ಸ್ವರ್ಗಲೋಕದ ಸಂಪತ್ತನ್ನು ನಿಮ್ಮಂತ ನರಹೇಳಿಗೆ ಕೊಡುವುದಕ್ಕೆ ಆಗುದಿಲ್ಲ. ಬಂದಂತ ದಾರಿಂದ ಹೋದರೆ ಸರಿ, ಇಲ್ಲದಿದ್ದರೆ ತಲೆ ಕಾಡ್ತಾರೆ. ನಮ್ಮವರೇ ಆದಂತ ಕುಂಭಾಸುರನನ್ನು ಕೊಲ್ಲುವ ಮುಖೇನವಾಗಿ ನಮ್ಮ ಎದೆಯಲ್ಲಿದ್ದಂತ ಬೆಂಕಿಯ ಕಿಚ್ಚನ್ನು ಹೆಚ್ಚುಗೊಳಿಸಿದವರು ನೀವು. ಯಾರೋ ಒಬ್ಬರನ್ನು ಕೊಂದ ಮಾತ್ರಕ್ಕೆ ದಾನವ ಸೇನೆಯನ್ನು ಸುಮ್ಮನೆ ಇರುತ್ತದೆ ಎನ್ನುವ ಹಾಗೆ ಭಾವಿಸಬೇಡ. ಸರಿ, ಬರೀ ಬಾಯಿ ಮಾತಿನಲ್ಲಿ ತೋರಿಸುವುದಲ್ಲ. ನಿನಗೆ ಪೌರುಷ ಇದೆ ಎನ್ನುವುದಾದರೆ ನನ್ನಲ್ಲಿ ಹೋರಾಡಿ ಸುರಪೀಠ ಇರ್ಲಿಕ್ಕಿಲ್ಲ. ನಮ್ಮವರು ಒಂದು ಹೇಳಿದ್ದಾರೆ, ವಿಚಾರಿಸಕ್ಕೆ ಬಂದವ ಸಾಮಾನ್ಯದವರಲ್ಲ, ಸುರಪ್ಪ ನಾನೇ. ಹಾಗತನ ಇಲ್ಲ, ನೋಡಿದಂತ ಜ್ಞಾಪಕ ಇಲ್ಲ. ಹಾಗಾದ್ರೆ ಯಾವ ವೈರತ್ವವನ್ನು ಹಿಡ್ಕೊಂಡು ನಾಕ ಕೆಳಕ್ಕೆ ಹಾಕಿದ್ದು ಹೇಳು ಸುರಪ್ಪ.
ಉನ್ನತ ಉದ್ದೇಶದಿಂದ ಬಂದವ ನಾನು. ಹಾಗಾದ್ರೆ ಉದ್ದೇಶ ಯಾವುದು? ಬೆಂಕಿಯಲ್ಲಿ ಹುಟ್ಟಿದ ಜ್ವಾಲಾಸುರ ನಾನು ಆಗಿದ್ದೇನೆ. ಬೆಂಕಿಯಲ್ಲಿ ಹುಟ್ಟಿದ್ದ? ಹೌದು. ಆದುದರಿಂದಲೇ ಈ ಹೆಸರು. ಹೌದೇನೋ? ಏನು? ಹಿಂದಕ್ಕಾಸುರ ಕುಂಭಾಸುರ ಅನ್ನುವಂತ ದಾನವ ಸ್ವರ್ಗ ಲೋಕಕ್ಕೆ ದಾಳಿ ಇಕ್ಕಿ ಹೌದು. ನಿಮ್ಮನ್ನೆಲ್ಲ ಬಡಿದು ಓಡಿಸಿದಾಗ ಮೋಸದಿಂದ ಕೊಲ್ಲಿಸಿದವನು ನೀನು. ತೀರಿಸುವುದಕ್ಕೆ ಬೇಕಾಗಿ ನನ್ನ ಜನನವಾಗಿದೆ. ಒಳ್ಳೆ ಮಾತಿನಿಂದ ಸ್ವರ್ಗದ ಪೀಡ ಬಿಟ್ಟು ಕೊಡುವೆಯಾ? ಓಡುವೆಯಾ? ಗತಿ ನಿನಗೂ ಈಗ ಓಡುವ. ಮಹಾಪ್ರಭುಗಳಿಗೆ ಜಯವಾಗಲಿ, ಶಾಖಾಧೀಶ ನಮ್ಮೊಡೆಯನಿಗೆ ಶುಭವಾಗಲಿ. ಮೂರು ಲೋಕದ ವಿಭುವಿಗೆ ಜೈ 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 ಜೈ. ಗುರುಗಳಾದ ಶುಕ್ರಾಚಾರ್ಯರ ಸೇರು ಆ, ದೇವೇಂದ್ರನನ್ನು ಯುದ್ಧದಲ್ಲಿ ಬಡಿದೋಡಿಸಿ ದೇವಪೀಠವನ್ನು ಏರಿಕೊಳ್ಳಬೇಕು ಅಂತ. ದೇವಪೀಠ ನನ್ನದಾಯಿತಲ್ವೇ? ಹೌದಪ್ಪ. ನಮಗೆ ಬೇಕಾದ್ದು ಇಷ್ಟೇ. ಆ. ಆದರೆ ಏನು? ಹೇಳುವುದನ್ನು ಕೇಳಿದ್ದೇನೆ, ಯಾವುದು? ದೇವಲೋಕದಲ್ಲಿ ಒಳ್ಳೊಳ್ಳೆ ಒಳ್ಳೊಳ್ಳೆ ವಸ್ತುಗಳು ಇದ್ದಾವೆ ಅಂತ. ಅದನ್ನೊಮ್ಮೆ ಸರಿಯಾಗಿ ವೀಕ್ಷಿಸಬೇಕಾಗಬೇಡ. ನನ್ನ ಜೊತೆಯಲ್ಲಿ ಅದೇನೋ ಬೆಳ್ಳಗೆ ಕಾಣಿಸ್ತಾ ಉಂಟು, ಕಾಮಧೇನು ಅಂತೆ. ಅದಾಗಿರ್ಬೇಕು. ಓಹೋ, ಎತ್ತರವಾಗಿ ಬೆಳೆದಂತ ಮರ, ಸ್ವಲ್ಪ ಕಾಲದಲ್ಲಿ ತಲುಪಿಸುವ ಕಲ್ಪತರುವಂದ್ರೆ ಇದೆ. ಐರಾವತ ಮನವೊಂದ ಕಡೆಗೆ ಸಂಚರಿಸಿಕೊಂಡು ಹೋಗುವುದಕ್ಕೆ ಇರುವಂತ ಉಚ್ಚೈಶ್ರವ. ಸುಮನದ ಮಾರುದುಳು ಸಲ್ಲವಿದೆ ನಗುತ್ತಿರಲ ಶಚಿಯನು ಕಾಣುತ್ತ ಕಳಾಧನು ಮಾರನದ್ರಗೆ ಬೀರಿದರಿದಯದಿ ಮಾರನದ್ರಗೆ ಬೀರಿದ ಹೃದಯದಿ ಸಾರಿದನು ಶಚಿಯ ಸಮೀಪಿಸುತ್ತ ನಯದೇ ಸಮೀಪಿಸುತ್ತ ನಯದೇ ಮನಮೋಹನ ಮೈಥಳಕಿನ ವನಿತೆ ಕುಸುಮ ಮಾಲೆ ಮೈಥಳಕಿನ ವನಿತೆ ಕುಸುಮ ಮಾಲೆ ಮನಮೋಹನ ಬಾಲೆ ಮನವಳು ಕದಿನಿ ಘನ ವಿಕ್ರಮಿ ಮನವಳು ಕದಿನಿ ಘನ ವಿಕ್ರಮಿಯ ಎನ್ನ
ಸೃಷ್ಟಿಸುತ್ತಾ ಮುಂದಕ್ಕೆ ಬಂದಾಗ ಬಂಧನವರದ ಸೊಬಗನ್ನು ಕಾಡಬೇಕು. ಆ ಒಂದು ಕಾರಣದಿಂದಲಾಗಿ ಮುಂದಕ್ಕೆ ಬಂದಾಗ ಹಲವು ಮಂದಿ ಹೆಣ್ಣುಮಕ್ಕಳ ಜೊತೆಯಲ್ಲಿ ಅಂದರೆ ಸಖಿಯರ ಜೊತೆಯಲ್ಲಿ ಆರಾಧಿಸ್ತಾ ಇದ್ದವಳು ನೀನು. ಹುಣ್ಣಿಮೆಯ ದಿವಸ ಉತ್ಪನ್ನಕ್ಕೆ ಬರುವಂತ ಚಂದ್ರಮನಂತೆ ನಿನ್ನ ಮುಖದ ತೇಜಸ್ಸು ನಮ್ಮನ್ನು ಕಂಗೊಳಿಸ್ತಾ ಇದೆ. ನಿನ್ನನ್ನು ನೋಡಿದ ಕ್ಷಣವೇ ಹಲವು ರೀತಿಯ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿವೆ. ಹೆಣ್ಣೇ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ದೇವಲೋಕಕ್ಕೆ ನಾನು ಹೊಸಬನಾಗಿದ್ದೇನೆ, ಕೆಳಲೋಕದಿಂದ ಬಂದವ. ನೀನು ಯಾರು? ನಿನ್ನ ಹೆಸರೇನು? ಸಖ್ಯರ ಜೊತೆಯಲ್ಲಿ ನೀನು ಇಲ್ಲಿ ಇರಬೇಕು ಅಂತ ಆದ್ರೆ ಕಾರಣ ಏನು ತಿಳಿಯಬಡಿಸುವ? ಏನೋ ನೀನು ಸೀಮಾನ ಹೀನೇನು, ಏನೋ ನೀನು ಕಾಣದಿನ ದೂರ ಮನಿಗೊದಗಿದೆ ಪಾನಹದ ಸತಿಗೆ ಕಾಣಲು ಬಿಡಲು ಬಲಿ ಕಪ್ಪಲು ಕಾಣರೀತಿ ಏನನು ರವಿ ನೀನು ಕಾಣುವಾಗಲೇ ಆಶ್ಚರ್ಯವಾಯಿತು. ಇದು ತನಕ ಈ ಪ್ರದೇಶದಲ್ಲಿ ನಿನ್ನನ್ನು ಕಂಡವನೇ ಅಲ್ಲ, ಹಾಗೆ ನೀನೊಬ್ಬರೇ ಬಂದದ್ದು ಅಲ್ಲ. ಹಲವು ಮಂದಿಗಳಿದ್ದಾರೆ. ಅರ್ಥವಾಯಿತು. ನಮ್ಮ ಸೇನಾ ಪರಿವಾರ ಬರುವುದಕ್ಕೆ ಕಾರಣ ದೇವೇಂದ್ರನನ್ನು ಸೋಲಿಸುವುದು ಅಷ್ಟೇ ಇದ್ದದ್ದು ತಾನೇ. ಅಸುರರಾದಂತಹ ನಿಮ್ಮ ಬುದ್ಧಿ ಅಷ್ಟೇ. ಹುಟ್ಟಿದಾಕ್ಷಣ ನೇರವಾಗಿ ದೃಷ್ಟಿಯನ್ನು ಹಾಯಿಸುವುದು ಸ್ವರ್ಗದತ್ತ ಪಡಿಬೇಕೆನ್ನುವಂತ ಉದ್ದೇಶದಿಂದ ವರಬಲಾನ್ವಿತರಾಗಿ ಬರ್ತೀರೋ. ಬಂದದ್ದು ಅರೇಕ್ಷಣ ಮಾತ್ರ ಇಲ್ಲಿ ಸ್ವರ್ಗದ ಅಧಿಕಾರವನ್ನು ಸ್ಥಾಪಿಸುವುದು. ಅದು ಬಿಟ್ಟರೆ ಅದ್ಭುತವಾಗಿ ಇರುವುದಕ್ಕೆ ನೀವು ಬಿಡುವುದಿಲ್ಲವಲ್ಲ. ಅದು ಬಿಟ್ಟರೆ ಇಲ್ಲಿ ಅಂತಹ ಸುವಸ್ತುಗಳನ್ನು ಸದಾ ಬಯಸುವವರು ಒಂದು ಸತ್ಯವಾಯಿತು. ಸುವಸ್ತುಗಳನ್ನು ಬಯಸೋದು ಸಾಲದೆ ಈಗ ನನ್ನನ್ನು ಕಂಡಾಕ್ಷಣ ಮಾತನಾಡಿಸುವುದಕ್ಕೆ ಮುಂದಾಗಿ ಮಂಗಳ ಸೂತ್ರ ಉಂಟು. ನಾನು ಶಚಿ. ಹೌದು, ಇದು ನಂದನ ಮನ ಎನ್ನುವುದು ನೀನು ನನ್ನ ಮನೆ. ಸ್ವಲ್ಪ ಹೆಚ್ಚಾಯ್ತು ಅಂತ. ಇಲ್ಲ, ಕಡಿಮೆ. ಮತ್ತೇನು ಇವತ್ತು ಕಡಿಮೆ. ಮತ್ತೆ ನನ್ನವಳೆಂತ ಆಡಿದ್ಯಾಕೆ? ಅದು ಆಮೇಲೆ ತಿಳಿಸ್ತೇನೆ. ನನಗೆ ಹಕ್ಕಿದೆ ನಿನ್ನ ಮೇಲೆ. ಈಗ ಬಂದು ಮಾತಾಡಿದ್ದು ಆಯ್ತು, ನನ್ನ ಪರಿಚಯ ಆಯ್ತಲ್ಲ, ನೇರು ನಡೆಯುವುದೇ. ಮನವು ವಿಮುಖವಿದೆ ಶಶಿವದನೆ, ಮನವು ವಿಮುಖವಿದೆ ಶಶಿವದನೆ, ಶಶಿವದನೆ ಸುಮನದೆ ಇಂಗಿತ ಪರಿಯದ ಅನಗಾಗತೆ ಅನಗಾಗತೆ ಸ್ಮರತನುವ ಸುಡುವರ ಅನಗಾಗತೆ ಸ್ಮರತನುವ ಸುಡದರ ತನು ಜಂಗವನು ಒಲಿದೆನ್ನಮೇ ಅನಗಾಗತೆ ಸ್ಮರತನುವ ಸುಡದರ ತನು ಜಂಗವನು ನೀಡಲು ಒಲಿದೆನ್ನಮೇ
ಮನವು ಕವಿದೇನೆ ಶಶಿವದನೆ ಶಶಿವದನೆ ಏನೇ ಚಂದಿರ ವದನೆ ದೇವಲೋಕದ ಗತ್ತುಗೆ ಒಂದೊಮ್ಮೆಗೆ ಜ್ವಾಲಾಸುರನ ಪಾಲಾಗಿದೆ. ಇಂದ್ರಾದಿ ದೇವತೆಗಳನ್ನು ಪಕ್ಕು ಬರೆದು ಇಂದ್ರಾಚರವನ್ನು ಕುಳಿತಿದ್ದವನು ನಾನು ಒಬ್ಬನೇ ಕುಳಿತುಕೊಳ್ಳುವ ಹಾಗಿಲ್ಲ. ವಾಮಭಾಗ ತುಂಬಿಸಬೇಕಾ ಬೇಡುವ ಏನು ಮಾಡೋಣ ಅಂತ ನಾನು ಅವನಿಗೆ ತರ್ಕಿಸಿದಾಗ ಸಿಕ್ಕಿದವಳನೇನು ಇಂದ್ರನ ಮಡದಿ ಶಚಿ ಅರ್ಧ ಆಗಿ ಈಗ ಓಡಿದ್ದಾನೆ. ನೀನು ಈಗ ಅರ್ಧ ಅಂಗಿ ಅಲ್ಲ, ಇನ್ನು ಮುಂದಕ್ಕೆ ನೀನು ಇನ್ನು ಮುಂದಕ್ಕೆ ನನ್ನ ಜೊತೆಯಲ್ಲಿ ಕುಳಿತರೆ ನನ್ನ ಪಾಲಿನ ಅರ್ಧ ಅಂಗಿ ನೀನು ಆಗುತ್ತೀಯ. ನಿನ್ನ ರೂಪ ಲಾವಣ್ಯಕ್ಕೆ ಬಾದು ಸೋತವನು ನಾನು. ನಿನ್ನನ್ನು ಕಣ್ಣಾಕ್ಷರವೇ ಆಮಾನ ತನ್ನ ಕೈಯಲ್ಲಿರುವಂತ ಪಂಚಶರವನ್ನು ದೇವವಾಗಿ ಗುರಿಯಕ್ಕೆ ಎದೆಗೆ ಎಸೆದವನಿದ್ದಾನೆ. ಪರಿಣಾಮ ಒಂದು ರೀತಿಯ ರೋಗ, ನಿನ್ನ ರೂಪದ ರೋಗ. ರೋಗ ಬಂದ್ರೆ ಎಲ್ಲಿಗೆ ಬಂದ್ರೆ ಮದ್ದು ಮಾಡೋದಕ್ಕೆ ಯಾರಿದ್ದಾರೆ? ಹಾಗಲ್ಲ, ನಿನ್ನ ರೂಪದ ರೋಗ ನೀನೇ ಮದ್ದು ಮಾಡಬೇಕು. ನಿನ್ನ ಕೋಮಲವಾದಂಥ ಎರಡು ಕೈಗಳಿಂದ ನನ್ನನ್ನು ಬೇಕಿ ತಪ್ಪಿ ಅರೆಗಳಿಗೆ ಸುಖ ಕೊಡುವೆಯಾ? ಗೆಲುವನ್ನೆಂದು ಪೀಡಿನನು ಬದುಕಿನ ನಿನಗೆ ಬಹುದು ಸಾರುತ್ತಿಯ ಕಟ್ಟಿ ಮುರಿದು ಬರೀ ಯಾರಿನೂ ಮುರಿದು ಸ್ವರ್ಗದ ಸುರ ಸಂಪತ್ತನ್ನು ಸೂರೆಗೊಂಡದ್ದು ಸಾಲದು ನಿಮಗೆ. ಮತ್ತೆ ದೇವೇಂದ್ರ ಮಡದಿ ಅಂತ ನಾನು ಶಚಿಯನ್ನು ಬಯಸ್ತಾ ಇದ್ದೀನಿ. ಆ ಸುಖದ ಜೊತೆಯಲ್ಲಿ ನಿನ್ನ ಸುಖವೂ ಬೇಕು. ಸಾಯುವ ಕಾಲಕ್ಕೆ ಬಂದ ಬುದ್ಧಿಯ ನಿಮಗೆ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ನನ್ನನ್ನು ಪಡಿಬೇಕಿದ್ರೆ ಯೋಗ್ಯತೆಯನ್ನು ಪಡೆದೇ ಸುರಪ ಪಡೆದವನು ಸತ್ಯ. ಹಾಗೆಂದು ನನ್ನನ್ನು ಕೆಣಕುವುದಕ್ಕೆ ಮುಂದಾದ್ರೆ ಒಳ್ಳೆಯದಾಗುವುದಿಲ್ಲ. ಈ ಹಿಂದೆ ಅದೆಷ್ಟೋ ಮಂದಿ ಸತ್ತವರಿದ್ದಾರೆ ಹೆಣ್ಣನ್ನು ಬಯಸಿ. ಅದೇ ಪರಿಸ್ಥಿತಿ ನಿನಗೆ ಬದುಕ್ತದೆ. ಅದರಿಂದ ಹೇಳುತ್ತಾ ಇದ್ದೇನೆ, ದುಷ್ಟ ಬುದ್ಧಿಯನ್ನು ಬಿಟ್ಟು ನಿನ್ನ ಪುರವನ್ನು ಸೇರಿದರೆ ಬದುಕುತ್ತೀಯ, ಇಲ್ಲದಿದ್ರೆ ನೀನು ಸಾಯುವುದು ಖಚಿತ. ಸೊಕ್ಕಿದ ಕುದುರೆ ಅರಗಳಿಗೆ ಸುಖ ಕೊಡುವುದಕ್ಕೆ ಜೊತೆಯಲ್ಲಿ ಮಾತಾಡಿದ್ರೆ ತಲೆ ಮೇಲೆ ಕೈ ಹಾಕಿ ಮಾತಾಡುವೆಯಾ? ಬಿಡುವವನು ನಾನಲ್ಲ. ಬಾ ಕೇಳ್ತಾ ಇದ್ದೇನೆ. ಬರುವುದಿಲ್ಲ. ಮಾನಿನಿಯಗರ ಬಿಡಿದು ನಡೆಯಲು ಜನಿಸುತ್ತ ಹರಿಪದವನಾಕ್ಷಣ ತಾನೆ ಪಕ್ಷಿಯ ರೂಪಿನೊಳು ಹಾರಿದರು ಕಳನು ಈ ಶಚಿಯ ಜೀವನದಲ್ಲಿ ಇಂತಹ ಪರಿಸ್ಥಿತಿ ಬಂದೊದಗಿದ್ದಲ್ಲ. ಸುರಲೋಕದ ಸುಖ ಸಂಪತ್ತನ್ನು ಬಯಸಿದಲ್ಲಿ ನನ್ನನ್ನು ಬಯಸುವುದಕ್ಕೆ ಮುಂದಾಗುತ್ತಾ ಇದ್ದಾನೆ ದುಷ್ಟ. ಅವನ ಮಾತಿಗೆ ವಿರೋಧವಾಗಿ ಆಡಿದಾಗ ನನ್ನನ್ನು ಹಿಡಿಯುವುದಕ್ಕೆ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ. ಅವನಿಂದ ತಪ್ಪಿಸಿಕೊಂಡು ಬಲು ದೂರದವರೆಗೆ ಸಾಗಿ ಓಡಾಡಿಕೊಂಡು ಬಂದೆ. ಆದ್ರೆ ಏನು ಮಾಡೋಣ, ದುಷ್ಟ ನನ್ನನ್ನೇ ಓಡಿಸಿಕೊಂಡು ಬರ್ತಾ ಇದ್ದಾನೆ. ಇವನಿಂದ ರಕ್ಷಣೆ ಪಡೆದಾದ್ರೆ ಹೇಗೆ, ನಾ ಬದುಕುವುದಾದ್ರೆ ಹೇಗೆ, ನನ್ನನ್ನು ಕಾಪಾಡಿಕೊಳ್ಳುವುದಾದ್ರೆ ವಿಧಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಸಿಲುಕಿ. ಸರಿ
ಹೇಗಾದ್ರೂ ಮಾಡಿ ಈತನಿಂದ ನಾನು ರಕ್ಷಣೆಯನ್ನು ಪಡೆಯಲೇಬೇಕು. ಇವನಿಂದ ತಪ್ಪಿಸಿಕೊಳ್ಳಬೇಕು. ಸರಿಯಾದ ಮಾರ್ಗ ಹಕ್ಕಿಯಾಗಿ ಆಕಾಶವನ್ನು ಸೇರುತ್ತದೆ. ಸಚಿ, ಕಣ್ತಪ್ಪಿಸಿ ಓಡಿ ಹೋಗುವೆಯಾ? ನೀನು ಎಲ್ಲೇ ಹೋದರೂ ಕೂಡ ಬಿರುವವನು ಜ್ವಾಲಾಸುರನಲ್ಲ. ನಿನ್ನನ್ನು ಒಂದೊಮ್ಮೆಗೆ ನನ್ನ ಒಳಗೆ ಮಾಡಿಕೊಳ್ಬೇಕು ಅನ್ನುವಂತೆ ಪ್ರಯತ್ನ ಪಟ್ಟಾಗ ನೋಡುತ್ತಿರುವಂತೆ ಹಕ್ಕಿಯ ರೂಪವನ್ನು ಧಾರಣ ಮಾಡಿ ಹಾರಿ ಹೋದೆಯಾ? ನೀನು ಎಲ್ಲೇ ಹೋಗಿ ಅಡಗಿ ಕುಳಿತರೂ ಕೂಡ ಬಿಡುವವರು ಜ್ವಾಲಾಸುರನಲ್ಲ. ಆದುದರಿಂದ ಕಳ್ಳ ಹಕ್ಕಿಗಳ ಹಿಂಡನ್ನು ಕತ್ತರಿಸ್ತಾ ಅಡಿತೇನೆ. ದುರುಳ ಜ್ವಾಲ ನೋಡಿದು ಪರಿಭವಿಸುತ್ತ ಸುರರೆಯನು ಭಾವಿಸಿ ಬರುತ್ತಾಳ. ಹರೆ ಮಧುಸೂದನ ದೊರೆತುದೇ ತಗಿ, ಹರೆ ಮಧುಸೂದನ ದೊರೆತುದೇ ತಗಿಯಿಂದ ದುರಿತವು ಸುಮನದ ಕುಲಕ್ಕೆ ಸುರರಿರಯನು ಧಾವಿಸಿ ಬರುತ್ತ. ಅಯ್ಯ ವಿಧಿಯೇ, ಏನಾಗಿ ಹೋಯಿತು? ಮೂರು ಲೋಕದ ಅಧ್ಯಕ್ಷ ಬಂಧನಗಂತನು ಹತ್ತವ ಪೀಠ ಬರಿದಾಗಿ ಹೋಯಿತು. ಕಳನ ಕೈವಶವಾಯಿತು. ಒತ್ತಿನಲ್ಲಿರಬೇಕಾದಂತಹ ನನ್ನ ಮಡದಿ ಸಚಿ, ಅವಳನ್ನು ನಾನು ಕಳಕೊಂಡೆ. ಯಾವುದೂ ಇಲ್ಲ. ದಿಕ್ಪತಿಗಳು ದಿಕ್ಕು ದೆಸೆ ಇಲ್ಲದೆ ಓಡಿದವರಿದ್ದಾರೆ. ಏನು ಮಾಡುವುದು, ಏನು ಮಾಡುವುದು, ಯಾರಲ್ಲಿ ದೂರ ನಿಡುವುದು? ಅಯ್ಯೋ ಅಯ್ಯೋ ಹರಣಿ. ಜಯ ನಮೋ ನಾರಾಯಣ ನಾರಾಯಣ, ಜಯ ಜಯ ರಮಣ, ಜಯ ಕರುಣಾಕರ, ಜಯ ಪುರಹರ ಸಕ, ಜಯ ಕರುಣಾಕರ, ಜಯ ಪುರಹರ ಸಕ, ಜಯ ಸುರನುತ ಪದ ಭಯನಾಶನ ವಿಭೋ. ಜಯ ನಮೋ ನಾರಾಯಣ ನಾರಾಯಣ, ಜಯ 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 ರಮಣ ನಾರಾಯಣ. ಅಚ್ಯುತ, ಕೇಶವ, ಮಾಧವ, ಮುಕುಂದ, ಮುರಾರಿ, ನಾರಾಯಣ, ಜಯ 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 ಜಯ. ಹರಿನಾಮ ಸುಧೆಯ ಪ್ರಸರಿಸುತ್ತ ನಡಿತದೆ ಸುರಮುನಿ ಬನ ಕಂಡು ಮಘವ. ಭರಿತ ಭಕ್ತಿಯುಳ್ಳದು ಚರಣಗೆ ಮಣಿಜನು, ಭರಿತ ಭಕ್ತಿಯುಳ್ಳದು ಚರಣಗೆ ಮಣಿಯಲು. ಕರುಣಾಳು ಗುಡವೇಗಿದ ಸುರಮುನಿ ಮನ ಕಂಡು ಮಘವ. ಬಂದದ್ದು ನೀವ? ದೇವೇಂದ್ರ, ಹೌದು. ನೋಡುವಾಗ ಆಶ್ಚರ್ಯವಾಗ್ತದೆ. ಯಾವಾಗಲೂ ನನ್ನ ವೀಣೆಯ ಸ್ವರವನ್ನು ಕೇಳಿದ ಕ್ಷಣವೇ ಓಡೋಡಿಕೊಂಡು ಅತಿಥಿ ಸತ್ಕಾರ ಮಾಡುವವ. ಹೌದು. ಇವತ್ತು ಏನೋ ಯೋಚನೆಯನ್ನು ಮಾಡ್ತಾ ಇದ್ದೀರಿ, ಇನ್ನು ಮುಖ ನೋಡಿದರೆ ಸುಖ ಇಲ್ಲ. ಏನಾಯ್ತಿಂದ್ರ? ಅಲ್ಲ, ನಿಮ್ಮ ಬರೋಣ ಗೊತ್ತಾಯ್ತು. ಹೌದೌದು. ಅತಿಥಿ ಸತ್ಕಾರ ಮಾಡಬೇಕು, ಗೃಹಸ್ಥನ ಧರ್ಮ. ಹೌದೌದು. ನೋಡಿದ್ದೀರ ನನ್ನ ಗ್ರಹ? ಗ್ರಹ ಅಲ್ಲ, ಹೌದು. ಇದು ನನ್ನ ಗ್ರಹಚಾರ. ಯಾಕೆ? ಬರಿದಾಗಿದೆ ಪೀಠ. ಹೌದೌದು. ನನ್ನ ವಶದಲ್ಲಿ ಇಲ್ಲ.
ಇಲ್ಲದಿದ್ರೆ ನೀವು ಬರುವಂತ ವೇಳೆಗೆ ಹಾ. ನಿಮ್ಮನ್ನು ನಾನು ಕರ್ಕೊಂಡು ಹೋಗಿ ಪೂಜಿಸುವುದಿಲ್ವಾ? ಹೌದು. ಪರಿಕರಗಳು ಉಂಟಾ? ಎಲ್ಲಿಯಾದ್ರೂ ಪರಿಕರ ಉಂಟು ಅಂತ ಹೇಳಿ ಕೈ ಹಾಕ್ಲಿಕ್ಕೆ ಹೋದ್ರೆ ಹಾ. ನನ್ನ ಕೈ ಕಡ್ದಾನು. ಯಾರು? ಒಬ್ಬ ದುರುಳ ಇದ್ದಾನೆ ಇಲ್ಲಿ, ದುಷ್ಟ. ಹೌದಾ? ಮತ್ತೆ ಜ್ವಾಲಾಸುರ. ಜ್ವಾಲಾಸುರ. ನಿಮಗೆ ವಿಷಯ ಗೊತ್ತಿಲ್ವಾ? ಹಾ ಅವನ ತಾಳಿ ಆಯ್ತು, ಹಾ. ಕಾಡಾಕಾಡಿ ಪೆಟ್ಟಾಯ್ತು, ಹಾ ಯುದ್ಧ ಆಯ್ತು. ಕೈ ಸೋತದ್ದು ನಾವೇ. ಅದು ಯಾವಾಗಲೂ ನೀನೇ ಅಲ್ಲ. ನಮಗೆ ಇದ್ದದ್ದೇ. ನಿನಗೇನು ಹೊಸ್ತಲ್ಲ. ಅದದು ದೇವೇಂದ್ರ ಗೆಲ್ಲುವ ಪ್ರಸಂಗವೇ ಇಲ್ಲ. ಇಲ್ಲ ಆಯ್ತಾ? ಹಾ. ಸೋಲನ್ನು ಒಪ್ಪಿಕೊಳ್ಳುವ. ಹಾ ನನ್ನ ಮಡದಿ ಹ್ಮ್ ನನ್ನ ಒತ್ತಿನಲ್ಲಿ ಇರಬೇಕು. ಇರ್ಬೇಕಿತ್ತು. ಎಲ್ಲಿದ್ದಾಳೆ? ಅವಳು ಇಲ್ಲ. ಯಾಕೆ? ಎಲ್ಲಿ ಹೋಗಿದ್ದಾಳಂತ ನನಗೆ ಗೊತ್ತಿಲ್ಲ. ಹಾ. ಒಟ್ಟು ಎಲ್ಲವೂ ಕಳ್ಕೊಂಡಂತ ನಾನು ಚಿಂತಾಕ್ರಾಂತನಾದಂತ ಈ ವೇಳೆಯಲ್ಲಿ ಹ್ಮ್. ನಿಮ್ಮ ಆಗಮನವಾಯ್ತಲ್ಲ, ಹಾ. ನನ್ನಿಂದ ಸತ್ಕಾರ ಮಾಡೋದಕ್ಕೆ ಅಸಾಧ್ಯ. ನೀವು ನಿಮ್ಮ ದಾರಿ ಹಿಡ್ಕೊಂಡು ಹೋಗಿ ಸ್ವಾಮಿ. ಇಂದ್ರ ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಚಿಂತಿಸ್ಬೇಡ್ವಾ? ಅರಿಯೇ ಸಾಗಿ ಪುರದುತ್ತಮ ಏನಿಲ್ಲ ಸ್ವಾಮಿ. ಅರಿಯ ಸಾಗೇತ ಪುರದೊಳು ಚಕ್ರೇಶ್ವರನಾಗಿ ಮೆರವತ ಪುರಗೆ ಮಿಗಿಲನಿದೆ ಕುಸುಮ ಹೃದಯನುಳ್ಳ ಕುಶಲದು ಮಾನಿಪನು ಕುಸುಮ ಹೃದಯನುಳ್ಳ ಕುಶಲಗಳು ಮಾನಿಪನು ಅಸಮ ವಿಕ್ರಮಿ ಖಳರ ಗಡಿ ಪಶೂರ ಅರಿಯ ಅಮರೇಂದ್ರ, ದುರುಳರ ಉಪಟಳ ಎಂಬುದಾಗಿ ಚಿಂತಿಸುತ್ತಾ ಇದ್ರೆ ಅದಕ್ಕೆ ಅವನ ಆಗ್ತದೆ. ನಾಶ ಯಾವಾಗ ಅಂತಲೇ ಚಿಂತೆ ನನಗೀಗ. ಅದರ ದಾರಿ ಯಾವುದು ಎಂಬುದಾಗಿ ನಾವೇ ಯೋಚನೆ ಮಾಡುವೆವು. ಯೋಚನೆ ಮಾಡಿದ್ರೆ ದಾರಿ ಸಿಗುವುದಿಲ್ಲ ಅಂತ. ಅರಿಯೇಯ ನೀನು? ಅರಿಯೇ ದಾರಿ ಉಂಟು. ದಾರಿ ಉಂಟು. ನೀನು ಇಲ್ಲಿರ್ಬಾರ್ದು, ಭೂಲೋಕಕ್ಕೆ ಹೋಗ್ಬೇಕು. ನಾನು ಹುಟ್ಟಿದ್ದೇ ಮೂಲಕದಲ್ಲಿ, ಮತ್ತೆ ಹೋಗುದಕ್ಕೆ ಎಂತದ್ದು ಅಂತ ಬೇಕಲ್ಲ. ಯಾಕೆ ಅಂತ ಕೇಳು. ಅದು ಯಾಕೆ ಸ್ವಾಮಿ? ಸಾಕೇತಪುರದಲ್ಲಿ ಹಾ. ಉತ್ತಮ ಎನ್ನುವಂತಹ ವರ್ತಮಾನ ಕಾಲದ ಚಕ್ರವರ್ತಿ ಇದ್ದಾನೆ. ಉತ್ತಮ. ಹೌದೌದು. ಇದು ನೀವು ಧ್ರುವನ ತಮ್ಮನ ಬಗ್ಗೆ ಹೇಳುದು. ಹೌದೌದು. ಹಾ? ಹಾ. ಅವ ಏನು ಮಹಾಶಕ್ತಿವಂತ, ಹೌದೇ? ಪರಾಕ್ರಮಿ. ಹಾ 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 ನೀನು ಅಲ್ಲಿಗೆ ಹೋಗಿ ಹಾ. ಅವನಲ್ಲಿ ವಿಚಾರವನ್ನು ತಿಳಿಸಿದ್ದೇ ಹೌದಾದ್ರೆ ಹಾ. ನಿನ್ನ ಮಾತಿಗೆ ಮಾನ್ಯತೆಯನ್ನು ಕೊಡ್ತಾನೆ. ಹೌದಾ? ಹೌದೌದು. ಹಾ ಹಾ ಆಮೇಲೆ ಅವ ಬಂದು ಹಾ. ದುರುಳರನ್ನು ವಧಿಸುವಂತಹ ಸಾಮರ್ಥ್ಯ ಅವನಲ್ಲಿಯೇ ಉಂಟು. ಹಾ. ಅದಕ್ಕಾಗಿ ನೀನು ತಡ ಮಾಡುವುದಲ್ಲ, ಮತ್ತೆ? ಆದಷ್ಟು ಬೇಗ ಅಯೋಧ್ಯೆಗೆ ಹೋಗ್ಬೇಕು ನೀನು. ಆಶೀರ್ವಾದ ಮಾಡಿ. ಶುಭವಾಗ್ಲಿ, ಶುಭವಾಗ್ಲಿ.
ತನೋಲಗವನು ವಿಭವದಿಯೇ ಸುತ್ತ ಮಹಿಮರ ನಿವಹ ವಿಬುಧರ ವೃತ್ತನರೇ ಸುತ್ತ ಮಹಿಮರ ನಿವಹ ವಿಬುಧರ ವೃತ್ತನರೇ ಉತ್ತಮನು ಚಂದ್ರಮನ ತೇಜದಿ ಸರ್ವೇಶ್ವರ ಅನುಗ್ರಹಿಸಿ ಕಾಲಾಹಿ ದುರತಿಕ್ರಮ. ಪ್ರತಿಯೊಂದು ಜೀವರಾಶಿಗಳು ಕೂಡ ಕಾಲನ ಆಳ್ವಿಕೆಗೆ ಒಳಪಟ್ಟವರು. ಕಾಲನ ನಿಯಮಗಳೇನುಂಟೋ ಅದನ್ನು ಉಳಿದು ಯಾವಾತನೇ ಒಬ್ಬ ವ್ಯವಹರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹಿರಿಯರ ಕುರಿತಾಗಿ ನಾವು ಆಲೋಚಿಸುವುದು, ಸಾಕೇತದ ಸರ್ವಾಧಿಕಾರಿಯಾಗಿ ವರ್ತಮಾನ ಕಾಲದಲ್ಲಿ ನಾನೀಗ ಮೆರೆಯುತ್ತಾ ಇದ್ದೇನೆ. ಇದು ನನ್ನದು, ಈಗ ನನ್ನದು ಎನ್ನುವುದಷ್ಟೇ. ಹಾಗಾದರೆ ಹಿಂದೆ ಯಾರದ್ದೋ ಆದಂತಹ ಈ ಸ್ವತ್ತು ಇಂದು ನನ್ನ ಸ್ವಾಧೀನಕ್ಕೆ ಒಳಪಟ್ಟಿದೆ ಎಂದಾದರೆ ಅದೂ ಒಂದು ಕಾಲನ ಬದ್ಧತೆಯೇ ಇರಬೇಕು. ಆತನ ಬದ್ಧತೆಗೆ ಅನುಗುಣವಾಗಿ ನಾವು ವ್ಯವಹರಿಸಬೇಕಾದರೆ ನಮಗೆ ನೆನಪಾಗಬೇಕಾದವರು ಅಥವಾ ನಾವು ನೆನಪಿಸಲೇಬೇಕಾದವರು ನಮ್ಮ ಹಿರಿಯರು. ನಮ್ಮಣ್ಣನಾದಂತಹ ಧ್ರುವರಾಯ ಕಾಲನೊಂದಿಗೆ ಕಾಲವಾಗಿ ಹೋದದ್ದಲ್ಲ, ಕಾಲನನ್ನೇ ಮೀರುವಂತಹ ವಿಶೇಷವಾದಂತಹ ಸಾಧನೆಯನ್ನೇ ಮಾಡಿದವರು. ಇಂದು ಧ್ರುವಮಂಡಲ ಎನ್ನುವ ಹಾಗೆ ಖ್ಯಾತಿಯನ್ನು ಪ್ರಪಂಚದಲ್ಲಿ ಹೊಂದಿದೆ ಎಂದಾದರೆ ಅದಕ್ಕೆ ಕಾರಣ ನಮ್ಮಣ್ಣ. ಅವನ ಹೆಚ್ಚುಗಾರಿಕೆಯಿಂದಲೇ ಉತ್ತಮ ನಾಮಕನಾದಂತಹ ನಾನು ಉತ್ತಮವಾದಂತಹ ರೀತಿಯಲ್ಲಿ ಸಾಕೇತದ ಪ್ರಜಾಜನತೆಯನ್ನು ಪಾಲಿಸುವಂತಹ ಸೌಭಾಗ್ಯ ಒದಗಿದೆ. ಹುಟ್ಟಿನೊಂದಿಗೆ ಸಾವಿನ ಬುಟ್ಟಿಯನ್ನೇ ಕಟ್ಟಿಕೊಂಡು ಬಂದಂತಹ ಮಾನವ ತನ್ನ ದೀರ್ಘವಾದಂತಹ ಬದುಕಿನಲ್ಲಿ ಸಾರ್ಥಕತೆಯ ಕ್ಷಣಗಳನ್ನೋ ಗಳಿಗೆಗಳನ್ನು ಕೋಟಿಗಳ ಸಂಖ್ಯೆಗಳಲ್ಲಿ ಒಬ್ಬರೋ ಇಬ್ಬರೋ ಹೊಂದುತ್ತಾರೆ. ನಮ್ಮ ಹಿರಿಯರು ಅದೆಷ್ಟೋ ಮಂದಿಗಳು ಅದನ್ನು ಹೊಂದಿದ್ದಾರೆ. ವ್ಯಕ್ತಿಯೊಬ್ಬರ ಜೀವನ ಎನ್ನುವುದು ಸರ್ವಸಮರ್ಪಿತವಾಗಬೇಕು ಅಂತಾದರೆ ಜೀವನದಲ್ಲಿ ಒಳಿತನ್ನೇ ಮಾಡಬೇಕಂತೆ. ಹೌದು, ವಿಕ್ರಮಿಯಾಗಿ, ನಿಜವಾದಂತಹ ದಾನಶೀಲವಂತನಾಗಿ, ಪರಾಕ್ರಮಿಯಾಗಿ, ತ್ಯಾಗ ಬುದ್ಧಿಯನ್ನು ಹೊಂದಿದರೆ ಮಾತ್ರ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಸನ್ನಡತೆಯ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವುಂಟು. ಅಂತಹುದೆಲ್ಲ ನಡೆಸಬೇಕು ಅಂತ ಆದರೆ ಹಿರಿಯರ ನಿರ್ದೇಶನ ಎನ್ನುವುದು ಸಕಾಲಕ್ಕೆ ಬೇಕು. ಆ ಕಾರಣದಿಂದಲೇ ಅದೆಲ್ಲವನ್ನು ನಾನು ಹೊಂದಿದ್ದೇನೆ ಎನ್ನುವಂತಹ ಸಂತಸ ಉಂಟು. ಒಂದಿಮಾಗದರೆಲ್ಲರೂ ಸಂತೋಷದಿಂದಲೇ ವರ್ತಮಾನದಲ್ಲಿ ಸಾಕೇತದಲ್ಲಿ ಕಾಲ ಕಳೆಯುತ್ತಾ ಇದ್ದಾರೆ ಎಂದಾದರೆ ಆಡಳಿತವು ಸದ್ಧರ್ಮದಿಂದಲೇ ಉಂಟು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಎಂದಿನಂತೆ ಓಲಗಸ್ತನಾದದ್ದು ನಾನು ಪ್ರಜಾವರ್ಗದವರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಬಂದ ತತ್ಕ್ಷಣದಲ್ಲಿಯೇ ಎಲ್ಲರೂ ಸಂತಸಿದ್ಧರಾಗಿಯೇ ಇದ್ದಾರೆ ಎಂದಾದರೆ ಈ ಸಾಕೇತದ ಇಳೆಯಲ್ಲಿ ಯಾವುದೇ ಎಡರು ತೊಡರುಗಳಿಲ್ಲ, ಕ್ಷಾಮ ಡಾಮರಗಳಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಆ ಸಂತೋಷ ನನಗುಂಟು ಎನ್ನುವಾಗ ಯಾರದು ಆ ಸಮಯದಳು ಸಭೆಯು ಬೆಳಗಿತು, ದೇದೀಪ್ಯಮಾನವಾಗಿ ಬೆಳಗುತ್ತಾ ಇದೆ. ವಾಸವನ ಗೋಚರಿದೆ ದಿಕ್ಕನೆ ಆಸನವ ಬಿಟ್ಟಿದ್ದು ನೃಪತಿಯು ಮಾನಿಸಿದ ಬಳಿಕ ಹೇ ಸುರೋತ್ತಮ ಧನ್ಯ ಹೇ ಸುರೋತ್ತಮ ಧನ್ಯ ನಿಲ್ಲನು ಯೇಸು ತಪ್ಪಿಸಲು ಕಾಣಲರಿಯದು ಎನ್ನಿಲ್ಲೇನು ಕಾರ್ಯವ ಎಲ್ಲಿಲ್ಲೇನು ಕಾರ್ಯವ ಬಯಸಿರುವೆ ಮಹಿಮಾ
ಸುರೋ ಧನ್ಯ ನಮೋ ನಮಃ, ನಮೋ ನಮಃ. ಬೊಂಬಾಳ ದೇವಿಗೆ ಬೆಳಕಿನಿಂದ ಜ್ಯೋತಿಲ್ಯಮಾನ್ಯವಾಗಿ ನಮ್ಮ ಸಭಾಕಲಾಪ ನಡೆಯುತ್ತಿದ್ದರೂ ಯಾವುದೋ ಒಂದು ವಿಶೇಷವಾದಂತಹ ಕಳೆ ನಮ್ಮ ಈ ಓಲಗ ಚಾವಡಿಯನ್ನು ಆವರಿಸಿ ಏನಿದು ದೇದೀಪ್ಯಮಾನವಾದಂತಹ ಬೆಳಕು ಎನ್ನುವ ಹಾಗೆ ದಿಡಿಕ್ಕನೆ ಗೆದ್ದದ್ದು ನಾನು ಹೇಳುವಲ್ಲಿ ಕಾರಣವಾದದ್ದು ನಿನ್ನ ಆಗಮನ ಸುರಪತಿ ಎನ್ನುವುದು ನನಗೆ ಈಗ ಅರ್ಥವಾಯಿತು. ಸಂತೋಷವಾಯಿತು ನಿನ್ನ ಆಗಮನ. ನೆಲದಲ್ಲಿ ನೆಲೆಯೂರದೇ ಇದ್ದಂತಹ ನೀವುಗಳು ನೆಲದ ಸುಖವನ್ನು ಸದಾಕಾಲವೂ ಬಯಸುವವರೇ ಹೌದು. ಆದ್ದರಿಂದ ಯಾವಾಗಲೂ ನಿಮ್ಮ ಕುರಿತಾಗಿ ಆಲೋಚಿಸುತ್ತಾ ನಾವು ನತಮಸ್ತಕರಾಗಬೇಕಾದವರು. ಸಂತೋಷವಾಯಿತು. ಸಗ್ಗದ ಸುಗ್ಗಿಯಲ್ಲಿ ಹೆಗ್ಗಳಿಕೆ ಎಂದೇಲೆ ಸುಮನಸ ಮಕ್ಕಿಯೊಡನೆ ಹಿಕ್ಕಿ ಮೆರೆಯಬೇಕಿದ್ದವನು ಆದ್ರೆ ಮಾನವರ ತಕ್ಕಿಗೆ ನೀನು ಇಳಿದು ಬಂದಿದ್ದಿ ಅಂತಾದ್ರೆ ಸಂತೋಷದೊಂದಿಗೆ ಆಶ್ಚರ್ಯವೂ ಆಗುತ್ತದೆ. ಯಾಕಂದರೆ ನೀವೇನಿದ್ದರೂ ದೇವತಾ ವರ್ಗದವರು. ನಿಮ್ಮ ಅಂತರಂಗವನ್ನು ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯ ನಮಗೆ. ಆದರೂ ಊಹಿಸಬಲ್ಲೆವೋ ಏನೋ ಎನ್ನುವ ಹಾಗೆ ನಿನ್ನ ಮುಖದಲ್ಲಿರುವಂತಹ ಚಿಂತೆಯ ರೇಖೆಗಳು ಸ್ಪಷ್ಟತೆಯನ್ನು ಕೊಡಬಲ್ಲವು. ಏನಾಯ್ತಯ್ಯ? ಯಾಕೆ ಹೀಗೆ ಬಂದದ್ದು? ನನ್ನ ದೇವ ಸೇವೆಯಾಗಬೇಕು. ಕೇಳು ಕೇಳು ಸ್ವಯಂಭುವ ಪೌತ್ರನಿ ಮಾತ ನಾ ಕೇಳಿದೆ ತವ ದೈವ ಚರಿತವ ಖ್ಯಾತ ನಾ ಕೇಳಿದೆ ತವ ಚರಿತವ ಖ್ಯಾತ ಗೋಳು ದಿವ್ಯರಿಗಾಯ್ತು ಜ್ವಾಲಾಖ್ಯನಿಂದ ದೈತ್ಯಾಳಿ ಸೊಕ್ಕಿದೆ ನಾಗವಾದೀಗನಿಂದ ಕಾಳಗದೊಳು ಸೋಲೆ ವೀರನಿಲ್ಲ ಕಾಳಗದೊಳು ಸೋಲೆ ವೀರನಿಲ್ಲ ಆ ಕೂಳನು ಹತನಾಗ ಜಗಗೆಲ್ಲ ಬಂದ ಕೇಳುಗಯಂಭುವ ಪೌತ್ರನೆ ಮಾತ ನಾ ಕೇಳಿದೆ ತವ ದಿವ್ಯ ಚರಿತವ ಖ್ಯಾತ ಕೇಳೋ ಕೇಳು ಉತ್ತಮ ಮಹೇಂದ್ರ, ಪುರದಲ್ಲಿ ಉತ್ತಮ ಯಾರು ಅಂತ ಕೇಳಿದ್ರೆ ಅಯೋಧ್ಯೆ. ಅಯೋಧ್ಯೆಯಲ್ಲಿ ಉತ್ತಮ ಯಾರು ಅಂತ ಕೇಳಿದ್ರೆ ಇಲ್ಲಿಯ ಚಕ್ರವರ್ತಿ ಉತ್ತಮ. ಯಾಕಂತ ಕೇಳಿದ್ರೆ ಸಾಮಾನ್ಯದವನೀನಲ್ಲ, ಧ್ರುವನಂತವನಿಗೆ ತಮ್ಮ ನೀನು. ಏನು ಪುಣ್ಯ, ಏನು ಪುಣ್ಯ, ಏನು ಸೌಭಾಗ್ಯ ನಿನ್ನದು. ಆ ಸೌಭಾಗ್ಯ ಎಲ್ಲವೂ ಒಂದಾಗಿ ನಿನ್ನಲ್ಲಿ ಅಡಕವಾಗಿದೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಅಣ್ಣನಾದರೂ ಮಗನಂತೆ ನನ್ನನ್ನು ಪಾಲಿಸಿದ್ದ. ಹೌದು, ಆದ್ದರಿಂದಲೇ ತಂದೆಯ ಸ್ಥಾನವನ್ನೇ ನಾನು ಅವನಿಗೆ ಯಾವತ್ತೂ ಕೊಟ್ಟವನು. ಹಾಗಾಗಿ ಈ ಪುರಕ್ಕೆ ಬಂದು ನೋಡಿದ್ರೆ ತುಂಬಿದಂತಹ ಸಭೆ, ಕೇಳುವಂತಹ ಜಯಘೋಷ, ಉತ್ತಮನ ಬಗ್ಗೆ ಆಡುತ್ತಿರುವಂತಹ ಒಳ್ಳೆಯ ನುಡಿಮುತ್ತುಗಳು, ನಿಮ್ಮೆಲ್ಲರ ಹರಕೆಯೇ ಇದೆಲ್ಲವನ್ನು ಆಗಿಸಿತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಾವು ಧನ್ಯರು ಇದನ್ನು ಕೇಳುವಾಗ. ಯಾಕಂದ್ರೆ ನಾನು ಹುಟ್ಟಿದ್ದು ಭೂಮಿಯಲ್ಲಿ ಅಲ್ವಾ. ಹೌದು. ಹಾಗೆಂದು ಏನಾಯ್ತು? ಇಲ್ಲಿಗೆ ಬರುವುದಕ್ಕೆ ಕಾರಣವಿದೆ. ಏನಾದರೂ ಕೊರತೆಯನ್ನು ಕಂಡೆ ನಮ್ಮ ಸಭೆಯಲ್ಲಿ? ಕೊರತೆಯನ್ನು ಆಡಳಿತದಲ್ಲಿ ಕೊರತೆಯನ್ನು ಕಂಡದ್ದಲ್ಲ, ಮತ್ತೆ ಸಹಾಯ ಹಸ್ತವನ್ನು ಬೇಡುವುದಕ್ಕಾಗಿ ಬಂದವ. ಸುರಪತಿ, ಹೌದಯ್ಯ. ನೀನೇನು ಮಾತಾಡ್ತಾ ಇದ್ದಿ? ಎತ್ತರದಲ್ಲಿದ್ದಂತಹ ನೀವು ಬೇಡ ಕೂಡದು ಆಜ್ಞಾಪಿಸಬೇಕು. ಅಯ್ಯ, ಓ, ಬೇಡದೆ ಉಪಾಯ ಇಲ್ಲ. ಏನಾಯ್ತಯ್ಯ? ಅಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಎತ್ತರದಲ್ಲಿರುವವರೇ ಹೀಗಾಡಿದರೆ ನಮ್ಮಂತವರ ಸ್ಥಿತಿ ಏನು? ನಿನ್ನಿಂದ ಆದೀತೆಂಬಂತಹ ಭಾವನೆಯಿಂದಲೇ ಇಲ್ಲಿವರೆಗೆ ಆಯ್ತು ಅಂದದ್ದು ನಾನು. ಏನಾಗಬೇಕಯ್ಯ? ನಾಕದಲ್ಲಿ ರಂಜಿಸ್ತಾ ಇರುವಂತಹ ವೇಳೆಯಲ್ಲಿ ಶುಕ್ರನ ಯಜ್ಞ ಮುಖ ಹುಟ್ಟಿದಂತಹ
ಜ್ವಾಲಾಸುರ ಎಂಬಂತಹ ದೈತ್ಯ ತನ್ನ ಪರಿವಾರವನ್ನು ಸೇರಿಕೊಂಡು ಸ್ವರ್ಗಕ್ಕೆ ಲಗ್ಗೆಯನ್ನಿತ್ತ. ರಕ್ಕಸರಿಗೆ ಇರುವ ಸಾಮಾನ್ಯ ದಿನಚರ್ಯೆ ಅನ್ನಬಹುದಂಥದ್ದು. ಕೈ ಸೋತೆವು. ನಾಕದ ಅಧಿಪತ್ಯವೇ ಅವನ ಕೈವಶವಾಯಿತು. ನಿಮ್ಮನ್ನು ಸೋಲಿಸುವ ಉದ್ದೇಶದಿಂದಲೇ ಬೇಕಾದುದನ್ನು ಪಡೆದು ಬರುವವರವರು ಆಗಿರಬಹುದು. ಹಾಗೆಂದು ನನ್ನ ಹೊತ್ತಿನಲ್ಲಿರಬೇಕಾದಂತಹ ಶಚಿ ಎಲ್ಲಿ ಇದ್ದಾಳೆ ಎಂಬಂತ ಅರಿವು ನನಗಿಲ್ಲ. ಎಲ್ಲವನ್ನು ಕಳೆಕೊಂಡಂತಹ ನಾನು ತಲೆಯ ಮೇಲೆ ಕೈ ಹೊತ್ತಿದ್ದಂತಹ ವೇಳೆಯಲ್ಲಿ ಬಂದವರು ನಾರದರು. ಅವರ ಅಂಬೋಣ ಒಂದೇ, ಕಳನ ನಾಶ ಆಗಬೇಕು. ಆಗಬೇಕಾದ್ರೆ ಸಮರ್ಥ ಯಾರು ಅಂತ ಕೇಳಿದ್ರೆ ಅಯೋಧ್ಯೆ ಅಧಿಪತಿಯಾದಂತಹ ಉತ್ತಮ. ಹಾಗಾಗಿ ನಿನ್ನಲ್ಲಿ ಒಂದು ಸಹಾಯವನ್ನು ಯಾಚಿಸೋದಕ್ಕಾಗಿ ಬಂದಿದ್ದೇನೆ. ಕಳನ ನಾಶಕಕ್ಕಾಗಿ ನೀ ಸ್ವರ್ಗದತ್ತ ಬರಬೇಕು. ತಪಸಾತಿಶಯ ಕಾರುಣ್ಯದುಳು ಬಲು ಮಾತದೆ ಮನದಿ ನಮಗೆ ಯಾಕೋ ಮುಜುಗರವಾಗುತ್ತದೆ. ಮುಜುಗರ ಪಡಬಾರದು. ಯಾಕಂದ್ರೆ ನೀವು ಆ ರೀತಿ ಆಡಕೂಡದು. ಯಾಕೆ? ಎತ್ತರದಲ್ಲಿರುವವರು ನೀವು ಸರ್ವ ಸಮರ್ಪಣಾ ಭಾವದಿಂದ ಲೋಕವನ್ನು ಪಾಲಿಸುವ ಗುರುತರ ಹೊಣೆಗಾರಿಕೆಯನ್ನು ಹೊಂದಂತಹ ನಿಮಗೆ ಇದನ್ನು ಸೇವೆ ಅಂತ ನಾವು ಮಾಡುವುದು. ಸೇವೆಯಿಂದಲೇ ಮಾಡಬೇಕು. ದೇವತಾ ಸೇವೆಯಲ್ಲಿ ತೃಪ್ತಿಯನ್ನು ಕಂಡುಕೊಂಡವರು ನಮ್ಮ ಹಿರಿಯರು, ನಮ್ಮಣ್ಣನೂ ಅಷ್ಟೇ. ಆದ್ದರಿಂದಲೇ ದೇವತಾ ವರ್ಗದಂತೆಯೇ ಎತ್ತರದ ಸ್ಥಾನವನ್ನು ಹೊಂದಿದವರು. ಅವನು ಹೊಂದಿದಂತಹ ಸ್ಥಾನಕ್ಕೋ ಮಾನಕ್ಕೋ ಚ್ಯುತಿಯಾಗುತ್ತದೆ ಎಂದಾದ್ರೆ ಅದು ನಾವು ಮಾಡಿದ ಕಾಯಕದಿಂದ ಎನ್ನುವುದಷ್ಟೇ. ಹಾಗಾದ್ರೆ ಸುರರ ಪ್ರೀತ್ಯರ್ಥವಾಗಿ ನಿನ್ನದಾದಂತಹ ಆ ಸ್ವರ್ಗದ ಎತ್ತರದ ಮನೆ ಮತ್ತೆ ನಿನಗೆ ದಕ್ಕುವಲ್ಲಿ ನಾನು ಮುಂದುವರಿಯಬೇಕು ಎನ್ನುವುದು ನಾರದರ ನಿರೂಪವೇ ಎಂದಾದರೆ ಅಲ್ಲ ಅನ್ನುವುದಕ್ಕೆ ಯಾರು ಅಲ್ವಾ? ನನ್ನ ರಟ್ಟೆಯಲ್ಲಿ ಶೌರ್ಯ ಎನ್ನುವುದು ತುಂಬಿದ್ದೇ ಅದಕ್ಕೆ ಇರಬೇಕು, ಅಥವಾ ಶೌರ್ಯ ನಿಕ್ಷೇಪಗೊಂಡಿದ್ದರಿಂದಲೇ ಇದನ್ನು ಸಾಧಿಸುವಲ್ಲಿ ಉತ್ತಮನಾಗುತ್ತಾನೆ ಎನ್ನುವುದು ದೇವವಾಣಿಯೇ. ಆದರೆ ಇಲ್ಲ ಅಂದ್ರೆ ನಾನು ಮಾಡಿದಂತಹ ಹೆಡ್ಡತನ ಅಂತಾಗುತ್ತದೆ. ಆಲೋಚಿಸಬೇಕು. ನನ್ನಿಂದಲೇ ಆಗಬೇಕು ಎಂದಾದ್ರೆ ಆಗಿಸುವವರು ನೀವು ಎನ್ನುವಂತಹ ವಿಶ್ವಾಸದಿಂದಲೇ ನಾನು ಹೊರಡಬಲ್ಲೆ. ಒಟ್ಟು ಹೊರಡುವುದಲ್ಲ, ವ್ಯವಸ್ಥೆ ಮಾಡ್ತೇನೆ ಅಂದ್ರೆ ಮಾತಾಡಿ. ನಲಿನ ಭಾದ್ರವನು ಮತ್ತ ಸುಲಲಿತಾಶ್ವದ ದಿವ್ಯ ರಥವನು ಸುಲಲಿತಾಶ್ವದ ದಿವ್ಯ ರಥವನು ಮಾತಲಿಯುತ್ತ ಗೆಲುವೆ ಜಯಲಲನೆಯನು ಎನ್ನುವುದ ಎಲೆನರೀಶ್ವರ ಮದಿಗರಿಬುದಿ ಸ್ವರ್ಗಕ್ಕೆ ಬರಬಹುದು, ಯುದ್ಧವನ್ನು ಮಾಡಬಹುದು. ಯುದ್ಧ ಅಂದ್ರೆ
ಮನುಷ್ಯನಿದ್ದ ಅಲ್ಲ, ಅವ ಮಾಯಾವಿದ್ದಾನೆ. ಹಾಗಾದ್ರೆ ಅವನನ್ನು ಗೆಲ್ಲುವ ಬಗೆ ಹೇಗೆ ಎಂದು ಚಿಂತಿಸಿದಂತ ನಾನು ಪರಿಹಾರವನ್ನು ಕಂಡುಕೊಂಡೆ. ನಿನಗೊಂದು ದಿವ್ಯ ರಥ ಬೇಕು. ಓಹೋ, ದಿವ್ಯ ಲೋಕವನ್ನು ಸೇರಬೇಕಾದ್ರೆ ದಿವ್ಯ ರಥವು ಬೇಕು. ಸುಲಲಿತವಾದಂತಹ ದಿವ್ಯ ರಥ ನೋಡು. ಸಾಕಾಗುವುದಿಲ್ಲ, ಮತ್ತೆ ರಥಿಗೆ ಈ ಸಾರಥಿ ಒಬ್ಬ ಬೇಕು ರಥಕ್ಕೆ. ರಥಿಕನಾಗಿ ನಾನು ಮುಂದುವರಿಯಬೇಕಾದ್ರೆ ಸಾರಥಿಯೂ ಬೇಕು. ಯಾರು ಈ ಸಾರಥಿ ಆಗುವುದಲ್ಲ, ದೇವ ಸಾರಥಿ. ನಿನ್ನ ಸಾರಥಿಗೆ ಮಾತಲಿ ಅವ ಸಾರಥಿ. ನಮೋ ನಮಃ. ಹೀಗೆ ಕೂಡ ಇದೆ. ನೋಡು, ಇದು ಎಂತದ್ದು ಸಾಮಾನ್ಯ ಆಯುಧ, ಸಾಮಾನ್ಯ ಧನುಷಲ್ಲ ಇದು. ನಳಿನ ನಾಭಾಸ್ತ್ರ. ಇದನ್ನು ನೀನು ಕೈಯಲ್ಲಿ ಹಿಡ್ಕೊಳ್ಬೇಕು, ಆತನ ಜೊತೆಯಲ್ಲಿ ಹೋರಾಡ್ಬೇಕು. ಈಗ ಏನು ಭಾರ? ದಿವ್ಯಾಸ್ತ್ರ, ದಿವ್ಯತೆಯ ಪ್ರತೀಕವೇ ಹೌದು. ದಿವ್ಯ ರಥ, ರಥ, ದಿವ್ಯ ಸಾರಥಿ. ರಥದ ಮೂತಿಯಲ್ಲಿ ಸ್ಥಿತನಾಗುವುದಕ್ಕೆ ಹೌದೌದು. ನಿನ್ನ ಸಾರಥಿ. ಸರಿ, ಇವರನ್ನೆಲ್ಲ ಸೇರಿಕೊಂಡು ನಾಕವನ್ನು ಏರು, ಆ ದುಷ್ಟರನ್ನು ವಧಿಸು. ಖಂಡಿತ ಶುಭವಾಗಲಿ. ವಿಶ್ರಾಂತಿಯನ್ನು ಹೊಂದುತ್ತಾ ಇರು. ಆದಷ್ಟು ಶೀಘ್ರವಾಗಿಯೇ ಕಳಿಸು. ಸಾರಥಿಯೇ, ಮತ್ತೊಮ್ಮೆ ವಂದಿಸಿದ್ದೇನೆ. ರಥದಲ್ಲಿ ಸ್ಥಿತನಾಗುತ್ತೆ. ಅಶ್ವಗಳ ವಾಘೆಯನ್ನು ಹಿಡಿಯುತ್ತಾ ಮುಂದುವರಿಯೋಣ. ವಿನಯ ವಿದ್ಯಾ ಪೂಜಿತೆ ವಿನಯ ವಿದ್ಯಾ ಬರಳ ಪೂಜಿತೆ ಅನುಪಮಾದ ಗೆಲ್ವಿಗೆಯು ಅನುಪಮಾದ ಗೆಲ್ವಿಗೆಯ ಮುಗುದೆಯು ಮನದಿ ಜನ ಕುರಂಬಿನಾದರಿ ಮನದಿ ಜನ ಕುರಂಬಿನಾದರಿ ಹೊಳೆ ಹೊಳೆ ಯಾರೋ ಮನದಿ ಜನ ಕುರಂಬಿನಾದರಿ ಹೊಳೆ ಹೊಳೆಯೋದಿಯರು ಅನುಭವದ ಜನ್ಮಗೆಯುವುದೆಯು ಮನದಿ ಜನ ಕುರಂಬಿನಾದರಿ ಹೊಳೆ ಹೊಳೆಯುತ್ತಿಹಾಳೋ ವಿನಯ ವಿದ್ಯಾಭರಣ ಪೂಜಿತೆ ಅನುಪಮದ ಜನ್ಮಗೆಯು ಗೆಳತಿ, ಈ ಕರ್ಮ ಪ್ರಪಂಚದಲ್ಲಿ ಸಂಚರಿಸಬೇಕು ಅಂತಾದ್ರೆ ಪೂರ್ವಜನ್ಮದ ಪುಣ್ಯ ವಿಶೇಷತೆ ಎನ್ನುವುದು ಬೇಕಂತೆ. ಪ್ರಾಪಂಚಿಕವಾದಂತಹ ಸುಖ ಸಂತೋಷವನ್ನು ನಾವು ಅನುಭವಿಸುವುದಕ್ಕೆ ಮಾನವ ಜನ್ಮದಲ್ಲಿ ಸಂಚರಿಸಿದವು ಅಂತ ಆದ್ರೆ ಅದು ಪೂರ್ವಜನ್ಮದ ವಿಶೇಷವಂತೆ ನಾವು ಹೇಳಬೇಕಷ್ಟೇ. ನಾನು ಕಾಣುವುದಕ್ಕೆ ರಾಜಕುಮಾರಿಯ ಹಾಗಿದ್ದೇನೆ, ಆದರೆ ಮುನಿಯ ಮಗಳು ನಾನು. ಸೌರಭ ಮುನಿಗಳಿಂದ ಈ ಪ್ರಪಂಚದ ಬೆಳಕನ್ನು ಕಂಡವಳಿದ್ದೇನೆ. ನೋಡಂತೆ ಯಾವುದಕ್ಕಾದ್ರೂ ನನಗೆ ಕೊರತೆ ಉಂಟೇನೆ. ಮುನಿ ಆದರೆ ಏನಂತೆ, ನನ್ನ ಮಗಳು ಮುನಿಯ ಮಗಳು ಹಾಗಿರಬಾರದು, ರಾಜಕುಮಾರಿಯಂತೆ ಕಂಗೊಳಿಸಬೇಕು ಎನ್ನುವ ಹಾಗೆ ಯೋಚಿಸಿದಂತಹ ನನ್ನಪ್ಪ ಬೇಕಾದ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟವರಿದ್ದಾರೆ. ಮನಸ್ಸಿಗೇನೋ ಬೇಸರವಾಯಿತೆ. ನೋಡು, ಅಪ್ಪ ನನಗೆ ಯಾವುದರಲ್ಲಿ ಕಡಿಮೆ ಮಾಡಿದ್ದಾರೆ. ಗುರುಗಳ ಬಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಯೋಗ್ಯವಾದಂತಹ ವಿದ್ಯೆಯನ್ನು ಕಲಿತವಳು ನಾನು. ಮಾತ್ರವಲ್ಲ, ಅರಮನೆಯನ್ನು ಸೇರಿದಂತಹ ಸಂದರ್ಭದಲ್ಲಿ ನನ್ನಪ್ಪನೇ ಸಂಸ್ಕಾರದ ಕುರಿತಾಗಿ ಪಾಠವನ್ನು ಮಾಡಿದವರಿದ್ದಾರೆ. ಮಾತ್ರವಲ್ಲ, ಅಮ್ಮ ಶೀಲದ ಕುರಿತಾದಂತಹ ಅತೀವವಾದಂತಹ ಜಾಗೃತಿಯನ್ನು ಹೇಗೆ ವಹಿಸಬೇಕು ಎನ್ನುವ ಹಾಗೆ ಪಾಠವನ್ನು ಮಾಡಿದವರಿದ್ದಾರೆ. ಈ 3 ಪಾಠಗಳನ್ನು ನೋಡಿಗೂಡಿಕೊಂಡು ಈ ಸೌಧಾಮಯಿಯ ಜೀವನ ನಡೆದುಕೊಂಡು ಬರುತ್ತಾ ಇದೆ. ಹಾಗೆಲ್ಲ ಯೋಚಿಸಿದಾಗ ನನಗೆ ಸಂತೋಷವೇ ಹೌದು. ಆದರೆ
ಈ ಮನಸ್ಸಿನ ಬೇಸರವನ್ನು ಹೋಗಲಾಡಿಸುವುದಕ್ಕೆ ಏನು ಉಪಯೋಗ ಮಾಡಬಹುದು ಎನ್ನುವ ಹಾಗೆ ಯೋಚಿಸುತ್ತಾ ಇರುವಾಗ ನೋಡು, ಈ ವನದಲ್ಲೊಮ್ಮೆ ಸುತ್ತಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಮಾತ್ರವಲ್ಲ, ಹೂವು ಆ ಕಡೆಗೆ ನೋಡಂತೆ ತಿಳಿಕೊಳ ಒಂದು ಕಾಣುತ್ತಾ ಉಂಟು. ಆ ಕೊಳಕ್ಕೆ ಇಳಿಯಬೇಕು, ಜಲಕೇರಿಯನ್ನು ಆಡಬೇಕು ಎನ್ನುವ ಹಾಗೆ ಮಹದಾಸೆ ಇದೆ. ತಡ ಮಾಡುವುದೇ ಯಾಕೆ, ಆ ಕಡೆಗೆ ನಡೆಯೋಣವೇ ನಾವು. ಸರಸಿಜ ಮುಖಿಯರು ನದಿಗಿಳಿದು ನೋಡಿ, ಸರಸಿಜ ಮುಖಿಯರು ನದಿಗಿಳಿದು ಚೆಲು ಜಲದವರೆದು ನಗುತ್ತಲೇ ಜಿಗಿದು ಚೆಲು ಜಲದವರೆದು ನಗುತ್ತಲೇ ಜಿಗಿದು ಸರಸಿಜ ಮುಖಿಯರು ನದಿಗಿಳಿದು ಸರಸಿಜ ಮುಖಿಯರು ನದಿಗಿಳಿದು ಚೆಲು ಜಲದವರೆಗೂ ನಗುತ್ತಲೇ ಜಿಗಿದು ನದಿಗಿಳಿದು ಭರಿತೋಲಾದಿ ಪಾಡಿದರು ಭರಿತೋಲಾದಿ ಪಾಡಿದರು ಬಲು ತೆರದಿ ವಿನೋದವ ಮಾಡಿದರು ಬಲು ತೆರದಿ ವಿನೋದವ ಮಾಡಿದರು ಭರಿತೋಲಾದಿ ಪಾಡಿದರು ಭರಿತೋಲಾದಿ ಪಾಡಿದರು ಬಲು ತೆರದಿ ವಿನೋದವ ಮಾಡಿದರು ಬಲು ತೆರದಿ ವಿನೋದವ ಮಾಡಿದರು ಆಡಿದರಾಡಿದರು ನೀರಾಟವದಾಡಿದರಾಡಿದರು ನೀರಾಟವ ಆಡಿದರಾಡಿದರು ತದಿ ತದಿ ದಿನ ದೈ ದಿನ ದೈ ದಲಗ ದಿನ ದೈ ದಿನ ದೈ ದಿನ ದ ಧಿಂದನ ದಿನ ದೈ ದಿನ ದೈ ದಿನ ದೈ ದೊಂದನ ದಿನ ದೈ ದಿನ ದೈ ದಿನ ದ ತದಿ ತದಿ ದಲಗ ದಿನ ದೈ ತದಿ ತದಿ ದೈ 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 ದಿನ ದೈ ದಿನ ದೈ ದಿನ ದೈ ದಿನ ದೈ ಗೆಳತಿ, ಹೇಗಾಯ್ತೆ? ವನವನ್ನು ಬಂದು ಸೇರಿದ್ದೇವೆ. ತಿಳಿಕೊಳದಲ್ಲಿ ಇಳಿದಿದ್ದಾಯ್ತು. ಮನ ತುಂಬಷ್ಟು ಜಲಕೇಳಿಯನ್ನು ಆಡಿದ್ದಾಗಿದೆ.
ಇನ್ನೊಂದು ಆಸೆ ಉಂಟು ನನಗೆ. ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಕುಸುಮ ಪ್ರಿಯರು ಅಂತ ಎಲ್ಲರೂ ಕೊಂಡಾಡ್ತಾರೆ. ನೋಡಿ, ನಾವು ಮುಡಿದಂತಹ ಹೂವು ಬಾಡಿ ಹೋಗಿದೆ. ಹಾಗಿರುವಾಗ ನೋಡೋ ಕಡೆಗೆ ಅದೆಷ್ಟೋ ಸಸ್ಯಗಳು ಬೆಳೆದು ನಿಂತಿದೆ, ಬೇಕಾದಷ್ಟು ಹೂಗಳನ್ನು ತುಂಬಿಕೊಂಡಿವೆ ಅಲ್ವೇ? ಹಾಗಿರುವಾಗ ಆ ಹೂಗಳನ್ನೆಲ್ಲ ಕೊಯ್ಬೇಕು, ಮಾಲೆ ಮಾಡಬೇಕು, ಮುಡಿಗೆ ಇರಿಸಿಕೊಳ್ಬೇಕೆನ್ನುವಂತಹ ಆಸೆ. ನೀನು ಯಾವ ಹೂವನ್ನು ಕೊಯ್ಯುತ್ತೀಯೇ? ನನಗೆ ಅಲ್ಲಿರೋ ಮಲ್ಲಿಗೆ ಆದಿತ್ತು. ಮೆಲ್ಲಗೆ ಕೊಯ್ಬೇಕು ನೀನು, ಅವಸರ ಮಾಡಬಾರದು. ನಾನು ಯಾವ ಹೂ ಸಿಗ್ತದೆ ಅಂತ ಹುಡುಕುತ್ತಾ ಮುಂದುವರಿಯುತ್ತೇನೆ. ನೋಡಿ ಅಲ್ಲಿ ಉದ್ದಬೆಗಳೆಲ್ಲ ಕಣ್ತಪ್ಪಿಸಿ ಓಡಿ ಹೋದವಳನೇನು ಹಕ್ಕಿಯಾಗಿ ಹಾರಿ ಹೋದೆಯ? ಹಕ್ಕಿಗಳ ಹಿಂಡನ್ನು ತರಿಯುತ್ತ ಲೋಕಲೋಕವನ್ನು ಸಂಚಾರ ಮಾಡಿದವನು ನಾನು. ಆದರೆ ಎಲ್ಲಿ ಬಂದು ನಿಂತಿದ್ಯಾ? ಸಿಕ್ಕಿದ್ದು ಒಳಿತಾಯ್ತು. ಯಾರನ್ನು ಹುಡುಕೋದು ನೀನು? ಯಾರನ್ನು ಹುಡುಕೋದು? ಬೇಡ, ಬೇಡ, ಹತ್ತಿರ. ನಭೋ ಮಾರ್ಗದಲ್ಲಿ ದಿವ್ಯವರೂಥದಲ್ಲಿ ಸಂಚರಿಸುವಾಗಲೇ ಮಾತಲಿಯ ಮೂಲಕವಾಗಿ ತಿಳಿದದ್ದು ನಿನ್ನ ಈರ. ಅರಸುತ್ತಿದ್ದದ್ದು ನಿನ್ನನ್ನೇ. ಅರಸುತ್ತಿದ್ದಂತಹ ಬಳ್ಳಿಯೊಂದು ಕಾಲಿಗೆ ಎಟಗಿದ ಹಾಗಾಯಿತು. ಕೆಳಗೆ ಬೀಳುತ್ತೀಯ. ಕಾಲೆಯೋರ್ವಳನ್ನು ಬೆದರಿಸಿ ದಂಡಿಸ ಹೊರಟೆಯ. ಶಿಕ್ಷಿಸಿ ಏನು ಬದುಕಬೇಕು ಅಂತಾದ್ರೆ ಆಕೆಯ ಕಾಲಿಗೆ ರಗು. ನಡೆಯ ನಡೆಯ
ಜ್ವಾಲಾಸುರನ ನಾನು ದೇವಪೀಠವನ್ನು ಏರಿದಾಗ ಇಂದ್ರನ ಸತ್ಯ ಮಠದ ಸತ್ಯನ್ನು ಬಯಸಿದವನು ನಾನು. ತಪ್ಪಿಸಿಕೊಂಡು ಓಡಿ ಹೋದವಳು ಆಕೆ. ಈಗ ಸಿಕ್ಕಿದ್ದಾಳೆ. ಅವಳು ನನ್ನವಳಾಗಿ ಮಾಡಿಕೊಳ್ಳುವಂತ ಹೊರಿಕೆ ಇರುವಾಗ ಬಂದು ತಡೆದೆಯಾ ನಿನ್ನ ಆಯುಷ್ಯ ಮುಗಿಯಿತು. ಮತ್ತೊಬ್ಬಳ ಸಮಕ್ಷದಲ್ಲಿಯೇ ಮತ್ತೊಬ್ಬಳ ಕಡೆಗೆ ನಿನ್ನನ್ನು ಕಳಿಸ್ತೇನೆ. ಸಜ್ಜಿಯ ಅಲ್ಲ, ನಿನಗೆ ಬೇಕಾದವಳು ಮೃತ್ಯು ದೇವತೆ. ಕಳಿಸ್ತೇನೆ. ಕಂತು ನಿಭನ ಪರಾಕ್ರಮವ ಕಂಡು ಅಂತರಗದಿ ಸೌದಾಮಿನಿಯು ಗಿರವಾಗಿ ಉಪಕಾರವನ್ನು ಕೈದಿರಿ ಕನ್ಯೆಯ ಜೀಲದ ಪಹಾರ ತಡೆದಿರಿ. ಗೈದಿರಿ ಕನ್ಯೆಯ ಶೀಲದ ಪಹಾರ ತಡೆದಿರಿ. ತಪನ ಪ್ರತಾಪದಿ ವಿಷಾದವ ಕಳೆದಿ ತಪನ ಪ್ರತಾಪದಿ ವಿಪದವ ಕಳೆದಿ ತಪಗೆ ದೈವವು ಗೋಲಿದ ಮರೀತಿ ಮುಲಾದಿ ಉಪರಾಧವನ್ನು ಗೈದಿರಿ ಕನ್ಯೆಯ ಶೀಲದ ಪಹಾರ ತಡೆದಿರಿ. ಮತ್ತೊಮ್ಮೆ ಪದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಸ್ತು. ನಿಮ್ಮನ್ನು ಕಂಡಾಗ ಸಂತೋಷವಾಯಿತು ನನಗೆ. ಉಪಕಾರವನ್ನು ಗೈದವರು ತಾವು. ಆ ದುರುಳನಾದಂತಹ ರಾಕ್ಷಸ ನನ್ನ ಮಾನಹಾನಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿಂದ ಬಂದಿರೋ ನನಗೆ ಗೊತ್ತಿಲ್ಲ. ಬಂದವರೇ ಆತನನ್ನು ಹೊಡೆದೋಡಿಸಿದಿರಿ. ನನ್ನ ಮಾನ ಪ್ರಾಣವನ್ನು ಉಳಿಸಿದವರು ತಾವು. ಹೆಣ್ಣಿಗೆ ಮುಖ್ಯವಾಗಿ ಬೇಕಾದದ್ದು ಮಾನ. ಶೀಲವತಿಯಾಗಿ ಬದುಕಬೇಕು ಹೆಣ್ಣಾದವಳು. ಆ ರೀತಿಯಾಗಿ ನನ್ನನ್ನು ನಾನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಿರುವಾಗ ಇದರಾಗಿ ಬಂದವರು ನೀವು ಮಾಡಿದಂತಹ ಉಪಕಾರವನ್ನು ಯಾವ ಕಾಲಕ್ಕೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಬಲು ಪರಾಕ್ರಮಿಗಳು ಎನ್ನುವ ಹಾಗೆ ತೋರಿಸಿಕೊಟ್ಟವರಿದ್ದೀರಿ. ಹಾಗಿರುವಾಗ ನಿಮಗೆ ಶರಣು 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 ಎನ್ನುವ ಹಾಗೆ ಎಷ್ಟು ಬಾರಿ ಶರಣು ಬಂದರೂ ಕಡಿಮೆಯೇ ಅನ್ನಿಸುವುದು ನನಗೆ. ನಾರಿ
ಕರ್ತವ್ಯ ಹಾಸಿ ಬಾಲರಿಗಿದು ನೀತಿ ಕೃಷ್ಣನು ಚೆನ್ನಾಯ್ತು ನೀತಿ ಕೃಷ್ಣನು ಚೆನ್ನಾಯ್ತು ನೀನಾ ರಾಜಾದೇವಿಂದು ಗುರ್ತನ ರಾಜೆ ಬಾಲು ಹಿರಿದಾಯ್ತು ಕರ್ತವ್ಯ ರಾತ್ರಿ ಬಾಲರಿಗಿದು ಪ್ರಪಂಚವು ಚೆನ್ನಾಗಿಯೇ ಸಾಗಬೇಕು ಅಂತ ಆದ್ರೆ ಅದಕ್ಕೆ ಆಧಾರ ಎನ್ನುವುದು ಧರ್ಮ. ಅಧರ್ಮವೇ ಮೇರೆಮೀರಿದ್ರೆ ಧರ್ಮ ಹ್ರಾಸವಾಗುತ್ತದೆ, ದುರ್ಜನರೇ ಮೆರೆಯುತ್ತಾರೆ ಅಲ್ವೇ? ಅಂತಹ ಧರ್ಮವನ್ನು ಉಳಿಸುವುದು ಧಾತ್ರಿಪಾಲಕರಾದಂತಹ ನಮಗೆ ಕರ್ತವ್ಯವೇ ಹೌದು. ಸರಿ. ನನ್ನ ಬಲುವನ್ನು ತೋರಿಸುವುದಕ್ಕೂ ಅಥವಾ ನನ್ನಲ್ಲಿ ಬಲುಹು ಉಂಟು ಎಂದು ತೋರಿಸುವುದಕ್ಕಾಗಿ ಈ ತರನಾದಗಳನ್ನು ನಾನು ಮಾಡಿದ್ದೇ ಅಲ್ಲ. ನಾನು ಆಗಮಿಸಿದ್ದೇನೆ ದುಷ್ಟರನ್ನು ವಧಿಸುವುದಕ್ಕಾಗಿ. ದುಷ್ಟರ ವಧೆಯಲ್ಲಿಯೂ ಕೊನೆಗಾಲದಲ್ಲಿಯೂ ನಿನ್ನಂತಹ ಒಬ್ಬ ಶಿಷ್ಟ ಹುಡುಗಿಗೆ ಕಷ್ಟ ಆಗುತ್ತದೆ ಅಂತ ಆದ್ರೆ ನಾನು ಸುಮ್ಮನಿದ್ರೆ ನಾನು ಕರ್ತವ್ಯ ಬಾಹಿರನಾಗುತ್ತೇನೆ. ಆದ್ದರಿಂದ ಧಾತ್ರಿಪಾಲಕನಾದಂತಹ ನನಗೆ ಕರ್ತವ್ಯವೇ ಮುಖ್ಯ. ಆ ಕರ್ತವ್ಯದ ನೆಲೆಯಲ್ಲಿ ನಿನ್ನನ್ನು ಕಾಪಾಡಿದ್ದೇನೆ. ದೇವರೇ ಎಲ್ಲವನ್ನು ಮಾಡಿಸಿದ್ದಾರೆ ಎಂದಾದ ಮೇಲೆ ಇದಕ್ಕೆ ಮತ್ತೊಬ್ಬರಿಂದ ಆಗಿದೆ ಎನ್ನುವ ಉಪಕಾರ ಸ್ಮರಣೆ ಅದು ಮಾನವೀಯವಾದಂತಹ ಧರ್ಮದ ನೆಲೆಯಲ್ಲಿ ಸರಿಯಾದುದು. ಹಾಗೆಂದು ಘೋರವಾದಂತಹ ಅರಣ್ಯ ಇದು, ನೀನೊಬ್ಬಳೇ ಇದ್ದಿ. ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ಕುಲೀನ ಮನೆತನದವಳು ಎನ್ನುವುದು ನಿನ್ನನ್ನು ನೋಡಿದಾಗ ಅರ್ಥ ಆಯ್ತು. ಯಾರು ನೀನು, ಯಾಕೆ ಬಂದೆ ಹೇಳುವೆಯ? ನನ್ನ ಪರಿಚಯ ಬೇಕೇ? ಮುನಿಪಾಲ ಭಾವ್ಯ ತನುಜಾತಿನ ಸೌದಾಮಿನಿ ಎಂದು ಬೆದರೆನ್ನದು ಸೌದಾಮಿನಿ ಎಂದು ಬೆದರೆನ್ನದು ವನ ಪುಷ್ಪವೈಯರು ಬಂದೆ ಮಗಿಲಾಯ್ತು ವನ ಪುಷ್ಪವೈಯರು ಬಂದೆ ಮಗಿಲಾಯ್ತು ಜನಪರಾಜ್ಯ ಬಾದಾಮು ಜನಪ ಓ ಜನಪಾಲ, ನಾರಿಮಣಿ, ನಿಮ್ಮನ್ನು ಕಂಡಾಗಲೇ ನಾನು ಅರ್ಥವಿಸಿಕೊಂಡೆ. ಒಂದು ನಾಡನ್ನಾಳುವರಿರಬಹುದು ನೀವು ಎನ್ನುವ ಹಾಗೆ. ನೀವು ನಿಂತಹ ನಿಲುವು, ಆಯಾ ಆಕೃತಿ, ಭಂಗಿ ಇದೆಲ್ಲವನ್ನು ಕಾಣುವಾಗಲೇ ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಸರಿ ಸರಿ, ನನ್ನ ಪರಿಚಯವನ್ನು ಕೇಳಿದಿರಲ್ಲ. ಯಾರು ನೀನು? ನಾನಿಲ್ಲಿ ಹೊಸಬಳೇನು ಅಲ್ಲ. ಅಂದ್ರೆ ನಾನು ಹೊಸವನೇ ಇರಬೇಕಿಲ್ಲಿ. ನಾನು ಈ ಕಾನನದಲ್ಲೇ ಇರುವವಳು. ಹೂ ಅಲ್ಲಿ ನೋಡಿ, ಹತ್ತಿರದಲ್ಲಿ ಒಂದು ಆಶ್ರಮ ಕಾಣ್ತಾ ಇದೆ. ಓಹೋ, ಹಾಗಾದ್ರೆ ನೀನು ಕಾನನವಾಸಿಯೇ? ಸೌರಭೇಯ ಮುನಿಗಳ ಆಶ್ರಮವದು. ಅವರ ಪ್ರೀತಿಯ ಮಗಳು ನಾನು. ಸೌದಾಮಿನಿ ಎನ್ನುವ ಹಾಗೆ ನನ್ನ ಹೆಸರು. ಋಷಿಯೋರ್ವನ ಮಗಳು. ನಿಮಗೆ ಆಶ್ಚರ್ಯವಾಗಿರಬಹುದು, ಋಷಿಯ ಮಗಳಿವಳು ರಾಜಕುಮಾರಿಯ ಹಾಗೆ ಕಾಣ್ತಾ ಇದ್ದಾಳೆ ಎನ್ನುವ ಹಾಗೆ. ಅಲ್ಲ, ನಿನ್ನ ವಸನಭೂಷಣಗಳು ಹಾಗುಂಟು. ಇದಕ್ಕೆ ಕಾರಣ ಉಂಟು. ನನ್ನ ಅಪ್ಪನಿಗೆ ನನ್ನನ್ನು ರಾಜಕುಮಾರಿ ಹಾಗೆಯೇ ನೋಡ್ಬೇಕು ಅಂತ ಆಸೆ. ಅದಕ್ಕೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನೀನೊಬ್ಬಳೇ ಅವರ ಪ್ರೀತಿಯ ಮಗಳು ನಾನು. ಸರಿ, ಈ ಕಾರಣಕ್ಕೆ ಈ ರೀತಿಯಾಗಿ ಬರುವುದಕ್ಕೆ ಕಾರಣ ಇಷ್ಟೇ. ಹೂಗಳನ್ನು ಕೊಯ್ದು ಮತ್ತೆ ನಾನು ಆಶ್ರಮವನ್ನು ಸೇರಬೇಕು ಎನ್ನುವ ಹಾಗೆ. ಒಬ್ಬಳೇ ಬಂದ್ರೆ ಕಷ್ಟ ಆದೀತು ಅಲ್ಲ, ಜೊತೆಗೆ ಬರುವಾಗ ಸಖಿಗಡನವೆಲ್ಲ ಇತ್ತು. ಎಲ್ಲಿದ್ದಾರೆ? ಬೇರೆ ಬೇರೆ ಕಡೆಗೆ ಹೂಗಳನ್ನು ನರಸುತ್ತಾ ಹೋದವರಿದ್ದಾರೆ. ಅವರು ಹೂ ಕೈದು ಕೈಯಲ್ಲಿಟ್ಟು ಅದರ ಚಂದ ನೋಡಿ ನಗಾಡ್ತಾ ಇರ್ಬೋದು. ಈ ದಾರಿಯಾಗಿ ನಾನು ಬಂದದ್ದು. ಆ ಸಂದರ್ಭದಲ್ಲಿ ಇಂತಹದ್ದೊಂದು ಅವಾಂತರ ನಡೆದು ಹೋಯಿತು ನೋಡಿ.
ಆ ದುಷ್ಟ ಎಲ್ಲಿದ್ದನೋ ಏನೋ ನನಗೆ ಅವಂತರ ಗೊತ್ತಿಲ್ಲ. ಇತ್ಯರ್ಥ ಮಾಡಿದ್ದೆ. ಅದು ಹೌದು. ಇನ್ನಿದ್ರವ ಯಮನ ಮನೆಯಲ್ಲಿ. ಅದೇ ನನಗೆ ಸಂತೋಷವಾದದ್ದು. ಹಾ. ಇಂತಹ ಪರಾಕ್ರಮಿಯೊಬ್ಬರು ಇದಿರಾಗಿ ಬಂದು ಅವನನ್ನು ಸೋಲಿಸಿದ್ದೀರಿ ಎನ್ನುವಾಗ ಹಾ. ಮನಸಂತೋಷವಾಯಿತು ನನಗೆ. ಹಾಗಂತ ಇಂತಹ ಬಲಪರಾಕ್ರಮ ಇರುವಂತಹ ನೀವು ಯಾರಿರಬಹುದು ಎನ್ನುವಂತಹ ಪ್ರಶ್ನೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಹುಟ್ಟಿಕೊಳ್ತಾ ಇದೆ. ಪ್ರಶ್ನೆಗೆ ಉತ್ತರ. ಹಾಗಾಗಿ ಉತ್ತರ ಹೇಳ್ತೀರಿ ನನಗೆ. ಆತನ ಪ್ರೀತಿಯ ಸಹೋದರನ ಉತ್ತಮನೆನ್ನುವುದು ನನ್ನ ಹೆಸರು. ಹೌದಾ? ಅಣ್ಣನ ನಂತರದಲ್ಲಿ ಚೆನ್ನಾಗಿಯೇ ಸಾಕೇತವನ್ನು ಆಳುತ್ತಾ ಇದ್ದ ನಾಕಾಧಿಪತಿಯಾದಂತಹ ಸುರಪ ಇದೇ ಜ್ವಾಲಾಸುರನಿಂದ ಸೋಲನ್ನು ಅನುಭವಿಸಿದ. ಅದಕ್ಕಾಗಿ ಅವನೇ ಇದ್ದಂತಹ ವರೂಥದ ಮೂಲಕವಾಗಿ ಅವನನ್ನು ನಾಶಪಡಿಸುವ ಉದ್ದೇಶದಿಂದಲೇ ಸ್ವರಕ್ಕೈಯುವ ಸಂದರ್ಭದಲ್ಲಿ ಜ್ವಾಲಾಸುರ ಇಲ್ಲಿಯೇ ಅಟ್ಟಹಾಸಗೈಯುವುದಕ್ಕೆ ಕಾರಣವ. ಸ್ವರ್ಗದಿಂದ ಇಳಿದು ಬಂದವನೇ ಹಾಗೆ. ಸ್ವರ್ಗವನ್ನು ಮೊದಲೇ ವಶಪಡಿಸಿದ್ದಾನೆ. ಸಚಿಯನ್ನು ಬಯಸಿದಾಗ ಹಕ್ಕಿಯಾಗಿ ಹಾರಿ ಹೋದಳಂತೆ ಎನ್ನುವ ವದಂತಿ ಹೇಳುತ್ತಾ ಇದ್ದ ಹಕ್ಕಿಯಾಗಿ ಹಾರಿ ಬಂದವಳು. ಅದು ಸಚಿ ಎಂದೇ ನಿನ್ನನ್ನೇ ಭ್ರಮಿಸಿದ್ದಾನೆ ಅವ. ಮತ್ತೆ ಪಡೆಯುವುದಕ್ಕೆ ಬಂದಿದ್ದ. ನಾನು ಅವಳಲ್ಲಂತ ಹೇಳುವುದಕ್ಕೆ ಅವಕಾಶ ಕೊಡ್ಲಿಲ್ಲ ನನಗೆ. ತೀಕ್ಷ್ಣವಾದಂತಹ ದೃಷ್ಟಿಕೋನವುಳ್ಳವನಾಗಿ ಇವನಾಡಿದ್ದರಿಂದ ನಿನ್ನ ಇಲ್ಲಿಗೆ ಗೊತ್ತಾಯಿತು ಜ್ವಾಲಾಸುರನ್ನು ತಿಳಿದ. ಮಾತಲಿ ಈತನಿದ್ದಾನೆ. ನನ್ನ ಸಾರಥ್ಯವನ್ನು ವಹಿಸಿದವನೇ ಹೌದು. ಅವನ ನಿಜವಾದಂತಹ ಬುದ್ಧಿವಂತಿಕೆಯಿಂದ ನಾಕದಲ್ಲಿ ನಾಶ ಮಾಡಬೇಕಾದಂತಹ ದುಷ್ಟನ ವಧೆ ಇಲ್ಲಿ ಆಯ್ತು. ಸರಿ, ಕ್ಷೇಮವಾಯಿತು ತಾನೆ. ಇನ್ನು ನಿನಗೇನು? ನಿಮ್ಮ ಮಾತನ್ನ ಕೇಳುವಾಗ ಅಪ್ಪ ನನ್ನ ಮಗಳು ಹಾಗಾದ್ರೆ ಅವಳಪ್ಪ ನೀವು ಅಂತ ಗೊತ್ತಾಯ್ತು. ನೀವಿರುವರು ಸಂಭಾಷಣೆಯನ್ನು ಮಾಡಿಕೊಳ್ಳುವುದನ್ನು ನಾನು ಮರೆಯಲ್ಲೇ ನಿಂತು ಕೇಳಿಕೊಂಡೆ. ಕೇಳಿದಿರಪ್ಪ ನೀವು. ಅರಿಗಜಗೆ ಸಾಹಸ ಗುರಿಯೇ ಸಿಡಿಲ ಮನೆಯೇ ತರಿಯುತ ಕೂಡನ ಧರೆಗ ಭಯವ ತರಿಯುತ ಕೂಡನ ಧರೆಗ ಭಯವ ಮಮ ತಳೆಗೆ ಪ್ರಾಣವ ಕರುಣಿಸಿರುವೆಯ ಅರಿಗಜಗೆ ದರಿಯೇ ಸಾಹಸ ಗುರಿಯೇ ಸಿಡಿಲ ಮನೆಯೇ. ಮಗಳೇ, ಅಪ್ಪ ನಾನು ಕೇಳಿದಿರ ನೀವು? ಕೇಳಿದೆ ಮಗಳೇ. ನಾನು ಬೊಬ್ಬೆ ಹಾಕಿದ್ದು ಕೇಳಿಸಿದ ನಿಮಗೆ? ನಿಮ್ಮಿರುವರ ಸಂಭಾಷಣೆ ಕೇಳಿದವಾಗ ನನ್ನ ಮನಸ್ಸಿಗೆ ಹೇಗೆ ಅನಿಸಿ ಗೊತ್ತಾ? ಹೇಗೆ? ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗಾಯ್ತು. ನೀವು ರೊಟ್ಟಿ ತಿಂತಾ ಇದ್ರ? ಹಾಗಲ್ಲ, ಮತ್ತೆ ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಅಂತ ಆಯ್ತು. ಯಾಕೆ? ಅಲ್ಲಿ ಏನಾಯ್ತು ಅಂತ ಈಗ ನೀವು? ಮುನಿ ಮಗಳಾದಂತ ನಿನ್ನನ್ನು ಮುನಿ ಮಗಳಾಗಿ ನಾನು ಬೆಳೆಸಲಿಲ್ಲ ಮಗಳೇ. ರಾಜಕುಮಾರಿ ಹಾಗೆ ಕಂಡುಕೊಂಡಿದ್ದೀರಿ. ಉಡುಗೆಯಲ್ಲಾಗ್ಲಿ, ತೊಡುಗೆಯಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಬುದ್ಧಿಯಲ್ಲಾಗಲಿ ರಾಜ ಮನೆತನಕ್ಕೆ ಯೋಗ್ಯವಾದಂತಹ ಹುಡುಗಿಯಾಗಿ ಬೆಳೆಯಬೇಕೆಂದು
ಬೆಳೆಯಬೇಕೆನ್ನುವ ಉದ್ದೇಶಕ್ಕಾಗಿ ಉತ್ತಮ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದವಳು ನಾನು. ಹೌದಪ್ಪ, ಆದ್ರೆ ಈಗ ನಿಮ್ಮ ಮಗಳು ನಿಮ್ಮ ಕಣ್ಣೆದುರಲ್ಲಿ ಈ ರೀತಿಯಾಗಿ ನಿಲ್ಬೇಕು ಅಂತ ಅದ್ರ ಕಾರಣ ಬೇರೆ ಯಾರು ಅಲ್ಲ, ಅವರೇ. ಅಲ್ಲ, ಕೇಳಿಕೊಂಡೆ. ನಾನು ಎಣಿಸಿದ್ದೇನು ಗೊತ್ತಾ, ಉತ್ತಮ ಹುಡುಗನವರನ್ನು ನನ್ನ ಮಗಳ ಕೈ ಹಿಡಿಯಬೇಕೆನ್ನುವಂತ ಯೋಚನೆ ಇದ್ದ ಹಾಗೆ ಅತಿ ಉತ್ತಮವಾದಂತ ಹುಡುಗನನ್ನೇ ನೀನು ಆರಿಸಿಕೊಂಡೆ, ಅವನು ನಿನ್ನನ್ನು ಬಯಸಿದ ಅಂತ ಆಯಿತು. ಆದ್ದರಿಂದ ಮಾತು ಬೆಳೆಸುವುದಲ್ಲ. ಹೌದು, ನಾನು ಎಣಿಸಿದ್ದೇನು, ರಾಜಕುಮಾರಿಯಾದಂತಹ ನೀನು ಒಂದು ಕೇಸರಿ ಎಂದು ಪ್ರಪಂಚಕ್ಕೆ ಹೆಚ್ಚಿನ ವ್ಯಕ್ತಿಯಾಗಿ ಬದುಕಬೇಕಾದಂತ ವ್ಯಕ್ತಿಯನ್ನು ಆರಿಸಿದ್ದೆ. ವನದಲ್ಲಿ ಕೇಸರಿ ಹೆಚ್ಚು, ಹಾಗೆ ರಾಜ್ಯನಾದಂತ ಈತ ಅರಮನೆಯಲ್ಲಿ ಹೆಚ್ಚಿನ ಚಕ್ರವರ್ತಿ ಆಗುವಂತ ಯೋಗ್ಯತೆ ಇದ್ದವನು. ಆದ್ದರಿಂದ ಇವನ ಕೈ ಪರಾಕ್ರಮದ ಕುರಿತಾಗಿ ನೀವು ಆ ರೀತಿಯಾಗಿ ಸಿಡಿಲು ಮರಿಯವರು ಹೌದಪ್ಪ, ನೋಡ್ತಾ ಇದ್ದೇನೆ. ಆದ್ದರಿಂದ ಮಾತು ಹೆಚ್ಚಾಡುವುದು ಸರಿಯಲ್ಲ ಮಗಳೇ, ಯಾಕೆ ಸಮಯ ಇಲ್ಲ. ಆದ್ದರಿಂದ ನಿಮ್ಮಿರನ್ನು ನಾನು ಆಚಾರ್ಯರೇ ಮತ್ತೊಮ್ಮೆ ಅನಂತ ಪ್ರಣಾಮಗಳು. ಶುಭವಾಗಲಯ್ಯ. ಮಾತಾಡುವುದಕ್ಕೆ ತೊಡಗಿದ್ದು ನನ್ನಲ್ಲಿ, ಮಾತಾಡಿದ್ದೇ ಅವಳಲ್ಲಿ. ಅಲ್ಲ, ವಿನಯವಾದೆ ಹಾಗಾದ್ರೆ ಇಲ್ಲಿ ಆಗಿಸಿದ್ದು ಯಾರು? ಆ ಪರಮಾತ್ಮನೇ. ಹೌದು, ಇವಳ ನಮನದಿಂದಲೇ ಅವಳ ವಧೆ ಆಯಿತು ಎಂದಾದ್ರೆ ಇವಳು ನನಗೆ ತಕ್ಕವಳು ಎನ್ನುವುದು ನಿಮ್ಮ ಮಾತಿನಿಂದ ಅರ್ಥವಾಯಿತು. ಇನ್ಯಾಕೆ ಅನುಮತಿ? ಸನುಮತದಿಂದಲೇ ನಾನು ಒಪ್ಪಿದ್ದೆ. ಅನುಮತಿಯ ಆಶೀರ್ವಾದವನ್ನು ನೀವಿತ್ತರಾಯಿತು. ಇಷ್ಟನ್ನೇ ನಾನು ನಿಮ್ಮ ಬಾಯಿಂದೆಲ್ಲ ಬರಬೇಕಂತಲೇ ಯೋಚನೆ ಮಾಡಿಕೊಂಡೆ. ಮತ್ತೇನಲ್ಲ, ನಾನು ಬಯಸಿದ್ದು ಅದನ್ನೇ, ಉತ್ತಮ ಹುಡುಗನನ್ನು ಕೊಟ್ಟು ಮದುವೆ ಮಾಡಿಸ್ಬೇಕಂತ. ಆದ್ರೊಂದು, ನೀವು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಉಪಕಾರ ಮಾಡುವ ದಾರಿ ಬೇರೆ ಯಾವುದೂ ಇಲ್ಲ. ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ಪಾರಿತೋಷಕ ರೂಪದಲ್ಲಿ ನನ್ನ ಮಗಳನ್ನು ನಿಮಗೆ ದಾರಿ ಹರಿದು ಕೊಡ್ತೇನೆ. ಹಾಗೆ ಸಂತೋಷದಿಂದ ಒಪ್ಪಿಕೊಂಡು ಒಪ್ಪಿದ್ದೀರಾ?
ಸಾಕ್ಷಾತ್ತಾದ ಬ್ರಹ್ಮದೇವ ತನ್ನ ಸೃಷ್ಟಿ ಆಲೋಚನೆಯಲ್ಲಿ ಯಾವ ರೀತಿಯ ಸೃಷ್ಟಿಯನ್ನು ಮಾಡುತ್ತಾನೆಂಬುದಾಗಿ ಅದು ಅವನ ಇಚ್ಛೆಗೆ ಬಿಟ್ಟದ್ದು. ಹಾಗೆ ನನ್ನದು ಕೂಡ ಸೃಷ್ಟಿಯಾಗಿದೆ. ಹಾಗಂತ ಕೇವಲ ಆವಿರ್ಭಾವದಲ್ಲವೇ ಅಲ್ಲ, ತಂದೆ ತಾಯಿಯ ಗರ್ಭದಿಂದ ಹೊರಬಂದವ ನಾನು. ಆ ಜ್ಯೇಷ್ಠ ಹಾಗೂ ಮೃತ್ಯುರ ಸಂಯೋಗದ ಫಲವಾಗಿ ಹುಟ್ಟಿದವ ನಾನು. ಎನ್ನ ಅಭಿದಾನ ದುಸ್ಸಹ ಎಂಬುದಾಗಿ ಹೆಸರು ಹೇಳುವಾಗಲೇ ಪರಿಣಾಮ ಏನೆಂಬುದಾಗಿ ಊಹಿಸಿಕೊಳ್ಳಲು ಸಾಧ್ಯ ಉಂಟು. ದುಸ್ಸಹ ಹುಟ್ಟಿದ್ದೇನೆ, ಬೆಳೆದೊಡ್ಡವನಾಗಿದ್ದೇನೆ. ಹಾಗೆ ಹುಟ್ಟಿದಂತ ಜೀವಿಗೆ ಯಾವುದಾದೊಂದು ಕರ್ಮ ಬೇಕೋ ಬೇಡವೋ ಹೇಳಿ. ಹಾಗೆ ನನಗೂ ಒಂದು ಕರ್ಮ ಉಂಟು. ಸರಿ ಯಾವುದು, ತಪ್ಪು ಯಾವುದು, ನ್ಯಾಯ ಯಾವುದು, ನೀತಿ ಯಾವುದೆಂಬುದಾಗಿ ವಿಮರ್ಶೆ ಮಾಡುವಂತ ಕ್ರಮ ನಮ್ಮದಲ್ಲ. ನಮ್ಮದು ಅನ್ಯಾಯ. ಎಲ್ಲಿ ಅನಾಚಾರ ಆಗ್ತದೆ, ಎಲ್ಲಿ ಅಕೃತ್ಯ ಆಗ್ತದೆ, ಅದಕ್ಕೆ ಬೆಂಬಲ ಕೊಡುವ ನಾನಾಗಿದ್ದೇನೆ. ಆ ಕಾರಣ ನನ್ನ ನೀಚ ದೇವತೆ ಎಂಬುದಾಗಿ ಎಲ್ಲರೂ ಕರೆಯುತ್ತಾ ಇದ್ದಾರೆ. ನನ್ನ ಉದ್ಯೋಗಕ್ಕೆ ಸರಿಯಾಗಿ ನಾನು ವೇರಿಸಬೇಕಲ್ಲ. ಹಾಗೆ ಇಂದಿನ ಕ್ಷಣದಲ್ಲಿ ನನ್ನ ಚಲನೆ, ನನ್ನ ಗತಿ ಮುಂದುವರಿದು ಬಂದಿದ್ದೇನೆ. ಅರರೇ, ಏನೋ ಆಶ್ಚರ್ಯವಿದು. ನೋಡುವಾಗ ಆ ಕಡೆ ಯಾವನೋ ಒಬ್ಬನ ನೃಪನು ನಾನು ಬರುವಂತ ಪಥಕ್ಕೆ ಅಡ್ಡವಾಗಿ ಬರುವುದು ಬಿಟ್ಟು ನಾನು ಅಪಶಕುನ, ನಾನು ಅನೇಕ ಎಂಬುದಾಗಿ ನನ್ನ ಕಡೆ ಗಮನಿಸಿ ಪಥವನ್ನು ಬದಲಿಸಿ ಆ ಕಡೆ ಹೋಗುತ್ತಾ ಇದ್ದಾನೆ. ಹಾಗಾದ್ರೆ ಇದು ನನಗೆ ಅಪಮಾನ. ಬಿಡಬಹುದೇ? ನಾನೇನು, ನನ್ನ ಪ್ರಭಾವ ಏನೆಂಬುದಾಗಿ ಅವರ ಮುಂದೆ ತೋರಿಸಿಕೊಳ್ಳಬೇಕು. ಅತ್ತ ನಡೆಯುತ್ತೇನೆ. ಯಾರವನು, ಅವನ ಚಲನವಲನಗಳೇನು ಎಲ್ಲವನ್ನು ವಿವರಿಸಬಲ್ಲೆಯ? ಹೇಳುತ್ತೇನೆ ಕೇಳು. ಅವನು ಸಾಮಾನ್ಯದವಳ, ದುಸ್ಸಹ ಎನ್ನುವುದು ದುರುಳ. ಈ ಸಂದರ್ಭದಲ್ಲಿ ನಮ್ಮ ದಾರಿಯ ಎದುರಾಗಿ ಬರುತ್ತಾ ಇದ್ದಾನೆ. ಎದುರಾಗಿ ಬಂದೆಂತಾದರೆ ಅವ ಅಪಶಕುನ ಕಾಣುತ್ತಾನೆ. ಹಾಗಾಗಿ ನನ್ನ ರಥದ ಪಥವನ್ನೇ ಬದಲಿಸುತ್ತೇನಂತೆ.
ಬಾರಿ ಹದಿಮೆಯ ಏರಿದು ತುಂಬಾ ಅಧಿಕವಾಗಿ ಹೋಯಿತು. ಅದೇ ನಿನಗೆ ನಿನ್ನ ಚಿತ್ತದಲ್ಲಿ ಕೊಬ್ಬು ಅಹಂಕಾರ. ಏನು ಹೇಳಿದೆಯೋ ನೀನು ಹೇಳಿದಂತ ಮಾತನ್ನು ಅಥವಾ ನಿನಗೆ ಅವ ಹೇಳಿದಂತ ಮಾತನ್ನು ನಾನು ಸರಿಯಾಗಿ ಕೇಳಿಸಿಕೊಂಡೆ. ನಾನು ಅಪಶಕುನ ಸಂಕೇತ. ನಾನು ಹೋದ ಪಥಕ್ಕೆ ಬಂದ್ರೆ ಮತ್ತೆ ಯಾವ ಒಳ್ಳೆಯ ಕೆಲಸ ಆಗುವುದಿಲ್ಲ ಎಂಬುದಾಗಿ ಅವನಿಗೆ ದುರ್ಬೋಧನೆ ಮಾಡಿದವ ನೀನೆಯ ಎಲ್ಲ. ಅವ ನನಗೆ ನಗಣ್ಯ. ನಾನು ನಿನ್ನಲ್ಲಿ ಮಾತಾಡುದು ನಿನಗೆ ಕಿವಿ ಕೇಳ್ತದಲ್ವಾ? ಏನೋ ಇಷ್ಟು ದೊಡ್ಡ ಕಾಯದವ, ದೀರ್ಘ ದೇಹದವ ನಾನು. ನಿನ್ನ ಸಮಕ್ಷಕ್ಕೆ ಬಂದರೂ ಕೂಡ ನನ್ನ ಏನೋ ಒಂದು ವ್ಯಂಗ್ಯ ದೃಷ್ಟಿಯಿಂದ ಕಡೆಗಣಿಸು ಹಾಗುಂಟು. ಅರ್ಥ ಆಯ್ತಲ್ಲ? ಬಹುಶಃ ನನ್ನ ಸಂಗತಿ ನಿನಗೆ ಗೊತ್ತಿಲ್ಲ ಅಂತ ಕಾಣ್ತಾ ಉಂಟು. ಸಂಗತಿ ಗೊತ್ತಾಗಿ ಹಾಗೆ ಮಾಡಿ. ಗೊತ್ತಾದ್ರೆ ಖಂಡಿತ ಹಾಗೆ ಮಾಡುವುದಿಲ್ಲ. ಇನ್ನು ಗೊತ್ತು ಮಾಡಿಸುತ್ತೇನೆ ನಾನು. ಹೇಗೋ? ಏನು ಒಳ್ಳೆ ಮಾತನ್ನು ಎಚ್ಚರಿಸ್ತಾ ಇದ್ದೇನೆ. ನನ್ನನ್ನು ಯಾವುದೇ ಅಣಕಿನ ಭಾವನೆಯಿಂದ, ನನ್ನನ್ನು ತುಚ್ಛ ಭಾವನೆಯಿಂದ ಕಡೆಗಣಿಸ ಪರಿಣಾಮಟ್ಟಕ್ಕಾಗುವುದಿಲ್ಲ. ಯಾಕೆ ನನ್ನನ್ನು ಈ ರೀತಿ ಹೀಗಳಿದೆ ಹೇಳು. ನಿನ್ನ ಸಂಚಾರವು ಎತ್ತರದಲ್ಲುಂಟು ಅಂತ ನಮಗೆ ಅರ್ಥವಾಗಿದೆ. ಪಥ ಬದಲಿಸಬೇಕು ಎನ್ನುವ ಹಾಗೆ ನಾವು ಆಲೋಚಿಸಿದೆ. ಪಥಕ್ಕೆ ಎದುರಾಗಿ ನೀನು ಬಂದದ್ದು, ಅಡ್ಡವಾಗಿ ಬಂದಿದ್ದೆ. ಹಾಗಾದ್ರೆ ಏನು? ನಮ್ಮ ಪಥದಿಂದ ನಿನಗೇನೋ ಆಗಬೇಕು ಅಂತ, ಅಂದ್ರೆ ನಾವೇ ದಾರಿ ತೋರಿಸಬೇಕು ಎನ್ನುವುದೇ ಅರ್ಥ. ನಮಗೆ ಕೊಡುವ ಗೌರವ ನೀನು ಕೊಡ್ಲಿಲ್ಲ ಎಂಬುದಾಗಿ ಅರ್ಥ. ಏನು? ದೀರ್ಘ ದೇಹ ಹೊಂದಿದ್ದರೆ ಸಾಲದು. ದೇಹದೊಳಗಿರುವಂತಹ ಬುದ್ಧಿಯು ಅಷ್ಟೇ ದೀರ್ಘವಾಗಿ ಅಥವಾ ತೀಕ್ಷ್ಣವಾಗಿ ಆಲೋಚಿಸಬೇಕಾಗುತ್ತದೆ. ಏನು ವಿಚಾರವನ್ನೇ ಹೊಂದಿದಂತಹ ನಾವುಗಳು ಯಾವುದೇ ಕಾರಣಕ್ಕೂ ಕೆಟ್ಟ ಕೃತಿಗಳನ್ನು ಮಾಡುವವರಲ್ಲ. ಹಾಗಾದರೆ ನಮಗೆ ನೀನು ಅಡ್ಡ ಬಂದಿದ್ದಿಂತಾದ್ರೆ ನಿನ್ನದು ಕೆಟ್ಟ ಕೃತಿ ಆಯ್ತು. ದಾರಿಯಿಂದ ಅಡ್ಡ ಸಾರು, ಇಲ್ಲದಿದ್ರೆ ಶಿಕ್ಷೆ ನನ್ನನ್ನು ಕ್ಷುಲ್ಲಕ ಭಾವನೆಯಿಂದ ನೀನು ಯೋಚನೆ ಮಾಡುವುದಕ್ಕೆ ನಿನ್ನ ಭಾವನೆ ಅರ್ಥವಾಯಿತು. ಅಲ್ಲ, ಏನೂ ಅಲ್ಲದವರನ್ನು ಮತ್ತೇನು ಅಂತ ಭಾವಿಸಬೇಕು? ನೀನೊಬ್ಬ ಹುಲು ಮಾನವ, ನೊರಜುವೆ. ನನಗೆ ನೀನು ಯಾವ ಲೆಕ್ಕ ಹೇಳು? ಮಾನವ ಮಾತ್ರನಾದಂತಹ ನಾನು ಮಾಡಿದಂತಹ ಸಾಧನೆಯ ಬಗ್ಗೆ ತಿಳಿ ಹೇಳಿದ್ರೆ ಮತ್ತೆ ನೀನೇ ಕಾಲಿಗೆ ಬೀಳಬೇಕಾದೀತು. ಅಲ್ಲ ವಿಷಯ ಮತ್ತೇನು? ಈ ಮೊದಲು ಯಾರೂ ಕೂಡ ನನಗೆ ಗೌರವ ಕೊಟ್ಟು ಮುಂದೆ ಹೋದದ್ದು, ಅದೇ ನನಗೆ ಶರಣಗತನಾಗಿ ಹೋದದ್ದು. ಆಗ ನೀನು ಕಡೆಗಣಿಸಿದ ಮಾತ್ರಕ್ಕೆ ಬಿಡುವುದಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತಲ್ಲ? ಸರಿಯೋ ತಪ್ಪೋ ವಿಮರ್ಶೆ ನನಗಿಲ್ಲ. ನಾವು ಯಾವ್ದು ಅನ್ಯಾಯ ಮಾಡ್ತಾವೋ ಅದು ಸರಿ ನನಗೆ, ಯಾರು ತಪ್ಪು ಮಾಡ್ತಾರೋ ಅದು ನನಗೆ ಸರಿ, ಯಾರು ಕಟ್ಟಕಂತೆ ಮಾಡುತ್ತಾರೋ ಅದಕ್ಕೆ ನನ್ನದು ಬೆಂಬಲ. ಆ ಕಾಲಕ್ಕೆ ನಾನು ಅಲ್ಲಿಗೆ ಒದಗಿ ಬರ್ತೇನೆ. ಆದ್ದರಿಂದ ಹೇಗೂ ನನ್ನ ಕಾಲಿಗೆ ಶರಣಾಗತನಾದ್ರೆ ನೀನೇನೋ ಕ್ಷಮಿಸ್ತೇನೆ.
ಇಲ್ಲದ ನನ್ನ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬಿದ್ದಿತು. ದೈವದ ನೆಲೆ ಯಾರು ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನಾವು. ದೈವಕ್ಕೆ ತಲೆಬಾಗಿದಂತಹ ಉನ್ನತ ವಂಶಸ್ಥ ನಾನು. ಆ ವಂಶದಲ್ಲಿಯೇ ಹುಟ್ಟಿ ಕೀರ್ತಿಯನ್ನು ಸಾಧಿಸಿ ಅದೆಷ್ಟೋ ಮಂದಿಗಳ ಮಾರ್ಗದರ್ಶನ ಉಂಟು ನಮ್ಮ ಬದುಕಿಗೂ. ಹಾಗೆಂದು ನಿನಗೆ ನಾನು ಶರಣಾಗತನಾಗಬೇಕು. ನಾನು ನೀಚ ದೈವ. ಹೌದಾ? ಅದರ ಅಧಿಷ್ಠಾತೃ ದೇವತೆ ದೈವ ಅಲ್ಲ, ಆದ್ರೂ ಹೌದು. ಯಾಕೆ ಹೊಂದಿಸಿಕೊಂಡಿದ್ದಿ ನೀಚ. ಹೌದು. ನೀಚತ್ವವನ್ನು ಹೊಂದಿದಂತಹ ನಿನಗೆ ಶಿರವಾಗಿದ್ರೆ ಸುಕರ್ಮ ಇಲ್ಲ, ನಮ್ಮ ಕಾಮನೆಗಳು ಕೂಡ ನೀಚತ್ವವನ್ನೇ ಹೊಂದುತ್ತದೆ. ಹೌದಾ ಎನ್ನುವ ದೃಷ್ಟಿಯಿಂದಲೇ ನಾವು ತಲೆಬಾಗುವವರೇ ಅಲ್ಲ. ಹಾಗಾದ್ರೆ ನಿನ್ನನ್ನು ಆರಾಧಿಸುವ ಮೂಲಕವಾಗಿ ನಮ್ಮದಾದಂತಹ ಸ್ಥಾನಕ್ಕೂ ಮಾನಕ್ಕೂ ಅಗೌರವ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿನ್ನನ್ನು ಆರಾಧಿಸಿ ನಾವು ಯಾವುದನ್ನು ಸಾಧಿಸಬೇಕಾದದ್ದು ಇಲ್ಲ. ಆದ್ದರಿಂದಲೇ ನಿನ್ನ ಎತ್ತರವನ್ನು ಎತ್ತರದಲ್ಲಿಯೇ ಉಳಿಸಿಕೊಳ್ಳಬೇಕಾದ್ರೆ ಧರ್ಮಕ್ಕೆ ತಲೆಬಾಗು, ನನಗೆ ತಲೆಬಾಗಿಸುವುದು ಬೇಡ. ಸತ್ಯಕ್ಕೆ ನೀನು ತಲೆದು ಅದಟನ್ನೇ ಮಾಡಿದ್ರೆ ನಾಶ ಹೊಂದುತ್ತೆ ನೀನು. ನನ್ನ ಪಕ್ಷಕ್ಕೆ ಬೆಂಬಲ ಕೊಡಲು ಬಹಳ ಕಡಿಮೆ ಉಂಟು ಅಂತ ಗೊತ್ತಾಯ್ತು. ನೀನೊಬ್ಬ ಅಡ್ಡವಾಗಿದ್ದಿ, ನೀನೊಬ್ಬ ಶರಣಾಗತನಾದ್ರೆ ಮತ್ತೆ ಎಲ್ಲರೂ ನಾನು ವಶೀಕರಣ ಮಾಡಿಕೊಂಡೇನು. ಹೌದಾ? ಅಷ್ಟು ಧೈರ್ಯ ಉಂಟು ನನಗೆ. ಹಾಗಾದ್ರೆ ಅಡ್ಡ ನಾನು, ಮತ್ತೆ ನನ್ನದೇ ಬಾರುಪತ್ಯ. ಹೌದೇನೋ? ಸಾಕೇತದ ಪ್ರಭು ನಾನು. ಸಾಕೇತದ ಇತಿಹಾಸ ಏನು ಎನ್ನುವುದು ನಿನಗೆ ಗೊತ್ತಿಲ್ಲ. ಸಾಕೇತದ ಸರ್ವರು ಮಾಡಿದಂತಹ ಕೀರ್ತಿ ಅದರ ಮೇಲೆ ನಾನಿದ್ದೇನೆ ಎಂದಾದ್ರೆ ಉಳಿಸುವಲ್ಲಿ ನನಗೂ ಹೊಣೆಗಾರಿಕೆ ಉಂಟು ಅಂತ ನಿನ್ನವರನ್ನು ನಾಶ ಮಾಡುವುದರ ಮೂಲಕವಾಗಿ ತಲೆ ಕೊಡ್ತೀಯಾ, ತಲೆವಾಗುತ್ತೀಯಾ? ಇನ್ನನ್ನು ಬಿಡುವುದಿಲ್ಲ. ಸ್ವಲ್ಪ ಪೆಟ್ಟಾದ್ರೂ ಕಡಿಮೆ ಬೀಳುತ್ತಿತ್ತು. ಓಡಿ ಹೋದವರೇನಾದ್ರೂ ಮಾಡುವುದಕ್ಕುಂಟು. ಇನ್ನು ಅವನ ಬದುಕನ್ನು ಸಾಧಿಸಬೇಕಷ್ಟೇ. ನಮ್ಮ ಮೇಲೆ ಯಾವುದೇ ಹಗೆತನವನ್ನು ಸಾಧಿಸುವುದಕ್ಕೆ ಅವನಿಂದ ಅಸಾಧ್ಯ. ಆಯ್ತಲ್ಲ, ಅವರಾಗಿಯೇ ಒದಗಿ ಬರ್ತಾರೆ. ನಾಶ ಮಾಡುವ ಉದ್ದೇಶ ದೇವತೆಗಳದ್ದು ಎನ್ನುವ ಕಾರಣದಿಂದಲೇ ದುಷ್ಟರೆಲ್ಲ ಅವರಾಗಿಯೇ ಬಂದು ಅವರ ನಾಶವನ್ನು ಕಂಡುಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣವಾದದ್ದು ಸುರಪನ ಆಗಮನವೇ ಸರಿ. ಮಾತಲಿಯೇ ಸ್ವರ್ಗಕ್ಕೆ ಸುಖವಾಯಿತು, ದುರುಳನೂ ನಾಶವಾದ. ಇದೊಂದು ದುಸ್ಸಾಹ, ಅವನ ಸಾಹಸವೇ ಹಿಂಗಿ ಹೋಯಿತು. ನಾವಿನ್ನು ಅಯೋಧ್ಯೆ ಸೇರಬೇಕು. ಹೌದು ಹೌದು ಅಂತಾದ್ರೆ ಸಹಾಯ ನಿನ್ನದೇ ಬೇಕು. ನಮ್ಮನ್ನು ಅಲ್ಲಿಯವರೆಗೆ ಬಿಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮತ್ತೆ ನೀನು ಸ್ವರ್ಗಾರೋಹಣ ಮಾಡಿ. ಏರೋಣ, ಹೊರಡು.
ಅಪವಿತ್ರನಾಗಲು ತಪವೆಂದೆ ಬದುಕುವ ಅಪವಿತ್ರನಾಗಲು ತಪವೆಂದೆ ಬದುಕುವ ಚಪಲವಾದನ ಜೋಗಲ್ಲ ಘಟನೆ ನಡೆಯುತ್ತೆಂಬುದಾಗಿ ನಾನು ಕನಸಿನಲ್ಲೂ ಕೂಡ ಯೋಚನೆ ಮಾಡಿದ ಅಲ್ಲವೇ ಅಲ್ಲ. ಏನು ಮಾಡಲಿ? ಇವ ದುರ್ಬಲ ಎಂಬುದಾಗಿ ಭಾವಿಸಿಕೊಂಡು ಇವರಲ್ಲಿ ಸಮರಕ್ಕೆ ಅಣಿಯಾದ್ರೆ ಎನ್ನ ಪಾಲಿಗೆ ಸೋಲಾಗಿ ಹೋಯಿತು. ಹಾಗಂತ ಈವರೆಗೆ ಯಾರಿಗೂ ನಾನು ತಲೆ ತಗ್ಗಿಸಿದ ಪ್ರಸಂಗ ಇಲ್ಲವೇ ಇಲ್ಲ. ಇಷ್ಟರಿಗೆ ತಲೆ ಎತ್ತಿಕೊಂಡೇ ನಡೆದದ್ದು, ಈಗ ತಲೆ ತಗ್ಗಿಸಿ ನಡೆಯುವಂತ ಪ್ರಸಂಗ ಒದಗಿ ಬಂತಲ್ಲ. ಏನು ಮಾಡೋಣ? ಹಾಗಾದ ಸೋಲು ಬಂತೆಂದ ಮಾತ್ರಕ್ಕೆ ಸೋಲನ್ನು ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲವೇ ಇಲ್ಲ. ಹೇಗಾದರೂ ಮಾಡಿ ಅವನು ಬಗ್ಗು ಬಡಿಯಲೇಬೇಕು. ನನ್ನ ಅಂಕೆಗಳಿಗೆ ಸ್ವಾಧೀನ ಮಾಡಲೇಬೇಕು. ಏನು ಮಾಡೋಣ? ಅವನಲ್ಲಿ ಮನೋಬಲ ಖಂಡಿತ ಉಂಟೇ ಉಂಟು, ಧೈರ್ಯದ ಬಲ ಉಂಟೇ ಉಂಟು, ಜನಬಲ, ಸತ್ಯಬಲ, ಧರ್ಮದ ಬಲ ಖಂಡಿತ ಉಂಟೇ ಉಂಟು. ಈ ರೀತಿ ಅವನು ಸಮ್ಮಿಳಿತವಾಗಿ ಇರುವಾಗ ಅವನು ಸೋಲಿಸಲು ಸಾಧ್ಯವಿಲ್ಲ. ಏನು ಮಾಡೋಣ? ಅವನನ್ನು ಏನಾದರೂ ಉಪಾಯ ಮಾಡುವ ಮೂಲಕವಾಗಿ ನನ್ನ ಅಂಕೆಯೊಳಗೆ ಬರೆಸಬೇಕೆಂಬ ತೀರ್ಮಾನ ಮಾಡಿದ್ದೇನೆ. ಈ ರೀತಿ ಆಗುವುದಿಲ್ಲ. ಓಹೋ, ಅರ್ಥವಾಯಿತು. ಅವನಿಗೆ ತಕ್ಕ ಮದ್ದನ್ನು ಅರಿಯಬೇಕಾದ್ರೆ, ಅವರು ನನ್ನ ದಾರಿಗೆ ಬರಿಸಬೇಕಾದ್ರೆ ಸೂಕ್ತವಾದ ಆಲೋಚನೆಯನ್ನು ಅದೇ ಸರಿ ಎಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ಅದಕ್ಕಾಗಿ ಅದರಂತೆ ಮುಂದೆ ಸಾಗ್ತೇನಂತೆ. ಕರ್ತವ್ಯವಲ್ಲ. ಸಾಂಸಾರಿಕವಾದಂತಹ ಶರದಿಯನ್ನು ದಾಟುವುದೂ ಕೂಡ ವ್ಯಕ್ತಿಯೊಬ್ಬನ ಪ್ರಾಮಾಣಿಕವಾದಂತಹ ಕರ್ತವ್ಯವೇ ಹೌದು. ನಿಜವಾಗಿಯೂ ಹೆಣ್ಣಾಗಲಿ ಗಂಡಸೇ ಆಗಲಿ ಜೀವನ ಎನ್ನುವುದು ಆರಂಭವಾಗುವುದೇ ಹಸೆಮಣೆಯನ್ನು ಏರಿದಾಗ ಅಲ್ಲವೇ? ಜೀವನ ಕ್ರಮಗಳನ್ನು, ಜೀವನದ ಪಾಠಗಳನ್ನು ಚೆನ್ನಾಗಿಯೇ ಕಲಿಯುವುದಕ್ಕೆ ಸಾಧ್ಯವಾಗುವುದು ಅಲ್ಲಿಯೇ. ಆದ್ದರಿಂದಲೇ ಸೌಧಾಮಿನಿ, ನೀನೊಬ್ಬಳೇ ಇದ್ದೆ, ನಾನು ಒಬ್ಬನೇ ಇದ್ದೆ. ಈಗ ನಾನು ನೀನು ಒಂದಾದದ್ದು ಉತ್ತಮ ಸೌಧಾಮಿನಿ ಎನ್ನುವ ಹಾಗೆ ಎಂತಹ ಒಂದು ನಿಜವಾದಂತಹ ಜೋಡಿ ಎನ್ನುವ ಹಾಗೆ ಎಲ್ಲವರು ಆಡುತ್ತಾ ಇದ್ದರೆ ಅವರಂತಿರಬೇಕು. ರತಿಮನ್ಮತರೇ ಸಾಕೇತಕ್ಕೆ ಇಳಿದು ಬಂದರೋ ಎನ್ನುವ ಹಾಗೆ ಸಂತೋಷ ಚಿತ್ತರಾಗಿಯೇ ಸಾಕೇತದ ಮಂದಿಗಳಾಡುತ್ತಾ ಇದ್ದಾರೆ. ನಮಗೂ ಸಂತೋಷವೇ, ಹಾಗೆ ಅವರೂ ಸಂತೋಷ ಹೊಂದಿದ್ದಾರೆ ಎನ್ನುವುದಿಲ್ಲ. ನಮ್ಮ ಅಂತರಂಗ ಸಂತೋಷ ಪಟ್ಟರೂ ನಮ್ಮ ಕೆಲವು ಸಾಕಾಗುವುದಿಲ್ಲ. ಉಪವನವನ್ನು ಸುತ್ತಾಡಬೇಕು ಹಾಗೆ ನಮ್ಮ ಆಶಯಗಳನ್ನು ನಾವು ಈಡೇರಿಸಬೇಕು ಅಂದದ್ದು ಅದಕ್ಕೆ. ಆದ್ದರಿಂದಲೇ ಸಾಕೇತದ ಅರಮನೆಯ ಹೊರವಲಯದಲ್ಲಿರುವಂತಹ ಉಪವನವನ್ನು ಬಂದು ನಾವು ಸೇರಿದ್ದು. ವಿಹರಿಸೋಣ, ಮನಸಾ ವಿಹರಿಸೋಣ, ಕಂಡನಿಯೇ ನಾವಿಲ್ಲಿಯೇ ರಮಿಸೋಣ. ಹೇಗೆ? ಸ್ವಲ್ಪ ಮೇಲೆ ನೋಡಿ. ಮೇಲೇನಿದೆ? ನೀಲಗಗನ ಕಾಣುವುದಲ್ವೇ ಇದು? ಹೌದು, ನೀಲಗಗನ, ನೀಲಗಹನ, ನೀಲ ಜೀವನ, ನೀಲಗಗನ, ನೀಲಗಹನ, ನೀಲ ಜೀವನ.
ನಮ್ಮ ಮಾತ್ರ ಬೋಡಿ ದೇವರ ನಕಲ ಬೋಡಿ ಜೇರ ಅವಾಗ ಅದು ತುಂಡೇ ಈಶ್ವರ ದೇವರುಳ್ಳರತ್ತೆ ಎನ್ನ ಇಲ್ಲ ಬರಿಟ್ಟಿದ್ದೇರಿ ಆರು ಉಮ್ಮಿಲ್ದ ಬೆಟ್ಟಿಗೆ ಪೋಡ್ತದ ಕೈಸಾಲಾಗ போயினே ಅದೇ ಕೈಲಾಸಾಗ போயினே ವಿಷ್ಣು ದೇವರನ್ನ ಇಲ್ಲ ಬರಿಟ್ಟೈತನೆ ಆರ್ಲ ಬೋಡಿಗೆರ ವೈಕುಂಠಾಗ போயினே ಬ್ರಹ್ಮದೇವರ ಬುಕದಾಯ போயினே ಎಂದನ್ಯಾರು ಆರ್ಲ ಉಮ್ಮಿಲ್ದ ಬೆಟ್ಟದೆ ಬೋಡಿಗೆ போயினே ಬುಕ ನರಮಣಿ ಬೋಡಿ ನಮ್ಮಲ್ಲ ವಿಷಯ ಸ್ವಾಮಿ ನಮಸ್ಕಾರ ಎನ್ನ ಪರಿಚಯದ ಮಾರಪ್ಪೆದ ಎನ್ನ ಪುದಾರಿ ಅನ್ನೊಂದು ಕಲಿಮಾರುನ ಮಾರಪ್ಪೆ ಮೂರ್ತಿಯದ ಮಾರಪ್ಪೆ ಇನಿ ನಾಳೆ ಬೇರೆಜ್ಜಿ ಏರ್ಲ ಜನ ಬೈಜಿ ಏರ್ಲ ಬರ್ಪೇರ ತೂಪುಣೆ ಏರಾಳ ಬರ್ಪುನ ತೋಜ್ಜತೆ ನಾನು ಪೊಕಾಡಿ ಇಟ್ಟು ಕೊಡ್ತಾ ನನ್ನ ಕೊಡ್ತು ಅನ್ಕೊಂಡೆ ಏರ್ಲ ತಿಕ್ವೇರ ಅನ್ಪಂಡದು ವನವಿಹಾರ ಎಲ್ಲ ಮುಗಿಸಿ ಅಲ್ಲಲ್ಲಿ ತಿರುಗಾಡಿದ ಪರಿಣಾಮ ಇರಬೇಕು. ಏನೋ ಆ ದೇಹಕ್ಕೆ ಆಯಾಸ. ಮತ್ತೆ ನಿನಗಾಗ್ಲಿಲ್ವಾ?
ನಿನಗೊಂದು ಸಾಕು ಅಂತ ಆಗುವುದಿಲ್ಲ ಅಲ್ಲ? ನನಗೆ ಸಾಕಾಗಿ ಹೋಯ್ತು. ನನಗೆ ಇನ್ನು ನೋಡ್ಬೇಕು ನೋಡ್ಬೇಕು ಅನ್ನಿಸ್ತಾ ಉಂಟು. ಒಟ್ಟು ಗಂಟಲಿನ ಪಸೆ ಹಾರಿದೆ ಅಲ್ಲ, ನೋಡ್ಲಿಕ್ಕೆ ಬಂದದ್ದು. ಹಾ. ಆದ್ರೂ ದೇಹದಲ್ಲಿ ಒಂದು ಚೈತನ್ಯ ಬೇಡುವ, ಏನು ಚೈತನ್ಯ ಇಲ್ಲ ಅಂತ ಆಗಿದೆ. ನಾವು ಬೇಗ ಮುಗಿಯುತ್ತದೆ ಅಂತ ಹೊರಟದ್ದು. ಈಗ ನಿಮಗೆ ಬಾಯಾರಿಕೆ ಬಾಯಾರಿಕೆ ಎಂತದು ಮಾಡುದು ಈಗ ಏನು ಮಾಡುದು? ಅಲ್ಲ, ಏನು ಕಾಣುವುದಿಲ್ಲ. ತನ್ನದ್ದೇನು ಇಲ್ಲ. ಹೌದು, ನಾವು ಬೇಗ ಹಿಂದೆ ಹೋಗುತ್ತೇವೆ ಅಂತಲ್ವ ಬಂದದ್ದು. ಇಷ್ಟು ಬೇಗ ಹಿಂದೆ ಹೋಗ್ಲಿಕ್ಕೆ ನಿನಗೆ ಮನಸ್ಸಿಲ್ಲ, ಹೋಗದೆ ಇರ್ಲಿಕ್ಕೆ ನನಗೆ. ಓ, ಅದು ಯಾರೋ ನಿನ್ನ ಹಿರಿಯವನಿಗೆ ಸರಿ ಸದ್ಗತಿ ಆಗಲಿಲ್ಲ ಕಾಣ್ತದೆ. ಅಣ್ಣ ಕೊಡೆ ಹೋಳಿತಿಲ್ಲ ಆಟ, ಓ, ಕೊಡೆ ಹೋಳಿತಿಲ್ಲ ಆಟ ನಿಂಚ ಬರ್ತದಾರೆ. ನಿನ್ನದು ಯಾವ ಭಾಷೆ ಯಾವುದು? ತುಳು ತುಳು ತೌಳವ ಆ? ಈರ್ನ ನೀನ್ ಯಾರು? ತುಳುವೆ ಹಲಸಿನ ಹಣ್ಣಿನಲ್ಲಿ ಬರ್ತದೆ. ಅವ್ವೇಕೆ ತುಳುವೆ ತುಳುವೆ ಎನ್ನ ಭಾಷೆ ತುಳು, ಆ, ಅಪ್ಪೆ ಭಾಷೆ. ನಿನ್ನ ಮಾತೃಭಾಷೆ? ಮಾತ್ರ ಇದ್ದಿ ಅಪ್ಪೆ ಮಾತೃಭಾಷೆ. ಅವೇ ಅವೇ ಈರು. ನಾನು ಕರ್ನಾಟಕ ಭಾಷೆಯವ. ಕರ್ನಾಟಕ. ಹೌದೌದು. ಓ ಎನ್ನ ಭಾಷೆ ಈರೆ ಬರ್ಪುಜ. ನನಗೆ ಬರುದಿಲ್ಲ. ಎಂಕೀರ್ನ ಭಾಷೆ ಬರ್ಪುಂಡಿಯ ಚೂರು ಚೂರು ಸ್ವಲ್ಪ ಸ್ವಲ್ಪ ಬನ್ನಿ ಬನ್ನಿ ಇಟ್ಟು ಬರ್ಪು. ಸಾಕಲ್ವ, ವ್ಯವಹಾರಕ್ಕೆ ಸಾಕಲ್ಲ. ಅಂದ ಇದೇನು ಎಂತದು? ಇದು ಕಲಿ ಕೈಯಲ್ಲಿ ಎಂತದು? ಕಲಿ ಕಲಿ. ಯಾರಿಗೆ ನೀನು ಯಾರಿಗೆ ಹೇಳುದು? ದಾದಾ ಕಲಿ ನನಗೆ ಕಲಿಲಿಕ್ಕೆ ನೀನೆಂತದ್ದು ಹೇಳುದು? ಅವತ್ತೊಂದು ಕಲಿ ನಲಿ ವಾ, ನಲ್ಲಿ ಕಲಿ ಹತ್ತು ಕಾಲಿ ಕಲಿ ಎಂತದ? ನಲ್ಲಿ ಕಲಿ ಹತ್ತು ಪುಳಿ ಕಲಿ. ಅದೆಂತದು? ಬಹುಶಃ ಗೊತ್ತಾಯ್ತು ನನಗೆ. ಇದು ಇವ ನನ್ನ ನೋಡುವಾಗ ಬ್ರಹ್ಮ ರಾಕ್ಷಸನ ಹಾಗೆ ಕಾಣ್ತದೆ ಅಂತ ಹೇಳಿದಲ್ವಾ? ಹೌದು. ಯಾರೋ ಇವನ ಹಿರಿಯರಿಗೆ ಸರಿ ಪಿಂಡ ಬಿಡ್ಲಿಲ್ಲ ಇವ, ಅದಕ್ಕೆ ಮಡಕೆ ಹಿಡ್ಕೊಂಡು ಹೋಗಿ ಎಂತದ ವ್ಯವಸ್ಥೆ. ಪಿಂಡ ಗುಡಿಯ ರತ್ತಿ ಒಂದು ಕಾಲಿ ತೋಜು ಅದೇ ಬಲ್ದು ಬಲ್ದು ದೆವ್ವಲ್ಲು ಮರ ತೋಜುಂಡ. ಓ, ಹಾಲದು ಮಾವಿನ ಮರ, ಉಕ್ಕುದ ಮರ ಕೇರಿಗೆ ಬೋಡತಿ. ಹೌದಾ? ಅವತ್ತು ಮತ್ತೆ ತಾರಿ ತಾರಿ ತಾರಿದ ಮರ ಕಪ್ಪುದ ತೋರದ ತಾಳೆ ಮರ. ತಾರಿ ತಾರಿ ತಾಳೆ ಆ ಮರ ಐನ ಕೊಡಿಕೆ ಬೋಪುಣು, ಐನ ಕೊಂಬುಂಡು ಉಂಡತೆ ಗುದ್ದು ಗುದ್ದು ಗುದ್ದುದು ಆಯ್ತು ಕುಜಿಲಿ ಕಟ್ಟುಣು ಐನ ಕೊಯ್ಯುನು ತಾರಿ ಮೂರುನೆ. ಸೂರೆ ಸೂರ್ಯ ಹತ್ತು ಕಲಿ ಸೂರೆ ಅಂಚ ಒಂದು ಬೇರ ನಿಖಲ್ನ ಭಾಷೆ. ಹೌದು. ಅಂಚ ಬೇರೆ ಬಿದಡ್ಡೆ ಏರ್ಲ ತಿಕ್ಕಿಜೆ. ನಿನ್ನ ಹೆಸರು ಹೇಗೆ? ಮಾರಪ್ಪಿ. ಎಂತದು? ಮಾರಪ್ಪಿ. ಅಪ್ಪ ಎಂತದಕ್ಕೆ? ಅಪ್ಪ ಉದಾರ್ದೆ ಒಟ್ಟಿಗೆ. ಮಾರ ಸಾಕಾಗುದಿಲ್ವಾ? ಅಪ್ಪ ಮಾರಪ್ಪ. ಮಾರಪ್ಪ. ನಿನಗೆ ಮೊದಲೇ ಹೆಸರು, ಇದನ್ನು ಮಾರಿದ ನಂತರ ಹೆಸರು ಬಂದದ್ದು. ಇದು ಎಲ್ಲೇ ಪುಣಗನೆ ಹೆಚ್ಚಿನ ಅಂಶ ಅಪ್ಪ ಎಮ್ಮೆ ಕುದಾರ್ದಿನ ಗಣೆ ಅಂದಾಜು ಒಂದು ಕೊಡು. ಇವ ಮಾರ್ಲಿಕ್ಕೆ ಕಲಿಮಾರನೇ ಪುಣೆ. ಮೊದಲನೇ ನೀನು ಅದನ್ನೊಂದು ಸುಳ್ಳು ಮಾಡಲಿಲ್ಲ. ನೀನು ಕೊಡ್ತೀಯಾ? ಏನಕಡು ತಾರಿ ಹಿಡಿದು ಜತ್ಲೆಕ್ಕ ಸುರುಕುಮಾರ್ ಪುಣೆನೆ ಬುಕ್ಕಪುರ ಕೊರ್ಪುಣೆ ಅವ್ರದ್ದು. ಅದೇ ಯಾಕೆ? ಜನ ಕೊಂಚ ಕೈ ಕಾರ್ ಕುಂಬಾರ ನನ್ನ. ಹೌದಾ? ನೀವು ಹೊರಡುವಾಗಲೇ ಕುಡಿದು ಹೊರಡು. ಬನ್ನಿ ಬನ್ನಿ ಬರು ಯಾರು ಎನ್ನ ಜೋಕುಳು ಬುಡೆದಿ ಜೋಕುಳು ಮಾತಾ ಪರ್ಪ. ಹಾಗಾದ್ರೆ ಸರಿ. ಇದು ಹೌದೇನು? ನನಗೂ ಬಹಳ ಬಾಯಾರಿಕೆ. ಬಾಯಾರಿಗೆ ಬೋಂಡು ಮೂಡ್ಕೊಂಡು ಪುಡೆ ಬಾಯಾರ ಗಂಚಿ ಸಾಯ ಇಲ್ಲದವ. ಅಲ್ಲ, ನೀನು ಮೊದಲೇ ಕುಡ್ದಿದ್ದಿ ಅಂತ ಮೊದಲೇ ಹೇಳಿದ್ಯಲ್ವಾ? ಇದೆಂತದಕ್ಕೆ? ಎಲ್ಲಿಯಾದ್ರೂ ಆಗದೆ ಇದ್ರೆ ತಗೊಳ್ಲಿಕ್ಕೆ ತಾರ್ದ ಮಿತ್ತು ಬಾಯಾರ ಅದಕ್ಕ ನಾನು ಎಲ್ಲಿಯಾದ್ರೂ ಏನು ವ್ಯಾಪಾರ ಆಗದಿದ್ರೆ ತಗೊಳ್ತೀಯ ಅಂತ ಭಾವಿಸಿದೆ. ಇದು ಎಂತದು? ಬಾಯಾರಿಕೆ. ಬಾಯಾರಿಗೆ ಬೋಡಂಡ ಐತೆ ಬೋಡ ಹಾಗಲ್ವೋ? ನೀರಡಿಕೆ. ಅವು ಇಜ್ಜನ್ನ ಬಜ್ಜಾಯಿ ಕಮ್ಮಿ ಆತೆ ನೀರ್ದು ಪಾರ್ದಿಜ್ಜಿ ಅದಲ್ವೋ? ತ್ರಿಷೆ ತ್ರಿಷೆ. ನಿಮ್ಮ ಭಾಷೆಯಲ್ಲಿ ಎಂತದ್ದು ಹೇಳುದು? ಗಂಟಲ ಭಾಷೆ ಯಾರಿದ್ರೆ ಬಾಜಿರ. ಅದೇ ಬಾಜಲ ಪುಂಡ. ಹೌದು. ಐಕ ಪರೋಡತೆ. ಕೊಡು ಕೊಡು. ನಿನ್ನಲ್ಲಿ ಹಾಲುಂಟಾ? ಅಂಚಿನ ಕಲಿ ಮಾತ್ರ ಪುಣೆ. ಇದು ಇದಕ್ಕೆ ಕಳ್ಳು ಮಾತ್ರ ಪುಣೆ ಪರ್ಪರೆ. ಕೊಡು ಕೊಡು ಕೊಡು. ನನಗೆ ಬಾಯಾರಿಕೆಯಲ್ಲಿ ಏನು ಕೂಡುದಿಲ್ಲ ಪುಣ್ಯಾತ್ಮ. ಇರೇ ಕೊರ್ರಂತೆ 9ನೇ ಏರನ್ನ ತಿಕ್ಕನ ಮಾರ್ಗ ಏರನ್ನ ಅಣ್ಣ ಕಾಸುಂಡಾತೆ. ಕಾಸುಂಡಾತ ನನ್ನನ್ನು ನಾನು ಯಾರಂತ ಭಾವಿಸಿದ್ದೇನೆ? ಅವಲ್ಲಿ ಹಿರಿಯರಿಯೇ ಅಯೋಧ್ಯೆಯ ಚಕ್ರವರ್ತಿ ಅರಸುರ ಉತ್ತಮ. ಹೋಗುವಾಗ ಕೊಟ್ರಾದೀತು. ನೀನು ಹಾಗೆ ಕೈ ಮುಗಿಯುವಾಗ ಉಂಟಲ್ವಾ, ಎಂತದೋ ನಿನ್ನ ದೇಹದಲ್ಲಿ ಸಮಸ್ಯೆ ಇದ್ದಾಗೆ ಕಾಣ್ತದೆ. ಇಜ್ಜಿ ಏನೊಂದು ಗೌರವ ಕೊರ್ನೆ ಇದೆ. ಒಳ್ಳೇದು.
ಇದು ಆ, ಕಾಸು ಕೊಡೋದು ಕೋಟ್ ಎಂತದ ನಿನ್ನದಕ್ಕೆ ಎಷ್ಟಾಗ್ತದ ಅದಕ್ಕೆ ಇದು ಅವು ಕೆಲವುದಾಗ್ಲು ಉಂಡತಿ ಹಾ. ಇಂಚನೆ ಮಲ್ಲ ಮಲ್ಲ ಮಾತ ಬಂಗಾರದೇನು ಕಾಟ 9 ಪಾಡ 9 ಪಂಪೇರು ಹಾ. ஒரு ಒಂಜಿ ತಿಪ್ಪಿಕೋರು 1 ಪೇರು ಹಾ. ಒಂಜಿ ತಿಪ್ಪಿ ಅನ್ನೋ ರಡ್ಡು ತಿಪ್ಪಿಕೋರು 1 ಪೇರು ಹಾ. ರಡ್ಡು ತಿಪ್ಪಿ ಬಂಜಿದೋಲೈ పోయి కుడ్లాకన పిలియే కుడ ಹಾ. కుడ ఇంకేం నేర్పేరు కాసుకి అన్నో కాసు నిన్న అమ్మడకేనో అని పేరు పెరమ్ము నేర్పేరు ಒಂದು ಹೇಳ್ಬೇಕ ನಾನು ಹಾ. ಒಂದು ವೇಳೆ ನಾನು ಇಲ್ಲಿ ಕೊಡದೇ ಇದ್ರು ಹಾ. ಅಯೋಧ್ಯೆಯ ಚಕ್ರವರ್ತಿ ಪೀಠ ನಿನಗೆ ಪರಿಚಯ ಇಲ್ವಾ? ಅಲ್ಲಿಗೆ ಬಂದ್ರೆ ನಾವು ಕೊಡ್ತೇವೆ. ಅಲ್ಲಿ ಎಂತದ ಹಾ. ದಾನ ಧರ್ಮ ಎಷ್ಟು ಕೊಡ್ತೇವೆ. ಹೀಗೆ ವ್ಯಾಪಾರ ಮಾಡಿದ್ದು ಬಿಡು, ಹಾ. ಹೀಗೆ ಬಂದವರಿಗೆ ಹೀಗೆ ಕೊಡುವ ಕ್ರಮ ಉಂಟು. ಕೆಲವಂಚನೆ ಪಂಪೇರನ್ನ ಏನು? ಬುಕ್ಕ ಕೊರ್ಪೆ ಬರೇದಿಲೇಂದು ಹಾ. ಗೋಡೆಡು ಕುತ್ತಲೇಂದು ಹಾ. ಅక్కడ ಪುದಾರು ಬರೆಪುನೆ ಹಾ. ಬುಕ್ಕಂಚ ಕುತ್ತುನೆ ಅವಳ ಅವಳು ಕುತ್ತುನೆ ಹಾ. ಎನ್ನ ಗೋಡಿಡಿತೆ ಜಾಗೆ ನಿಜ್ಜನ್ನ ಪೂರೇರ್ನ ಪುದಾರು ಕುತ್ತುದು ಅದು ಕೊಡುವಾಗ ತೆಗಿಬೇಕು. ಹಾ ಅವ್ರ ಪೂಜಾರಿ ಆ ಕೊಡುದಿಲ್ವಾ? ಅವ್ರ ಪುಣ್ಯ ಸುಲಭ ಆಯ್ತಲ್ವಾ? ಹಾ. ನಿನ್ನ ಗೋಡೆಗೆ ಬಣ್ಣ ಹಚ್ಚಬೇಕು ಅಂತ ಇಲ್ಲ, ಅದೇ ಉಂಟಲ್ಲ. ಬುಕ್ಕೇನು ಬಂಜಿಗೆ ಅಂತಿನ ಮಣ್ಣು ತಿನ್ನು ಪುಣ್ಯ ಅಲ್ಲ, ನೀನು ಮಾತಾಡುವಾಗ ಹಾಗೆ ಕಾಣ್ತದೆ. ಪಣ ಕೊಡ್ತೇನೆ ಹಾ. ಈರ್ಕೊಳ್ಳೋ ಇದೆಂತದೆ? ಇದು ತಿಪ್ಪಿ ಪರಿಹಾರ ಏಯ್! ಹಾ ನಾವು ಯಾರು? ಏನು ಸೂರ್ಯವಂಶೀಯರು. ಹಾ ಗೆರಟೆಯಲ್ಲಿ ಕುಡಿಯುವುದಾ? ಹಾ ಬಂಗಾರದ್ದು ಬೆಳ್ಳಿಯದ್ದು ಇಲ್ವಾ? ಏಯ್! ದೂರ ಬಂಗಾರದ ಬೊಳ್ಳಿದೆ ಅಂದೆ ಜಂಚ ಬೊಡ್ಚಾನೆ ಅನ್ಪಿದಾಡ್ನೆ ಹಾಗಲ್ವ? ಹಾ ನಾವೆಲ್ಲ ಅಂತದ್ರಲ್ಲಿ ಕುಡಿಯುವುದು ಅಂತ. ಅಂದ ಅಂಚಿನ ಕಲಿಯ ಇಟ್ಟು ಬರ್ರಜ್ಜಿ ಕಲಿ ಬರ್ಪುಣೆ ತಿಪ್ಪಿಡೆ ಐಕ ಕ್ರಮ ಉಂಟು ಇದ್ರಲ್ಲೇ ಕುಡಿಬೇಕು. ಹಾ ಎಷ್ಟು ದೊಡ್ಡವ ಬಂದ್ರು? ಏತ್ ಮಲ್ಲ 50 ಕಲಿ ಬರ್ಪುಣೆ ತಿಪ್ಪಿಡೆ ಹೌದಾ? ಮತ್ತೆಂತದ್ದು ಮಾಡುದು? ಬೇರೆ ವ್ಯವಸ್ಥೆ ಇಲ್ಲಲ್ಲ. ಹಾ. ತೀರ್ಥಕೊಳ್ಳೆ ಓ, ತೀರ್ಥಕೊಳ್ಳೆ ಕಪಾಳಕ್ಕೆ ಬರಿಸ್ತೇನೆ. ನೀನ್ ಎಂತದಂತ ಭಾವಿಸಿದ್ದಿ? ನೀನದು ಯಾವಾಗ ಬರ್ತದೆ ಅಂತ ಹುಡುಕಿಕೊಂಡು ಬರುವ ಹುಡುಕ ಅಂತ ಭಾವಿಸಿದ್ದೆ. ನಾನು ಬಾಯಾರಿಕೆಗೆ ಬೇರೆ ವ್ಯವಸ್ಥೆ ಇಲ್ಲದಕ್ಕೆ ಈಗ ತೆಗೆದುಕೊಳ್ಳುದಾ? ಬಾಜಲ್ ಕಾಣ್ಲ ಕಲಿ ಕೊರ್ಪುಣಾಯ್ ಮಿತ್ತು ಬರ್ಪುಣಾಯ್ ತೀರ್ಥ ಅದು ಕ್ರಮ ಇವತ್ತೊಂದು ವ್ಯವಸ್ಥೆ ಆ ಕಡೆ ಈ ಕಡೆ ಮಾಡುವ. ಹಾ ನೀನು ಈರೆಗ್ ಬೋಡದಾತ ಹಾ. ಈರೆಗ್ ಬೋಡದ ಅಂಚಿ ಮಾಡ್ಪುಗ ಹಾ. ಲೇ ಏ, ಇದು ಏನು ಇಷ್ಟು ತೆಳು ತೆಳು ನೀರು ಹಾಕ್ತೀಯ ಹೇಗೆ? ಛೆ, ಹಾ? ಎಂಚಿನ ಪಾತೇರು ಅರಿಯೇ ಎಂತದು? ಯಾಂಗ್ ಕಲಿಕ್ ನೀರು ಪಾಡು ಹೌದಾ? ಹಾ ಹಾ ಹಾ? ಪಾಡುಣ್ಣ ಜಾತಿ ನಿಷ್ಠಾವಂತ. ಹಾ ಬುಕ್ಕ ಎನ್ನಾತ ನಿಷ್ಠಾವಂತ ಈ ಪ್ರಪಂಚ ಸ್ವಲ್ಪವೂ ನೀರು ಹಾಕೋದಿಲ್ವಾ? ಇಜ್ಜಿ 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 ಆದ್ರೆ ಇದು ತೆಳು ತೆಳು ಕಾಣ್ತದೆ. ಅವು ತೆಲ್ಪುಜಂಡೆ ನೀರಿಗೆ ಕಲಿಬಾರ್ದನೆ ಅನ್ನ ಕಲಿಕ್ ನೀರು ಬಾರ್ದಿ ಓ, ನೀರಿಗೆ ಕಲಿಬಾರ್ದನು ಹಾ, ನೀನು ಕಲ್ಲಿಗೆ ನೀರು ಹಾಕುವುದಲ್ಲ, ಹಾ. ನೀರಿಗೆ ಸುರಿ ಅಂದ್ ಇದು ಕುಡಿಲಿಕ್ಕ. ಹಾ ಬರ್ರಿ ಏ, ಹಾ? ಏನು ವಾಸನೆಯ ವಾಸನೆ ಜನ್ನ ದುಸ್ಸಹ ಹಾ ದುಸ್ಸಹ ಆ ಪುದಾರ್ ಪನೋರ್ಚಾನ ನಂಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ಆಯ್ಕೆ ಬೇಟದಾದ ಅಣ್ಣ ಪುದಾರ್ ಪಲ್ನಿ ಅಲ್ಲ, ಅಸಹನೀಯ ಅಂತ ಹೇಳಲಿಕ್ಕೆ ಅವಳು ಹೇಳುದು. ಹಾ. ದುಸ್ಸಹ. ಎಂಕುವರ ಪಕ್ಕ ಎಂಕ ನೆಂಚಿನ ಪುಂಡು ಆ, ಒಪ್ಪೋಡಿಗೆ ನಿನಗೆ ಆ ಶಬ್ದ ಕೇಳಿ ಗೊತ್ತುಂಟ? ನಿನಗೆ ಸಾಮಾನ್ಯ ನಮ್ಮ ಭಾಷೆ ಗೊತ್ತಾಗುದಿಲ್ಲ. ಅನ್ನ ವಾಸನೆಯ ಇದು ವಾಸನೆ ಬರ್ಪುಂಡತಿ ಹಾ. ಅವು ಸುರುಕು ಅಂಚನೆ ಹಾ. ಒಂಜಿ ರಡ್ಡು ತಿಪ್ಪಿ ಬಂಜಿದೊಲ అయిపోయి ಬುಕ್ಕ ಹಾ. ಸರಿ ಆಪುಂಡು ಅದೇ ವಾಸನೆ ಮಾತ ಸರಿ ಆಪುಂಡು ಇತ್ತ ಅದೇ ಮುಗಿರುದಿಲ್ವಾಗ? ಹಾ ಗಾ ಆಪುಜ ವಾಸನೆ ಆಪುಜ ಹಾ. ಇರೇ ರಡ್ಡು ಕೈ ಕೊಡ್ತೇರತಿ ಹಾ. ಒಂಜಿ ಕೈ ಇಟ್ಟು ತಿಪ್ಪಿ ಬತ್ತೀರ ದೇವೇ ರಡ್ಡು ಕೈ ಕೊಡ್ತಂದಾಯಿ ಯಾವುದಕ್ಕೆ? ಒಂಜಿ ಕೈ ಇಟ್ಟು ತಿಪ್ಪಿ ಬತ್ತೀರ ಹಾ. ಕುಡೊಂಜಿ ಕೈ ಮೂಂಕು ಬತ್ತೀರ ಆ, ಆ ಮೂಂಕು ಇಂಚ ಕೈ ಬತ್ತ ತಿಪ್ಪಿ ನಿಂಚ ವೈಪುಳೆ ಪುಸ್ತಕ ನೂಲೈ ಹೋಗು ಹಾಗಾದ್ರೆ ಗೊತ್ತಾಗ ಮೂಗಿನಲ್ಲಿ ವಾಸನೆ ಪರಿಮಳ ಇರುವವ ಕುಡಿಲಿಕ್ಕಿಲ್ಲ. ಅಂಚತ್ತು ಹಾ. ಐನು ಇಂದೇ ಬುಕ್ ಅಚ್ಚು ಕಜ ಉಂಡು ಹೌದಲ್ಲ? ಹಾ. ಕಸ ಉಂಟಾ? ಆ ಮೀಸೆ ಉಂಡತ್ತೆ ಐನಿಂಚ ಈಸಲಿ ಮೀಸೆ ದಾಯಿ ಪುಣೆ ಯಾವುದಕ್ಕೆ? ಮೀಸೆ ಉಂಡತ್ತೆ ಹಾ. ಇಂಚ ಈಸಲಿ ಅಪಗ ಕಜಾವ್ ಮಾತ ಇಟ್ಟೆ ತಿಕ್ಕೊಂಡು ನಿನ್ನಲ್ಲಿ ಕೇಳುದು ನಾನು. ಹಾ. ನೀನು ಹೀಗೆ ಮಾರಿಕೊಂಡು ಹೋಗುವ ಹಾ. ಒಬ್ಬ ಮೀಸೆ ಇಲ್ಲದವ ಕೇಳಿದ್ರೆ ಕೊಡುದೇ ಇಲ್ವಾ? ಇದು ಮೀಸೆ ಜನಗಳು ಬರ್ಪುಣು ಕಮ್ಮಿ ಆತಿ ಹಾಗೆ ಮೀಸೆ ಇದ್ದವರೆಲ್ಲ ದೊಡ್ಡ ದೊಡ್ಡ ಮೀಸೆ ಇದ್ದವರೆಲ್ಲ ದೊಡ್ಡ ಕುಡುಕರು ಅಂತ ಅರ್ಥವ? ಅವು ಯಾವನ್ ಬುಜೀರೆ ಬಲ್ಲಿ ನೀನು ಪೆಟ್ಟದಿದ್ಯಾ ಅಂತ. ಅದೇ ಈ ಫಲ್ಲ ಇರ್ಬೇಟಿನ ಪುಣೆ ಆ, ಮತ್ತೆ ನೀನಲ್ಲ ಹೇಳಿದ್ದು. ಅದತ್ತೆ ಈರ್ದ ಮಲ್ಲ ಮೀಸೆ ಉಂಡತ್ತೆ ಐನ್ ಈಸಲೆಂಚ ಹಾ. ಅಪಗ ಕಜಾವ್ ಮಾತ ಇಟ್ಟೆ ಒಂದು ಬೇರೆ ವ್ಯವಸ್ಥೆ ಇಲ್ಲ, ಅದೇ ಸೋಸುವುದು. ಸೋ ಸೋ ಏ, ಎಂಚಿನ ಕಂಗಗೆ ಮರ್ಕೊಂಡು ಪರೇವಿ ಹುಲಿಯ ಹುಲಿ ಚಂದ ಅವು ಕಲಿಯತೆ ಆ? ಹಾ ಕಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಪುಲಿ ಪರ್ರಾಪುಜ ಹೌದಾ? ಇದನ್ನು ಹೇಗೆ ಕುಡಿಯುವುದು? ವಿಷ ಕುಡಿದಾಗ ಉಂಟು. ಆ
ಅವು ಬರ್ನ ಅವಳ ವಿಷಾನೇ ಅಲ್ಲ ಆ? ಅವಳ ಮಲ್ಲ ಬರ್ಕತ್ತದಲ್ಲ ಅವಳ ವಿಷಾನೇ ನೀನೆಂತದ ವಿಷ ಕೊಡುದ? ಜೀರೆ ಜೋರ್ ಬಾಜಲ ಹಾಕು ಹಾಕು. ಇದು ಕುಡಿಯುವಾಗ ಇದನ್ನು ತಗೊಳ್ಳುದ? ಆ ತಿನ್ಯಾರ ಇನ್ನು ಇರೆ ಬಾಯಿ ಪುಳಿ ಪುಳಿ ಆಗುಂಡತೆ ಆ. ಐಕನೆ ಏನಾಗಿಲ್ಲ ñarಕ ñarಕನು ಎಟ್ಟೆ ಆಗು ಇದು ಎಂತದು? ಅಜಕ್ಕುಲಿ ಅವನ್ ಪೇರೆಂಕಲ ನಿಕಲ ನೀ ಇದನ್ನು ಇಟ್ಟುಕೊಳ್ಳುದ? ಪರ್ಪ ಕುಡಿಯುವಾಗ ಇದನ್ನು ಕೊಡ್ಲಿಕ್ಕೆ ಉಂಟು. ಐಕಲ ಪಣ ಉಂಡದೆ ಈ ಜನ ಎಂತಿನ ಸುರು ಬರ್ಲೇಕ ಅನ್ಕೊಂಡೆ ಮೊದಲ ಕುಡಿಯುವುದ? ಮುಲ್ಪ ಎಲ್ಲಿಯೂ? ಎಕಡೆ ಬಂದಾಗ ಯಾವಾಗ? ಅರಮನೆ ಅರ್ದು ಬಂದಾಗ ಬನಿಲ ಬರ್ತಿದ್ದಾರ ಬಾಜಿ ಹಾಲೆಲ್ಲ ಕುಡಿತೇವೆ, ಆ. ಇದು ಕುಡಿಯೋದಿಲ್ಲ ಅಂತ. ಅವೇ ಅನ್ಕೊಂಡೆ ಎಂತ ಅಡ್ಡೆ ಉಂಡೆ ಇದು ಎಲ್ಲಿಂದ ತಗೊಂಡದ? ಅವು ಆರ್ಗ ಹೋಗ್ತವ್ರು ಹೆಚ್ಚಿನ ಅಂಶ ಅವ್ರು ಅದೇ ನಾವು ಕೊಡು ಅಲ್ಲ, ಹಾ. ನೀನು ಸ್ವಲ್ಪ ಹಣ ಕೊಡ್ತಿದ್ರೆ ಒಳ್ಳೇದು ಸಿಗ್ತಿತ್ತ ಅಂತ. ಏನು ಕಾಸು ಕೊರ್ ನಾವು ಅಲ್ಲ, ಏನೋ ಕರೆಕ್ಟ್ ಇದಾಗೆ ಉಂಟು. ಈಗ ಜೊಂಡು ಮೆಚ್ಚಿದವನಿಗೆ ಮಸಣ ಸುಖ. ಇದೆ ಪನಿ ಬರ್ಲಿ ಎಡಾಬುಡಿ ನಿನ್ನ ಹೆಸರು ಹೇಗಂದ? ಮಾರಪ್ಪೆ ಹಾ ಹಾ ಹಾ, ನಿನಗೆ ಇದೇ ಉದ್ಯೋಗ ಅಲ್ವಾ? ಹಾ ಎಂತಂದು ಕಲಿ ನಿನ್ನ ಹೆಂಡತಿ ಹೆಸರು? ಸುಲೋಚನ ಸುಲೋಚನ ಸಚ್ಚಿ ಅಡ್ರಾಡು ಕೂಡ ಸಚ್ಚಿ ನಿನ್ನ ಹೆಂಡತಿ ಹೆಸರು? ಹಾ ನಿನಗೆ ಹೀಗೆ ಹೆಸರು, ಅವಳಿಗೆ ಹಾಗೆ ಹೆಸರು. ಕಾಂಚಲ ಇದಾನೆ ಸಚಿನ್ ಪುದಾರಿಯರ ಹಾ, ಹೌದು. ಮಾರ. ಹಾ ಮಾರ ಬಾಬು ಕರಾತಿನ್ ಲವನ್ ಪೇರೋರ ಹಾಕು ಹಾಕು. ಪ್ರಭು ಏನಿದು ಏನಾಯ್ತು? ಬೇಡ ಪ್ರಭು ಕುಡಿಯುವುದು ಬಾರಿಕೆ ಕುಡಿ, ಬಾರಿಕೆಗೆ ಮತ್ತೆಂತದ್ದು ಮಾಡೋದು? ತಿನ್ಲಿಕ್ಕಾಗ್ತದೆ? ನೀವು ಈ ರೀತಿಯಾಗಿ ಕುಡಿದಿರಿ ಅಂತಾದ್ರೆ ನೋಡು. ಅಪ್ಪನ್ ಜೋಮಿನಿ ಪಾರ್ಪೇರನ್ನ ಬೇ, ಇಲ್ವಾ? ಅದಕ್ಕೆ ಕುಡಿಯುವುದು ಬೇಡ ಅಂತ ಹೇಳುದಲ್ವಾ? ಅవి ಏರಿ ಜನ ಏರಿ ನನ್ನ ಧರ್ಮಪತ್ನಿ ಹೆಂಡತಿ. ಅಂಚೆ ಬಂದ ವಾ, ಅಂಚೆ ಬಂದ ನನ್ನ ಮಡದಿಯೋ? ಹಾ ಏನು? ಮಗಾದನ ಲೇತಂ ಐರಾರ ಸುಲಾತ ನಿನಗೆ ಮಕ್ಕಳು ಉಂಟಾ? ಅಂದೆ ಮಕ್ಕಳ ತಾಯಿ ನಿನಗೇನಾಗಬೇಕು? ಬುಡೇದಿ ನನಗೂ ಅವಳು ಹೀಗೆ. ಹಾ ಬುಡೇದಿ ಅತ್ತೆ ಆ, ಪ್ರಭು ಅರಸನಾದ ನೀವು ಈ ರೀತಿಯಾಗಿ ಕುಡಿದಿರಿ ಅಂತಾದ್ರೆ ಪ್ರಜೆಗಳನ್ನು ಪಾಲಿಸಿಕೊಂಡು ಬರುವವರು ನೀವು ಅರೆಗಾ ಸಾಹೇಬ್ ನಾನು ವಾ, ಅರೆಗಾ ಸಾಹೇಬ್ ನಾನು ಪರ್ಪೇರೈ ವಾ. ಎಂತದ? ಹಾಗಲ್ಲ, ನಾನು ಕುಡಿಬಾರ್ದು ಅಂತ ಹೇಳುದು. ಆಮೇಲೆ ಸ್ವಲ್ಪ ಮಾತ್ರ ಯಾವಾಗಲೂ ಇಲ್ಲ. ಪ್ರಜೆಗಳನ್ನು ಅದು ಹಾಗೆ ನಮ್ಮನ್ನು ಹಿಡಿಯುವುದಲ್ವೇ? ಬೇಡ ಪ್ರಭು ಏ ಮಾರೆ ಮಾರೆ ಮಾರ. ಕೊಂಚ ಒಂದ್ಸಲ ಬರ್ಪುದಿರ ದಾರೆ ಒಂದು ಚಕ್ಕುಲಿ ಕೊರ್ಲಿ ಪಾಪ ಓ. ಚಕ್ಕುಲಿ ಹಣ್ಣೊಂದು ಕೊರ್ಲಿ ತಿನ್ನಾಡು ಈಗ 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 ತಿನ್ಬುಜರಿ ಇರ್ತಿಲ್ಲ ಅದೇ ಅಂದ್ರೆ ಇದು ಎಂತದು ಅಂತ ಹೇಳಿದ್ರೆ, ಹಾ. ಇದು ಹಾಗೆ ತಿನ್ಲಿಕ್ಕೆ ಅಲ್ಲ ಅಂತ ನೀನು ಮೊದಲೇ ಹೇಳಿ ಆಗಿದೆ ಅಲ್ವಾ? ಹಾ ಪನಿ ಪರ್ಪುನ ಪರುಲಿ ಅದು ಪರ್ಪೇರಿಯೇ ಪೊಂಜನಾಕಲ್ಲ ಪರ್ಪೇರಿಯೇ ಆ ಪೊಂಜೋ ಪರ್ಪೇರಿ ನಿನ್ನಲ್ಲಿಗೆ ಬರ್ತಾರೆ ಯಾರಾದ್ರೂ? ದಾದ ಬರ್ಪುನೆ ಹಾ. ಪೊಂಜನಾಕಲ್ ಪರ್ಪೇರಿ ಮುರಾನಿ ಉಂಜಿ ಆತೆ ಒಂದು ಮಲ್ಲ ಕತೆ ಆತಂಡಿ ಏನದು? ಒಂದು ಪೊಂಜ ಬತ್ತು ಕ್ಯಾಂಡರಿ ಹೆಚ್ಚಿಗೆ ಬರ್ಪೇರು ಪೊಂಜನಾಕಲ್ ಕಲಿಬೋಡು ಕಲಿಬೋಡು ಗಾಯ ಬಂದಾಗ ಬಂದಾಗ ಮೈಪೇರ ಅನ್ಪೇರು ಹಾ. ಅಡ್ಡಿ ಅನ್ಪೇರ ಬಂದಾಗ ಮೈಪೇರ ಅಂತ ಒಂಜಿ ಪೊಂಜ ಉದಾಳ ಕೊನತ್ತೀಜಿ ಕಲಿ ಕೊನಾಯರ ಪಾತ್ರದಾಳ ಕೊಂತೀಜಿ ಅಂಜೆ ಅಂದಾದ ಅನ್ಪೆ ಅಂಡ ಯಾನು ಎನ್ನ ಕುಜಿಲ್ನೆ ಕೊರ್ದು ಬಿಡಿಯ ಪಾಪ ಬಂದಾಗ ಮೈಪೇರ ಆತೇನು ಮಲ್ದಾನಿ ಅಂಕ ತಾರಿಗೆ ಬೋಡಂಡ ಕುಜಿಲಿ ಬೋಡಾತ ಕುಜಿಲಿ ಕೊನಾರ ನಾ ಪೊಂಜೆನ ಇಲ್ಲಡೆ ಪೋಯೆ ಇಲ್ಲಡೆ ಪೋನಾಗ ಪೊಂಜ ಉಜ್ಜಿ ಮೆಲ್ಲ ಕಂಡಿದಂಚ ನಿಲ್ಕದು ತೂಪೆ ಪೊಂಜವ್ನ ತರೆ ಉಂಡತೆ ದಿಕ್ಕೆಳ್ದುಂಡಿಯೆ ಇದು ಬಂದಾಗ ಮೈಪುನೆ ದೊಂಡೆಗೆ ಮೈತೇನೆ ನನ್ನ ಕುಜಿಲ್ಲ ಬೊಡಿ ಆತಂಡಿಯೆ ನೀನು ನೇರ ನಿಲ್ಲು. ಸತ್ತೋಳೆ ಏ ಕೂರ, ಪೂರ ಅಲ್ತಿಯ ಮಾರ ಎಂತೇನೆ ಪೂರ ಇದು ಏಸಿಗೆ ಇದು ಮಾರ. ಆ ಮಾರ ಮಾರಪ್ಪೆ ನಿನ್ನಲ್ಲಿ ಒಂದು ಕೇಳಿಕೊಂಟು ನನಗೆ. ಒಂಜ ಮಲ್ಲೆ ಸಿಕ್ಕಲ್ಲಿ ಮಲ್ಲೆ ನಿನ್ನ ಈ ದೃಢವಾದ ದೇಹದ ಗುಟ್ಟೇನು? ಅವು ಏನಂತಾನೆ ನಿನ್ನ ಹಾಗೆ ಯಾನ್ ಗರಡಿ ಸಾಲಿಗೆ ಮತ್ತೆ ಪೋಪೆ ಅಂಚಂದೆ ದಷ್ಟ ಪುಷ್ಟ ಎನ್ನ ಮಾಂಸ ಕಂಡ ಮತ ಅಂಚ ಏನ್ ಛೇ ಛೇ ಛೇ. ಮಾಡ್ಕೊಳ್ತಾನೆ ನಾವು ಪೂರ ಬೇತೆ ಅವು ಇನ್ನ ಕೈ ಉಂಡೀತೆ ಮಲ್ಲೆ ಅರಸುಲು ಅಂತ ನನಗೆ ಸಂತೋಷ ಆದ.
ಹಾ ನಿನ್ನ ಶರೀರ ನೋಡಿ ಹಾ ಮಾರ. ಓ ಬರ್ಲಿ ಬರ್ಲಿ ಪೂರ ಬರ್ಲಿ ಇದಕ್ಕೆ ಎಂತದ್ದು ಹೇಳಿದ್ದು ನೀನು? ಖಾಲಿ ಖಾಲಿ ಅಮೃತ ಅಮೃತ ನಾನು ಹಾಕ. ನೋಡ ಸಾಕು ಪ್ರಭು, ಏನಿದು? ಹಾ, ಅವಳಿಗೂ ಬಾಯಾರಿಕೆ ಆಗ್ತದೆ. ಬನ್ನಿ ಬರ್ಲಿ ಬನ್ನಿ ಬನ್ನಿ ಬರ ಸೌದಾಮಿನಿ ಬರ ನನಗೆ ಬೇಡ. ಬರ್ಲಿ ಅರಸಿ ಸರಸಿ ರಜಿಯೇ ಮಧುಪತಿ ಕರೀಜೆ, ರಜಿಯೇ ಮಧುಪತಿ ಕರೀಜೆ. मधुपति खरीदे विरजमदे गेले गरज जबुकी, विरजमदे गेले गरज जबुकी, सहकारी जनकगी दो करगत गलबे सरस्वती निभरूपे, सरस्वती निभरूपे येने सरवे दुर्गमपि सरदी यन्नरदिये मधुपति करिजे. ಸೌದಾಮಿನಿ ಯಾನಕ್ಕೆ ಇರ್ನ ಮಿನಿ ಸೌದ ಅವಳಬೆ ಮಿನಿ ಸೌದ ನಿನಗೆ ಒಂದು ಕಪಾಳಕ್ಕೆ ಬಾರಿ ಇರ್ತೇನೆ. ಹೆಚ್ಚಿನ ಬಾರಿ ಸೌದ ನನ್ನ ಹೆಂಡತಿ ನಿಲ್ಲುವ ಜಾಗದಲ್ಲಿ ನೀನು ಯಾಕೆ ನಿಂತದ್ದು? ಇಲ್ಲ ಬುಡಾಜಿ ಅವಳು ಬಿರ ಅಂತದೇರಿ ಈರು ಇಂಚ ಇಂಚ ಒಂದು ಎದುರು ಬರ್ತನೆ. ನೀವು ಕುಡಿದು ಮಾಳಿ ಮಾಳಿ ಈಗ ನಾನಿಲ್ಲ, ಮಾಳಿ ಮಾಳಿ ನಾನು ಎಷ್ಟು ದೃಢವಾಗಿ ನಿಂತಿದ್ದೇನೆ. ನೀವು ದುಂಬು ಬಂದದ್ದು, ನಾನು ಬುಡಜಿಯ ಜಾಗದಲ್ಲಿ ಉಂಟಿದ್ದಲ್ಲ. ಎಲ್ಲಿದ್ದಾಳೆ ನನ್ನ ಹೆಂಡತಿ? ಇರೋದು ಸೌದಾಮಿ, ನಿನಗೂ ಬಾಯಾರಿಕೆ ಆಗಿದೆ ಅಲ್ವಾ? ಇಲ್ಲ, ನನ್ನೊಟ್ಟಿಗೆ ನನಗಿಂತ ಹೆಚ್ಚು ಆ ಕಡೆ ಈ ಕಡೆ ಓಡಾಡಿಕೊಂಡಿದ್ದವಳು ನೀನು. ಏ ಕೂರ ಅಷ್ಟು ಮಾರಿ ಮಾರ ಮಾರ ನನ್ನ ಕುದರೆ ಒಂದು ಆಳಾಡಪ್ಪ. ಈಗ ಏನು? ಮಧು ಮಧು ಪಂಡಿತ್ ಮಧು ಇದು ನಿಜವಾಗಿ ಮಧುಪಾನವ? ಧೂಮಪಾನ ಹಾಗಲ್ವಾ? ವೀರಪಾನ. ವೀರಪ್ಪ ಯಾಕೆ? ಹಾ ಮೊದಲು ಎಷ್ಟು ಹೆದರು ರಣಹೇಡಿ ಆಗಿರ್ಲಿ, ಹಾ ಇದು ಕುಡಿದು ಮೇಲೆ ಎಷ್ಟು ದೊಡ್ಡ ವೀರ ಆಗುದು ಗೊತ್ತುಂಟವ? ವೀರಪಾನ ಅಂದ್ರೆ ಇದು. ಹಾ ವೀರಪಾನ. ಹೌದಾ? ಹಾ ನಿನಗೆ ಗೊತ್ತಿಲ್ಲ. ಏನು? ನಿನಗೆ ಗೊತ್ತುಂಟಾ? ಕುಣಿಬೇಕಾದ್ರೆ ತಾಳ ಬೇಕಾ? ಬೋಡು. ಹಾಡಬೇಕಾದ್ರೆ ಶ್ರುತಿ ಬೇಕಾ? ಬೋಡು. ಎಲ್ಲಿಯಾದ್ರೂ ಮಲಗಬೇಕಾದ್ರೆ ಒಳ್ಳೆ ಜಾಗ ಬೇಕಾ? ಬೋಡು. ಇದನ್ನು ತಕೊಂಡ್ರೆ ಹಾಡ್ಲಿಕ್ಕೆ ಶ್ರುತಿಯೇ ಬೇಡ, ಕುಣಿಲಿಕ್ಕೆ ತಾಳವೇ ಬೇಡ, ಮಲಗಲಿಕ್ಕೆ ಯಾವ ಹೊಂಡ ಆದ್ರೂ ಆಗ್ತದೆ. ಅದೇ ತಗೊಳ್ಳಿ ನೀವು. ತಕೊಳ್ಳೆ. ನನಗೆ ಬೇಡ, ನಾನು ಕುಡಿಯುವುದಿಲ್ಲ. ಶಿವನೇ ಅವನಿಗೆ ಅಭ್ಯಾಸ ಇಲ್ಲ. ದಿವ್ಯಾತ್ಮಗೆ ಪಾತ ನಮೋ. ಏನು ಪ್ರಭು ಇದು? ಶಿವನೇ ದಿವ್ಯಾತ್ಮಗೆ ಪಾತ ನಮೋ. ಸವನಿಧಿ ಪಾವನ ಭುವನದ ಚರಿತವು ಕದಡಿದಿ, ಪಾವನ ಭುವನದ ಚರಿತವು ಕದಡಿದಿ, ಭವ ಮುಳಿಗನೆ ಯಮಗೆ ಶಿವನೇ
ನನ್ನದೇ. ಮೊದಲು ಕುಡಿಯುವಾಗಲೇ ಅವಳಿಗೆ ಸ್ವಲ್ಪ ಕೊಡಬೇಕಿತ್ತು, ಅದು ಅವಳಿಗೆ ಬೇಸರ. ಅವೇ ಬೇಜಾರು ಪಾಪ ಪೊಂಜ ನನಗೆ ಕುಡಿಯುವುದಕ್ಕೆ ಬೇಕು ಎನ್ನುವ ಹಾಗೆ ನಾನು ಹೇಳುವುದಲ್ಲ. ಮತ್ತೆ ನೀವು ಕುಡಿಯಬಾರದು. ಅರೆ ಕೊರಂದೆ ಬರ್ರವಲ್ಲಿ ಒರಿಗೆ ಅವರಿಗೆ ಒಳ್ಳೆ ಅರ್ಥ ಆಗ್ತದೆ. ಒಂದು ನಾಡನ್ನಾಡುವಂತಹ ಅರಸ ನೀವು. ಹೌದು. ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಇಷ್ಟರವರೆಗೆ ನೋಡಿಕೊಂಡು ಬಂದವರು ನೀವಿದ್ದೀರಿ. ನಿಮ್ಮನ್ನೇ ಅವಲಂಬಿಸಿಕೊಂಡು ಪ್ರಜೆಗಳೆಲ್ಲ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಹಾಗಿರುವಾಗ ನೀವೇ ಈ ರೀತಿಯಾಗಿ ಮುಂದುವರಿದಿರಿ ಅಂತಾದ್ರೆ ನಿಮ್ಮ ದೇಹ ಅನಾರೋಗ್ಯ ಬಾಧಿಸುವುದಕ್ಕೂ. ನಾನೇನೀಗ ಅರಸನ ಒಳಗದಲ್ಲಿದ್ದೇನ? ಇಲ್ಲ, ನಾನೆಲ್ಲಿರುವುದು? ವಿದಾಯ ಕುಲ್ದಾರತ್ತೆ ವಿದಾಯ ಕುಲ್ದಾರತ್ತ ಅವಳು ಉದ್ಯಾನವನತ್ತ ಅವಳು ವಿನೋದ ವಿಹಾರ. ವಿಹಾರ ಇದು ವಿಹಾರದಲ್ಲಿರುವ ಕೆಡುಕಾಗ್ತದೆ. ಇದರಿಂದ ಬೇಡ. ಸ್ವಲ್ಪ ನೀವು ಕುಡಿಯುವುದು ಮಾತ್ರವಲ್ಲ, ನನ್ನನ್ನು ಕುಡಿದು ಒತ್ತಾಯಿಸ್ತಾ ಇದ್ದೀರಲ್ಲ. ನನಗೆ ಬೇಡ ಅಂತ ಹೇಳಿದದ್ದು. ಕೃಪಾಲನುಗಾದಿನಿಗಡೆಯಾಗಿ ಬೋಧನೆ ಕಲಿಸುವೆನು ಎನು ಇಲ್ಲ ಬುಡಾಜಿ ಅವಳು ತಿರ್ಗುದಿಲ್ಲ ನನ್ನ ಹೊರ ಹಂಚಿ ತಿರ್ಗಲಿಯೋ ನಿಲ್ಲೋದಕ್ಕಾಗುವುದಿಲ್ಲ ನಿಮಗೆ. ಕುಡಿ ಕುಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಅವಳು ಹೇಳಿದ್ದು ಕೇಳಿದ್ಯಾ? ಏನೇ ಹೇಳಿದ್ದು? ಹೆಂಚಿನ ಹೊಂಡ ಹೇಳಿದ್ದು ಬಿಡು. ಅವಳು ಮಾಡಿದ್ದು ನೋಡಿದ್ಯಾ? ಅಂತೆ ಅವು ಪೋಟಿ ಪೋಟಿ ಅಂದ ತಿಪ್ಪಿ ನಾನು ಹಚ್ಚಿ ತಿಪ್ಪಿಲ್ಲ ನೀವು ಕೊಟ್ಟವರಿಗೆ ಬಾರಿಸಬೇಕಿತ್ತು. ಇನ್ನು ನೀನು ಮಾರುವಾಗ ಏನ್ ನಿನ್ನ ಹೆಣದಲ್ಲಿ ಕೊಡ್ತೀಯ ಅದನ್ನು? ಅಂತ ಎಂಕ ನಾನು ತಿಪ್ಪಿದ್ದೆ ನನ್ನ ತಿಪ್ಪಿ ಇಲ್ವಾ? ನೀನು ಕುಡಿತೀಯಲ್ಲ, ಅಂದು ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಜೋಕುಳು ಪೂರ ಬರ್ಪುಣಿ ಮಾತ ನೀನು ಗಂಡ, ಅನ್ನಂದು ನಿನ್ನ ಹೆಂಡತಿ ಹೆಂಡತಿ ಬುಡದಿ ಪೋಕಡಿ ಮಾರುವತ್ತು ಹೆಂಡತಿಯ ಅಂಡ್ ಈರ್ನ ಸಮಾಧಾನ ಬೊಳ್ಳೆ ನಿನ್ನ ಭಾಷೆಯಲ್ಲಿ ಎಂತ ಹೇಳುದು? ಬುಡದಿ. ನಿನ್ನ ಭಾಷೆಯಲ್ಲಿ? ಎನ್ನ ಭಾಷೆ ಬುಡದಿಯೇ. ಅದು ನನ್ನ ಭಾಷೆಯಲ್ಲಿ. ನಿನ್ನ ಭಾಷೆಯಲ್ಲಿ ಎಂತದು? ಹೆಂಡತಿ ಅಂದ ಪಡ್ತನೋ ಸರಿ ಗೊತ್ತಾಗ್ಬೋದು. ನನ್ನ ಭಾಷೆಯಲ್ಲಿ ನೀನು ಹೇಳಿದ್ದು, ಅಂದ್ ನಿನ್ನ ಭಾಷೆಯಲ್ಲಿ ಹೆಂಡತಿ. ಅನ್ನಂದು ವಂಚಿನಳ ಹೆಂಡತಿ ಆದವಳು ಗಂಡನಿಗೆ ಹೇಗಿರ್ಬೇಕು? ಪುರಕ್ಕೆ ನೋಡತ್ತೆ ಪಣ್ಣವು ಎನ್ನ ಬಿಲ್ಲಾಡು ಮಾತ ಅಂಚಾನೆ ಯಾಮ್ ಪೋಣಗೊಂಡತೆ ಬುಡದಿ ಒಂಜೆ ಒಂಜಿ ಶಬ್ದ ಪಾತೇರ್ಜಾಲ. ಹೌದಾ? ಯಾಕದು? పొడిగా ఎన్న ఎన్న పుట్టేది మా తంచ తిప్పిన పొడి అనిపోయాలి పొడిగా ఉండే ఎన్న ನಿನ್ನ ನೀನು ನೋಡುವಾಗಲೇ ಜೋರು ಗಾಳಿ ಬಂದ್ರೆ ತೋಡಿಗೆ ಬೀಳುವ ಹಾಗಿದ್ದಿ. ಆನ್ಲೈನ್ ಜೋರು ಇಲ್ಲತಿ పొడిಗೆ ಆದ್ರೆ ಹೆಂಡತಿ ಎದರ್ತಾಳಲ್ಲ. ಏನು ಕಂಡನ್ಯತಿ ನಾನೇ ಆಗಿದ್ದೇನೆ. ನಿರ್ಮಲ ಒಂದು ವೇಳೆ ಈಗ ನೀನು ಹೀಗೆ ಮಧುವನ್ನು ಹಿಡಿದು ನಿನ್ನ ಹೆಂಡತಿಗೆ ಕುಡಿ ಅಂತ ಕೊಟ್ರೆ ಅವಳು ಹೀಗೆ ಎಸೆದ್ರೆ ನೀನೆಂತದು ಮಾಡ್ತಿ? అన్న బుడేది ఉండతే ఇంచ పత్తది పరంది పడొద్దు ఇంచ పత్తనకు ಹೋಯ್ತದಾ ಪುನೈನು ಅಂಡ ಓರ್ಲ ಕೇಂಜಿ ಅಂಡ ఉండతే ಹೇಳಿದ್ರೆ ಪರ್ಜಂಡ ಒಜೆ ಪೆಟ್ಟ ಹಾಕದಿಲ್ಲ ಅಂತ ಪಿದಾಯಿ ಪಾಡುವೆ ಬೊಕ್ಕ ಇವಳಿಗೆ ಏನು ದೊಡ್ಡಷ್ಟಿಗೆ ಗೊತ್ತುಂಟಾ? ಇವಳು ನನ್ನ ಜಾತಿ ಅಲ್ಲ. ಜಾತಿ ಇವಳ ಅಪ್ಪ ಯಾರು ಗೊತ್ತುಂಟಾ? ಅವ ಸೌರಭ್. ಸೌರಭ್ಯೇಯ ಮಹರ್ಷಿ ಬ್ರಾಹ್ಮಣನ ಮಗಳು. ವಿಷಯ ಗೊತ್ತಾಯ್ತಾ ನಿನಗೆ? ನಾವು ಕ್ಷತ್ರಿಯರು. ನಾವ್ಯಾರು? ನಾವ್ಯಾರು? ಕ್ಷತ್ರಿಯರು. ಸರಿಯರು. ಸರಿಯರು. ಕ್ಷತ್ರಿಯರಾದ್ರೆ ಕುಡಿಬಹುದು. ಇವಳು ಯಾರು? ಭ್ರಾಂತಿ. ಭ್ರಾಂತಿಯ ಬುಕೋಡೆ ಬರ್ಪುನೆ ಎಂತದು? ಭ್ರಾಂತಿಯತೆ ಎಂತದ? ಭ್ರಾಂತಿಯತೆ ಬ್ರಾಹ್ಮಣ ಸ್ತ್ರೀ ಅಂದತೆ. ಹಾಗಾಗಿ ಇವಳಿಗೆ ಮಡಿವಂತಿಕೆ. ನಾನು ಏನು ಕುಡಿದ್ರು ದೊಡ್ಡ ಸಂಗತಿ ಅಲ್ಲ. ಇವಳು ಬ್ರಾಹ್ಮಣನ ಮಗಳು. ಅತ್ತೆ ಈರ್ನೆ ತುಂಬು ತುಂಡು ತುಂಡು ಮಾತ ತಿನ್ನಗೆ ಈ ಕೊಂಚ ದಾಳ ಚೊರೆ ಬಂತೀಗ ಹಾಗೆ ತಿನ್ಲಿಕ್ಕಿಲ್ಲ. ಇರಾರಸ್ವತಿ ತಿನ್ನಬಹುದು, ಆದ್ರೆ
ನಾವು ಅರಮನೆಯಲ್ಲೆಲ್ಲ ಇವಳೊಟ್ಟಿಗೆ ಇರುವಾಗ ತಿನ್ಲಿಲ್ಲ. ಯಾಕೆ? ಹಾ ಇವಳು ಅಲ್ಲಿಂದ ಬಂದದ್ದಲ್ವಾ? ಹಾ ಹಾ ಹಾಗೆ ನಾವೊಂದು ಗೌರವ ಕೊಟ್ಟು ತಿನ್ನದೇ ಇದ್ದದ್ದು. ಹಾ ಇವಳೇನು ಭಾವಿಸಿದ್ಲು? ಓಡಿಗೇಡಿ ನಾವು ಸಣ್ಣವರು, ಹಾ ಅವರ ಜಾತಿ ದೊಡ್ಡದು. ನೀನೇನು ಮಾಡ್ತಿ? ಪತಿಯೇ ಪರದೈವ ಎನ್ನುವ ಹಾಗೆ ನಿಮ್ಮ ಸೇವೆಯನ್ನು ಮಾಡುತ್ತಾ ಬಂದವಳಲ್ವೇ ನಾನು? ಹಾ ಹೌದಾ? ದೇವರು ಎನ್ನುವ ಹಾಗೆ ಹೌದಾ? ಪಾದ ಸೇವೆಯನ್ನು ಮಾಡಿದ್ದೇನೆ. ಗೆರಟತ ಸುಮಾರು ವರ್ಷ ಅಣ್ಣ. ಗೆರಟತ ಬೇರೆ ಗೆರಟ ಇಲ್ವಾ? ಎಷ್ಟರವರೆಗೆ ಪತಿ ಹೇಳಿದ ಪರ- ಹಾಗೆ ಕೇಳಿದವಳಲ್ವೇ ನಾನು? ಪತಿಯ ಪರದ ಇವ ಹೌದಾ? ಹೌದು, ದೇವರು ಹೇಳಿದನ್ನು ಕೇಳಬೇಕು ಹೌದಾ? ಕೇಳಬೇಕು. ಕುಡಿ ತಗೋ. ಹಾಗೆ ಇದೊಂದು ಮಾತು ಬೇಡ ಪ್ರಭು, ವಾ? ಕುಡಿಯುವುದಕ್ಕೆ ಮಾತ್ರ ಒತ್ತಾಯಿಸಬೇಡಿ ನೀವು. ಕುಡಿಯುವುದಿಲ್ಲ? ಇಲ್ಲ, ಕುಡಿಯುವುದಿಲ್ಲ? ನಾನು ಕುಡಿಯುವುದಿಲ್ಲ. ಏ ಕೂರ. ನಿನ್ನ ಹೆಂಡತಿ ನೀನು ಹೇಳಿದ ಹಾಗೆ ಕೇಳದಿದ್ರೆ ದೊಕ್ಕದು ಪಿದಾಯಿ ಪಾಡುವೆ ಹಾಕದು ನಿನಗಿಂತ ನಾನು ಕಡಿಮೆಯ? ಗೊತ್ತಿಗೆ ಹೆಂಡತಿಯ ಹೇಳಿದ ಹಾಗೆ ಕೇಳುವಂತೆ ಮಾಡದೇ ಇರುವ ಗಂಡ ಅವ ಗಂಡನ? ಗೊತ್ತಿಗೆ ಹೆಂಡತಿ ಹೆಂಡತಿ ಹೆಂಡ ಅತಿ ಸ್ವಲ್ಪ ಕುಡಿದಿಲ್ಲ ಇವಳು. ಅಂದು ಒಂದು ಕೊನ್ನಗೆ ಎಂಜು ಒಂದು ಹಾಗಾದ್ರೆ ವ್ಯವಸ್ಥೆ ಆಗಬೇಡವಾ? ಮುಖ ಭಟರೇ ಉತ್ತಮ ಒಲಿದ ಎದುರಾರುಣವಿ ಮಧ್ಯದ ತೊರೆದು ಬಾಯುಡಿ ನಗೆಗಳ ಉಡರು ಜೇರಲಿ ತಡೆಯ ತುಂಬಿ ರಾಜ ಭಟ ಅಲ್ಲಿ ನಾಡು ಅವಳು ಬ್ರಾಹ್ಮಣನ ಮಗಳು. ಅವಳಿಗೆ ಕುಡಿಯುವುದು, ಅವಳಿಗೆ ಮಾಂಸ ತಿನ್ನುವುದು, ಅವಳಿಗೆ ಸುರಾಪಾನ ಇದೆಲ್ಲ ಆಗುವುದಿಲ್ಲ. ಅದಕ್ಕೇನು ಮಾಡು ಗೊತ್ತುಂಟಾ? ನಮಗಿಂತ ಹೆಚ್ಚು ತಿನ್ನುವವರು ಇದ್ದಾರೆ ಅಂತ ಅವಳಿಗೆ ಗೊತ್ತಾಗಬೇಕು. ಕರ್ಕೊಂಡು ಅವಳನ್ನು ನಿರ್ಜನವಾದ ಅರಣ್ಯ ಪ್ರದೇಶ, ಅಲ್ಲಿ ತುಂಡು ತುಂಡು ಮಾಡಿ ಮಾಂಸ ರಕ್ತ ಕುಡಿಯುವ ಕ್ರೂರ ಹುಲಿ ಸಿಂಹಗಳುಂಟು. ನಮಗಿಂತ ಹೆಚ್ಚು ಮಾಂಸ ತಿನ್ನುವವರು, ನಮಗಿಂತ ಹೆಚ್ಚು ರಕ್ತ ಕುಡಿಯುವವರು. ಅವಳಿಗೆ ಪರಿಚಯ ಆಗಬೇಕು. ಹಾಗೆ ಬಿಟ್ಟು ಏನು ಏನು ನಿನಗಿಲ್ಲಿ ಕೆಲಸ ಮಾಡ್ಲಿಕ್ಕೆ ಉಂಟಾ? ಬಿಟ್ಟು ಬರ್ತೀಯ, ಚೀಲ ಹಿಡ್ಕೊಂಡು ಹೋಗ್ತೀಯ. ಗುಲಮಣಿಯ ಇಳುಗಿದ ನೇಮನಿದನೋ ನೇತ್ರದುಳು ಭಾಷವನು ಜಲ್ಲುದಲಿ ಅಮ್ಮ ನಾನೇ ಗೈರಿ ಮನ್ನಿಸು ಅಮ್ಮ ನಾನೇ ಗೈರಿ ಮನ್ನಿಸು ಸುಮ್ಮನಿ ದುರವಸ್ಥೆಗೆ ಕಲ್ಲು ಬೊಮ್ಮ ವಿಧಿಸಿಗನಿಡು ಜನುಮದ ಪಾಪ ವಿಧಗಳಿಗೆ ಎನಗೆ ಬೊಮ್ಮನೆ ವಿಧಿಸಿಗನಿಡು ಜನುಮದ ಪಾಪ ವಿಧಗಳಿಗೆ ಅಮ್ಮ ನಾನೇ ಗೈವೆನು ಅಮ್ಮ. ತಾಯಿಯೇ, ಇದುವರೆಗೆ ಬಹಳ ಸಂತೋಷದಿಂದ ನಿಮ್ಮನ್ನು ಅಮ್ಮ ಎಂಬುದಾಗಿ ಕರೆಯುತ್ತಾ ಅರಮನೆಯಲ್ಲಿದ್ದವರು ತಾಯಿ. ಅನ್ನವನ್ನ ಈಗುವಾಗ ಯಾವುದೇ ಭೇದ ಭಾವವನ್ನು ಮಾಡದೆ
ತನ್ನ ಮಕ್ಕಳಂತೆ ನೀವು ಪೋಷಿಸಿದವರು. ಅಮ್ಮ, ಇಂದಿನ ದಿವಸ ರಾಜಾಜ್ಞೆಯನ್ನು ನಾನು ಪಾಲಿಸಲೇಬೇಕು. ಮಾತ್ರವಲ್ಲ ತಾಯೇ, ಯಾಕಾಗಿ ನನ್ನ ಕೈಯಲ್ಲಿ ಇಂತಹ ಕೃತ್ಯವನ್ನು ಮಾಡುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಬಂತು? ಬ್ರಹ್ಮದೇವ ಬರೆದಂತಹ ನನ್ನ ವಿಧಿ ಲಿಖಿತ ಬಹುಶಃ ಈ ಸಂದರ್ಭದಲ್ಲಿ ಮಾಡಿದಂತಹ ಕೃತ್ಯಕ್ಕಲ್ಲ ತಾಯೇ, ಹೋದ ಜನ್ಮದಲ್ಲಿ ಮಾಡಿರತಕ್ಕಂತಹ ಪಾಪ ಕೃತ್ಯಕ್ಕಾಗಿ ತಾಯಿ ಅನ್ನ ನೀಡಿದಂತಹ ಮಹಾತಾಯಿಯಾದಂತಹ ನಿಮ್ಮನ್ನು ಈ ಘೋರ ಕಾನದಲ್ಲಿ ಬಿಡುವಂತಹ ಸಂದರ್ಭ ನನ್ನ ಪಾಲಿಗೆ ಒದಗಿ ಬಂದಿದೆ. ಕ್ಷಮಿಸಮ್ಮ, ಕ್ಷಮಿಸಿ. ನೀನು ಯಾಕೆ ದುಃಖಿಸುತ್ತಾ ಇದ್ದೀ? ವೀರನಿಗಿಳಿದು ಮರುಗುವಿ ಸೇರದಾಗ ಕರ್ತವ್ಯ ನಿಧಿಗೆ ಕರ್ತವ್ಯ ಅಲ್ವೇ? ಸೇರಿ ನಿರ್ಮದಿಯ ಸೇವಿಸುತ್ತಲಿರು ಯುಕ್ತ ರೀತಿಗಳು ನೀರಿಗೆಲೆಯ ಮಾತು ಒಂದು ಮಾತನ್ನು ತಿಳಿಸಿ. ಮದಿನ ನಾರಿಯರಿಗೆ ತೆರೆದ ಬವಣೆಯನ್ನು ಸೈರಿಸುವ ಡಳವಲ್ಲ. ಮದಿನ ನಾರಿಯರಿಗೆ ತೆರೆದ ಬವಣೆಯು ಸೈರಿಸುವ ಡಳವಲ್ಲ ಎಂದರು. ವೀರನಿಂದು ಮರುಗುವಿ ನೀನೇಗಿದು ಬರುವಿ. ರಾಜಭಟನೇ, ನೀನ್ ಯಾಕೆ ಬರುಗುತ್ತಾ ಇದ್ದಿ? ನಿನಗಿದು ರಾಜಾಜ್ಞೆ ಅಲ್ವೇ? ಹೌದಮ್ಮ. ರಾಜಾಜ್ಞೆಯನ್ನು ಈಡೇರಿಸಬೇಕಾದದ್ದು ಭಟನಾದ ನಿನಗೆ ಕರ್ತವ್ಯವೇ ಹೌದು. ಹೌದಮ್ಮ. ಅದೇ ರೀತಿಯಾಗಿ ಮುಂದುವರಿದವ ನೀನು. ನನ್ನನ್ನು ಅಮ್ಮ ಅಮ್ಮ ಎನ್ನುವ ಹಾಗೆ ಬಾಯಿ ತುಂಬಾ ಕರೆಯುತ್ತಾ ಇದ್ದಿ. ಅದೇ ರೀತಿಯಾಗಿ ಸೇವಿಸುತ್ತಾ ಬಂದವ ನೀನು. ನನ್ನ ಮಗನೆನ್ನುವ ಹಾಗೆ ಸೇವಿಸುತ್ತಾ ಬಂದವಳು ನಾನು. ಹೌದಮ್ಮ. ಆದರೆ ನನ್ನವರಾಡಿದಂತಹ ಮಾತನ್ನು ನೆರವೇರಿಸಬೇಕು ಎನ್ನುವ ಈ ಘೋರ ಕಾರಣಕ್ಕೆ ನನ್ನನ್ನು ಕರೆದುಕೊಂಡು ಬಂದಿದ್ದೀಯ. ಸ್ವಾಮಿ ನಿಷ್ಠ ತಾಯಿ, ಈಗ ನೀನು ನನ್ನಲ್ಲಿ ಕ್ಷಮಿಸು ಎನ್ನುವ ಹಾಗೆ ಯಾಕೆ ಯಾಚಿಸುತ್ತಾ ಇದ್ದಿ? ಇಲ್ಲ, ನೀನು ಮಾಡಿದಂತಹ ಕಾರ್ಯ ಸರಿಯಾಗಿಯೇ ಇದೆ. ಆದರೆ ನನ್ನವರಿಗೆ ನನ್ನ ಒಂದು ಮಾತನ್ನು ತಿಳಿಸುತ್ತೀಯ ನೀನು. ಯಾವುದಮ್ಮ? ನಾನೇನು ಅವರು ಕೊಟ್ಟಂತಹ ಭವನೆಯನ್ನೆಲ್ಲ ಸಹಿಸಿಕೊಂಡಿದ್ದೇನೆ. ಆದರೆ ನಮ್ಮಲ್ಲಿರುವಂತಹ ಪುರದ ಹೆಣ್ಣು ಮಕ್ಕಳಿಗೆ ಇಂತಹ ಭವನೆಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಯಾವ ಹೆಣ್ಣಿಗೂ ಇಂತಹ ಭವನೆಯನ್ನು ಕೊಡಬಾರದು ಎನ್ನುವ ಹಾಗೆ ನಾನೇ ಹೇಳಿದ್ದೇನೆ ಎನ್ನುವಂತಹ ನನ್ನ ಈ ಒಂದು ಮಾತನ್ನು ನನ್ನವರಿಗೆ ತಿಳಿಸು. ದುಃಖಿಸಬೇಡ ನೀನು. ಹೋಗು ಹೋಗು. ನಾನಿನ್ನೇನು ಮಾಡಲಿ? ಈ ದಟ್ಟ ಅಡವಿಯಲ್ಲಿ ನಾನು ಎಲ್ಲಿಗಂತ ಹೋಗಲಿ? ನನ್ನನ್ನು ರಕ್ಷಿಸುವುದಕ್ಕೆ ಇಲ್ಲಿ ಯಾರಿದ್ದಾರೆ? ನೋಡೋಣ. ವಿಧಿ ನನ್ನ ಹಣೆಯಲ್ಲಿ ಇದೇ ರೀತಿ ನಡೆಯಬೇಕು ಎನ್ನುವ ಹಾಗೆ ಬರೆದಿದ್ದಾನೆ ಅಂತ ಆದ್ರೆ ಅದನ್ನು ಮೀರಿ ನಡೆಯುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಕಷ್ಟ ಕೊಟ್ಟಿದ್ದಾನೆ ದೇವ, ಯಾವುದಾದರೂ ಒಂದು ದಾರಿಯನ್ನು ತೋರಿಸದಿರಲಾರನೆ. ನೋಡೋಣ, ಸ್ವಲ್ಪ ಮುಂದುವರಿಯುತ್ತೇನೆ ನಾನು.
ತಂದೆಯಿರಿಲ್ಲ ಇದು ಮಂದವಾಗಿ ಇಳಿದು ಕರುಣಾವಾರಿಧಿ ಶಿವನೇ 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 ಮಹಾದೇವ, ಯಾವುದಾದರೂ ಒಂದು ದಾರಿ ನನಗೆ ಸಿಗಬಹುದು ಎನ್ನುವ ಹಾಗೆ ಮುಂದುವರಿದು ಬಂದವಳು ನಾನು. ಈ ದಟ್ಟ ಅರಣ್ಯದೆಡೆಗಾಗಿ ಬಂದೆ ಅಂತಾದ್ರೆ ಏನಿದು ಏನಿದು ಕಾಡ್ಗಿಚ್ಚೆ ಹಬ್ಬಿಕೊಂಡಿದೆಯಲ್ಲ, ಇಲ್ಲಿಂದ ನಾನು ಹೇಗೆ ಪಾರಾಗಬೇಕು? ಇನ್ನೇನು ಈ ಕಾಡ್ಗಿಚ್ಚಿನ ನಾಲಿಗೆಯಲ್ಲಿ ನಾನು ಸುಟ್ಟು ಹೋಗುತ್ತೇನೆ ಎನ್ನುವಷ್ಟರಲ್ಲಿ ಮಹಾದೇವನನ್ನು ಧ್ಯಾನಿಸಿದೆ ಅಂತಾದ್ರೆ ಅಗ್ನಿ ಎಲ್ಲವೂ ಶಮನವಾಗಿ ಹೋಯಿತು. ಹಾಗಾದ್ರೆ ಇನ್ನು ನನ್ನ ಆಯುಷ್ಯ ಎನ್ನುವುದು ಮುಗಿಲಿಲ್ಲವೇ? ಇನ್ನು ನಾನು ಬದುಕುವುದಕ್ಕಿದೆ. ದೇವರೇ, ನನಗೆ ಇನ್ನೊಂದು ಜನ್ಮ ಉಂಟು ಅಂತಾದ್ರೆ ಆ ಜನ್ಮವನ್ನು ನನಗೆ ಕೊಡಬೇಡ. ಭವನೆಯನ್ನು ಅನುಭವಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ನಾನನ್ನು ಅನುಭವಿಸುವಂತಹ ಕಷ್ಟವೇನಿದ್ದರೂ ಈ ಜನ್ಮಕ್ಕೆ ಎಲ್ಲವೂ ಮುಗಿಯಬೇಕು. ಮುಂದಿನ ಜನ್ಮ ಎನ್ನುವುದು ನನಗೆ ಬೇಡ ದೇವ, ಬೇಡ ಬೇಡ. ನೋಡೋಣ, ಏನಾದರೂ ಒಂದು ದಾರಿಯನ್ನು ಭಗವಂತ ಕರುಣಿಸಿ ಮುಂದುವರಿಯುತ್ತೇನೆ. ಸರಿದು ಜಮನಾದನಾಯ್ದು ಅರರೇನೆ ವೈವಗಿದ್ರ ದಾರಿಣಿ ಘೋರ ದುರಿತವನಿಣಿ ಧಾವಿದಿ ಬಂದಾಗ ನನಗಿ ಬಂದಾಗ ಒಂದು ಕ್ಷಣದ ಮೈಮರೆವು ಏನು ಅನಾಹುತವನ್ನು ತಂದೊಡ್ಡಿತು. ಆದಂತ ಅನಾಹುತವು ಸರಿಪಡಿಸಲಾಗದಷ್ಟು ದೊಡ್ಡದಾದಂತಹ ಪರಿಣಾಮವನ್ನು ತಂದಿದೆ. ಏನು ಅನಾರ್ಯನಂತೆ ವರ್ತಿಸಿ ಬಿಟ್ಟೆ. ಮನ್ವಂತರಕ್ಕೆ ಅಧಿಪತಿಯಾದಂತ ಸ್ವಯಂಭುವನ ವಂಶದಲ್ಲಿ ಹುಟ್ಟಿ ಹೀಗೆ ಅಮಾನವೀಯವಾಗಿ ಅನಾಗರಿಕವಾಗಿ ನಾನು ವ್ಯವಹರಿಸುವಂತೆ ನನ್ನನ್ನು ಪ್ರೇರೇಪಿಸಿದ್ದು ಕ್ಷಣಕಾಲದ ಮೈಮರೆಯುವಿಕೆ, ಅಪೇಯ ಪಾನ, ದುಡುಕಿನಿಂದ ಆದಂತಹ ತಪ್ಪು ಇನ್ನು ಬಹುದೊಡ್ಡದಾದಂತಹ ಪರಿಣಾಮವನ್ನು ಹೊಂದಿಸುವುದಕ್ಕಿಂತ ಮೊದಲು ಅನಾಹುತವನ್ನು ತಡೆಯುವುದಕ್ಕಾಗುತ್ತದೋ ಎನ್ನುವುದಾಗಿ ಆದಷ್ಟು ಅವಸರದಿಂದ ಮುನ್ನುಗ್ಗಬೇಕು. ಯಾವ ಕಾರಣಕ್ಕೆ ಬಿಡು ಎನ್ನುವುದಾಗಿ ಚಾರಕನಿಗೆ ಹೇಳಿದ್ದೇನೋ ಆ ರಾಜಭಟ ಎಲ್ಲಿ ಹೋಗಿದ್ದಾನೆ ಹುಡುಕುತ್ತಾ ಮುಂದುವರಿಯುತ್ತೇನೆ. ಪದದೊಳರ ಗಂಡ ಬಡನ ಪದದೊಳರ ಗಂಡ ಬಡನ ಧಾತ್ರಿ ಬಗೆಯು ಮನನೊಂದು ಹದದೊಳಗದನ ಗಂಡ ಬಡ. ಭಟನೆ, ಏನಯ್ಯ, ಯಾವುದೋ ಒಂದು ಅಮಲಿನಲ್ಲಿ ನಾನು ಹೇಳಿದಂತ ಮಾತನ್ನು ಕೇಳಿ ನನ್ನ ಮಡದಿ ನಿಮ್ಮೆಲ್ಲರ ಗೌರವದ ಸಾಮ್ರಾಜ್ಞಿ ಅವಳನ್ನು ಎಲ್ಲಿ ಬಿಟ್ಟೆ ಮುನ್ಯಾತ್ಮ, ಎಲ್ಲಿ ಬಿಟ್ಟ ನೀನು? ನೀವೇ ಆಡಿದಂತೆ ರಾಜಾಜ್ಞೆಯನ್ನ ಪಾಲಿಸಿ ಬಂದಿದ್ದೇನೆ. ಘೋರ ಕಾಂತಾರದ ಮಧ್ಯದಲ್ಲಿ ಬಿಟ್ಟು ಎಲ್ಲಿದ್ದಾಳೆ? ತೋರಿಸು, ತೋರಿಸು. ನಾನು ಮತ್ತೆ ಅಮ್ಮ ಜೊತೆ
ಮದುವೆಯಾಗಿ ಇಲ್ಲಿಯವರೆಗೆ ಬಂದವರು, ಇಲ್ಲಿ ಬಿಟ್ಟು ತೆರಳಿದವ ನಾನು. ಆದರೆ ನಮ್ಮ ಕಾಣುತ್ತಿಲ್ಲ ಪ್ರಭು. ಅಯ್ಯೋ 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 ಹಿಮಗರ ಸುಮಮನೋಜಿದೆ ಹಿಮಗರ ನದಿ ಸುಮಮನೋಜಿದೆ ಕಮಲ ಗಂಧಿನಿ ವಿಮಲ ಗುಣಯುದೆಯೇ ಎಲ್ಲಿ ಹೋದಳು ಸಲ್ಲಿಲ್ಲದಾಗಿ ಹುಲ್ಲ ಮೃಗಗಳ ವಲ್ಲಿಗೈದವು, ಹುಲ್ಲ ಮೃಗಗಳ ವಲ್ಲಿಗೈದವು ಹಿಮಗರ ನಲಿ ಸುಮಮನೋಜಿದೆ ಚಂದಿರಮುಖಿ ಸೌದಾಮಿನಿ ಸೌದಾಮಿನಿ ಸೌದಾಮಿನಿ, ಎಂತ ಕ್ರೂರ ಕರ್ಮಿಯ ಕೈ ಹಿಡಿದು ಈ ಪರಿಭವದ ಪಾತಳಿಗೆ ಬಿದ್ದೆ ಪ್ರಿಯೆ, ಪಾತಳಿಗೆ ಬಿದ್ದೆ. ಮನ್ಮನೋಹರಿಯಾಗಿ ನನ್ನ ಒಳಿತು ಕೆಡುಕುಗಳಿಗೆ ಸಮಾನವಾದಂತ ಪರಿಣಾಮಕ್ಕೆ ಎದೆ ಕೊಡುತ್ತಿದ್ದ, ತಲೆ ಕೊಡುತ್ತಿದ್ದ ನೀನು ನಾನು ಮಾಡಿದಂತಹ ಒಂದು ಅಪಕೃತ್ಯದಿಂದ ಈ ಕಾನನ ಮಧ್ಯದಲ್ಲಿ ಮೃದು ಮಧುರ ಭಾಷಿಣಿಯಾದ ಸುಕೋಮಲೆಯಾದ ನೀನು ಯಾವ ರಾಕ್ಷಸರ ಬಾಯಿಗೆ ಯಾವ ರಾಕ್ಷಸರ ಬಾಯಿಗೆ ಆಹಾರವಾದೆಯೋ, ಯಾವ ಕ್ರೂರ ಮುಖಗಳು ನಿನ್ನನ್ನು ಅಂಗುಲ ಅಂಗುಲ ಹರಿದು ತಿಂದಿತ್ತೋ, ಯಾವ ಭಯಂಕರವಾದಂತಹ ಗುಹೆಯ ಮಧ್ಯದಲ್ಲಿ ಆ ಕರ್ಕಶ ದೃಶ್ಯವನ್ನು ನೋಡಿ ನಿನ್ನ ಎದೆ ಒಡೆದು ಹೋಯಿತು. ರಾಜನಾಗಿ ಶಾಸನ ಮಾಡಬೇಕಾದವ ನಾನು, ಯಾವನ ಅಪರಾಧಿ ಯಾವ ದಂಡಾರ್ಹ, ಸಾವಿರ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ದೊಡ್ಡ ವಿಷಯ ಅಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಕೂಡದು. ಅಂತಲ್ಲಿ ಅಪರಾಧ ಮಾಡಿದಂತ ನನ್ನನ್ನು ಎಚ್ಚರಿಸಿದಾಗ ನಿರಪರಾಧಿಯಾದಂತ ನಿನ್ನನ್ನು ಮರಣದಂಡನೆಗೆ, ಮರಣದ ಕೂಪಕ್ಕೆ ತಳ್ಳಿಬಿಟ್ಟೆ. ನಾನೆಷ್ಟು ದೊಡ್ಡ ಅಪರಾಧಿ. ಊರಿನಲ್ಲಿ ಒಬ್ಬ ಅಪರಾಧ ಮಾಡಿದರೆ ಶಿಕ್ಷೆ ಕೊಡಲಿಕ್ಕೆ ನಾನಿದ್ದೇನೆ. ಅಪರಾಧಿಯಾದವನಿಗೆ ಶಿಕ್ಷೆ ಕೊಡದಿದ್ರೆ ರಾಜನಿಗೆ ಹೇಗೆ ಅಪರಾಧದ ಫಲ ಬರ್ತದೋ ಹಾಗೆ ನಿರಪರಾಧಿನಿಗೆ ಶಿಕ್ಷೆ ಕೊಟ್ಟರೆ ಅದರ 2 ಪಟ್ಟು ಪಾಪ ರಾಜನಿಗೆ ಬರ್ತದೆ. ನೀನು ಮಾಡಿದ ಅಪರಾಧ ಅಂತ ಶಿಕ್ಷೆ ಕೊಡಲಿಕ್ಕೆ ನನಗೆ ಯಾರಿದ್ದಾರೆ? ನಾನೇ ಶಾಸನ ಮಾಡುವವ. ಊರಿಗೆ ಶಾಸನ ಮಾಡುವವ ನೈತಿಕವಾಗಿ ಸರಿ ಇರಬೇಕು. ಹಾಗಾಗಿ ಅಪರಾಧ ಮಾಡಿದ್ದು ಸಾಮಾನ್ಯರಾಗಲಿ, ಅಪರಾಧ ಮಾಡಿದ್ದು ರಾಜನಾಗಲಿ, ಅವ ದಂಡಾರ್ಹನೇ. ನಿನ್ನಂತ ನಿರಪರಾಧಿನಿಗೆ ಈ ಶಿಕ್ಷೆ ಕೊಟ್ಟ ಕಾರಣಕ್ಕಾಗಿ ನನ್ನಂತ ಪಾಪಿಯ ತಲೆ ತಾಳಿ ಬರೆಯನ್ನಯ್ಯ, ತಾಳಿ ಬರೆಯನ್ನಯ್ಯ, ಭುವನದ ಗರ್ಭವಲ್ಲಿಯ ತರೆಯದಿರು, ಜಗ ಬೀಳುವಡಿರುವುದು ನೆನೆದು ಮಾದನು ಮನ್ನಿಜಲಿ ವಿಭುವೇ, ತಾಳಿ ಬರೆಯನ್ನಯ್ಯ, ತಾಳು. ಎಂತಹ ಕೃತ್ಯವನ್ನು ಎಸೆಯುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಇದುವರೆಗೆ ನಮ್ಮನ್ನ ಪೋಷಿಸಿದಂತಹ, ಬೆಳೆಸಿದಂತಹ ನೀವು ಇಂತಹ ಕೃತ್ಯಕ್ಕೆ ಮುಂದಾಗುವುದು ಸರಿಯೇ ಪ್ರಭು? ಭುವನದ ಕಲ್ಪವೃಕ್ಷ ಅಂತ ಹೇಳ್ತಾರೆ ನಿಮ್ಮನ್ನು. ಯಾಕೆ? ಇದುವರೆಗೆ ನಮಗೆ ಯಾವುದೇ ರೀತಿಯ ಕುಂದು ಕೊರತೆಗಳನ್ನು ಮಾಡಿದವರಲ್ಲ. ಒಂದು ರೀತಿಯಿಂದ
ಅಮ್ಮನಾಡಿದರು ಇಂತಹ ಪರಿಸ್ಥಿತಿ ಇನ್ನು ಯಾವ ಹೆಣ್ಣಿಗೂ ಬರಬಾರದು ಎಂಬುದಾಗಿ. ಇಲ್ಲಿ ನೋಡಿದರೆ ಪ್ರಭು, ನೀವು ಇಂತಹ ಕೃತ್ಯಕ್ಕೆ ಮುಂದಾಗುತ್ತಿದ್ದೀರಲ್ಲ, ಮನ್ನಿಸಬೇಕು. ಪ್ರಭು, ಅಮ್ಮ ಒಂದಲ್ಲ ಒಂದು ರೀತಿಯಲ್ಲಿ ಬದುಕಿ ಖಂಡಿತವಾಗಿ ಇದ್ದೇ ಇರುತ್ತಾರೆ. ಅವರನ್ನ ಹುಡುಕುವ ಪ್ರಯತ್ನವನ್ನು ನಾವು ಮಾಡಿದೆವು ಎಂದಾದರೆ ಖಂಡಿತವಾಗಿಯೂ ಅಮ್ಮ ನಮಗೆ ದೊರಕುವುದಕ್ಕೆ ಸಾಧ್ಯವಿದೆ ಪ್ರಭು. ಭಟನೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣ ಇಲ್ಲದೆ ಇದ್ರೆ ಯಾವ ಸಂಬಂಧವೂ ಕೂಡಿ ಬರುವುದಿಲ್ಲ. ನನಗೊಂದು ಹೆಮ್ಮೆ ಇತ್ತು, ನಮ್ಮ ವಿವಾಹ ಸಂದರ್ಭದಲ್ಲಿ ಶಚಿ ಹಾಗೂ ಶಚೀಪತಿಯಾದಂಥ ಪುರಂದರ ಇಬ್ಬರೂ ಬಂದು ಹರಸಿದರು. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿ, ನೀನು ಆಳುವ ಭೂವಿಗೆ ಬರಗಾಲ ಬರದೇ ಇರಲಿ. ಶಚೀದೇವಿ ನನ್ನ ಹೆಂಡತಿಗೆ ಸಿರಿಯಂತೆ ಬದುಕು, ಸಿರಿಯಂತೆ ಬದುಕಿದಂತ ಬದುಕಬೇಕಾದಂತ ವರವನ್ನು ಪಡೆದ ಅವಳಿಗೆ ಒಂದು ದಾರಿದ್ರ್ಯದ ಮರಣ ಬಂದಿದ್ದೆ. ಇಲ್ಲ ಪ್ರಭು. ಬೆಟ್ಟದ ತುದಿಯಲ್ಲಿ, ನೀರಿನ ಮಧ್ಯದಲ್ಲಿ, ಬೆಂಕಿಯ ನಡುವಿನಲ್ಲಿ, ಅಪಾಯದ ಅಂಚಿನಲ್ಲಿ, ಯುದ್ಧ ರಂಗದಲ್ಲಿ, ನಿದ್ರಿಸುವಲ್ಲಿ, ಮರಣದ ಸಮಯದಲ್ಲಿ ನಾವು ಮಾಡಿದ ಪೂರ್ವಜನ್ಮ ಪುಣ್ಯ, ಪೂರ್ವಕೃತ ಪುಣ್ಯ ನಮ್ಮನ್ನು ಉಳಿಸ್ತದೆ ಎನ್ನುವುದು ಶಾಸ್ತ್ರ ಹೌದಾದರೆ ಪುಣ್ಯಾತ್ಮಿಯಾದಂತಹ ಸೌದಾಮಿನಿಗೆ ಒಂದು ಅವಕಾಶ ಇದ್ದೇ ಇದ್ದೀತು. ತಪ್ಪು ಮಾಡಿದಂತ ನನಗೂ ಸರಿ ಮಾಡುವುದಕ್ಕೆ ಅವಕಾಶ ಇದ್ದೀತು. ಹೆಂಡತಿ ಕಳೆದು ಹೋದಳು ಎನ್ನುವ ಕಾರಣಕ್ಕಾಗಿ ನನಗೆ ವರವನ್ನು ಕೊಟ್ಟ ಇಂದ್ರ ಎಲ್ಲಿಯಾದರೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ರೆ ಪ್ರಪಂಚಕ್ಕೆ ಯಜ್ಞದ ಹವಿಸಿಗೆ ಅಧಿಕಾರಿ ಉಳಿಯುತ್ತಿದ್ದೇನೆ. ವಿಧಿಯ ಕೈಯಲ್ಲಿರುವುದು ಎಂದಾದ ಮೇಲೆ ನಮ್ಮ ಪ್ರಜ್ಞೆ ಏನು ಮಾಡ್ತದೆ? ಇಂದಲ್ಲ ನಾಳೆ ನನ್ನ ಸೌದಾಮಿನಿ ನನಗೆ ಸಿಕ್ಕಿಯಾಳು ಎನ್ನುವಂತ ವಿಶ್ವಾಸ. ಅದರೊಂದಿಗೆ ಸೌದಾಮಿನಿಗೆ ನಾನು ಶಿಕ್ಷೆ ಕೊಟ್ಟೆ ಎನ್ನುವ ಕಾರಣಕ್ಕಾಗಿ ನನ್ನನ್ನು ನಾನು ಕಳೆದುಕೊಂಡರೆ ನಾಳೆ ಅರಾಜಕವಾದ ಅಯೋಧ್ಯೆಯಲ್ಲಿ ಗಂಡನಿಲ್ಲದ ಹೆಂಡತಿ, ಹೆಂಡತಿ ಇಲ್ಲದ ಗಂಡ, ಮಕ್ಕಳಿಲ್ಲದಂತ ತಾಯಿ ತಂದೆಯರು, ತಂದೆ ತಾಯಿ ಇಲ್ಲದಂತ ಅನಾಥ ಮಕ್ಕಳು ಸಾವಿರ ಸಾವಿರ ಮಂದಿ ಕಾಣುವುದಕ್ಕೆ ಮೂಲ ಕಾರಣ ನಾನಾದೆ ಎಂದಾದರೆ ಸತ್ತರೂ ನನಗೆ ಸದ್ಗತಿ ಸಿಗಲಿಕ್ಕಿಲ್ಲ. ಆದಂಥ ತಪ್ಪನ್ನು ಸರಿ ಮಾಡುವುದಕ್ಕೆ ತಾಳ್ಮೆ ಬೇಕು. ತೊಡೆಯಿಂದ ಕೆಳಗೆ ಹಾಕಿದಂಥ ಅಣ್ಣನನ್ನು ಅಷ್ಟು ವಾಚಾಮ ಗೋಚರವಾಗಿ ನನ್ನ ಅಮ್ಮ ಬೈಯುವಾಗ 5 ವರ್ಷದ ಮಗು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಪಡೀಬೇಕಾದ ಜಾಗವನ್ನು ಪಡೆದ. ಅಂತಹ ಧ್ರುವ ಮಂಡಲದ ಧ್ರುವನ ತಮ್ಮನಾಗಿ ಕರ್ತವ್ಯ ಚ್ಯುತಿ ಮಾಡಕೂಡದು. ಪ್ರಯತ್ನ ನಮ್ಮದು, ನಿರ್ಣಯ ದೈವ ಚಿತ್ತಕ್ಕೆ ಬಿಟ್ಟದ್ದು. ಅರಮನೆಗೆ ತರ
ಒಮ್ಮೆ ನಮ್ಮವರನ್ನು ಒಗ್ಗೂಡಿಸಿಕೊಂಡು ಸಭೆಯನ್ನು ಸೇರಿದಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಉಂಟು. ಈ ಕುರಿತಾಗಿ ನೆಮ್ಮದಿಯ ಭಾವವೂ ಎನಗುವುದು. ಸಾಂಸಾರಿಕವಾಗಿ ಗಮನವನ್ನು ಹರಿಸಿದ್ರೆ ಮನಸ್ಸಿಗೆ ಬಹಳ ದುಃಖವಾಗುತ್ತಾ ಉಂಟು. ಗೃಹಿಣಿಯೋರ್ವಳನ್ನು ವಿವಾಹವಾದೆ, ಆದ್ರೆ ಏನು ಮಾಡೋಣ? ಆಕೆಯ ಹೆಸರನ್ನು ಕೇಳಿದ್ರೆ ಮನಸ್ಸಿಗೆ ತುಂಬಾ ಸಂತೋಷವೇ ಆಗುತ್ತಾ ಉಂಟು. ಸಂಸಾರಿಗಳಾದ ಬಳಿಕ ಮೊದಲು ಚೆನ್ನಾಗಿಯೇ ನಡೆದುಕೊಳ್ಳುತ್ತಾ ಇತ್ತು ಸಂಸಾರ. ಅದರ ಪ್ರತೀಕವಾಗಿಯೇ ಮಗಳೋರ್ವಳು ಹುಟ್ಟಿಕೊಂಡಿದ್ದಾಳೆ. ಇದಲ್ವೇ ನೆಮ್ಮದಿ. ಆದ್ರೆ ಇತ್ತೀಚೆಗೆ ನನ್ನವರ ವರ್ತನೆಯ ಬಗ್ಗೆ ಗಮನವನ್ನು ಹರಿಸಿದ್ರೆ ಮನಸ್ಸಿಗೆ ಬಹಳಷ್ಟು ದುಃಖವಾಗುತ್ತಾ ಉಂಟು. ಯಾವುದಕ್ಕೂ ಸ್ಪಂದನವೇ ಇಲ್ಲ. ಹಾಗಿದ್ರೆ ಕಾಲದೋಷವೋ ಕರ್ಮದೋಷವೋ ಎನ್ನುವ ಹಾಗೆ ಪ್ರಶ್ನೆ ಮೂಡ್ತದೆ. ಬಹುಶಃ ಕಾಲದ ಮಹಿಮೆ ಇರಬೇಕು. ಏನೇ ಇರಲಿ, ನಾನು ಯೋಚನೆ ಮಾಡುವುದು ನನ್ನೂರಿನಲ್ಲೇ ನಿಂತು ಬಹಳ ವ್ಯಥವಾಗುತ್ತಾ ಉಂಟು. ಶರೀರಕ್ಕೆ ಜಾಡ್ಯ ಆವರಿಸಿಕೊಂಡಿದೆ. ಹಾಗಿದ್ರೆ ನೂತನವಾದ್ದನ್ನು ನಾನು ನೋಡಬೇಕು, ಹಾಗೆ ಅದರ ಸವಿಯನ್ನು ಅನುಭವಿಸಬೇಕು ಎನ್ನುವಂತ ಇಚ್ಛೆ ಮಾಡಿದ್ದೇನೆ. ಆದ್ರೆ ಇಲ್ಲೇ ನಿಂತ್ರೆ ಏನನ್ನು ನೋಡುವುದು? ಸ್ವಲ್ಪ ಎತ್ತರಕ್ಕೆ ಏರಿ ಭೂಲೋಕವನ್ನು ಸೇರಿ ವಿಧ ವಿಧದ ವಸ್ತುಗಳನ್ನು ನೋಡುವುದಕ್ಕೆ ಸಾಧ್ಯ ಉಂಟಲ್ಲ? ನಡೆಯುತ್ತೇನೆ. ಸೇರಿದಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಉಂಟು. ಆ ಕಡೆಯಲ್ಲಿ ಹೂವಿನ ತೋಟಗಳು, ವಿಧ ವಿಧವಾದಂತಹ ಪುಷ್ಪಗಳು ಅರಳಿ ನಿಂತಿದೆ. ಏನು ವಾಸನೆಗಳು ಬರ್ತಾ ಇದೆ. ನಾಸಿಕಕ್ಕೆ ನೆಮ್ಮದಿಯನ್ನು, ಮನಸ್ಸಿಗೂ ನೆಮ್ಮದಿಯನ್ನು ಒದಗಿಸಿಕೊಟ್ಟಿದೆ. ಆದ್ರೆ ಏನಾದ್ರೂ ನನ್ನ ಜೊತೆಯಲ್ಲಿ ನನ್ನವಳು ಇರಬೇಕು ಎನ್ನುವ ಹಾಗೆ ನನ್ನ ಮನಸ್ಸು ಹಾತೊರೆಯುತ್ತಾ ಉಂಟು. ಆದ್ರೆ ಆಗ್ಲೇ ಸ್ವಲ್ಪ ಮುಂದೆ ನಡೆಯುತ್ತೇನೆ. ಅಕ್ಷುಗಳಿಗೆ ಗೋಚರವಾಗುತ್ತಾ ಇದ್ದಾಳೆ. ಎಂತ ಮುದ್ದಾದ ಮುಖ, ಏನು ಸೌಂದರ್ಯದ ಕಳಿ. ಈಕೆಯನ್ನು ನೋಡಿದಾಗ ಅಪ್ಪ ಮೈ ರೋಮಾಂಚನವಾಗುತ್ತಾ ಉಂಟು. ಆದ್ರೆ ಈಕೆಯನ್ನು ನೋಡಿದ ಬಳಿಕ ನಾನು ಸೋತು ಹೋದೆ. ಹಾಗಿದ್ರೆ ಈಕೆಗೆ ನಾನು ಸೋತದ್ದಲ್ವೇ? ನಾನು
ಗೆಲ್ಲಬೇಕು ಅಂತ ಇದ್ರೆ ಅಲ್ಲಿಗೆ ಹೋಗಲೇಬೇಕು, ನಾನು ಮಾತಾಡಲೇಬೇಕು. ಮಾತಾಡಿಸೋಣ. ತರುಣಿ, ಹೆದರಬೇಡ. ಇದು ನಾನು ಸರ್ಪರಾಜ, ಸಾಲಬೋತಕ. ನಾನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಿನ್ನನ್ನು ನೋಡಿದಾಗ ನನ್ನ ಹೃದಯವೇ ತುಂಬಿ ಬಂತು. ಕಾರಣ ಮತ್ತಾವುದೂ ಅಲ್ಲ, ನಿನ್ನ ರೂಪಲಾವಣ್ಯ. ಆದ್ರೆ ಅದನ್ನೇ ನೋಡಿ ನಾನು ಇಲ್ಲಿಗೆ ಬಂದವನಿದ್ದೇನೆ. ಅಷ್ಟೇ ಅಲ್ಲ, ಹಿಂದೆ ಮುಂದೆ ನಾನು ನೋಡುವುದು, ಏನು ಹುಡುಕುವುದು? ಹಿಂದೆ ಮುಂದೆ ಯಾರೂ ಇಲ್ಲ, ಇಲ್ಲ. ಏಕಾಂಗಿ ಆಗಿದ್ದಿ ಅಲ್ಲವೇ? ಆದ್ರೆ ನಿನ್ನಂತಹ ಚಂದದ ತರುಣಿ ಈ ಕಾಡಿನಲ್ಲಿ ಒಬ್ಬಳೆ ಮುಖವನ್ನು ನೋಡಿದ್ರೆ ಯಾವುದೋ ದುಗುಡ. ನಿನ್ನ ದುಗುಡವನ್ನು ಬಿಟ್ಟು ಬಿಡು, ಹೆದರಬೇಡ. ನಿನಗೆ ಯಾರೂ ಇಲ್ಲ ಅಂತ ಯೋಚನೆ ಮಾಡಬೇಡ, ನಾನಿದ್ದೇನೆ, ಗಂಡುಗಲಿ. ಆದ್ದರಿಂದ ನೀನು ಮನಸ್ಸು ಮಾಡಿದ್ರೆ ನನ್ನನ್ನು ನೀನು ವರಿಸುವೆಯಾ? ಇಂತಹ ಮಾತುಗಳನ್ನೆಲ್ಲ ನನ್ನೆದುರಲ್ಲಿ ಆಡೋದಕ್ಕೆ ಮುಂದಾಗುವ. ಹೆಣ್ಣಿನಲ್ಲಿ ಕೇಳಿದ್ರೆ ತಪ್ಪೇನು? ತಪ್ಪಲ್ಲ, ಮತ್ತೆ ಆದ್ರೆ ಯಾರಲ್ಲಿ ಯಾವ ರೀತಿ ಮಾತನಾಡಬೇಕು ಎನ್ನುವುದನ್ನು ಯೋಚಿಸಿ ಮಾತನಾಡಬೇಕು. ನಾನು ಪರದಾರಿ ಇದ್ದೇನೆ. ಮದುವೆ ಆಗಿದೆ ನಿನಗೆ? ಹಾ, ಗಂಡ ಇಲ್ಲ. ಈಗ ಏನು ಬಳಿಯಲ್ಲಿ ಇಲ್ಲದಿರಬಹುದು, ತೊಂದ್ರೆ ಇಲ್ಲ, ನಾನಿದ್ದೇನಲ್ಲ. ಆದರೆ ನಾನು ಈ ಕಾಡುದಾರಿಯಾಗಿ ಬರುವುದಕ್ಕೂ ಒಂದು ಕಾರಣವೇ ಇದೆ. ಏನು? ಒಂದು ನಾಡನ್ನಾಡುವಂತಹ ಅರಸನ ಮಡದಿ ನಾನು. ಅರಸ ಏನೋ ದುರ್ವಿಧಿ ನನ್ನನ್ನು ಈ ರೀತಿಯಾಗಿ ಕಾಡಿಗೆ ಬರುವ ಹಾಗೆ ಮಾಡಿದೆ. ಅಂದ್ರೆ ಹಾಗಂತ ನನಗೆ ಯಾರೂ ಇಲ್ಲ ಎನ್ನುವ ಹಾಗೆ ನೀನು ಭಾವಿಸಕೂಡದು. ಪರಸತಿ ನಾನು ಎನ್ನುವಾಗ ಗೌರವ ಭಾವದಿಂದಲೇ ನನ್ನನ್ನು ಕಾಣಬೇಕಾದದ್ದು ನಿನಗೆ ಧರ್ಮವೇ ಹೌದು. ಹಾಗಾಗಿ ನಿನ್ನಲ್ಲಿ ಹೇಳುತ್ತಿರುವುದಿಷ್ಟೇ, ನೀನು ಬಂದ ದಾರಿ ನಿನಗೆ ನೆನಪಿದೆಯಲ್ಲ. ನಾನೇನೋ ಯೋಚನೆಯಲ್ಲಿ ಹೋಗ್ತಾ ಇದ್ದೇನೆ, ನನಗೆ ತಡೆಯೊಡ್ಡಬೇಡ, ನಿನ್ನ ದಾರಿಯಾಗಿ ಹೋಗು, ನೀನು ಹೋಗು.
ನೀನು ಮದುವೆ ಆಗುವೆ ನಿನ್ನ ಜಾತಿಯವರು ಯಾರು ಇಲ್ವಾ? ಜಾತಿ ಮದುವೆ ಆಗಬೇಕಿತ್ತು ನೀನು. ಯಾವುದು ಜಾತಿ? ಜಾತಿ ಇರುವುದು ಎರಡೇ, ಹೆಣ್ಣು ಗಂಡು. ಮತ್ತೆ ಇರುವುದು ಒಬ್ಬ ಸರ್ಪ, ಒಬ್ಬ ಗರುಡ, ಒಬ್ಬ ಮಾನವ, ಇನ್ನೊಬ್ಬ ರಾಕ್ಷಸ. ಅವರಿಗೆ ಮಾತ್ರ ಜಾತಿ, ನಮಗೆಲ್ಲ. ನಾನು ಸರ್ಪ. ನಿನ್ನಂತವರನ್ನು ಹುಡುಕಿ ಮದುವೆ ಆಗುದಿಲ್ಲ. ಬೇಡ, ನನ್ನಲ್ಲಿ ಕೆಡಕು ಬೇಡ. ನಿನ್ನ ಅವಸರವನ್ನು ನೀನು. ಹೌದಾ? ಆದ್ರೆ ಬೇಡ ಬೇಡ. ನಮ್ಮ ಅರಮನೆಗೆ ಸೇರಿಸಿ ಆಯ್ತು. ಆದ್ರೆ ಹೊಸ ಪರಿಚಯ. ಸರಿ, ನನ್ನ ಮಗಳಿದ್ದಾಳೆ, ನಂದೇ ಮಗ. ಹೊಂದಿಸಿಕೊಂಡವಳಿದ್ದೇನೆ. ಹೇಳು ಮಗ, ಹೇಳು. ಕಂದ, ನಿನ್ನನ್ನು ನೋಡಿದಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಉಂಟು ಮಗ. ನಾನು ಯಾವ ಜನ್ಮದಲ್ಲಿ ಮಾಡಿದಂತಹ ಯಾವ ಪಾಪವೂ ಕೂಡ ನಿನ್ನ ಮುಖವನ್ನೊಮ್ಮೆ ನೋಡಿದ್ರೆ ಅದು ಕಳೆದು ಹೋಗ್ತದೆ ಮಗ. ಹೌದು ಅಪ್ಪ, ಯಾವಾಗಲೂ ಪ್ರೀತಿಯಿಂದ ಕರೆದವರು ನೀವು ಅಲ್ವೇ ಅಲ್ಲ. ಇಂದು ಪ್ರೀತಿಯಿಂದ ಕರೆದು ಬಹಳ ಹೊಗಳುತ್ತಾ ಇದ್ದೀರಲ್ವಿ. ಕರೆದದ್ದು ಯಾಕೆ ಎಂಬುದು ಗೊತ್ತಾಗಲಿಲ್ಲ. ನಿನ್ನ ಮುಖವನ್ನೊಮ್ಮೆ ನೋಡಿದಾಗ ಅಕ್ಷುಗಳನ್ನು ನೋಡಿದ್ರೆ ನಿಷ್ಕಳಂಕವಾದ ನೋಟ, ಸರಳವಾದ ನಿನ್ನ ಸ್ವಭಾವ, ವಿಶಾಲವಾದಂತಹ ಮನೋಭಾವನೆ. ಅಮ್ಮ, ಈ ಹೊತ್ತು ನಾನು ನಿನ್ನನ್ನು ಕರೆಯುವರೆ ಉದ್ದೇಶ ಉಂಟು ಮಗ. ಗೊತ್ತಾಗ್ಲಿಲ್ಲ. ಓ, ಅಲ್ಲಿ ನೋಡು, ಏನುಂಟು? ಯಾರು? ಯಾರದು? ಇಲ್ಲಿಯವರೆಗೆ ಇರ್ಲಿಲ್ಲ ಮಗಳೇ. ಆಕೆಯನ್ನು ನಾನು ತಂದಿರಿಸಿದ್ದು. ಹೌದಾ? ಹೌದು. ಯಾಕೆ? ನಮ್ಮೂರು ಹೊಸತಲ್ವಾ? ಹೌದು. ಆಕೆಗೆ ಬೇಕಾದನ್ನು ಒದಗಿಸಿಕೊಡಬೇಕು ಅಂತ ಇದ್ರೆ ಯಾರಾದ್ರೂ ಹೆಣ್ಣು ಮಕ್ಕಳು ಬೇಕೋ ಬೇಡವಾ? ಬೇಕು. ಅದಕ್ಕಾಗಿ ಆಕೆಯನ್ನು ಇಲ್ಲಿ ನಾನು ತಂದು ನಿಲ್ಲಿಸಿದ್ದೇನೆ. ಆಕೆಯ ಬಗ್ಗೆ ನೀನು ಚೆನ್ನಾಗಿ ಮಾತಾಡಿಕೊಂಡು ತ್ರಿಷಿಗೇನಾದರೂ ಕೊಟ್ಟು, ತಿನ್ನುವುದಕ್ಕೇನಾದರೂ ಕೊಟ್ಟು ಆಕೆಯನ್ನು ಸಂತೋಷವಾಗಿರಿಸಬೇಕು ಮಗ. ಯಾರು ಏನಂತ ಗೊತ್ತಿಲ್ಲ, ಎಲ್ಲಿಂದಲೋ ಕರೆದುಕೊಂಡು ಬಂದವರಿದ್ದೀರಿ. ಹೌದು. ಯಾಕೆ ಕರೆದುಕೊಂಡು ಬಂದದ್ದು ನೀವು? ಮಗಳೇ, ನಿನಗೆ ಗೊತ್ತಾಗ್ಲಿಲ್ವಾ? ಇನ್ನೂ ಗೊತ್ತಾಗ್ಲಿಲ್ವಾ? ಇಲ್ಲ. ಅಂದ್ರೆ ನಿನಗೆ ಮುಂದಕ್ಕೆ ಚಿಕ್ಕಮ್ಮ ಆಗುವ ಅವಳು ಮಗ. ಚಿಕ್ಕಮ್ಮ? ಹೌದೌದು. ಹಾಗೆ ಚಿಕ್ಕಮ್ಮ ಬಂದಿರಬೇಕು. ಚಿಕ್ಕಮ್ಮ ಬಂದಿದ್ದಾರಾ? ಚಿಕ್ಕಮ್ಮ ಮುಂದಕ್ಕೆ. ಚಿಕ್ಕಮ್ಮ ಮುಂದೆ ಆಗುವುದಿಲ್ಲ. ಇನ್ನು ನಾನು ಮದುವೆ ಆದ್ರೆ ನಿನಗೆ ಚಿಕ್ಕಮ್ಮ. ಅಪ್ಪ, ಈಗಾಗಲೇ ನಿಮ್ಗೆ ಮದುವೆ ಆಗಿದೆ ಅಲ್ವೇ? ಇನ್ನೊಂದು ಮದುವೆ ಬೇಕಾ? ಮಗಳೇ,
ನಿನ್ನ ತಾಯಿಯ ವಿಚಾರ ನಿನಗೂ ಗೊತ್ತು ತಾನೆ. ಏನು? ಆದ್ರೆ ನನ್ನ ಹೇಳಿಕೆಗೆ ವಿರುದ್ಧವಾಗಿಯೇ ವರ್ತನೆ ಮಾಡ್ತಾ ಇದ್ದಾಳೆ. ನಿನ್ನನ್ನು ಕೂಡ ನಾನು ಬೈದದ್ದುಂಟು ಅಲ್ವೇ? ಕಂಡ್ರೆ ಆಗುವುದಿಲ್ಲ ನಮ್ಮನ್ನು ನಿಮಗೆ. ಹೇಗೆ ಆಕೆಯನ್ನು ನೋಡಿಕೊಳ್ತೀಯ ಮಗಳೇ? ಓ, ಈ ರೀತಿ ನೀವು ಕೇಳುತ್ತಾ ಇದ್ದೀರಿ, ನಾನು ಏನೆಂದು ಹೇಳಲಿ? ಯಾಕೆ ಅಮ್ಮ ಇದ್ದಾರೆ, ಅಮ್ಮನಲ್ಲಿ ಯಾವುದೇ ಒಂದು ರೀತಿಯ ಕೊರತೆ ಅನ್ನುವುದು ಇಲ್ವೇ ಇಲ್ಲ. ಅಮ್ಮ ಇರುವಂತಹ ಸಂದರ್ಭದಲ್ಲಿ ಬೇರೆ ಎಂದು ಹೆಣ್ಣನ್ನು ತರುವುದು ಸರಿಯಾಗ್ತದೆ ಹೇಳಿ? ನಿನಗೆ ಚಿಕ್ಕಮ್ಮ ಬೇಕಾ ಬೇಡ? ಬೇಡ ನನಗೆ. ಯಾಕೆ ಅಮ್ಮ ಇದ್ದಾರೆ ಅಲ್ವೇ? ಮಗ ನಮ್ಮ ಚಿಕ್ಕಮ್ಮ ಬೇಕಾಗ ಚಿಕ್ಕಮ್ಮ ಒಂದು ಇರ್ಲಿ ನಿನಗೆ. ಬೇಡಪ್ಪ, ಬೇಡ ನನಗೆ ಚಿಕ್ಕಮ್ಮ. ಮಗಳೇ, ನಾನು ಯಾವತ್ತು ಜೋರು ಮಾಡುವವ? ಇವತ್ತು ಸೌಮ್ಯದಿಂದ ಮಾತಾಡ್ತಾ ಇದ್ದೇನೆ ಅಲ್ವಾ? ಹೌದು ಮಗಳೇ, ಏನಾದ್ರೂ ಮಾಡಿ ನನಗೆ ಬೇಕಾಗಿ, ನಿನ್ನ ಜೀವನದಲ್ಲಿ ಸುಖವನ್ನು ಅನುಭವಿಸುವುದಕ್ಕೆ ಬೇಕಾಗಿ, ಈ ತಂದೆಯ ಆನಂದವನ್ನು ನೋಡುವುದಕ್ಕೆ ಬೇಕಾಗಿ ಆಕೆಯನ್ನು ಚೆನ್ನಾಗಿ ನೋಡಿಕೊಂಡು ಬರಬೇಕಮ್ಮ. ಈ ರೀತಿ ಹೇಳುವುದು ನೀವು? ಹೌದು. ಬೇಡಂತ ಹೇಳಿದ್ರೆ ನೀವು ಕೇಳುವುದಿಲ್ಲ, ನೋಡಿಕೊಂಡು ಬರ್ಬೇಕೆಂಬುದೇ ಹೇಳುತ್ತಾ ಇದ್ದೀನಿ. ಆಗಬಹುದು ಜನಕ, ನಿಮ್ಮ ಮಾತಿನ ಹಾಗೆ ನಡೆದುಕೊಂಡು ಬರುತ್ತೇನೆ ನಾನು. ಹೌದು ತಾನೇ? ಎಂತ ನನ್ನ ಮಗಳು ಚಿನ್ನ, ರನ್ನ ಪುತ್ತಳಿ ಮಗಳೇ, ಚೆನ್ನಾಗಿ ನೋಡಿಕೊಂಡಿರಿ ಏನು? ಆಗಬಹುದು. ಮಗಳಂದ್ರೆ ನನ್ನ ಮಗಳು. ಮತ್ತೆ ನನ್ನ ಅಪ್ಪಡಿ ಇಂತ ಯಾಕೆಂತಹ ಬುದ್ಧಿ ಬಂತು ಎಂಬುದು ಗೊತ್ತಾಗುವುದಿಲ್ಲ. ಏನೇ ಆಗಲಿ ಆಕೆಯ ಮನವನ್ನು ಒಳಿಸಬೇಕೆಂಬುದು ಅಪ್ಪ ಹೇಳಿದವರಿದ್ದಾರೆ. ಆಕೆ ಬಳಿಗೆ ನಡೆಯುತ್ತೇನೆ ನೋಡುವ. ಧರಣಿಯ ಗಿರಿಯೇ ಈಗರೆದೆನೋ ನಿನ್ನೊಡಲೊರಿ, ಈಗರೆದೆನೋ ನಿನ್ನೊಡಲೊರಿ, ಪುರುಷರ ಕಲೋ ಮನವೇ ಸರ್ವದ ಪಿತನಿಗೆ ಎರವಾಗ ಗುಡಿ ನಿನ್ನ ಕೊರಳಾಲಾವಿದೆ ಧರಣಿಯ ಎರೆಯೇ. ಅಮ್ಮ, ನನ್ನನ್ನು ಕಂಡ ಕೂಡ ನಿಮ್ಗೆ ಆಶ್ಚರ್ಯವಾಗಿರಬಹುದು. ಯಾರು ಎಂಬುದಾಗಿ ನಾನು ಬೇರೆ ಯಾರು ಅಲ್ಲ, ನಿಮ್ಮನ್ನು ಕರೆದಿರಿಸಿದ್ದಾರೆ ಅಲ್ವೇ? ಸಾಲಬೋಧಕರ ಮಗಳು ನಾನು. ಅಯ್ಯೋ, ನನ್ನ ಬಳಿಗೆ ಯಾಕೆ ಬಂದದ್ದು? ಹೆದರುವಂತ ಅಗತ್ಯವೇ ಇಲ್ವೇ ಇಲ್ಲ ಅಮ್ಮ. ಮತ್ತೆ ಹೆದರಬೇಡಿ ನೀವು. ಒಬ್ಬಾಕೆ ಹೆಣ್ಣಿನ ಮನಸ್ಸಿನ ನೋವು ಏನೆಂಬುದಾಗಿ ಮತ್ತೊಬ್ಬ ಹೆಣ್ಣಿಗೆ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಿಮ್ಮ ನೋವು ಏನೆಂಬುದಕ್ಕೆ ಸರಿಯಾಗಿ ಅರಿತುಕೊಂಡಿದ್ದೇನೆ ಜನನಿ. ಅಮ್ಮ, ಅಪ್ಪ ಆಡಿದಂತಹ ಮಾತು ಆಕೆ ಬಳಿಗೆ ಹೋಗಬೇಕು, ಆಕೆ ಮನವೊಲಿಸಿ ನನ್ನ ಬಳಿಗೆ ಕರೆದುಕೊಂಡು ಬರಬೇಕೆಂಬುದೇ ಹೇಳಿದವರಿದ್ದಾರೆ. ಒಂದು ಮಾತು ಹೇಳುತ್ತೇನೆ, ಯಾವುದೇ ಕಾರಣಕ್ಕೆ ನನ್ನ ಅಪ್ಪನ ಬಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುವುದೇ ಇಲ್ಲ. ಅಪ್ಪ ಹೇಗೆ ಎಂಬುದಕ್ಕೆ ಸರಿಯಾಗಿ ಅರಿತುಕೊಂಡಿದ್ದೇನೆ. ಸತ್ಯವೇ ಮಾತು? ಹೌದಮ್ಮ. ಅಪ್ಪ ಯಾವಾಗಲೂ ಕೆಟ್ಟ ಕೆಲಸವನ್ನು ಮಾಡುವವರು, ನನ್ನನ್ನು ಬಲತ್ಕರಿಸುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಹೌದಮ್ಮ. ಅಪ್ಪನ ಸ್ವಭಾವ ಯಾವ ರೀತಿ ಎಂಬುದಕ್ಕೆ ಸರಿಯಾಗಿ ಅರಿತುಕೊಂಡಿದ್ದೇನೆ. ಕೆಟ್ಟನೇ ಬಯಸುವವರವರು. ಅವರ ಬಳಿಗೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗುವುದಕ್ಕುಂಟೆ, ಯಾವುದೇ ಕಾರಣಕ್ಕೆ ಕರೆದುಕೊಂಡು ಆತನ ಮಗಳು ಅಂತ ನೀನು ಹೇಳುವಾಗ ನಿನ್ನನ್ನು ಹೇಗೆ ನಂಬಲಿ ನಾನು? ನಂಬಲೇಬೇಕಮ್ಮ. ನಾನು ಅವರ ಮಗಳು ನಂದೆ ಎಂಬುದಕ್ಕೆ ನನ್ನ ಹೆಸರು. ಆದ್ರೆ ಒಂದು ಮಾತು ಹೇಳುತ್ತೇನೆ, ಬರುವುದಿಲ್ಲ ನನಗೆ. ನನ್ನ ಕೊರಳಾಣೆಯಾಗಿ ಹೇಳುತ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೆ ನಿಮ್ಮ ರಕ್ಷಣೆಯನ್ನು ನಾನು ಮಾಡುತ್ತೇನಮ್ಮ, ನಾನು ಮಾಡುತ್ತೇನೆ. ನನ್ನನ್ನು ರಕ್ಷಿಸುತ್ತೇನೆ. ನಾನು ರಕ್ಷಣೆ ಹೇಗೆ ರಕ್ಷಿಸುತ್ತೇನೆ? ಯೋಚನೆ ಮಾಡಬೇಡಿ. ಇದು ಈ ಸಂದರ್ಭದಲ್ಲಿ ನಿಮ್ಮನ್ನು ಕರೆದುಕೊಂಡು ನಾನು ಹೋಗುತ್ತೇನೆ. ಎಲ್ಲಿಗೆ? ಗುಪ್ತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನಾನಿರಿಸುತ್ತೇನಮ್ಮ ನಿಮ್ಮನ್ನು. ಹೌದೇ? ಹೌದು. ಆದೀತು, ನಿನ್ನ ಮಾತಿನ ಮೇಲೆ ನನಗೆ ಭರವಸೆ ಬಂತು. ಹೌದೇ? ಹಾಗಿದ್ರೆ ಬನ್ನಿ ಬನ್ನಿ. ಹೇಗೆ ಬನ್ನಿ. ಅಪ್ಪ, ನಿಮ್ಮ ಮಾತಿನ ಹಾಗೆ ನೇರವಾಗಿ ಆಕೆಯ ಬಳಿಗೆ ನಾನು ಹೋದೆನಪ್ಪ. ಹೌದಾ? ಹೇಗಾದ್ರೂ ಮಾಡಿ ಆಕೆ ನಿಮ್ಮ ಬಳಿಗೆ ಕರೆದುಕೊಂಡು ಬರಬೇಕೆಂಬುದಕ್ಕೆ ಪ್ರಯತ್ನವನ್ನು ಪಟ್ಟೆ. ಅಕ್ಕೋ, ನನ್ನ ಮಗಳು ನೀನು, ನನ್ನ ಮಗಳು. ಹಾಗೆ ಬೇಕು ಚಿನ್ನ. ಜನಕ, ಓ, ನಾನು ಮೊದಲು ಹೋಗಿ ಹೇಳಿದ್ದೆ ಆಕೆ ಈ ರೀತಿಯಾಗಿ ನನ್ನ ಅಪ್ಪ ಸರಿ ಇಲ್ಲ ಅಂತ. ಸರಿ ಇಲ್ಲ? ಹೌದು.
ಇನ್ನಪ್ಪ ಹೌದು, ಹೇಳಿದ್ಯಾ? ಆ ರೀತಿಗೆ ಹೇಳಿದ್ದು. ಮೊದಲು ಹೋದದ್ದೇ ಆ ರೀತಿ. ಹಾಳು ಮಾಡಿದಿ. ಹಾಗಲ್ಲಪ್ಪ, ಸರಿ ಸಮಾನರಿ ಪ್ರಪಂಚದಲ್ಲಿ ಯಾರಿರುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಿಕ್ರಮನ ಅಪ್ಪನಲ್ಲಿ ಉಂಟು ಎಂಬುದೇ ಹೇಳಿದೆ. ಹೌದಪ್ಪ, ನಿಮ್ಮ ಬಗ್ಗೆ ಹಾಗೆ ಬೇಕು. ಹೌದೇ ಹೌದು. ನಿಮ್ಮ ಬಗ್ಗೆ ಹೊಗಳಿಕೆ ಆ ಮಾತುಗಳನ್ನೇ ಆಡಿದವಳಿದ್ದೇನೆ. ಇನ್ನೇನು ಆಕೆಯನ್ನು ಕರೆದುಕೊಂಡು ಬರಬೇಕೆಂಬುದಾಗಿ ಯೋಚನೆಯನ್ನು ಮಾಡಿ ತಿರುಗಿ ನೋಡಿದಂತಹ ಸಂದರ್ಭ ಅಪ್ಪ, ಆಕೆ ನದಿಯಾಗಿ ಹರಿದು ಹೋದಳಪ್ಪ. ಏನು ಹೇಳ್ತಾ ಇರುವುದು ನೀನು? ನದಿಯಾಗಿ ಹರಿದು ಹೋಗಿದ್ದಾಳೆ. ಹೆಣ್ಣಾದವಳು ನದಿಯಾಗುವುದಕ್ಕೆ ಸಾಧ್ಯವೇ? ಅದನ್ನು ಯೋಚನೆ ಮಾಡು. ನೋಡಿ ಬರ್ತೇನೆ. ಕಾಣುವುದೇ ಇಲ್ಲ. ಬಹುಶಃ ನದಿಯಾಗಿಯೇ ಇರಬೇಕು. ಆದ್ರೆ ಜೋಪಾನವಾಗಿ ಆಕೆಯನ್ನು ನೋಡಿಕೊಂಡಿರಬೇಕು ಎನ್ನುವ ಹಾಗೆ ಹೇಳಿದವನು ನಾನು. ಅದನ್ನು ಮೀರಿದೆ ಅಲ್ಲ. ಏನು ಇಲ್ಲ ಇನ್ನು ಇಲ್ಲಿ ಇಲ್ಲ. ಮುಚ್ಚುವೆ ಮಾತು ಎತ್ತಿದ್ರೆ ಜತನ ಕೆಟ್ಟವಳೆ. ನಿಮ್ಮ ಬಗ್ಗೆ ಹೇಳಿದೆ ನಾನು. ಮುಚ್ಚು. ನನ್ನಂತ ತಂದೆ, ನಿನ್ನಂತ ಮಗಳು ಹುಟ್ಟಿಕೊಂಡಳಲ್ಲ, ನನಗೆ ನಾನೇ ಹೊಡ್ಕೊಳ್ಬೇಕು. ಪಾಪಿ ಈ ರೀತಿ ಮಾಡಿದೆಯಲ್ಲ. ಸುಳ್ಳು ಆಡುದಲ್ವೇ ಅಲ್ಲ, ನಿಜವಾಗಿ ಹೇಳುತ್ತಾ ಇದ್ದೇನೆ. ನಿನಗೆ ನದಿಯಾಗಿ ಹರಿದಿದ್ದಾಳೆ. ನಾಲಿಗೆ ಬರ್ತದ? ಏನು ಮೂರ್ತಿಯಾಗಿ ಏನು ಮಾಡಿದ? ನನ್ನಿಂದಾಗಿ ನಿನಗಿಂತಹ ಸ್ಥಿತಿ ಒದಗಿ ಬಂತೆ. ಯೋಚಿಸಬೇಡಿ, ನನ್ನ ಕಷ್ಟಕ್ಕೆ ನೀನಿದ್ದಿ ಅಂತ ಹೇಳಿದ್ದಿ. ಇವ ನಿನಗೆ ಈ ರೀತಿಯಾಗಿ ಆಗೋದಕ್ಕೆ ಕಾರಣ ನಾನು. ನಿನಗೆ ನಾನಿದ್ದೇನೆ. ಆ ಭಗವಂತ ಒಂದು ದಾರಿಯನ್ನು ನಮಗೆ ತೋರಿಸ್ತಾನೆ. ನಮ್ಮದಾದಂತಹ ಈ ಮನದಲ್ಲಿ ನಮ್ಮವರನ್ನೆಲ್ಲರನ್ನು ಕೂಡ ಜೊತೆ ಸೋಲಿಸಿಕೊಂಡೆ. ರಾಕ್ಷಸರೇ ಆದರೂ ಕೂಡ ರಾಕ್ಷಸರಲ್ಲಿ ಒಳ್ಳೆಯವರನ್ನು ಸೇವಿಸಬೇಕು.
ಎಲ್ಲರೂ ಕೂಡ ಒಳ್ಳೆಯವರಾಗಬೇಕು. ಅಧರ್ಮದ ಪಥವನ್ನು ತುಳಿದವರೆಲ್ಲರೂ ಕೂಡ ಧರ್ಮದ ಪಥದಲ್ಲಿ ಸಾಗಬೇಕು ಎನ್ನುವ ಹಾಗೆ ಯೋಚನೆಯನ್ನು ಮಾಡಿ ನಮ್ಮವರಿಗೆಲ್ಲ ಬುದ್ಧಿಯ ಮಾತನ್ನು ಹೇಳಿ ಸರಿಯಾದಂತಹ ದಾರಿಗೆ ತರುತ್ತಾ ಇದ್ದೇನೆ. ಆದರೆ ಏನು ಮಾಡೋಣ? ಕಾಲವೋ ಅಥವಾ ನಮ್ಮ ಸಮಯದ ನಿರೀಕ್ಷೆಯೋ ಏನು ನಾವು ಅಂದುಕೊಂಡಂತಾಗುತ್ತಿಲ್ಲ. ಯಾಕೆ ಬಲ್ಲಿರ ಆ ಸುಶರ್ಮ ಎನ್ನುವಂತಹ ಬ್ರಾಹ್ಮಣ ಮಾಡುತ್ತಿರುವಂತಹ ಯಾಗವನ್ನು ಮಾಡಲಪ್ಪ ಆಕ್ಷೇಪವೇ ಇಲ್ಲ. ಆದರೆ ನಾವುಗಳು ಇದ್ದೇವೆ, ನಮ್ಮನ್ನು ಯಾಗಕ್ಕೆ ಆಹ್ವಾನಿಸಬೇಕಾಗಬೇಡು. ಆದರೆ ಈತ ಹಾಗಲ್ಲ, ಅವರು ಬರಕೂಡದು, ಅವರು ಬಂದು ಯಾಗವನ್ನು ಹಾಳು ಮಾಡ್ತಾರೆ. ಹಾಗಾಗಿ ಅವರಿಗೆ ಆಮಂತ್ರಣ ಇಲ್ಲ ಎನ್ನುವ ಹಾಗೆ ಘೋಷಿಸಿದ್ದಾರೆ. ನಮಗೆ ಆಮಂತ್ರಣವಿಲ್ಲದೆ ಯಾಗಯಜ್ಞಾದಿಗಳು ನಡೀತಾ ಇವೆ. ಹೀಗಾಗಕೂಡದು. ನಮ್ಮವರಿಗೂ ಸರಿಯಾದಂತಹ ಸ್ಥಾನಮಾನ ಸಿಗಬೇಕು ಅಂತ ನಾನು ಮುಂದೆ ಬಂದು ನಿಂತವನಿದ್ದೇನೆ. ಇದಕ್ಕೆಲ್ಲ ಕಾರಣ ಯಾರು? ಆ ಸುಶರ್ಮ. ಅವನಿಗೆ ಯಾಗಕ್ಕೆ ಯಜ್ಞಕ್ಕೆ ಸಹಾಯಕವಾಗಿ ನಿಂತವಳು ಅವನ ಮಡದಿ ಶುಚಿ. ಹಾಗಾಗಿ ಸಹಕರಿಸುವವಳು ಅವನ ಮನದೇ ಶುಚಿ. ಹಾಗಾಗಿ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತಾಗಿದ್ರೆ ಶುಚಿಗೆ ಏನಾದ್ರೂ ಮಾಡಬೇಕು. ಅವನ ಮಾನ ಹೋಯಿತು ಅಂತ ಆದ್ರೆ ಅವ ಮತ್ತೆ ಯಜ್ಞವನ್ನು ಮಾಡುವುದಕ್ಕಿಲ್ಲ. ಅದಕ್ಕಾಗಿ ಅವನ ಮಾನವನ್ನು ಕಳೆಯಬೇಕಾ, ಆ ಶುಚಿಯನ್ನು ಅಪಹರಿಸಬೇಕು. ಅದಕ್ಕಾಗಿ ಅವನನ್ನು ಆರಿಸುತ್ತಾ ಮುಂದುವರಿತೇವೆ. ಸ್ವಾಮಿ ನಮಸ್ಕಾರ. ಪರಿಚಯ ಆಯ್ತಾ? ಇಲ್ವಾ? ಅಯೋಧ್ಯೆಯಲ್ಲಿ ಬ್ರಾಹ್ಮಣ ಕೇರಿಯಲ್ಲಿ ಒಬ್ಬ ಸುಶರ್ಮ ಎನ್ನುವಂತಹ ಬ್ರಾಹ್ಮಣ ನಾನು. ನನ್ನ ಹೆಸರನ್ನು ನೀವು ಕೇಳಿರಬಹುದು. ಯಾಕಂದ್ರೆ ನಾನು ಬಹಳಷ್ಟು ಪ್ರಚಾರದಲ್ಲಿದ್ದೇನೆ. ಹೋಮ ಹವನ ಯಾಗ ಯಜನ ಇದಕ್ಕೆಲ್ಲ ನಾನೇ ಈಗ ಒಂದೇ ಒಂದು ದಿವಸ ಬಿಡುವಿಲ್ಲ. ಕಾರ್ಯಕ್ರಮವೇ ಕಾರ್ಯಕ್ರಮ. ಇಂದೊಂದು ದಿವಸ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಬಂದದ್ದು. ಬೇಕಾಗುವಂತಹ ವಿದ್ಯಾಭ್ಯಾಸವನ್ನೆಲ್ಲ ನನ್ನ ಹಿರಿಯವರೆಲ್ಲ ಕಲಿಸಿದ್ರು ನನಗೆ. ಕಲಿತೆ. ಆಮೇಲೆ ಒಂದು ಪ್ರಾಯಕ್ಕೆ ಬರುವಾಗ ಮದುವೆ ಆಗ್ಬೇಕಲ್ಲ. ನಿಮಗೆ ಮದುವೆ ಆಗಿದಾ? ಮದುವೆ ಒಂದು ಆಗ್ಬೇಕು ಸ್ವಾಮಿ. ಆಮೇಲೆ ಸಾಂಸಾರಿಕ ಜೀವನದಲ್ಲಿ ಒಂದು ನೆಮ್ಮದಿಯೇ ಬೇರೆ. ನನಗೆ ಒಂದು ವಯಸ್ಸಿಗೆ ಬರುವಾಗ ಹಿರಿಯವರೆಲ್ಲ ಸೇರಿ ಒಂದು ಮದುವೆ ಮಾಡಿಸಿದ್ರು. ಶುಚಿ ಎಂಬುದಾಗಿ ಅವಳ ಹೆಸರು. ಹೆಸರಿಗೆ ತಕ್ಕ ಹಾಗೆ ವರ್ತನೆ. ಒಂದು ಶುಚಿತ್ವವನ್ನು ಕಾಪಾಡುವುದು ಅವಳನ್ನು ನೋಡಿ ಕಲಿಬೇಕು ಸ್ವಾಮಿ. ಅಷ್ಟು ಮಾತ್ರವಲ್ಲ, ನಾನು ಮಾಡುವಂತಹ ಯಾವುದೆಲ್ಲ ಕಾರ್ಯಕ್ರಮ ಉಂಟು ಅದಕ್ಕೆಲ್ಲ ಪೂರ್ವಕವಾಗಿ ಇರುವವಳು. ನಾನು ಹೇಳುವುದಲ್ಲ, ನೀವೇ ನೋಡ್ಬೇಕು. ಒಂದು ನೋಡಿ ನನ್ನ ಹೆಂಡತಿಯನ್ನು. ಇವಳೆ ಎಲ್ಲಿದ್ದೀಯೇ? ಆಮೇಲೆ ಗುಡಿಸುವಂತೆ ಈ ಕಡೆ ಬಾ. ಅದಿರ್ಲಿ, ಮತ್ತೆ ಗುಡಿಸುವ. ಈ ಕಡೆ ಬಾ, ಬೇಗ ಬಾರೆ. ನೋಡಿ ಶುಚಿತ್ವ. ಸಾಕು ಸಾಕು ಸಾಕು. ಅಲ್ಲ, ನೀವು ಶುಚಿ ಆಗ್ಬೇಕು. ನಾನು ಶುಚಿಯಾಗಿ ಇದ್ದೇನೆ. ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಶುಭವಾಗ್ಲಿ. ಗಂಡನಿಗೆ ಹೆಂಡತಿ ವಂದಿಸಬಾರ್ದು. ಮತ್ತೆ ಹೇಗೆ? ಆಶೀರ್ವಾದ ಹೇಗೆ ಮಾಡ್ಲಿ? ಹೇಗೆ? ದೀರ್ಘ ಸುಮಂಗಳಿ ಭವ ಎಂಬುದಾಗಿ ಹೇಳುವುದಾ? ನನ್ನ ಆಯುಷ್ಯವನ್ನು ನಾನೇ ಹೆಚ್ಚು ಮಾಡಿದ ಹಾಗೆ. ಹೌದು. ಒಂದು 10 ಮಕ್ಕಳಿಗೆ ತಾಯಿಯಾಗುವಂತ ಆಶೀರ್ವಾದ ಮಾಡುವುದಾ? ತಂದೆ ನಾನೇ ಆಗಬೇಡುವ? ನೀವೇ ಆಗಬೇಕು. ಮತ್ತೆ ಬೇರೆಯವರಾದ್ರೆ ಹಾಗಲ್ಲ. ಅದು ಆಶೀರ್ವಾದ ಮಾಡುದು ಹೇಗಂತಲೇ ಗೊತ್ತಾಗುದಿಲ್ಲ. ಇದು ಕಾರ್ಯಕ್ರಮ. ಹೇಗಾದ್ರೂ ನೀವು ಆಶೀರ್ವಾದ ಮಾಡಿದ್ರೆ ಆಯ್ತು. ಹೌದೌದು. ಇದು ಏನು ಕೂಡುದಿಲ್ವೇ ಇವತ್ತು? ಏನಾಯ್ತು ಸ್ವಾಮಿ? ಕಾರ್ಯಕ್ರಮ ಮುಗಿಸಿ ಬಂದದ್ದಲ್ವಾ? ಸ್ನಾನ ಮಾಡಿದ್ರಾ? ಸ್ನಾನ ಮಾಡಿ ಬಂದು ಕೂತದ್ದೀಗ.
ನೀನು ಕಾಣಲೇ ಇಲ್ಲ, ಎಲ್ಲಿ ಒಳಗೆ ಕೆಲಸ? ಒಳಗೆ ಇದೆ, ಕೆಲಸ ತುಂಬಾ ಉಂಟಲ್ಲ. ಆಯ್ತಾ, ಕೆಲಸ ಎಲ್ಲ ಮುಗೀತಾ? ಎಂತದ್ದು ಮುಗಿಲಿಕ್ಕೆ ಉಂಟದು? ಒಬ್ಬಳೇ ಇರುವುದಲ್ಲ ನಿಮ್ಮ ಹೆಂಡತಿ? ಒಬ್ಬಳೇ ಇರುವುದು ಮನೆ ಕೆಲಸ. ಏನಾಯ್ತು ನಿಮಗೆ? ಏನು ಎಲ್ಲ ಕೂಡುದಿಲ್ಲ, ಕೈಕಾಲು ಸರಿ ಉಂಟು? ಕೈಕಾಲು ಸರಿ ಉಂಟು. ಮಾತಾಡ್ತೀರಿ? ಮಾತಾಡ್ತಾ ಇದ್ದೇನೆ. ಕಿವಿಗೆ ಹೇಳ್ತಾರಲ್ಲ? ಕಿವಿಗೆ ಮತ್ತೆ ಕಿವಿಗೆ ಅಲ್ಲದೆ ಏನು ನೀನು ಆರೋಗ್ಯ ಸರಿ ಇಲ್ಲ ಅಂತ? ಆರೋಗ್ಯ ಹಾಗಲ್ಲ, ನನಗೆ ಕೂಡುವುದಿಲ್ಲ ಅಂದೆ. ಅಂದ್ರೆ ಮೈ ಕೈ ಎಲ್ಲ ನೋವು. ನಿಮಗೂ? ಹೌದು. ಏನ್ ಮಾಡ್ಬೇಕು ಈಗ? ಒಂದು ಸೇವೆ. ಈಗ ಕೈ ಹೊತ್ತುದ ಕಾಲು ಹೊತ್ತುದ? ಕಾಲು ಹೊತ್ತಿದ್ರೆ ಮತ್ತೆ ಕೈ ಹೊತ್ತಿದ್ರೆ ಆಯ್ತು. ಆಗ್ತಿಲ್ವಲ್ಲ? ನೋವಿದ್ರೆ ಕಾಲಿಂದ ತಲೆಗೆ ಹೋದ್ರೆ ಮೇಲಿಂದ ಕೆಳಗೆ ಬರಬೇಕು. ಹೌದೌದು, ಕೈ. ಈಗ ಕೈ ಹೊತ್ತುವಲ್ಲ? ಬೆರಳುದಿಂದ ಕೈಯಲ್ಲಿ ಬರ್ತದ ಅಂತ ಬರದೆ ಮತ್ತೆ ಎಲುಬೇ ಅಲ್ವ ಸ್ವಾಮಿ. ಸ್ವಲ್ಪ ತಿನ್ನುವುದು ಹೆಚ್ಚು ಮಾಡ್ಬೇಕು. ತಿನ್ನುವುದು ಹೆಚ್ಚಾಗಿ ಈಗ ಕುಂಬಳಕಾಯಿ ಎಲ್ಲ ಹೆಚ್ಚು ತಿಂದ್ರೆ ಸರಿ ಆಗ್ತದೆ. ಕುಂಬಳಕಾಯಿ ಇನ್ನು ಬೇಕಲ್ಲ ಅಲ್ಲ, ಕಾರ್ಯಕ್ರಮಕ್ಕೆ ಬೇಕಲ್ಲ, ತನ್ನದುಂಟಲ್ಲ. ಸರಿ ಆಯ್ತು. ಸರಿ. ಈಗ ಕಾಲು ಕಾಲು ಸ್ವಲ್ಪ ಎಡಗಾಲ ಬಲಗಾಲು ಯಾವ ಎರಡು ಕಾಲು ಉಂಟಲ್ಲ, ಒಂದೊಂದು ಹೊತ್ತು ಯಾವ್ದಾದ್ರು ಸಾಕು. ಹಾಗಲ್ಲ ಸ್ವಾಮಿ, ನೋವು ಹೋಗ್ಬೇಕು. ಕೇಳಿದ್ದು ಸ್ವಾಮಿ, ಒಂದು ಮದುವೆ ಆಗಿ ಒಂದು ಹೆಂಡತಿ ಬಳಿಯಲ್ಲಿದ್ರೆ ಸ್ವಾಮಿ ಇದು ಮದುವೆ ಆಗುದು ಕಾಲೊತ್ತಲಿಕ್ಕ ಅಲ್ಲಲ್ಲ, ಒಂದು ಮದುವೆ ಆದ್ರೆ ನಿಮಗೆ ಈ ರೀತಿ ಅಂತ ಹೇಳಿದ್ರೆ ಮಿಕ್ಕುಳಿದವರಿಗೆಲ್ಲ ಅದೇ ಪಾಠ ಮಾಡುದ ನೀವು? ಅಲ್ಲ, ಅದೊಂದು ಹೀಗೆ ಇದ್ರೆ ಒಂದು ದಾಂಪತ್ಯ ಜೀವನದಲ್ಲಿ ಹಾಗೆ ಇರ್ತದೆ ಅಲ್ವಾ? ಹೌದು, ಅನ್ಯೋನ್ಯವಾಗಿರುವುದು. ಅದೆಲ್ಲ ಎಂತದ್ದು ಇಲ್ಲ ಎಂತ ಈ ಹೊತ್ತಿನಲ್ಲಿ ಸ್ವಾಮಿ ಹೊಟ್ಟೆ ನೋಡಿದ್ದು? ಹೊಟ್ಟೆ ನೋಡಿದ್ದ. ಊಟ ಮಾಡಿದ್ರಾ? ಇಲ್ಲ, ನಾನು ನಿನ್ನ ಮುಖವನ್ನು ನೋಡದೆ ನನಗೆ ಆಗ್ತದ? ಈಗ ಮುಖದಲ್ಲಿ ಊಟ ಉಂಟ? ಅಲ್ಲ, ನಿನ್ನ ಮುಖ ನೋಡದೆ ನನಗೆ ಊಟ ಸೇರ್ತದ? ಹೊತ್ತು ಹೋಯ್ತಲ್ಲ, ಈಗ ಊಟ ಮಾಡುವ. ಹೊತ್ತು ಹೋಯ್ತು, ಊಟ ಮಾಡುವ. ಊಟ ಮಾಡುವ. ಮತ್ತೆ ಎಲ್ಲಿ ಕೂತ್ಕೊಳ್ತೀರಿ? ಎಲ್ಲಿ ಎಲ್ಲಿ ಎಲ್ಲಿ? ನೀವು ಇಲ್ಲಿ ಮಧ್ಯದಲ್ಲಿ ಕೂತ್ಕೊಂಡ್ರೆ ಸರಿ. ಇಲ್ಲಿ ಕೂತ್ಕೊಳ್ಬೇಕು. ಈಗ ಬಂದೆ. ಈಗ ಸ್ವಲ್ಪ ತಿರುಗಿ ಕೂತ್ಕೊಳ್ಳಿ ಸ್ವಾಮಿ, ನಾನು ಬಡಿಸಬೇಕಲ್ಲ. ಮತ್ತೆ ಎಂತದ್ದು ಎಲೆಯ? ಮತ್ತೆ ಬಟ್ಟೆ ಹಾಗೆ ಕಾಣ್ತದೆ. ಅಲ್ಲ, ನಿನ್ನಲ್ಲಿ ಬೇರೆ ಉಂಟಲ್ಲ ಬಟ್ಟಲೆಲ್ಲ. ಅದು ಬೇಕಾಗ್ತದೆ ಕೆಲವು ಸಲ. ತುಂಬಾ ದಿವಸ ಆಯ್ತು ಎಲೆ ಊಟ ಮಾಡಿ. ಹಾಗೆ ಕೂತ್ಕೊಳ್ಬಾರ್ದು ಅಂತ ಸ್ವಲ್ಪ ಈ ಕಡೆ ತಿರುಗಿ. ಹಾಗಲ್ಲ ಸ್ವಾಮಿ, ಹೀಗೆ ಹಾಗೆ. ಸಾಕು ಸಾಕು ಸಾಕು. ಇವಳೆ ಇವಳೆ ಸಾಕು. ಪದಾರ್ಥ ಪದಾರ್ಥ ಅದರಲ್ಲಿ ಉಂಟು. ನೀವು ತಿನ್ನಿ ಅಂತೆ, ನೀವು ನೋಡುವುದೇನು? ತಿನ್ನಿ ತಿನ್ನಿ, ಬೇಕಾದಷ್ಟು ತಿನ್ನಿ. ಬಡಿಸ್ಬೇಕಾ ಇನ್ನು? ಸ್ವಲ್ಪ 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 ಸಾಕು. ತಿನ್ನಿ, ಬೇಗ ತಿನ್ನಿ. ನೀವೇನು ಮಾಡುದು? ಆಲೋಚನೆ ಮಾಡುದು ಎಂತದ್ದು? ಎಲ್ಲ ಮುಗಿಸ್ಬೇಕೀಗ, ನಿಮಗಾಗಿಯೇ ಮಾಡಿದ್ದು. ಎಂತದ್ದು? ನಿನ್ನೆ ಹಾಗೆ ಆಗಲಿಲ್ಲ, ಇವತ್ತು ಸ್ವಲ್ಪ ಅವಸರ ಆಯ್ತು ಸ್ವಾಮಿ. ಎಂತ ಇದು ಎಂತ ಇದು ಎಂತಾಯ್ತು? ಆ ಸಮಯದಿ ನಂದಾಗಿದೆ. ಬಡಿಸ್ಬೇಕಾ? ಸಾಕು. ಅಲ್ಲ, ಸ್ವಲ್ಪ ಬಡಿಸ್ಬೇಕಾ? ಬೇಗ ಸಾಕು ಸಾಕು. ಇನ್ನು ಸ್ವಲ್ಪ ಸಾಕು ಅಂದೆ. ಸ್ವಲ್ಪ ಅಂದೆ. ನೀವು ಅಷ್ಟು ಸಣಕಳಾಗಿದ್ದೀರಿ, ತಿನ್ನಿ ಅಂತ ಹೇಳುವ. ಅಂದ್ರೆ ಹೊಟ್ಟೆ, ನಂದು ಹೊಟ್ಟೆ. ಹೊಟ್ಟೆಗೆ ತಿನ್ನುದ ಮತ್ತೆ ಎಲ್ಲಿಗೆ? ಬೆನ್ನಿಗೆ ತಿನ್ನುದ? ಇಷ್ಟು ಪ್ರೀತಿಯಿಂದ ಪ್ರೀತಿ ಹೆಂಡತಿ ಹೆಂಡತಿ ಆಗಿರ್ಬೇಕು. ಇಷ್ಟು ಪ್ರೀತಿಯಿಂದ ಕೊಡುದು. ಹುಚ್ಚು ಬಿಡಿಸಿ ಏನು? ಎಂತದು ಹುಚ್ಚು? ಮತ್ತೆಂತದ್ದು? ಈಗ ಹಣ್ಣು ತಿನ್ನಿ ಅಂತೆ. ಹಣ್ಣು ತಿನ್ಲಿಕ್ಕೆ ನಾನೆಂತ ಸಣ್ಣ ಮಗುವ? ಸ್ವಲ್ಪ ಸ್ವಾಮಿ, ಸ್ವಲ್ಪ ತಿನ್ನಿ.
ಸಾಕು ತಿನ್ನುವುದಿಲ್ವಾ? ಸಾಕು ಅಂದೆ. ತಿನ್ನುವುದಿಲ್ವಾ? ಸ್ವಲ್ಪ ಮುಂದೆ ಅನ್ನಿ. ಈಗ ಸ್ವಲ್ಪ ನನ್ನ ಮೇಲೆ ಅಷ್ಟು ಪ್ರೀತಿ ಇಲ್ವಾ ಸ್ವಾಮಿ ನೀವು? ಪ್ರೀತಿ ಉಂಟೆ ಸಾಕು. ಹೊಟ್ಟೆ ಸ್ವಲ್ಪ ತಿನ್ನಿ. ಹೊಟ್ಟೆ ಸ್ವಲ್ಪ ಹೊಟ್ಟೆ ತಿನ್ನು. ಸ್ವಲ್ಪ ತಿನ್ನು ಅನ್ನಿ. ತಿನ್ನಲಿಕ್ಕೆ ಸಂಕಟವಾಣಿ. ಎಂತು ತಿನ್ನಿ ಸ್ವಾಮಿ. ಎಂತದ ಊಟ ಮಾಡಿ. ಈಗ ನೀನು ಸುಮ್ಮನೆ ಇದು ಊಟ ಮಾಡು. ಸ್ವಲ್ಪ ಸ್ವಲ್ಪ ನಾನೇ ಕೊಡ್ತೇನೆ. ಬೇಡ ನಾನೇ ಕೊಡ್ತೇನೆ. ಸಾಕು. ತಿನ್ನು. ಏನು ಬೇಕು ನಿಮ್ಗೆ? ಎಂತದ ನಿಂಗೆ ಗಂಡ ನಾನು. ನಾನೇ ಗಂಡ, ಹೆಣ್ಣು, ನಿಮ್ಮ ಹೆಂಡತಿ. ಗಂಡ ಮತ್ತೆ ನೀನೆಂತದ್ದು ನಿನ್ನದು ಇವತ್ತೇನು ಅಷ್ಟು ತಿನ್ನಿ ಸ್ವಾಮಿ. ಪ್ರೀತಿಯಿಂದ. ಬೇಡ ಬಾಯಲ್ಲಿ ಆಗ್ತದ? ನೀರು ಬೇಕಾ? ಕುಡಿತೀರಾ? ಕುಡಿತೀರಾ? ಸ್ವಲ್ಪ ಆಚೆ ಈಚೆ ಆಯ್ತಾ ಅಂತ ಪ್ರೀತಿ ಭಯಂಕರ ಐತಿ. ನಾನೇ ಕುಡಿಸ್ಲ? ಬೇಡ ನಾನು ಕುಡಿತೇನೆ. ಇಷ್ಟು ಪ್ರೀತಿಯಿಂದ ಕೇಳುದು ನಿಮ್ಮಲ್ಲಿ. ಆಯ್ತು ನೀವು ಕುಡಿ. ನೀವು ಬಾಯಿ ಮುಚ್ಚಿಕೊಂಡ್ರೆ ಹೇಗೆ? ಬಾಯಿ ಮುಚ್ಚಿಲ್ಲ. ಸ್ವಲ್ಪ ಹೇಳಿ ಅಂತೆ, ಕುಡಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ. ಏನೋ ಸಮಸ್ಯೆ ಆಗಿದೆ ಅಂತ. ನೀನು ಆಗ ಸರಿ ಇದ್ದೆ ನೀವು. ಆಗ ಸರಿ ಇದ್ದೆ ಏನಾಯ್ತಲ್ಲ. ಕುಡೀರಿ ಸ್ವಾಮಿ, ಕುಡೀರಿ. ಹೇಳೋ ಮೇಲೆ. ಹೇಳು ಗಂಡ ಯಾರು ಗಂಡ? ಯಾರು? ಪತಿಯ ಪರದೈವ. ಓ ಇಂಥದ್ದು ಸ್ವಾಮಿ. ಪತಿಯ ಪರದ ಏನಾಯ್ತು? ಕೈನೂ ಆಗ್ತದ? ಕೈ ಹೊತ್ತು ಬೇಕಾ? ಬೇಡ. ನೀನು ಆಗ ಸರಿ ಏನಾಯ್ತೆ? ಶರ್ಮ. ಗಂಡನ ಹೆಸರು ಕರಿಬಾರ್ದು ಇವತ್ತು. ಯಾರಿಗೆ ಗಂಡ? ಸ್ವಾಮಿ ಶಾಂತಪ್ಪ. ಕಾಲು ಆಗ್ತದ? ಬೇಡ. ಹೇಳ ಮೇಲೆ. ಏಯ್ ನೀನು ಆಗ ಸರಿ ಇದ್ದೆ ಅಂತ ನೀನು ಆಸೆ ಮಾಡಬೇಡ. ಹೇಳು. ಮೇಲೆ ನೋಡಂತೆ. ಹೊತ್ತೆಷ್ಟಾಯ್ತು? ಎಷ್ಟಾಯ್ತು ನಿನ್ನದ್ರಲ್ಲಿ? ಓ ಅಲ್ಲ ನಿನ್ನ ಕತ್ತಲಾಗಿ ಲೆಕ್ಕ ಕಾಣುದಿಲ್ಲ. ಕತ್ತಲೆ ಆಯ್ತು. ಮತ್ತೆ ಕತ್ತಲಾದಾಗ ಏನು ಮಾಡಬೇಕು? ಕತ್ತಲೆ ಆಗುವಾಗ ನಾಳೆ ಬೆಳಿಗ್ಗೆ ಆಗಬೇಕು. ಏನು ಕತ್ತಲಾಗುವಾಗ? ನೀ ಇದ್ದರೆ. ಓ ಅಷ್ಟು ಗೊತ್ತುಂಟಲ್ಲ. ಮತ್ತೆ ಏನಾಯ್ತು ಈಗ? ಏನಿಲ್ವೇ. ಮತ್ತೆ ಕೂಗುದು ಯಾಕೆ? ಹೋಗಿದ್ದಲ್ಲ ಮತ್ತೆ ನನಗೆ ಸಂತಸ. ಹೌದಾ? ಹೀಗೆ 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 ಎಲ್ಲಿಂಟದು ಸಂತಸ? ಮಲಗು ಬಾ. ಮಲಗು ಅಂತ ಹೇಳಿದ್ದು. ಮಲಗು ಬಾ. ನನಗೆ ಕೆಳಗೆ ಮಲಗಿ ಅಭ್ಯಾಸ ಇಲ್ಲ. ಮೇಲೆ ಮಲಗಿ. ಅದನ್ನು ಬದಲಾವಣೆ ಮಾಡಿದರೆ ಹೇಗೆ? ಹೇಗೆ? ಕೆಳಗೆ ನೀನು. ಏನೋ ಸಮಸ್ಯೆ ಆಗಿದೆ. ಆಗ ಸರಿ ಇದ್ದಾತು. ಬೇಗ ಬೇಗ. ಸರಿಯಾಗ್ಲಿಲ್ಲ. ಈ ಕಡೆ ತಂದ. ತಲೆ ನನ್ನದಲ್ವ ಯಾವ ಕಡೆ ಆದ್ರೆ? ಓ ಏನಿಲ್ಲ ಅಂದೆ. ಆಯ್ತು ಆಯ್ತು ಆಯ್ತು. ಮೊಲಗೆ ದಾರಿದರಿಗೆಲ್ಲವೆನ್ನುದ ವೀರನ ನಿಧಿಯೊಳು ದಾರಿದರಿಗೆಲ್ಲ ಎನ್ನುದ ವೀರನ ನಿಧಿಯೊಳು ಮನ ದಾರಿ ಜಯನು ಮಾಯ ಮುಜುಗುಜ ಭೋರ ಶುಚಿಯನು ಭೋರ ಶುಚಿಯನು ಭೋರ ಹೀಗೆ
ಇಷ್ಟರ ತನಕ ಹೀಗಾಗ್ಲಿಲ್ಲ. ಕಷ್ಟವೋ ಸುಖವೋ ಜೊತೆಗೇ ಇದ್ದವಳು. ಅವಳನ್ನು ಬಿಟ್ಟಿರ್ಲಿಕ್ಕೆ ಆಗ್ತದ? ನನಗೆ ಎಷ್ಟು ಹಿಂಸೆ ಕೊಟ್ಟರು ನನ್ನ ಹೆಂಡತಿ ಅಲ್ವಾ, ನಾನು ಸಹಿಸಿಕೊಂಡೆ. ಕಾಣುವುದಿಲ್ಲ ಎಂಬುದಾಗಿ ಎಲ್ಲ ಕಡೆ ಹುಡುಕಿದ್ರು ಕೊನೆಗೆ ಸಿಗಲೇ ಇಲ್ಲ. ಇರುವುದು ಒಂದೇ ದಾರಿ. ನಮ್ಮ ಚಕ್ರವರ್ತಿಯಲ್ಲಿ ಈ ವಿಚಾರವನ್ನು ಅರುಹಿ ಎಲ್ಲಿಯಾದ್ರೂ ಹುಡುಕಿಸಿ ಕೊಡುವುದಕ್ಕೆ ನಾನು ಹೇಳ್ತೇನೆ. ಆದಷ್ಟು ನೋಡಿ ವಿಪ್ರನ ಮನ್ನಿಸುತ್ತ, ನೋಡಿ ವಿಪ್ರನ ಮನ್ನಿಸುತ್ತ, ಎಲೆರೂಡಿಸುರ ಸಂತೋಷಬಹುದು. ನಾಡು ಯಾವುದು ಕಾರ್ಯವೇನೋ ಮಾಡಲಿ ಹೋದು. ಚಕ್ರವರ್ತಿಗಳು ವಂದಿಸಿದ್ದೇನೆ. ಶುಭವಾಗಲಿ. ಯಥಾಸಾಧ್ಯವಾದಂತಹ ಸತ್ಕಾರವನ್ನೇ ಯಥೋಚಿತ ಅಂತ ಭಾವಿಸುವಂತಹ ಬಹುದೊಡ್ಡದಾದಂತಹ ಹೃದಯ ಶ್ರೀಮಂತಿಕೆ ನಿಮ್ಮದು ಎನ್ನುವ ವಿಶ್ವಾಸ ನಮ್ಮದು. ಒಂದು ಸಮಾಜದಲ್ಲಿ ಶರ್ಮರೆನಿಸಿಕೊಂಡಂತಹ ಬ್ರಾಹ್ಮಣರು ಲೋಕದ ಸುಖವನ್ನು ಬಯಸುವರು. ನಾವು ರಕ್ಷಣೆ ಮಾಡುವ ವರ್ಮರು. ಇನ್ನು ವ್ಯಾಪಾರ ವೃತ್ತಿಯಲ್ಲಿರುವವರು ಎಲ್ಲವನ್ನು ಬಿಚ್ಚಿಡ್ಲಿಕ್ಕಿಲ್ಲ, ಅವರು ಗುಪ್ತರು. ಮತ್ತೆ 3 ವರ್ಗದವರ ಸೇವೆ ಮಾಡುವವರು ದಾಸರು. ನೀವೆಲ್ಲ ಸುಖದಲ್ಲಿದ್ರೆ ಪ್ರಪಂಚ ಸುಖದಲ್ಲಿ ಉಂಟು ಅಂತ ಅರ್ಥ. ಶರ್ಮ ವರ್ಗಕ್ಕೆ ಸೇರಿದ ನೀವು ಮುಖವನ್ನು ಕಂದಿಸಿಕೊಂಡು ಯಾವುದೋ ಬಹುದೊಡ್ಡದಾದಂತಹ ಪರಿಭವ ಪರಂಪರೆಗೆ ಒಳಗಾದ ಛಾಯೆಯನ್ನು ಮುಖದ ಆ ದುಃಖದ ರೇಖೆಯಲ್ಲಿ ತೋರಿಸುತ್ತಾ ಇಲ್ಲಿಯವರೆಗೆ ಬಂದಿರಿ ಎಂದಾದ್ರೆ, ಒಂದು ಪ್ರಪಂಚಕ್ಕೆ ಸುಖ ಅಲ್ಲ, ಮತ್ತೊಂದು ಅಯೋಧ್ಯೆಯ ಚಕ್ರವರ್ತಿ ಪೀಠಕ್ಕೆ ದೊಡ್ಡ ಅವಮಾನ. ನನ್ನ ಆಳ್ವಿಕೆಯಲ್ಲಿ ಇದ್ದವರ ಹಾಗೆ ಕಾಣಿಸುವುದಿಲ್ಲ, ನಾನು ಇಲ್ಲಿವರೆಗೆ ನೋಡಿದ್ದಿಲ್ಲ, ಯಾರು ಅಂತ ಗೊತ್ತಾಗಲಿಲ್ಲ. ಏನು ಬಂದಿರಿ, ಏನಾಗಬೇಕು ನನಗೆ? ಚಕ್ರವರ್ತಿಗಳೇ ಅರಿಯದ ದೊರೆ ನೀನು ಮರಳಿರುವುದು. ಚಕ್ರವರ್ತಿಗಳೇ, ಸ್ವಾಮಿ ಮುಖ ನೋಡಿದಾಗ್ಲೇ ನಿಮಗೆ ಗೊತ್ತಾಯ್ತಂತ ನಾನು ಸ್ವಲ್ಪ ಸಮಸ್ಯೆಯಲ್ಲಿದ್ದೇನೆ ಅಂತ. ಹೌದು, ಹಾಗೆ ಅನ್ನಿಸಿತು. ನಾನು ಈ ಊರಿನವನೇ. ಹೌದೇ? ಆ ಬ್ರಾಹ್ಮಣ ಕೇರಿಯಲ್ಲಿರುವ ವಸುಶರ್ಮ ಅಂತ ನಾನು. ಅಗ್ರಹಾರದಲ್ಲಿರುವವರು ಬೇರೆ ಕಡೆಲ್ಲ ನನ್ನ ಬಗ್ಗೆ ಬಹಳ ಪ್ರಚಾರ ಉಂಟು. ಅದನ್ನು ನೀವು ಸಂತೋಷದಲ್ಲಿ ಹೇಳ್ಬೇಡುವ? ನೀವು ಯಾವುದೋ ಶ್ರದ್ಧಾಂಜಲಿ ಹೇಳಿದಾಗ ಹೇಳ್ತೀರಿ. ಯಾವುದನ್ನು ಸಂತೋಷದಲ್ಲಿ ಹೇಳ್ಬೇಕು, ಯಾವುದನ್ನು ಹೇಳ್ಬಾರ್ದಂತ ಗೊತ್ತಾಗುದಿಲ್ಲ ಇವರು. ಕೆಲವೊಮ್ಮೆ ಬಹುದೊಡ್ಡ ಆಘಾತ ಆದ್ರೆ ಏನನ್ನು ಹೇಗೆ ಹೇಳಬೇಕು ಎನ್ನುವಂತ ಪ್ರಜ್ಞೆ ಬರುತ್ತಾ ಹೋಗ್ತದೆ. ನನಗೆ ತುಂಬಾ ಕಾರ್ಯಕ್ರಮ, ಒಂದು ದಿವಸವೂ ಬಿಡುವಿಲ್ಲ. ಅಯ್ಯೋ ಸ್ವಾಮಿ, ಇದು ನಿಮ್ಮ ಪಾಠವೇ ಹೀಗೆಯೋ ಅಲ್ಲ ನಿಮ್ಮ ಪರಿಸ್ಥಿತಿ ಹೀಗೆಯೋ? ಯಾವುದು? ತುಂಬಾ ಕಾರ್ಯಕ್ರಮ ಎನ್ನುವುದನ್ನು ಅಳುತ್ತಾ ಹೇಳಬೇಕು, ಬೇಸರದ ವಿಷಯವನ್ನು ನಗುತ್ತಾ ಹೇಳಬೇಕು ಎನ್ನುವುದಾಗಿ ಏನಾದ್ರೂ ವಿರುದ್ಧ ಪಾಠ ಆಗಿದೆ ನಿಮಗೆ? ಇಲ್ಲ. ತುಂಬಾ ಕಾರ್ಯಕ್ರಮ ಆದ್ರೆ ಸಂತೋಷ ಪಡಬೇಡುವ ನೀವು? ಇಲ್ಲ, ವಿಷಯ ಅಲ್ಲಿಂದ ಮುಂದೆ ಉಂಟು. ನೀವು ಆರಂಭಿಸಿದ್ದಕ್ಕೆ ಬೇಕಾಗಿ ಅಳುವುದಲ್ಲ, ನೀವು ಪರಿಣಾಮವನ್ನು ಮೊದಲೇ ಯೋಚಿಸಿ ಈಗ ಅಳುವುದು. ಸ್ವಾಮಿ, ಏನಾಗಿದೆ ಅದನ್ನು ಹೇಳಿ. ಸ್ವಾಮಿ, ಒಂದು ದಿವಸ ನಾನು ನನ್ನ ಹೆಂಡತಿ ಇತ್ತೀಚೆಗೆ ಅವಳು ಸ್ವಲ್ಪ ಒಂದು ಒಟ್ಟಾರೆ ಇದ್ದಾಳೆ, ಒಂದು ಇದ್ರಾಗೆ ಮಾಡುದ. ನೀವು ಸರಿ ನೋಡಿಕೊಳ್ಳುವುದಿಲ್ವಾ? ನೋಡ್ತೇನೆಪ್ಪ, ನೋಡದೇನು. ಆದ್ರೂ ತೊಂದ್ರೆ ಅಲ್ಲ. ನನ್ನ ಹೆಂಡತಿ ನಾನು ಜೊತೆಯಾಗಿ ನಿನ್ನೆ ರಾತ್ರಿ ಮಲಗಿದ್ದೆವು. ಬೆಳಿಗ್ಗೆ ಎದ್ದು ನೋಡ್ತೇನೆ ಹೆಂಡತಿ ಇಲ್ಲ. ಹೆಂಡತಿ ಮನೆಯಲ್ಲಿ ಇಲ್ಲ. ಎಲ್ಲಿಯೋ ಬದಿಗೆ ಹೋಗಿರ್ಬೇಕು. ಇಲ್ಲ, ಎಲ್ಲ ಕಡೆ ಹುಡುಕಿದೆ. ಹೌದಾ? ಬೇರೆಯವರಲ್ಲಿ ಹುಡುಕಿಸಿದೆ, ಎಲ್ಲಿಯೂ ಸಿಗಲಿಲ್ಲ. ಬಾಗಿಲು ಹಾಕ್ಲಿಲ್ವಾ? ಬಾಗಿಲು ಹಾಕಿದ್ದೆ, ಬಾಗಿಲು ಹಾಕಿದ್ದೆ. ಆಗ ಬಾಗಿಲು ತೆಗೆದು ಹೋಗುವಾಗ ನಿಮಗೆ ಗೊತ್ತಾಗಬೇಡುವ? ಇಲ್ಲ ಸ್ವಾಮಿ, ಎಲ್ಲಿ ಗೊತ್ತೇ ಆಗ್ಲಿಲ್ಲ. ಹೌದಾ? ಹೋದೆ?
ಎಲ್ಲಿ ಹುಡುಕಿದರೂ ಸಿಗ್ಲಿಲ್ಲ. ಇನ್ನು ಇರುವ ದಾರಿ ಒಂದೇ, ಏನು? ಚಕ್ರವರ್ತಿ ಆದಂತಹ ತಾವೇ ಹುಡುಕಿಸಿ ಕೊಡ್ಬೇಕು ಅಂತ ಒಂದು ಉಪಕಾರ. ಬ್ರಾಹ್ಮಣೋತ್ತಮ, ಓ, ನೀವೇನು ಹೆಂಡತಿಯನ್ನು ಹುಡುಕಿ ಕೊಡಿ ಅಂತ ಹೇಳಿದ್ರೆ ಅದನ್ನು ಹುಡುಕಿ ಕೊಡಬೇಕಾದ ನನಗೆ ಧರ್ಮ ಯಾಕೆ? ಎಲ್ಲರೂ ಅವರವರು ಏನನ್ನು ಸಂಪಾದನೆ ಮಾಡ್ತಾರೋ ಅದರಲ್ಲಿ ಒಂದು ಭಾಗ ರಾಜಾಸ್ಥಾನಕ್ಕೆ ಸೇರಬೇಕು. ಬ್ರಾಹ್ಮಣರಾದವರ ಪುಣ್ಯಕರ್ಮದ 6ನೇ ಒಂದು ಭಾಗವು ನಮಗೆ ಸೇರ್ತದೆ. ಹಾಗಿರುವಾಗ ನಿಮಗೆ ಕಷ್ಟ ಬರದ ಹಾಗೆ ನೋಡಿಕೊಳ್ಳಬೇಕು. ಅರೆ, ನಿಮ್ಮ ಹೆಂಡತಿ ಹೇಗಿದ್ದಾನಂತ ಗೊತ್ತಾಗಬೇಕಲ್ಲ ನನಗೆ. ಈಗ ಹೆಂಡತಿ ಹೇಗಿದ್ದಾನೆ ಅಂತ ಗೊತ್ತಾಗದೆ ಹುಡುಕಿ ಕೊಡಿ ಅಂತ ಹೇಳಿದ್ರೆ ಒಂದು ಕುರುಹು ಬೇಕಲ್ಲ. ಅವಳ ರೂಪ ಭಯಂಕರ, ಒಂದು ಅಪರೂಪ ಅಂತ ರೂಪ. ಭಯಂಕರ ಅಂತ ಹೇಳಿದ್ರೆ ಹೆದರಿಕೆ ಆಗುದು. ನಿಜವಾಗಿ ಅಪರೂಪ ಅಂತ ಹೇಳಿದ್ರು ಅರ್ಥ ಅದೇ, ಕುರೂಪ ಅಂತ ಅರ್ಥ. ಅದೇ ರೂಢಿಯಲ್ಲಿ ಅಪರೂಪ ಅಂತ ಹೇಳಿದ್ರೆ ವಿರಳ ಎನ್ನುವ ಅರ್ಥ ಬಂದ. ಹೌದು, ಅಂದ್ರೆ ನಾನು 2 ಅರ್ಥದಲ್ಲಿ, ಒಂದು ವಿರಳ ಮತ್ತೊಂದು ಭಯಂಕರ, ಹಾಗೆ ಆಗ್ತದೆ. ಅದಕ್ಕೆ ಆಗ್ಬೋದು. ನೀವು ಇಷ್ಟು ದುಃಖದಲ್ಲಿ ಸಾಹಿತ್ಯ ಮಾತಾಡುದು. ನಾನು ಅಂದ್ರೆ ಕಲ್ತದ್ದು ಅದೇ ಅಲ್ವಾ, ಸಣ್ಣದಿರುವಾಗಲೇ ಕಲ್ತಿದ್ದೇನೆ. ಸರಿ, ಚಕ್ರವರ್ತಿಗಳು ಭಯಂಕರ ರೂಪವ. ಅವಳ ರೂಪ ಅಂದ್ರೆ ಅವಳ ದೇಹ ಪ್ರಕೃತಿ ಒಂದು ತಾಳೆ ಗಿಡದ ಕಾಂಡದ ಹಾಗೆ ಉಂಟು. ಒಂದು ಕಪ್ಪಾಗಿ ಇಷ್ಟು ದಪ್ಪ, ಹೆಚ್ಚು ಉದ್ದ ಇಲ್ಲ. ಇಲ್ಲ ಉದ್ದ ಇಷ್ಟೇ, ಒಂದಿಷ್ಟೇ ಉದ್ದ, ಇಷ್ಟು ದಪ್ಪ. ದೊಡ್ಡ ವಿಷಯ ಅಲ್ಲ. ಕೆಲವು ಕಡೆಯಲ್ಲಿ ಉದ್ದ ಇರುವುದಿಲ್ಲ, ಕೆಲವು ಕಡೆಯಲ್ಲಿ ದಪ್ಪ ಇರುವುದಿಲ್ಲ. ಹೌದೌದು, ಏನು ಮಾಡ್ಲಿಕ್ಕೆ ಆಗ್ತದೆ. ಒಂದಕ್ಕೊಂದು ಜೊತೆ ಹೊಂದಾಣಿಕೆ ಅಂತ ಹೇಳಿದ್ರಲ್ವ ದಾಂಪತ್ಯ. ಎರಡೂ ಒಂದೇ ರೀತಿ ಬೇಕು ಎನ್ನುವುದಾಗಿ ಹುಡುಕಲಿಕ್ಕೆ ಹೊರಟ್ರೆ ಈ ಪ್ರಪಂಚದಲ್ಲಿ ಮದುವೆ ಆಗ್ಲಿಕ್ಕಿಲ್ಲ. ಮತ್ತೆ ಒಂದು ಅದರಲ್ಲಿ ಏನುಂಟು, ದಪ್ಪ ತೆಲು ಏನುಂಟು, ಜೀವನ ನೆಮ್ಮದಿ ಇದ್ರೆ ಸಾಕು ಅಲ್ವಾ. ಮತ್ತೆ ಮತ್ತೆ ನಿಮಗೆ ತಾಳೆಯ ಗಡ್ಡೆ ಆದ್ರೆ ಏನು, ಸುವರ್ಣ ಗಡ್ಡೆ ಆದ್ರೆ ಮತ್ತೆ ಸಾಧಾರಣ ನನ್ನಷ್ಟು ದಪ್ಪದವರು ಯಾರು ಇಲ್ಲ. ಮತ್ತೆ ನನಗೆ ಹೊಂದಾಣಿಕೆ ಆಗುವ ಹೆಂಡತಿ ಅವಳೆ ಅಂತ. ನೀವು ಯಾವ ಅರ್ಥದಲ್ಲಿ ಹೇಳಿದ್ರು? ನಿಮ್ಮಷ್ಟು ದಪ್ಪದವರಿಲ್ಲ ಅಂತ ಹೇಳಿದ್ರೆ ಈ ದಪ್ಪದವರಿಲ್ಲ ಅಂತ, ಇದಕ್ಕಿಂತಲೂ ಕೃಷರಾದವರು ಇರೋದು ಅಂತಲ್ಲ. ಅಲ್ಲ, ಇಷ್ಟು ದಪ್ಪದವರು ಅಲ್ಲ. ಅವ್ರು ಹೇಗಿರ್ಬಹುದು ಅಂತ ನಾನೊಂದು ಯೋಚನೆ ಮಾಡೋದು. ಇರ್ಲಿ, ಆಯ್ತಾ ರಾಯರೇ. ದೇಹ ಪ್ರಕೃತಿ ಹಾಗ, ಕಣ್ಣು ಒಂದು ಪೂರ್ವ ಒಂದು ಪಶ್ಚಿಮ, ಒಂದು ಪೂರ್ವ ಒಂದು ಪಶ್ಚಿಮ, ಆ ಕಡೆ ಈ ಕಡೆ ಹಾಗೆ ಇರ್ಬೇಕಲ್ಲ. ಇದರ ವಿರುದ್ಧ ಅದಲ್ಲ, ದೃಷ್ಟಿಯೇ ಹಾಗೆ. ಪಕ್ಕ ನನ್ನನ್ನು ನೋಡುವಾಗ ಬೇರೆಯವರನ್ನು ನೋಡಿದ ಹಾಗೆ ಕಾಣ್ತದೆ. ಹೌದು. ಮತ್ತೆ ಕೂದಲು ಅವಳು ಹೇಳುವುದು, ಅವಳಪ್ಪ ಹೇಳಿದ್ರು ಮದುವೆ ಮಾಡಿಸಿ ಕೊಡುವಾಗ, ನೀಲವೇಣಿ ಅಂತ. ಶುಚಿ ಅಂತ ಹೆಸರು, ನೀಲವೇಣಿ. ನೀಲವೇಣಿ ಅಂತ ಹೇಳಿದ್ರೆ ದೊಡ್ಡ ನೀಳವೇಣಿ. ನೀಲವೇಣಿ, ಬಹು ದೊಡ್ಡದಾದಂತ ಜಡೆ ಉಳ್ಳ ಕೂದಲು ಉಳ್ಳವಳು ಅಂತ. ನೋಡ್ತೇನೆ ಬೆಕ್ಕಿನ ಬಾಲದಾಗೆ ಉಂಟು ಇಷ್ಟುದ್ದ. ಮತ್ತೆ ಯಾಕೆ ನೀಲವೇಣಿ ಅಂತ ಹೇಳಿದ್ರು? ದೇವರನ್ನೇ ಗೊತ್ತಿಲ್ಲ, ಸಂಬಂಧ ಇಲ್ಲ. ಬಿಡಿ ರಾಯರೇ, ಈಗ ಮದುವೆಯಲ್ಲಿ ಏನೆಲ್ಲ ಹೇಳಿದ್ದಾರೆ, ಕೆಲವೊಮ್ಮೆ ಮಾತುಂಟಲ್ಲ. ಹೌದು, ಕೆಲವು ಕಡೆಯಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಹೆಣ್ಣಿನ ಮನಸ್ಸನ್ನು ಸಂತೋಷಪಡಿಸುವಲ್ಲಿ ಸುಳ್ಳು ಹೇಳ್ಬೇಕು, ಬ್ರಾಹ್ಮಣರ ರಕ್ಷಣೆಯಲ್ಲಿ ಸುಳ್ಳು ಹೇಳ್ಬೇಕು, ಗೋ ರಕ್ಷಣೆಯಲ್ಲಿ ಸುಳ್ಳು ಹೇಳ್ಬೇಕು. ನಮಗೆ ಎಲ್ಲಾ ಬದುಕೇ ಇಲ್ಲದಷ್ಟು ಸರ್ವಧನಾಪಹಾರ ಆಗುತ್ತದೆ ಎನ್ನುವಾಗ ವಿವಾಹ ಸಂದರ್ಭದಲ್ಲಿ ಹೇಳಿದ ಸುಳ್ಳು ಪಾತಕವನ್ನು ತಂದು ಕೊಡುವುದಿಲ್ಲ ಎನ್ನುವುದಾಗಿ ಶಾಸ್ತ್ರ. ಹೌದೌದು ರಾಯರೇ. ಆಯ್ತಾ, ಅದು ಮಾತ್ರ ಅಲ್ಲ, ಮತ್ತೆ ಒಂದು ಇತ್ತೀಚೆಗೆ ಅಂದ್ರೆ ನನ್ನ ಮಾತು ಕೇಳಲಿಕ್ಕೆ ಇಲ್ಲ ಎಲ್ಲಿಯವರೆಗೆ. ಮತ್ತೆ ನಿಮಗೆ ನನಗೆ ಮಾತ್ರ ಗೊತ್ತಾಗುದಂತ ನಾನಿಲ್ಲಿ ಹೇಳುವುದು, ಬೇರೆ ಕಡೆ ಹೇಳಿಲ್ಲ. ಮೊನ್ನೆ ನನಗೆ ಹೊಡೆದಿದ್ದಾಳೆ ಇವರೇ, ಸಾರಿ ಹೊಡೆದಿದ್ದಾಳೆ. ನಾನು ಮತ್ತೆ ಮೆಲ್ಲ ಬೊಬ್ಬೆ ಹಾಕಿದ್ದೆ, ಕೇಳಬಾರ್ದಲ್ಲ ಹೊರಗೆ. ಹೊರಗೆ ಕೇಳಬಾರ್ದು, ಈಗ ಸಭೆಗೆ ಹೇಳಿತು. ಯಾರಿಗೆ? ಅಲ್ಲ, ಸಭೆಯಲ್ಲಿ ನಮ್ಮವರ ವಿಷಯವನ್ನು ತಿಳಿಸುವಾಗ ಕೆಲವೆಲ್ಲ ಹಾಗೆ ಇರ್ತದೆ. ಮತ್ತೆ ಇನ್ನೊಂದುಂಟು, ಮತ್ತೆ ಮನೆಯ ಒಳಗೆ ಏನೆಲ್ಲ ಸಮಸ್ಯೆ ಉಂಟು ಅಂತ ಅವರಿಗೆ ಮಾತ್ರ ಗೊತ್ತಿರುವುದು. ಹೌದೌದು. ಎಲ್ಲವನ್ನು ನಮ್ಮ ಸಾಮಾನ್ಯವಾದಂತ ಬದುಕನ್ನು ಎಲ್ಲರ ಮುಂಭಾಗದಲ್ಲಿ ಬಿಚ್ಚಿಡ್ಲಿಕ್ಕೆ ಆಗ್ತದ? ಎಲ್ಲರೂ ಸಮಸ್ಯೆ ಇದ್ದವರೇ. ನಿಮಗೊಂದು ಸಮಸ್ಯೆ. ನಾನು ಭಾವಿಸಿದ್ದು ನನ್ನ ಮನೆಯಲ್ಲಿ ಮಾತ್ರ ಅಂತ, ಇನ್ನು ಕೆಲವರ ಮನೆಯಲ್ಲಿ ಬೀಳ್ತಿದ್ರು ಗೊತ್ತಾಗ್ಲಿಕ್ಕಿಲ್ಲ ಅಷ್ಟೇ. ಆಯ್ತಾ ರಾಯರೇ? ಹಾಗೆಲ್ಲ ಸಮಸ್ಯೆ ಉಂಟು. ಅವಳನ್ನೊಂದು ಹುಡುಕಿಸಿ ಕೊಡಿ, ಕಪ್ಪಾಗಿ ಒಂದಿಷ್ಟು ದಪ್ಪ ಇರುವ ರೂಪದಲ್ಲಿ ಕುರೂಪಿ. ನಿಮಗೆ ಅನುಕೂಲ ಅಲ್ಲ. ಅಲ್ಲ, ಅನುಕೂಲ ಇಲ್ಲ, ಸ್ವಲ್ಪ ಕೂಡ ಇಲ್ಲ. ಇತ್ತೀಚೆಗೆ ಏನಿಲ್ಲ. ನಿಮ್ಮ ಮಾತು ಕೇಳುವುದಿಲ್ಲ. ಹೌದು ಸ್ವಾಮಿ. ಬ್ರಾಹ್ಮಣರಾದವರಿಗೆ, ಈಗ ರಾಜನಾದವನಿಗೇ ಉಂಟು, ಆದ್ರೆ ರಾಜನಾದವನಿಗೆ ಒಂದು ಮಿತಿ ಉಂಟು. ನಾವು ಎಷ್ಟೂ ಮದುವೆ ಆಗಬಹುದು, ಆದ್ರೆ ಯಾರನ್ನು ಮದುವೆ ಆಗುವುದು ಎನ್ನುವುದಾಗಿ ಕೇಳಿದ್ರೆ ಕ್ಷತ್ರಿಯ ಪಂಥದಿಂದ ಕೆಳಗಿರುವವರನ್ನು, ಕ್ಷತ್ರಿಯ ಪಂಥದವರನ್ನು ಮದುವೆ ಆಗಬಹುದು. ನಿಮಗೆ ಹಾಗಲ್ಲ. ಬ್ರಾಹ್ಮಣರಾದವರಿಗೆ 4 ವರ್ಣದವರನ್ನು ಮದುವೆ ಆಗಬಹುದು. ಕುರೂಪಿಯಾದ, ನೋಡ್ಲಿಕ್ಕೆ ಚಂದವೇ ಇಲ್ಲದ, ನಿಮ್ಮ ಮಾತು ಕೇಳದ, ನಿಮ್ಮನ್ನು ಅತಿಕ್ರಮಿಸಿ ನಡೆಯುವ ಹೆಂಡತಿಯನ್ನು ಬಿಟ್ಟು ಬೇರೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ನೀವು ಇಷ್ಟು ತಲೆ ಸರ್ವದಾ
ಎನ್ನಾತ್ಮರೂಪಿಣಿ ಕಾಡಿದರು ಸಗಧರ್ಮಿಣಿಯೇ ಕಾಡಿದರು ಸಗಧರ್ಮಿಣಿಯೇ ಪತಿ ಪೊರಿಗೆ ಧಾರ್ಮಿಕನು ಪತಿ ಪುರಿಗೆ ಧಾರ್ಮಿಕನು ಆಡದಿರು ಆಮದ ರೂಢಿ ಬದಿ ಚಕ್ರವರ್ತಿಗಳೇ, ಓ ಒಂದು ವೇಳೆ ಹುಡುಕಿಸಿಕೊಡುವುದಕ್ಕೆ ಕಷ್ಟವಾಗ್ತದೆ ಎಂಬುದಾಗಿ ಹೇಳಿದ್ರು ನನಗೆ ಬೇಸರ ಇಲ್ಲ. ಇಂತಹ ಮಾತನ್ನು ಇನ್ನೊಮ್ಮೆ ನೀವು ಆಡಬೇಡಿ. ಹಾಗಲ್ಲ, ನಿಮಗೆ ಅನುಕೂಲ ಅಲ್ಲದವಳನ್ನು ಇಟ್ಟುಕೊಳ್ಳುವುದಕ್ಕೆ ಅಲ್ಲ, ನೀವು ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಲ್ಲ ನಾನು. ಹೇಗೂ ಇಲ್ಲಲ್ಲ, ಬೇರೆ ಮದುವೆ ಅದು ಹಾಗಾಗ್ತದ? ಒಮ್ಮೆ ಸಪ್ತ ತುಳಿದು ಮದುವೆ ಆದ ಮೇಲೆ ಹೆಂಡತಿಯನ್ನು ರೂಪ ಇಲ್ಲ, ಚಂದ ಇಲ್ಲ, ನನಗೆ ಈಗ ಅನುಕೂಲ ಆಗಿ ಇರುವುದಿಲ್ಲ ಅಂತ ಹಾಗೆ ಬಿಡ್ಲಿಕ್ಕೆ ಆಗ್ತದ? ಈಗೀಗ ನನ್ನ ಮಾತನ್ನು ಕೇಳುವುದಿಲ್ಲ ಎಂಬುದಾಗಿ ಮನೆಯಿಂದ ಆಚೆ ಹಾಕ್ಲಿಕ್ಕೆ ಆಗ್ತದ? ನೀವೇ ಯೋಚನೆ ಮಾಡಿ. ಅರ್ಧ ಸತಿ ನಮಗೆ ಯಾವುದೇ ಒಂದು ನಾನು ಕಾರ್ಯಕ್ರಮ ಮಾಡಬೇಕಿದ್ರೆ ನನಗೆ ನನ್ನ ಸತಿ ಬೇಕು, ಅನುಕೂಲೆಯಾಗಿರಬೇಕು. ಆದ್ರೆ ಮಾತ್ರ ಪರಿಪೂರ್ಣ ಆಗುದು ನಾನು ಮಾಡುವಂತಹ ಕೆಲಸ. ಒಂದು ವೇಳೆ ನಿಮಗೆ ಕಷ್ಟ ಆಗ್ತದೆ ಅಂತ ಆದ್ರೆ ತೊಂದರೆ ಇಲ್ಲ, ಹುಡುಕಿಸಿಕೊಡ್ಲಿಕ್ಕೆ. ಸ್ವಾಮಿ ಸ್ವಾಮಿ ಸ್ವಾಮಿ, ನಾನು ಹೇಳಿದ್ದು ನಿಮ್ಮ ಸಮಸ್ಯೆ ಹೌದಾದ್ರು ತಾಗಿದ್ದು ನನ್ನ ಅಂತರಂಗಕ್ಕೆ. ಯಾವ ವಿಧಾನದಲ್ಲಿಯೂ ನಿಮಗೆ ಸಹವರ್ತಿನಿಯಾಗದೇ ಇರುವ ಹೆಂಡತಿಯಾದರೂ ಸಪ್ತಪದಿ ತುಳಿದು ಯಜ್ಞ ಕರ್ಮಕ್ಕೆ ಅನುಕೂಲೆಯಾಗಿರುವವಳು ಅವಳು ಬೇಕು ಎನ್ನುವುದಾಗಿ ಬಯಸುವ ನೀವೆಲ್ಲಿ? ಇಲ್ಲಿನ 7ನೇ 1 ಭಾಗದಷ್ಟು ತಪ್ಪು ಮಾಡದೇ ಇರುವಂತ ಮಡದೆಯನ್ನು ತೊರೆದಂತ ನಾನೆಲ್ಲಿ? ನನ್ನ ಅಂತರಂಗವನ್ನು ಎಚ್ಚರಿಸಿದಿರಿ ಸ್ವಾಮಿ. ಆದರೆ ಬ್ರಾಹ್ಮಣರಾದಂತಹ ನಿಮ್ಮ ಹೆಂಡತಿಯನ್ನು ನೀವು ಕಳೆದುಕೊಂಡು ಯಜ್ಞ ಕರ್ಮವನ್ನು ಮಾಡುವಲ್ಲಿ ನೀವು ಪತಿತರಾದಿರಿ ಎಂದಾದರೆ ಲೋಕ ಕಲ್ಯಾಣಕ್ಕೆ ಕಂಟಕ. ತಡೆ, ಯೋಚನೆ ಮಾಡಬೇಡಿ. ನಿಮ್ಮ ಹೆಂಡತಿ ಎಲ್ಲಿದ್ದರೂ ಹುಡುಕಿ ತರುವಂತಹ ಹೊಣೆಗಾರಿಕೆ ನನಗೆ. ತೇರನ್ನೇರಿ ಹೊರಡುತ್ತೇನೆ. ಸದಾ ಲೋಕ ಕಲ್ಯಾಣವನ್ನೇ ಧ್ಯೇಯವನ್ನಾಗಿಸಿ ನಡೆಸುವಂತಹ ಯಾಗ ಯಜ್ಞಾದಿಗಳ ಜಪತಪಾದಿಗಳ ಮೂಲಕವಾಗಿ ಪ್ರಪಂಚದಲ್ಲಿ ಶಾಂತದಿ ಮುನಿ ಎಂಬ ಹಾಗೆ ಪ್ರಖ್ಯಾತಿಯನ್ನೇ ಪಡೆದವನು. ತನ್ನ ತಪಾ ಪ್ರಭಾವದಿಂದಲಾಗಿ 3 ಕಾಲಗಳ ಜ್ಞಾನವನ್ನು ಕೂಡ ಹೊಂದಿದವನಾಗಿದ್ದುಕೊಂಡು ನನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದೆ. ಅನೇಕ ಮಂದಿ ಶಿಷ್ಯವರ್ಗವನ್ನೇ ಜೊತೆ ಸೇರಿಸಿಕೊಂಡು ಷಟ್ಕರ್ಮ ನಿರತನಾಗಿದ್ದುಕೊಂಡು ಇಂದಿನ ಕರ್ತವ್ಯವನ್ನೇ ಮಾಡುತ್ತಿರುವಂತಹ ಸಮಯದಲ್ಲಿ ನಮ್ಮ ಆಶ್ರಮ ಪ್ರದೇಶಕ್ಕೆ ಯಾರೋ ಆಗಮಿಸ್ತಾ ಇದ್ದಾರೆ ಎಂಬಂತಹ ಸೂಚನೆ ಸಿಕ್ಕಿತಲ್ಲ, ಬರ್ಲಿಲ್ಲ. ಪಾಣಿ ಮೂರ್ಧನಿ ಬುಡವಾಗಿ ಚೋಣಿ ಬದಿಗರ್ಪಿರಲು ಮಧುಮಧಾರಿ ಉಪಜಾರ ಮಹಾತ್ಮರೇ, ಸೂರ್ಯವಂಶೀಯ
ಉತ್ತಾನವಾದ ಸುಕುಮಾರ, ಅಯೋಧ್ಯೆಯ ಚಕ್ರವರ್ತಿ, ಉತ್ತಮ ಪ್ರಣಾಮಗಳನ್ನು ಸಲ್ಲಿಸಿದ್ದ. ನಿನ್ನನ್ನು ಕಾಣುವಾಗಲೇ ಅರಸರ ವರ್ಚಸ್ಸು ನಿನ್ನ ಮುಖದಲ್ಲಿ ಕಂಗೊಳಿಸುತ್ತಾ ಇದೆ. ಆ ಕಾರಣಕ್ಕಾಗಿಯೇ ನನ್ನ ಶಿಷ್ಯರಲ್ಲಿ ಒಂದೊಮ್ಮೆ ಮಧುಪರ್ಕಾದಿಗಳಿಂದಲೇ ಉಪಚರಿಸಬೇಕು ಎಂಬ ಕ್ಷೇಮವೇ. ಏನು ಈ ಕಡೆಗೆ ಬಂದ ಕಾರಣ? ವನವಿಹಾರಕ್ಕಾಗಿ ಬಂದವನು ಅಥವಾ ಉದ್ದೇಶವಿರಿಸಿಯೇ ಇಲ್ಲಿಯವರೆಗೆ ಬಂದೆಯೋ? ಏನು ಕಾರಣ ಹೇಳಿಕೋ ಸ್ವಾಮಿ. ಮುನಿಮುಂಗವನೇ ವಿನುತ ವಿಪ್ರಣದರಿಯನಾದೋ ಬಾರಿಸಿರಿ ಕಾಣಲೆಲ್ಲರೂ ಬರಲಿ ಮಾಡುವಗಿರಿ ಆಣದಿಯ ಮಧುವರ್ಗವೀ ಕಾಣಲಾಯದು ಮತ್ತೆ ವಾಣಿಯುವ ಯಾರವಿದು ಏನು ಕಾರಣವರಿಯದು ಮಹಾತ್ಮರೇ, ಅರಸ ಮಾತನ್ನೇ ಮಂತ್ರವಾಗಿಸುವ ಸಾಮರ್ಥ್ಯ ಇರುವವರು ನೀವು. ಮಂತ್ರವೇ ಹೇಳಬೇಕು ಅಂತ ಇಲ್ಲ. ಬಂದಾಕ್ಷಣ ಸತ್ಕರಿಸಿದಿರಿ. ಆದ್ರೆ ನೀವು ಹೇಳಿದ ಮಾತು ಸಂಕಲ್ಪದಿಂದ ಕೂಡಿರ್ಬೇಕಲ್ಲ ಸ್ವಾಮಿ. ಯಾಕೆ ಅನುಮಾನ? ಮಧುಪರ್ಕಾದಿಗಳನ್ನು ತರುವುದಕ್ಕೆ ಸೂಚಿಸಿದವರು ನೀವೇ, ಆಮೇಲೆ ಅದನ್ನು ವರ್ಜಿಸಿದವರು ನೀವೇ. ಈಗ ನಾವು ಅದರ ಅಪೇಕ್ಷೆಯಿಂದ ಬರ್ತೇವೆ ಅಂತಲ್ಲ. ಒಮ್ಮೆ ತನ್ನಿ ಎನ್ನುವುದಾಗಿ ಹೇಳಿದ ಮೇಲೆ ಮತ್ತೆ ಕೊಡುವುದಿಲ್ಲ ಎಂದಾದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಬೇಕೇ? 4 ಮಂದಿಯ ಸಮ್ಮುಖದಲ್ಲಿ ಮಾಡಿದ ಅವಮಾನ ಸಾವಿಗೆ ಸಮಾನ. ನಿಮ್ಮಂತ ಋಷಿಮುನಿಗಳು ಯಾವತ್ತೂ ಕ್ಷಮಾಗುಣವನ್ನೇ ಹೊಂದಿರುವವರು, ಮತ್ತೊಬ್ಬರಿಗೆ ನೋಯಿಸುವ ಪರೋಕ್ಷ ವಾಕ್ಯಗಳನ್ನಾಡದವರು. ಯಾಕೆ ಸ್ವಾಮಿ ಕೊಡಬೇಕಾದ ಮಧುಪರ್ಕಗಳನ್ನು ಚಕ್ರವರ್ತಿಯಾದಂತ ನನಗೆ ಕೊಡುವುದಕ್ಕೆ ತಿರಸ್ಕರಿಸಿ ಅಗ್ರಾಹ್ಯ ಎನ್ನುವುದಾಗಿ ಭಾವಿಸಿ ಬದಿಗಿಟ್ಟು ಸಾಮಾನ್ಯ ಉಪಚಾರವನ್ನು ಮಾಡಿದಿರಿ ಅಂತ ಗೊತ್ತಾಗ್ತದೆ. ಅರಸ ಪೃಥ್ವಿಯ ಮನುವಿನ ಪೌತ್ರ ನೀನೆಂದು ಉತ್ತಮ ಮಧುಪರ್ಕಕ್ಕೆ ಮತ್ತೆ ಯೋಜಿಸಿ ಶಿಕ್ಷ ಸತ್ಯವಾದೋದನ್ನು ಪತಿಯ ತೊರೆದ ನೀನು ಪೃಥ್ವಿಯ ಮನುವಿನ ಪೌತ್ರ ನೀನಗೆ ಎಂದು ಉತ್ತಮವಾದಂತಹ ಕುಲದಲ್ಲಿಯೇ ಸಂಜನಿಸಿದವ ನೀನು, ಮನುವಿನ ಪೌತ್ರ ನೀನು, ಉತ್ತಾನಪಾದ ಸುತ್ತ ಅನ್ನುವ ಕಾರಣಕ್ಕಾಗಿಯೇ ಮಧುಪರ್ಕಾದಿಗಳಿಂದಲೇ ನಿನ್ನನ್ನು ಉಪಚರಿಸಬೇಕು ಎಂಬ ಹಾಗೆ ಆರಂಭದಲ್ಲಿಯೇ ತೊಡಗಿಸಿಕೊಂಡವ ನಾನು. ಆದರೆ ಏನು ಮಾಡೋಣ ಹೇಳು? ಪಡೆದುಕೊಳ್ಳುವವನ ಪಾತ್ರತ್ವವನ್ನು ಯೋಚಿಸಿ ಅಲ್ವೇ ನಾವು ಯಾವುದನ್ನು ಕೊಡಬೇಕಾದದ್ದು. ಪಾತ್ರತ್ವ ಉಂಟು ಅಂತ ನೀವೇ ಹೇಳಿದಿರಲ್ಲ. ಮನುವಿನ ಪೌತ್ರ ಉತ್ತಾನಪಾದನ ಸುತ್ತ ಸಾಕಾಗುದಿಲ್ವೇ? ಅಷ್ಟು ಸಾಕಾಗುವುದಿಲ್ಲ. ಯಾಕೆ? ನನ್ನ ಶಿಷ್ಯನೇ ನನಗೆ ಎಚ್ಚರಿಕೆಯ ಮಾತೊಂದನ್ನು ಆಡಿದ್ದು ನಿನ್ನ ಕುರಿತಾಗಿ. ಅದೇ ನಿಮ್ಮ ಕಿವಿಯಲ್ಲಿ ಏನು ಹೇಳಿದ್ರು ಗೊತ್ತಾಗ್ಲಿಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಎಂಬ ರೀತಿಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಂತಹ ಸತಿಯನ್ನೇ ಕಾನನ ಕಟ್ಟಿದವ ಅಥವಾ ಸತಿಯನ್ನು ತೊರೆದವನಿಗೆ ಅಂತಹ ಉಪಚಾರಗಳು ಉಚಿತವಲ್ಲ ಎಂಬಂತಹ ಉದ್ದೇಶದಿಂದಲೇ ಅದನ್ನು ನಾನು ನಿವಾರಿಸಿದೆ. ಒಬ್ಬ ವ್ಯಕ್ತಿಯ ಪಾತ್ರತ್ವಕ್ಕೆ ಅವನ ಅರ್ಧಾಂಗಿಯ ಉಪಸ್ಥಿತಿಯೂ ಕಾರಣ ಆಗುತ್ತದೆ. ಅರ್ಧಾಂಗಿಯ ಜೊತೆಗಿದ್ದರೆ ಮಾತ್ರ ಅದನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಯೋಗ್ಯತೆ ಇರ್ತದೆ, ಅರ್ಹತೆ ಪಡೆದುಕೊಳ್ಳುತ್ತಾನೆ. ಸ್ವಾಮಿ ತಿಳಿಯಿತು ನನಗೆ. ನಾನು ಎಲ್ಲಿ ಪಾತಿಥ್ಯವನ್ನು ಹೊಂದಿದ್ದೇನೆ ಎನ್ನುವಂತ ಸ್ಪಷ್ಟ ಚಿತ್ರಣ ಬಂತು. ಆದ್ರೆ ರಾಜನಾದವನಿಗೆ ಒಂದು ಕರ್ತವ್ಯ ಉಂಟು. ಏನು? ನಾವು ಸಿಂಹಾಸನವನ್ನು ಏರುವ ಮುಂಚಿನ ದಿವಸ ಉಪವಾಸ ಇದ್ದುಕೊಂಡು ದರ್ಭಾಸ್ತರಣದಲ್ಲಿ ಮಲಗಿರ್ತೇವೆ. ಯಾಕೆ? ಭೋಗವೇ ನಮ್ಮ ಜೀವನ ಅಲ್ಲ, ಲೋಕಕ್ಕೆ ಬೇಕಾಗಿ ತ್ಯಾಗ ಮಾಡುವುದು ನಿಮ್ಮ ಜೀವನ ಅಂತ ಪೀಠ ಏರುವ ಮೊದಲು ನಮಗೆ ಸೂಚಿಸಿರ್ತಾರೆ. ಹಾಗಾಗಿ ನನ್ನ ಹೆಂಡತಿಯನ್ನು ಹುಡುಕುವುದಕ್ಕಿಂತ ಮೊದಲು
ಇಡೀ ಸಮಾಜಕ್ಕೆ ವರ್ಣಾನಾಂ ಬ್ರಾಹ್ಮಣೋ ಗುರು ಎನ್ನುವುದಾಗಿ ಯಾವುದನ್ನು ಶ್ರದ್ಧೆಯಿಂದ ನಾವು ಮಾನಿಸ್ತೇವೋ ಅಂತ ವಿಪ್ರವರಣ್ಯರ ಹೆಂಡತಿಯೊಬ್ಬಳು ಇಲ್ಲದಾಗಿದ್ದಾಳೆ ಸ್ವಾಮಿ. ಓಹೋ, ಸುಶರ್ಮ ನಾಮಕ ವಿಶಾಲ ಸುತ, ನಮ್ಮ ಅಯೋಧ್ಯೆಯ ಅಗ್ರಹಾರದಲ್ಲೇ ಇರುವವರು. ಅವರ ಹೆಂಡತಿಯಾದಂತಹ ಶುಚಿ ನಾಮಕಳು ರಾತ್ರಿಯ ಹೊತ್ತಿನಲ್ಲಿ ಮಲಗಿದ್ದಂತಹ ತಾಯಿ ಬೆಳಗಿನ ಹೊತ್ತಿನಲ್ಲಿ ಇಲ್ಲದಾಗಿ ಹೋಗಿದ್ದಾಳೆ. ನಮ್ಮದು ಸಾಮಾನ್ಯವಾದ ದೃಷ್ಟಿ, ಭೂತವನ್ನು, ವರ್ತಮಾನವನ್ನು, ಭವಿಷ್ಯತ್ತನ್ನು ಕುಳಿತಲ್ಲಿಂದಲೇ ಬಗೆದು ನೋಡಬಲ್ಲಂತ ತ್ರಿಕಾಲಜ್ಞರಾದಂತ ನೀವು ಕುಳಿತಲ್ಲಿಂದಲೇ ಕಾಣಬಲ್ಲಿರಿ ಎನ್ನುವ ವಿಶ್ವಾಸದಿಂದ ಕೇಳುವುದು. ಆ ಬ್ರಾಹ್ಮಣರ ಮಡದಿಯನ್ನು ತಂದು ಕೊಡುವಲ್ಲಿ ನನಗೊಂದು ಅನುಗ್ರಹವನ್ನು ಮಾಡಿದ್ರೆ ಮುಂದುವರಿಯಬಹುದಿತ್ತು. ಎಲ್ಲಿದ್ದಾಳೆ ಅಂತ ಗೊತ್ತಾಗದೆ ಹೋಗಿದೆ. ವಿಪ್ರನ ಮಡದಿಯು ಉತ್ಪಲವನದೊಳಗಿಬ್ಬಳು ಅದ್ವೈತ ಮೂದಲು ಕ್ಷಿಪ್ರಾದಿಯುದ್ಧಳೊಪ್ಪಿದೆ ವಿಪ್ರಗಿ ಅಪ್ಪುದ ಮಂಗಲ ಭೂಪಾಲಯನಯೋ. ನಿನ್ನ ಸತಿಯನ್ನು ತೊರೆದು ನೀವೇ ವೇದನೆಯಲ್ಲಿರುವಂತಹ ಹೊತ್ತಿನಲ್ಲಾದರೂ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಮರುಗುವಂತಹ ನಿನ್ನ ಮನಸ್ಸನ್ನು ನೋಡಿದಾಗ ನನಗೂ ಸಮಾಧಾನವಾಯಿತು. ಅದಕ್ಕಾಗಿಯೇ ನಿನಗೆ ಸತ್ಪಥವನ್ನೇ ನಿರ್ದೇಶನ ಮಾಡ್ತಾ ಇದ್ದೇನೆ. ನೀನರಸುತ್ತಿರುವಂತಹ ಆ ಸುಶರ್ಮ ನಾಮಕ ಬ್ರಾಹ್ಮಣನ ಮಡದಿ ಉತ್ಪಲಾವನದೊಳು ಇದ್ದಾಳೆ. ರಾಕ್ಷಸನ ವಶದಲ್ಲಿ ಅವಳಿದ್ದಾಳೆ, ವಲಾಕನೆಂಬವನು. ಆ ಕಾರಣದಿಂದ ಅತಿ ಶೀಘ್ರದಲ್ಲಿ ನೀನು ಅಲ್ಲಿಗೆ ತೆರಳು, ಅವಳನ್ನು ರಕ್ಷಿಸಿ ಆ ಬ್ರಾಹ್ಮಣನಿಗೆ ನೀನು ಒಪ್ಪಿಸಿದೆ ಅಂತಾದ್ರೆ ಅವರಿಗೆ ಸುಮಂಗಳವಾಗುತ್ತದೆ. ಶೀಘ್ರದಲ್ಲಿ ನಡೆಯಪ್ಪ. ನನ್ನ ಬಾಣದ ಹರಿತಕ್ಕೆ ಪ್ರಚೋದನೆ ನಿಮ್ಮ ಅನುಗ್ರಹ. ಹೊರಟೆಯ ಮಣಿದು ಮಗಿ ಬಗೆ ಮನೆಯ ನೀಡಿದ ದಣಿವನಿಗೆಂದ ಹೇ ನರೋತ್ತಮ ಎನ್ನದ ದನವು ಇನ್ನು ಭಾವ ಇನ್ನು ಬೀಳುವುದು ಏನು ಕಾರ್ಯವು ಮಾನವಾಧಿಪ ಮಣಿದು ಮಗಿ ಬಗೆ ಅಯೋಧ್ಯಾರಸನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಶ್ರೇಯೋಭಿರಸ್ತು. ನನ್ನಿಂದ ಸಾಧ್ಯವಾದಷ್ಟು ನಿನಗೆ ಉಪಚಾರವನ್ನು ಮಾಡಿದವನಿದ್ದೇನೆ. ಸರಿ ಅಯ್ಯ, ನಿನ್ನ ಆಗಮನದಿಂದಲೇ ನಮ್ಮ ಈ ಉತ್ಪಲವನವು ಧನ್ಯತೆಯನ್ನು ಕಂಡಿದೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಅಲ್ಲಿಂದ ಇಲ್ಲಿಯವರೆಗೆ ಬರಬೇಕು ಅಂತಾಗಿದ್ರೆ ಸಕಾರಣಗೆನ್ನುವಂತಹದ್ದು ಬೇಕು. ಯಾಕಾಗಿ ಬಂದಿರಿ? ನಮ್ಮಿಂದ ಏನಾಗಬೇಕು ಅಪ್ಪಣೆ ಆಗಲಿ. ನನಗೆ ಗೊಂದಲ ಆಗಿ ಹೋಯ್ತಲ್ಲ ಪುಣ್ಯಾತ. ಯಾಕೆ? ಕಳ್ಳದುಳು ನಿನ್ನವನ ಕಣ್ಣಿಲ್ಲ ಕಳ್ಳದುಳು ನಿನ್ನವನ ಕಣ್ಣಿಲ್ಲ ವಿಮಲಗಾರಿದಲ್ಲಿ ನಿಜಯ ಬಳಿರೆ ರಾಜನ ವೀರರು ಜಲವೈದು ಒಬ್ಬ ಸಂಪ್ರದಾಯಸ್ಥ, ನೀತಿ ಶಾಸ್ತ್ರವನ್ನು ಬಲ್ಲವ, ಸಂಸ್ಕಾರಯುತ, ಹೇಗೆ ಚಕ್ರವರ್ತಿಯಾದವನನ್ನು ಸತ್ಕರಿಸಬೇಕು ಅದಕ್ಕಿಂತ ಏನೇನೂ ಕಡಿಮೆ ಇಲ್ಲದೆ ನನ್ನನ್ನು ಸತ್ಕಾರ ಮಾಡಿದ್ದು. ಖಳ ಕುಲದಲ್ಲಿ
ಬಹುಶಃ ನಿನ್ನಂತಹ ಸಂಸ್ಕಾರವಂತನನ್ನು ಹುಡುಕುವುದೇ ಕಷ್ಟ. ಹೌದು. ಸಮಸ್ಯೆ ಆಗಿ ಹೋಯ್ತಲ್ಲ ಪುಣ್ಯಾತ್ಮನ. ಸಮಸ್ಯೆ ಯಾಕೆ? ನಾನು ಕೇಳಿದ ಕಿವಿ ಸರಿ ನನಗೆ ಮೋಸ ಮಾಡಿತೋ, ನಾನು ನೋಡಿದ ಕಣ್ಣು ನನಗೆ ಮೋಸ ಮಾಡಿತೋ? ಯಾಕೆ ಹಾಗಾಯ್ತು? ನಿನ್ನ ವಿಚಾರಣೆಗೆ ಇಲ್ಲಿಯವರೆಗೆ ಬಂದವ ನಾನು. ವಿಚಾರಣೆ? ಆದರೆ ಇಲ್ಲಿ ಪ್ರತ್ಯಕ್ಷ ನೋಡುವಾಗ ನಿನ್ನ ಸ್ವಭಾವವೇ ಬೇರೆ. ಯಾವಳೋ ಒಬ್ಬಳು ಬ್ರಾಹ್ಮಣ ಹೆಂಡತಿಯನ್ನು ಅಪಹರಿಸಿಕೊಂಡು ಬಂದಂತ, ನೀಚ ಕೃತ್ಯಕ್ಕೆ ಮನ ಮಾಡುವಂತ, ಕೆಟ್ಟವ ಎನ್ನುವಂತ ಭಾವನೆಯಿಂದ ನಾನು ಬಂದ್ರೆ ನಿನಗೆ ಸೂರ್ಯವಂಶದ ಬಗ್ಗೆ, ಚಕ್ರವರ್ತಿ ಪೀಠದ ಬಗ್ಗೆ, ಮಾನವಾಧಿಪರ ಬಗ್ಗೆ ಇಷ್ಟು ಗೌರವ ಉಂಟು. ಏನಯ್ಯ 4 ಜನರ ಸಮ್ಮುಖದಲ್ಲಿ ಬಣ್ಣ ಹಾಕಿಕೊಂಡು ಬದುಕುತ್ತೀಯೋ? ಕೆಲವರೆಲ್ಲ ಹಾಗಿರ್ತಾರೆ. ಹೇಗೆ? ಮೇಲಿಂದ ಮೇಲೆ ಸುಭಗರ ಹಾಗೆ ಕಾಣಿಸುವವರು ಒಳಗಿಂದ ಮಾಡುವಂತಹ ವ್ಯವಹಾರವೇ ಬೇರೆ ಇರ್ತದೆ. ಅವರನ್ನು ಗೋಮುಖ ವ್ಯಾಘ್ರರು ಅಂತ ಕರೆಯುವುದು. ನೀನು ಆ ಪಂಕ್ತಿಗೆ ಸೇರಿದವನೇ. ನನ್ನ ಮುಂಭಾಗದಲ್ಲಿ ಸಂಸ್ಕಾರವಂತನಂತೆ ತೋರ್ಪಡಿಸಿ ಬ್ರಾಹ್ಮಣನ ಹೆಂಡತಿಯನ್ನು ಅಪಹರಿಸಿಕೊಂಡು ಬರುವಂತ ಕೆಟ್ಟ ಕೃತ್ಯಕ್ಕೆ ನಿನ್ನಂತವ ಮನಸ್ಸು ಮಾಡಿದ್ರೆ ನೀನು ಇಲ್ಲಿ ಮಾಡಿದ್ದಕ್ಕೂ ಅಲ್ಲಿ ಮಾಡಿದ್ದಕ್ಕೂ ಏನು ತಾಳ ಬರ್ತದೆ ಹೇಳು? ಅದಕ್ಕೆ ಸರಿಯಾದಂತಹ ಕಾರಣ ಉಂಟಯ್ಯ. ಅವನಿದಿಯ ಬದಿ ಆವಾಯಗೋ ಅವನಿದಿಯ ಬದಿ ಆವಾಯಗೋ ಯಾಗಬಗಲು ಕೋವಿದ ಮಂತ್ರ ಪ್ರಭಾವದಿ ತೊಲಗಿದ ಅವನ ಜೀತದುಳಿದಳು ಖಗಧರ್ಮಿಣಿಯ ದೂರವಹಿಸಲು ಆದರೂ ಮಗುತಾನೋ ಕಹಿಯಾಗುವುದು ಬಾಳೋಳು ಮಹಿಮೆಯುಂದುವುದಾಗ ವಿವಿಧ ಬೆಲೆಯಾಗಬಹುದು. ಓ ನಾನು ಮಾಡುವಂತಹ ಕಾರ್ಯಕ್ಕೆ ಸಕಾರಣ ಉಂಟಯ್ಯ. ಮತ್ತೊಬ್ಬರ ಹೆಂಡತಿಯನ್ನು ತರುವುದಕ್ಕೆ ಸಕಾರಣ ಇರ್ತದ? ಖಂಡಿತವಾಗಿಯೂ ಹೌದು. ಕೇಳುವ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಸುಶರ್ಮರು ಯಾವ ಕಾಲಕ್ಕೂ ಕೂಡ ರಾಕ್ಷಸರು ಉನ್ನತಿಯನ್ನು ಕಾಣೋದೇಬಾರದು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಾವು ಎಷ್ಟೇ ಉತ್ತಮರಾದರೂ ಕೂಡ ಯಾಗಕ್ಕೆ ನಮಗೆ ಆಹ್ವಾನವಿಲ್ಲದಂತೆ ಮಾಡಿದವರಿದ್ದಾರೆ. ಅವರು ಹೇಳುವುದೇ ಹಾಗೆ. ಹೇಗೆ? ದೇವತೆಗಳು ಬರಲಿ, ರಾಕ್ಷಸರು ಹೋಗಲಿ. ನಾವಾಗಿಯೇ ಅವರನ್ನು ಯಾಗಕ್ಕೆ ಕರೆದರೂ ಕೂಡ ಯಾಗವನ್ನು ಮಾಡದೆ ಉಳಿದವರಿದ್ದಾರೆ. ಯಾಕೆ ಹೀಗೆ ಎನ್ನುವ ಹಾಗೆ ಕೇಳಿದಾಗ ನಿಮಗೆ ಯಾಗವೆನ್ನುವುದು ಸಲ್ಲದೇ ಇರಲಿ ಎನ್ನುವ ಹಾಗೆ ಆಡುವವರಿದ್ದಾರೆ. ಯಾಗದಲ್ಲಿ ಒಂದು ಭಾಗ ಹವಿಸ್ಸನ್ನು ಕೇಳಿದರೂ ಕೂಡ ಅದು ನಿಮಗೆ ಸಲ್ಲದಕ್ಕದ್ದಲ್ಲ, ದೇವತೆಗಳಿಗೆ ಮಾತ್ರ ಎನ್ನುವ ಹಾಗೆ ಆಡಿದವರು ಇದ್ದಾರೆ. ಒಳ್ಳೆಯವನಾಗಿ ಬದುಕಿದ್ರು, ನೀತಿ ಮಾರ್ಗವನ್ನು ಬಿಡದೇ ಇದ್ರು, ಧಾರ್ಮಿಕನಾಗಿದ್ರು, ನಿನ್ನ ಕೇಳಿಕೆಗೆ ಮನ್ನಣೆ ಕೊಡ್ಲಿ. ಮನ್ನಣೆಯನ್ನು ಕೊಡ್ತಾ ಇಲ್ಲ. ನಮ್ಮವರೆಲ್ಲರೂ ಕೂಡ ಇದೇ ಮಾತಿನಲ್ಲಿ ಕುಪಿತಗೊಂಡವರಿದ್ದಾರೆ. ನಾವು ನೀತಿವಂತರಾಗಿ ಸತ್ಮಾರ್ಗದಲ್ಲಿ ನಡೆದರೂ ಕೂಡ ನಮ್ಮ ಪಾಲಿಗೆ ಸೋಲಾಯ್ತಲ್ಲ ಎನ್ನುವ ಹಾಗೆ ನನ್ನಲ್ಲಿಯೇ ಒಂದು ಆಡಿದವರಿದ್ದಾರೆ. ಆ ಸಮಯದಲ್ಲಿ ಎಚ್ಚೆತ್ತುಕೊಂಡಂತಹ ನಾನು ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ಇದ್ರೆ ಸುಶರ್ಮನಿಗೆ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಸಹಾಯವನ್ನು ಮಾಡುವವರು ಯಾರು ಅಂತ ಕೇಳಿದ್ರೆ ಅವನ ಸಹಧರ್ಮಿಣಿಗಿದ್ದಾಳೆ. ಹಾಗಾಗಿ ಸಹಧರ್ಮಿಣಿಯನ್ನು ಅಪಹರಣ ಮಾಡಿದೆ ಅಂತಾದ್ರೆ ಅವನಿಗೆ ಮಾನ ಹೋದೀತು ಎನ್ನುವಂತಹ ಉದ್ದೇಶದಿಂದ ಅವಳನ್ನು ಅಪಹರಿಸಿ ಇಲ್ಲಿಯವರೆಗೆ ಕರೆತಂದಿದ್ದೇನೆ. ಅವನಿಗೆ ಅವಮಾನವನ್ನು ಮಾಡಿದ್ದೇನೆ ಅಷ್ಟೇ. ಈಗ ನಾನು ಮಾತು ಕೊಟ್ಟು ಬಂದಿದ್ದೇನೆ. ಹೇಗೆ? ನಿಮ್ಮ ಹೆಂಡತಿಯನ್ನು ಬಿಡಿಸಿಕೊಡುತ್ತೇನೆ ಎನ್ನುವುದಾಗಿ. ಓಹೋ, ಈಗ ಮಾತು ಕೊಟ್ಟ ಮೇಲೆ ನಾನು ಪೂರೈಸಬೇಕೋ ಬೇಡವೋ? ಖಂಡಿತವಾಗಿಯೂ ಬೇಕು. ಹಾಗೆಂದ್ರೆ ನಿನ್ನ ಸಮಸ್ಯೆಯನ್ನು ನಾನು ತಪ್ಪು ಅಂತ ಹೇಳೋದಿಲ್ಲ. ಈಗ ನಿನಗೆ ಹವಿಷ್ಯನಲ್ಲಿ ಭಾಗ ಬೇಕು. ಒಂದು ಭಾಗವನ್ನು ನಮಗೆ ಕೊಟ್ಟರೆ ಸಾಕು. ದೇವತೆಗಳಿಗೆ ಸಿಗುವ ಭಾಗವೇ ಸಿಗುತ್ತದೆ ಅಂತಲ್ಲ, ಮತ್ತೆ ಆದರೆ ನಿನಗೆ ಸಮಾಧಾನಕರವಾಗಿ ನಿನಗೆ ತೃಪ್ತಿ ಆಗುವ ಹಾಗೆ ಒಂದು ಭಾಗವನ್ನು ಕೊಡಿಸುವ ಹೊಣೆಗಾರಿಕೆ ನನಗೆ. ಸರಿ. ಅವರ ಹೆಂಡತಿಯಲ್ಲಿದ್ದಾರೆ? ಇಲ್ಲೇ ಇದ್ದಾರೆ.
ಹೇಗೆ ಕರ್ಕೊಂಡು ನನ್ನ ಮಗಳು ತಾ ನೋಡ್ತಾ ಇದ್ದಾಳೆ ಅವಳನ್ನು. ಹೇಗೆ ಕರ್ಕೊಂಡು ಬಂದೆ? ಹೇಗೆ ಕರೆದುಕೊಂಡು ಬಂದನು ಹಾಗೆ ಕರೆದುಕೊಂಡು ಬೇಕಾದ್ರೆ ಅಲ್ಲಿಗೆ ಬಿಡ್ತೇನೆ. ನಿನ್ನ ಮಾಯಾ ಮಾಯಾ ಪ್ರಭಾವದಲ್ಲಿ. ಅವರು ಸ್ವಲ್ಪ ಹೆಂಡತಿ ಸರಿ ಇಲ್ಲ ಅಂತ ಹೇಳಿದ್ರಪ್ಪ. ಅಲ್ಲಿ ನೋಡುವ, ಅಲ್ಲಿ ಕರ್ಕೊಂಡು ಹೋಗು. ಆದಿ ಬನ್ನಿ. ಊಟ ಆಯ್ತಾ? ಊಟ ಎಲ್ಲಿಂದ? ಹಸಿವಿಲ್ಲ. ಈಗ ಊಟ ಬಡಿಸಲಿಕ್ಕೆ ಬಂದ್ರಲ್ಲ. ಛೇ, ಓ ಬದುಕಿದೆಯಾ? ಏನು ಸಾಯ್ಲಿಕ್ಕೆ ಇವ್ರೆ ನಿಮಗೆ ಹೊಡಿತ್ರ ಬರುವಾಗ? ಹೊಡಿತ್ಲ? ಇಲ್ಲ, ಅದು ಜನ ನೋಡಿ ಅಂತ ಕಾಣ್ತದೆ. ಇಲ್ಲ ಇವ್ರೆ ನಮ್ಮಲ್ಲಿ ಸುದ್ದಿಯೇ ಇಲ್ಲ. ಇವರೊಬ್ರು ನಿಮ್ಮೊಟ್ಟಿಗೆ ಬಂದ ಶರ್ಮ. ಇದು ಇವರೊಬ್ರು ಅಂತ ಹೇಳಲಿಕ್ಕೆ ಓ ಪರಿಚಯ ಇಲ್ವಾ? ಏನು ರಾಕ್ಷಸರಲ್ವ? ಓ ರಾಕ್ಷಸರಲ್ವ? ಅವರು ಓ ಮಹಾತಾಯಿ, ಈ ಕಡೆ ಬನ್ನಿ. ಅಂದ್ರೆ ಬಹುಶಃ ಕೇಳಲಿಕ್ಕಿಲ್ಲ. ಅಲ್ಲ, ಮೊನ್ನೆವರೆಗೂ ಹಾಗೆ ಇತ್ತಾ? ಇತ್ತೀಚೆಗೆ ಪ್ರಾರಂಭ ಆಯ್ತು. ಇದು ಕರ್ಕೊಂಡು ಹೋದ ಮೇಲೆ ಮೊದಲೇ ಮೊದಲೇ ಸ್ವಾಮಿ ರಾಕ್ಷಸ ಅಲ್ವಾ? ನೀವು ಹಾಳಾದದ್ದೇ ಹೀಗೆ. ಜಾತಿಯನ್ನು ನೋಡಿ, ಜಾತಿಯನ್ನು ನೋಡಬೇಡಿ, ಸ್ವಭಾವವನ್ನು ನೋಡಿ. ಕೈ ಮುಗಿ ನಾನು ಯಾಕಂದ್ರೆ ಒಬ್ಬ ರಾಕ್ಷಸನ ಬಳಿಯಲ್ಲಿದ್ದ ನಿಮ್ಮ ಹೆಂಡತಿಯ ಒಂದು ಕೂದಲು ಕೊಂಕದ ಹಾಗೆ ನಿಮ್ಮ ಹೆಂಡತಿಯನ್ನು ರಕ್ಷಿಸಿದ್ದ. ನಿಮ್ಮ ಮೇಲಿನ ಕೋಪದಿಂದ ಕೊಂಡು ಹೋದದ್ದೇ ಹೊರತು ನಿಮ್ಮ ಹೆಂಡತಿಯ ಮೇಲಿನ ಕಾಮದಿಂದಲೂ ಅಲ್ಲ, ನಿಮ್ಮ ಹೆಂಡತಿಯ ಮೇಲಿನ ಆಸೆಯಿಂದಲೂ ಅಲ್ಲ. ಆಸೆ ಅಂದ್ರೆ ಬೇರೆ, ಹೆಣ ತಿನ್ನೋ ಜಾತಿ ಅಂತ ಹೇಳ್ತೀರಲ್ಲ, ಮಾಂಸದ ಆಸೆಯಿಂದಲೂ ಅಲ್ಲ, ದೇಹ ಸುಖಕ್ಕಾಗಿಯೂ ಅಲ್ಲ. ನನ್ನ ಮೇಲೆ ಇರುವಂತಹ ಸಿಟ್ಟು. ಆದ್ರೆ ಒಂದುಂಟಯ್ಯ, ಈಗ ಹೀಗೆ ಇದ್ರೆ ಹೆಂಡತಿ ಸಿಕ್ಕಿ ಏನು ಪ್ರಯೋಜನ? ಅವ್ರು ಏನು ಇವ್ರೆ ಹೀಗೆ ಮಾಡುದು? ಇವಳನ್ನು ನಾನು ಸರಿ ಮಾಡಿ ಏನು ನನ್ನ ಹವಿಸ್ಸು. ಅದು ನಾನು ಮಾತು ಕೊಟ್ಟದ್ದಲ್ವಾ? ಹೌದೌದು. ನಾನು ಮಾತು ಕೊಟ್ಟ ಮೇಲೆ ಅದನ್ನು ಪೂರೈಸ್ತೇನೆ. ಯಾಕೆ? ಅವರಿಗೆ ಕೊಟ್ಟ ಮಾತನ್ನು ಪೂರೈಸಿ ಹೆಂಡತಿಯನ್ನು ಕರೆದುಕೊಂಡು ಬರುವ ಹಾಗೆ ಮಾಡ್ಲಿಲ್ವಾ? ಮಾಡಿದ್ದೀರಿ. ಈಗ ಆ ಹೆಂಡತಿಯಾಗಿಯೇ ಸಿಗಬೇಕು. ಹೆಂಡತಿಯಾಗೆ ಸಿಗಬೇಕು ಅಂತ ಇದ್ರೆ ಮಾಯಾವಿದ್ಯೆಗಳನ್ನು ಬಲ್ಲಂತಹ ನಮಗೆ ಯಾರೇ ಮಾಯೆಯನ್ನು ಮಾಡಿದ್ರು ಬರ್ತದೆ. ನಿನ್ನ ಹೆಂಡತಿಯ ಮೇಲೆ ಒಬ್ಬ ಮಾಯೆಯನ್ನು ಮಾಡಿದವನಿದ್ದಾನೆ, ಅವನನ್ನು ಈ ಕೂಡಲೇ ಹೊರಗೆಳೀತೇನೆ ನೋಡಿಗ. ನನ್ನ ಬಣ್ಣವನ್ನೇ ಬಯಲು ಮಾಡಿದೆಯಲ್ಲ, ಎಷ್ಟು ಆರಾಮದಿಂದ ಅವಳನ್ನು ಆವಾಹಿಸಿಕೊಂಡಿದ್ದವ. ಏನೂ ಸಮಸ್ಯೆ ಆಗಲಿಲ್ಲ. ನನಗಿದು ಸ್ಥಾನ ನೇಲೆಗಟ್ಟಿ ಅಂತ ಇತ್ತು, ಆದ್ರೆ ಎಲ್ಲವನ್ನೂ ಹಾಳು ಮಾಡಿಬಿಟ್ಟೆ. ಎಲ್ಲ ನಿಜ. ಅವಳು ನಿನಗೇನು ಸಂಬಂಧ? ನಿನ್ನ ಅಕ್ಕನ, ನಿನ್ನ ತಂಗಿಯ, ನಿನ್ನ ಮಗಳ ಯಾವುದಲ್ಲ ಅಂತ ನೀನು ನಿನಗೆ ಯಾಕೆ ಅಧಿಕ ಪ್ರಸಂಗ? ಅಲ್ಲ, ಒಳಗಿದ್ದ ಇವನಿಗೆ ಎಲ್ಲ ನೀಚ ಬುದ್ಧಿ ಅವನೇ. Yeah.
ಮದುವೆ ಆಗಿ ಬರುವಾಗಲೂ ಹೀಗೆ ಉಪದ್ರ ಮಾಡಿದ್ದ. ಈಗ ಅವರ ಹೆಂಡತಿಯ ಒಳಗೆ ಹೋಗಿದ್ದಾನೆ. ಮದುವೆ ಆದವರನ್ನು ನೋಡಿದ್ರೆ ಆಗುದಿಲ್ಲ, ಬಹುಶಃ ಇವನಿಗೆ ಆಗ್ಲಿಲ್ಲ. ಇವನಿಗೆ ಯಾರ್ಯಾರ ಹೆಂಡತಿಯನ್ನು ನೋಡಿದ್ರೆ ಆಗ್ಲಿಕ್ಕಿಲ್ಲ ಇವನಿಗೆ. ಅವ ನನ್ನಿಂದಲೇ ಒಳ್ಳೇದಾಗ್ತದೆ ನೋಡು. ಯಾರು? ಯಾಕಂದ್ರೆ ಅವ ಒಳ್ಳೆಯವನಾಗಿದ್ದಾನೆ. ಹೆಂಡತಿನ ಬಿಟ್ಟಿದ್ದಾನೆ, ಹೆಂಡತಿ ಹೊಡೆದಿದ್ದಾನೆ. ಅದೆಲ್ಲ ನಮ್ಮದು. ನಿನ್ನ ನೀಚ ಪ್ರವೃತ್ತಿಯಿಂದಲಾಗಿ ಇಂತಹದ್ದೆಲ್ಲ ಈ ಲೋಕದಲ್ಲಿ ಆಗುತ್ತಾ ಉಂಟು ಅಂತಾದ್ರೆ ನೀನು ಈ ಲೋಕದಲ್ಲಿ ಇರುವುದಕ್ಕೆ ಯೋಗ್ಯವಂತನಲ್ಲ. ನಾವು ಅದೇ ಆಗ್ಬೇಕು ಅಂತ ಬಯಸುವುದು. ನೀನ್ ಅದೇ ಆಗಬೇಕು ಅಂತ ಬಯಸಿದ್ರೆ ಸಜ್ಜನಂತಹ ನಮಗೆ ನಿನ್ನನ್ನು ಬಿಡುವುದಕ್ಕಿಲ್ಲ. ಲೋಕ ಆಳದ ಮಾಡಿದ ನಿನ್ನನ್ನು ಲೋಕದಲ್ಲಿ ಘನವು ಬಂಗಾರವಗೈರಿ ಗುಣಮಣವೆಲ್ಲ ಎರಡದೊಳು ದಿಳುಗಿ ಹಣೆಯದ ಮದ ಮನೆಯರಿಯೇ ಧನುಜ ಬದಲಿ ವಿನುತ ಮತಿ ನೀ ಘನವು ಬಂಗಾರವಗೈರಿ ಧನುಜ ಬದಲಿ. ನಿಜವಾಗಿ ನಿಮ್ಮ ಹೆಂಡತಿ ಸಿಕ್ಕಿದ್ದು ಈಗ ಆಗ ಹೆಂಡತಿಯ ದೇಹ ಮಾತ್ರ ಬಂದದ್ದು. ಹೌದು. ಇವರೆಲ್ಲ ಯಾರು? ಅವರು ಚಕ್ರವರ್ತಿ. ನಮಸ್ಕಾರ ಮಾಡು. ಇವ ನಾವು ಯಾವಾಗ್ಲೂ ರಾಕ್ಷಸ ರಾಕ್ಷಸ ಅಂತ ಹೀನವಾಗಿ ನೋಡ್ತಿದ್ದವ. ರಾಕ್ಷಸ ಹಾಗೆ ಹೇಳ್ಬೇಡ. ಬಹಳ ರಾಕ್ಷಸನಾದರೂ ದೇವತೆಯ ಗುಣ ಅವನ ಮನಸ್ಸಿನೊಳಗೆ ಉಂಟು ಅಂತ ಇವತ್ತಲ್ವಾ ಗೊತ್ತಾಯ್ತು. ಮತ್ತೆ ನಾವು ಕೇವಲ ರೂಪ ನೋಡಿ ಮನೆ ಹಾಕ್ತಾ ಇದ್ದದ್ದಲ್ವ, ಜಾತಿ ನೋಡಿ. ಇದು ಇವರೇ ಅವ್ವ ನನ್ನ ಹೆಂಡತಿಯ ಒಳಗಿದ್ದದ್ದ. ಹೌದಪ್ಪ, ದೇವರಾಣೆ ನನಗೆ ಗೊತ್ತಿರ್ಲಿಲ್ಲ. ಮೊನ್ನೆ ಎಲ್ಲ ಹೊಡೆದ ಪೆಟ್ಟಿನಲ್ಲಿ ನನ್ನ ಈ ಕೈ ನೋವು. ಅವರೊಂದು ಹೊದ್ದು ಪಗಲ. ನಿಮಗೆ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಗೊತ್ತಿಲ್ವಾ? ಗೊತ್ತುಂಟು. ನೀವು ಊರಿನವರ ಜಾತಕ ನೋಡ್ತೀರಿ, ಒಮ್ಮೆ ಹೆಂಡತಿಯದ್ದು ನೋಡ್ಲಿಕ್ಕೆ ಅದು ಜಾತಕ ನೋಡುವವರು ಊರಿನದ್ದು ಮಾತ್ರ ನೋಡುದು, ಅವರವರದ್ದು ನೋಡುದಿಲ್ಲ. ಅವರವರದ್ದು ನೋಡ್ತಿದ್ರೆ ಸಮಸ್ಯೆಯೂ ಆಗ್ತಾ ಇರ್ಲಿಲ್ಲ. ರಾಕ್ಷಸ ಎಂಬುದಾಗಿ ನನಗೊಂದು ತುಚ್ಛ ಭಾವ ಇತ್ತು. ಎಷ್ಟಾದ್ರೂ ಕೆಟ್ಟವರು. ಈಗ ನಿಮ್ಮ ಹೆಂಡತಿಗೆ ಆದಂತ ಸಮಸ್ಯೆಯನ್ನು ಬಿಡಿಸಿದವ ರಾಕ್ಷಸ. ಹೌದೌದು. ನಿಮ್ಮ ಹೆಂಡತಿಗೆ ಸಮಸ್ಯೆ ಮಾಡಿದವ ಯಾವ ವರ್ಗದವ ಗೊತ್ತುಂಟ? ಹೌದು. ನೀವು ಆವಿಷ ಕೊಡ್ತೇನೆ ಅಂತ ಹೇಳಿದ ದೇವ ವರ್ಗ. ಯಬ್ಬ ಅವನ ಮುಖಕ್ಕಿಂತ ನನ್ನ ಹೆಂಡತಿಯ ಮುಖ ಆದಿತ್ತು. ಎಂತ ಹೇಸಿಗೆ ಅವನು. ಇವತ್ತು ನಿಮಗೆ ಏನು ಬೇಯಿಸಿ ಕೊಡ್ಲಿಕ್ಕಿಲ್ವಾ? ಇಲ್ಲ, ಕೊಡ್ತಾನೆ ಅವನು. ಮತ್ತೆ ನೀವು ಹೇಳಿದ್ರೆ ಅರ್ಥ ಮತ್ತೊಂದು ಎಂತದ್ದು? ಇಲ್ಲ, ಅವ ಬಿಟ್ರೆ ನಿಮ್ಮ ಹೆಂಡತಿ ಹೆಚ್ಚು ಹಾಳಿರುವುದು ಅಂತ. ಹಾಗಲ್ಲ, ಮತ್ತೆ ಆ ಘೋರ ರೂಪದ ಹೆಂಡತಿ ಆದ್ರೆ ಆದಿತ್ತು ಅವನ ಮುಖ ನೋಡ್ಲಿಕ್ಕೆ ಆಗಲ್ಲ. ಆ ರೂಪ ಅಲ್ಲ, ಅವಳು ಸಿಟ್ಟಿ ಅವ ಒಳಗಿರುವಾಗ ಘೋರ ರೂಪ ಇದ್ದ. ಇನ್ನು ಇಲ್ಲ ಅಲ್ಲ, ಪೂರ್ತಿ ಹವಿಸು ಅಂತಲ್ಲ, ಪೂರ್ತಿ ಶೇಷ ಆದ್ರು ಒಂದು ಭಾಗ ಇವರಿಗೆ ಉಂಟು. ಹೌದಲ್ಲ? ಹೌದು ಸ್ವಾಮಿ. ಇನ್ನು ಸ್ವಭಾವ ನೋಡಿ ದೇವತೆಗಳು ರಾಕ್ಷಸ ಮಣೆ ಹಾಕಿ. ಆಯ್ತಾಯ್ತು, ಸ್ವಭಾವ ನೋಡಿ, ಜಾತಿ ನೋಡಿ ಇಲ್ಲ. ಒಳ್ಳೆದಾಗ್ಲಿ, ನಿಮ್ಮ ದಾಂಪತ್ಯ ಶುಭವಾಗಿ. ಶಾಂತದಿ ಮಹಾಮುನಿ ಕಂದನಿ ಮರುಗದಿರು ಅರಿದಿಯೇ ಬಂದ ಬವಣೆಯುದು ಸಗನ ಜಲದಿಂದ ಬರಿದೆ ಕಂದನಿ ಮರುಗದಿರು. ನನ್ನ ಹೆಂಡತಿ ಇಲ್ಲ ಅಂತ ಬಂದು ಹೇಳಿದ ಬ್ರಾಹ್ಮಣರಾದ ಸುಶರ್ಮರು ಅವರ ಹೆಂಡತಿಯನ್ನು ಹುಡುಕುವುದಕ್ಕೆ ಹೋದಾಗ ನೀವು ಮಾಡಿದಂತಹ ಮಧುಪರ್ಕ ಇಲ್ಲದ ಸತ್ಕಾರ, ಅವರ ಹೆಂಡತಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹುಡುಕಿ ಹೊರಟಂತಹ ಗಮ್ಯದಲ್ಲಿ ವಲಾಕ ಹೇಳಿದ ಮಾತು ಮೂರೂ ನನ್ನ ಅಂತರಂಗವನ್ನು ಚುಚ್ಚಿತು. ಒಂದು, ಅವರು ಹೇಳಿದರು ಹೆಂಡತಿ ಕುರೂಪಿಯಾಗಲಿ, ಹೆಂಡತಿ ಯಾವುದೇ ರೀತಿಯಾದಂತಹ ಹೊರಟಾದವಳಾಗಲಿ ಅವಳನ್ನು ಬಿಡಬಾರ್ದು, ಅವಳೊಂದಿಗೆ ಇರಬೇಕು. ದೇವಋಣ, ಋಷಿಋಣ, ಪಿತೃಋಣ ಎಲ್ಲ ಹುಟ್ಟಿದ ವ್ಯಕ್ತಿಗಳಲ್ಲಿ ಹುಟ್ಟುವಾಗಲೇ ಬಂಧಿತವಾಗಿರ್ತದೆ.
ಹೆಂಡತಿಯೊಂದಿಗೆ ಸಂಸಾರ ಮಾಡಿ ಮಕ್ಕಳನ್ನು ಪಡೆಯುವ ಮೂಲಕ ಪಿತೃಋಣದಿಂದ ಮುಕ್ತಿ. ಅಧ್ಯಯನದ ಮೂಲಕ ಋಷಿ ಋಣದಿಂದ ಮುಕ್ತಿ. ಯಜ್ಞಯಾಗಾದಿಗಳಿಂದ ದೇವಋಣದಿಂದ ಮುಕ್ತಿ. ನೀನು ಹೆಂಡತಿ ಇಲ್ಲದಿದ್ರೆ ಪಿತೃಋಣದಿಂದ ಮುಕ್ತನಾಗುವುದಿಲ್ಲ ಅಂತ ಸುಶರ್ಮರು ಹೇಳಿದರು. ಹೆಂಡತಿ ಇಲ್ಲದಿದ್ರೆ ಋಷಿ ಋಣದಿಂದ ನೀನು ಮುಕ್ತನಾಗುವುದಿಲ್ಲ ಅಂತ ನೀವು ಹೇಳಿದಿರಿ. ಹೆಂಡತಿ ಇಲ್ಲದವನಿಗೆ ಯಜ್ಞಯಾಗ ಮಾಡ್ಲಿಕ್ಕಾಗುವುದಿಲ್ಲ ಅಂತ ಸುಶರ್ಮನ ಹೆಂಡತಿಯನ್ನು ಕೊಂಡು ಹೋಗುವ ಮೂಲಕ ವಲಾಕ ಪರ್ಯಾಯವಾಗಿ ನನಗೆ ಹೇಳಿದ. 3 ಋಣದಿಂದಲೂ ಮುಕ್ತನಾಗಬೇಕು ಎಂದಾದ್ರೆ ಕಳೆದುಕೊಂಡ ಹೆಂಡತಿಯನ್ನು ಪಡೆಯಲೇಬೇಕು ಸ್ವಾಮಿ. ಅಂತಹ ಸಹಧರ್ಮಿಣಿಯನ್ನು ನೀನು ಪಡೆಯುವಲ್ಲಿ ಮಾರ್ಗದರ್ಶನವನ್ನು ನಾನೇ ಮಾಡ್ತೇನೆ. ಪಾತಾಳ ಲೋಕದ ಸಾಲಪೋತಕನ ವಶದಲ್ಲಿದ್ದಾಳೆ ನಿನ್ನ ಮಡದಿ. ಅವನ ಮಗಳಾದಂತ ಸಾಲಪೋತಕನ ಮಗಳಾದಂತಹ ಅಂದ್ರೆ ನಾಗರಾಜ. ಆ ನಾಗರಾಜನ ವಶದಲ್ಲಿದ್ದಾಳೆ. ಕೇವಲ ಅವಳು ಮಾತ್ರ ಅಲ್ಲ, ಸಾಲಪೋತಕನ ಮಗಳಾದಂತಹ ನಂದೆಯೂ ಕೂಡ ಅವಳ ಜೊತೆಗಿದ್ದಾಳೆ. ನೀನು ನೇರವಾಗಿ ಅಲ್ಲಿಗೆ ಹೋದೆಂತಾದ್ರೆ ನಿನ್ನ ಮಡದಿ ನಿನಗೆ ಸಿಗುವುದಕ್ಕೆ ಸಾಧ್ಯ ಉಂಟು ಸ್ವಾಮಿ. ಹೋಗುವ ದಾರಿ ಗೊತ್ತಾಗಬೇಕು. ದಾರಿಯ? ಹೌದು, ಅದನ್ನು ನಾನೇ ಹೇಳ್ಬೇಕು. ಹೌದು, ಮತ್ತೆ ಪಾತಾಳ ಲೋಕ. ಹೌದು, ಅದಕ್ಕೆ ಮಾರ್ಗದರ್ಶನವನ್ನು ಸಂಕಲ್ಪ ಮಾತ್ರದಿಂದಲೇ ನಿನಗೆ ಕೊಡ್ತೇನೆ. ಸರಿ, ಇನ್ನೊಂದು ನಾಗರಾಜ ಅಂತ ಹೇಳಿದ್ರಿ. ಹೋಗಿ ಹೊಡೆದ್ರೆ ಎಲ್ಲಿಗೆ ಹೊಡೆಯುವುದು ಅಂತ ಗೊತ್ತಿಲ್ಲ ನನಗೆ. ಮತ್ತೆ ನಾಳೆ ದೋಷ ಬಂದ್ರೆ ಏನಾದ್ರೂ ಒಂದು ಸರಿಯಾದಂತಹ ಪ್ರಬಲವಾದ ಬಲ ಬೇಡುವ. ನಿಮ್ಮಂತ ಋಷಿ ಮುನಿಗಳೇ ಏನಾದ್ರೂ ಕೊಡ್ಬೇಕಷ್ಟೇ. ಅದನ್ನು ಅನುಗ್ರಹ ಪೂರ್ವಕವಾಗಿಯೇ ನಾನು ನಿನಗೆ ಕೊಡುವವನಿದ್ದೇನೆ. ಅಂದ್ರೆ ಅನುಗ್ರಹ ಪೂರ್ವಕ ಅಂದ್ರೆ ಉಪದೇಶದ ಮೂಲಕ ಒಂದು ಮಂತ್ರೋಪದೇಶ ಮಾಡಿ. ಇದು ಶಕ್ತಿವಂತಲ್ಲ ನಿನಗೆ? ಹೌದು. ಇನ್ನು ಮುಂದಕ್ಕೆ ಅನುಮಾನವೇ ಬೇಡ. ನೇರವಾಗಿ ಅಲ್ಲಿಗೆ ಸಾಗಿ ನಿನ್ನ ಮಡದಿಯನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ನಿನ್ನ. ಕಾಣುತ್ತಿರುವಂತಹ ಸರೋವರದಲ್ಲಿ ಮುಳುಗಿ ಪಾತಾಳ ಲೋಕಕ್ಕೆ ಲೋಕದಲ್ಲಿ ಒಂದು ನಾಣ್ಣುಡಿ ಉಂಟು. ಏನು? ಹಾವಿಗೆ ಹಲ್ಲಿನಲ್ಲಿ ವಿಷ, ವೃಶ್ಚಿಕಕ್ಕೆ ಬಾಲದಲ್ಲಿ ವಿಷ, ದುರ್ಜನರಿಗೆ ಮೈಯೆಲ್ಲ ವಿಷ ಅಂತ. ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ ಅಲ್ಲ, ನಿನ್ನ ಮೈ ಮೇಲೆಲ್ಲ ವಿಷ ಉಂಟು. ನನ್ನ ಹೆಂಡತಿ ಅವಳು ಸೌದಾಮಿನಿ, ಅವಳನ್ನು ವಶಕ್ಕಿರಿಸಿಕೊಂಡಂತ ನಿನ್ನ ಪಾತಕಕ್ಕೆ ಪ್ರಾಯಶ್ಚಿತ್ತ ಮಾಡಿ.
ಹೊತ್ತು ಬಂದೇ ಅಲ್ಲ. ನೀನು ಬೆಂಕಿ ಬಾಣಲಿಂದ ತೆಗೆದು ಬೆಂಕಿಗೆ ಹಾಕುದಾ? ಯಾಕೆ? ಆಶ್ರಯ ಕೊಡುದಂದ್ರೆ ಹೀಗೆ ಉಪದ್ರ ಕೊಡುದಾ? ಅಂದ್ರೆ ರಕ್ಷಿಸುವಂತ ದಾತಾರ ಎನ್ನುವ ಕಾರಣಕ್ಕಾಗಿ ಕಾಡಾಡಿ ಆಗಿದ್ದವಳು ಅವಳು. ಹೌದು ಹೌದು, ಕಾಡಾಡಿ ಆಗಿ ಈಗ ನಮ್ಮ ಅರಮನೆಗೆ ಕರ್ಕೊಂಡು ಬಂದಿದ್ದೇನೆ. ಹೌದು. ಈಗ ಒಬ್ಬಳು ಹೆಣ್ಣಿಗೆ ನೆಮ್ಮದಿ ಅಂದ್ರೆ ಎಂತದ್ದು? ಎಂತದು? ಅರಮನೆಯಲ್ಲಿ ಬೇಕಾದಷ್ಟು ಉಳ್ಳಿಕ್ಕಿದ್ರೆ ನೆಮ್ಮದಿಯೋ ಹೇ. ಮಾನಸಿಕ ನೆಮ್ಮದಿಯೋ? ಹೇ. ನೀನು ಕೊಡುವ ಉಪದ್ರದಲ್ಲಿ ಊಟ ಜೀರ್ಣಾದಿತ್ತ ಪಾಪಿ? ಹೆಂಡತಿಂತ ಗೊತ್ತಾದ್ದು ಈಗ ನಿನಗೆ? ಮೊದಲೇ ಗೊತ್ತಿತ್ತು ನನಗೆ. ಮತ್ತೆ ಬಿಟ್ಟದ್ದು ಯಾಕೆ? ನಿನಗೆ ಮತ್ತೊಬ್ಬರ ಹೆಂಡತಿಯನ್ನು ಹೇ. ಹೀಗೆ ಕರೆದುಕೊಂಡು ಬಂದು ಹೇ. ಅವರಿಗೆ ಉಪದ್ರ ಕೊಡುವುದೇ ಕೆಲಸವ? ಉಪದ್ರ? ಅವಳನ್ನು ರಕ್ಷಿಸುವಂತ ಹೇ. ಸಾಮರ್ಥ್ಯ ಇರುವ ಕಾರಣವೇ, ಹೇ. ಅನುಗ್ರಹ ಇರುವ ಕಾರಣವೇ ಹೇ. ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. ಹೇ. ನಿನ್ನ ಕತೆ ಮುಗಿಯಿತು. ನೀನು ಹೇಳಿದ ಹಾಗೆ ಹಲ್ಲಿನಲ್ಲಿ ವಿಷ ಉಂಟು, ಕಚ್ಚಿದ್ರೆ ಉಂಟಲ್ಲ, ಬದುಕುವುದಕ್ಕೆ ಸಾಧ್ಯವಿಲ್ಲ. ನೋಡು ಗರುಡ ರೇಖೆ. ಹೌದಾ? ಇದ್ದ ಮಂತ್ರವನ್ನು ಜಾರಿದೆ. ಉಳಿಸಿದಷ್ಟು ಬೇಗ ಪರಿಭವ ಹೊಂದುವನಲ್ಲ ಈ ನಾಗರಾಜ. ಹಾಗಾಗಿ ನೆನಪಾಯಿತು ಶಾಂತದಿ ಮಹರ್ಷಿಗಳ ಮಂತ್ರೋಪದೇಶ. ಅದನ್ನೇ ಉಚ್ಚರಿಸಿ ಇವನ ಮೇಲೆ ಶರಪ್ರಯೋಗ ಮಾಡಿ. ನೀರೇ ಎನ್ನುಳುದಯ ದೂರಿ ಮಂಜುಳಾಗರಿ ವಾರಿ ಜಬಗಿ ನಿನ್ನ ಮೀರಿ ಭಂಗಜಿನ್ನ ವಾರಿ ಜಬಗಿ ನಿನ್ನ ಮೀರಿ ಭಂಗಿರಿ ಚಿನ್ನ ಅಪಾರವಿಲ್ಲದೆ ನೊಂದೆ ಸೈರೈ ಜನನು ಮುಂದೆ ನೀರೇ. ಸೌದಾಮಿನಿ, ಸಾಮಾನ್ಯನಾದವನೊಬ್ಬನು ತನ್ನ ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ಹೆಂಡತಿಯೊಬ್ಬಳನ್ನು ಸಾಕುತ್ತಾನೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಧಾರ್ಮಿಕವಾಗಿ ಆರ್ಥಿಕವಾಗಿ ತಮ್ಮ ಆಸೆಯಲ್ಲಿ ಹೆಂಡತಿಯಾದವಳನ್ನು ಗಂಡ ಅತಿಕ್ರಮಿಸಬಾರದು, ಗಂಡನನ್ನು ಹೆಂಡತಿ ಅತಿಕ್ರಮಿಸಬಾರದು ಎನ್ನುವುದು ಒಂದಾದರೆ, ಇನ್ನೊಂದು ಅರ್ಥಕಾಮಗಳೇನಿದ್ದರೂ ಕೂಡ ಧಾರ್ಮಿಕವಾದ ನೆಲೆಗಟ್ಟಿನ ಮೇಲೆ ಇರಬೇಕು ಎನ್ನುವುದು ಮತ್ತೊಂದು ಪ್ರಧಾನ ಅರ್ಥ. ಯಾವುದೋ ಕ್ಷಣಕಾಲದ ಉಚ್ಚೃಂಖಲ ಪ್ರವೃತ್ತಿಗೆ ಒಳಗಾಗಿ ಅಪೇಯವಾದಂತಹ ಸುರಿಯನ್ನು ನಾನು ಕುಡಿಯುವ ವೇಳೆಯಲ್ಲಿ ಸಂಸಾರ ಎನ್ನುವಂತಹ ರಾಜಕೀಯದಲ್ಲಿ ಮಂತ್ರಿಣಿಯ ಸ್ಥಾನವನ್ನು ಸರಿಯಾಗಿ ನಿಭಾಯಿಸಿ ಕೆಟ್ಟದನ್ನು ಮಾಡಕೂಡದು ಎನ್ನುವುದಾಗಿ ನೀನು ಬಾರಿ ಬಾರಿಗೆ ಎಚ್ಚರಿಸಿದರು. ಅಮೃತದಂತಹ ನಿನ್ನ ವಚನವನ್ನು ತಳ್ಳಿ ಹಾಕಿದೆ. ಆ ಸುರೆಯ ವಿಷ ರುಚಿಗೆ ನನ್ನ ಮನಸ್ಸನ್ನು ಮಾರಿಬಿಟ್ಟೆ. ಒಂದು ಕ್ಷಣದ ಅನಾಹುತ ಎಷ್ಟು ನೊಂದೆಯೋ, ಎಷ್ಟು ಬೆಂದೆಯೋ, ಎಷ್ಟು ಬೆದರಿದೆಯೋ, ಎಷ್ಟು ಮುದುರಿದೆಯೋ, ಎಷ್ಟು ಮನಸ್ಸಿನಲ್ಲಿ ಮತಿಸಿದೆಯೋ. ಈ ಕೆಟ್ಟವನ ಈ ಸೆರೆಮನೆಯಲ್ಲಿದ್ದು ನೀನು ಎಷ್ಟೆಲ್ಲ ಅನಿಷ್ಟ, ವ್ಯಸನ, ಕಂಟಕ, ಪರಿಭವಗಳನ್ನು ಅನುಭವಿಸುವುದಕ್ಕೆ ನಿನ್ನ ಮಾನ ಪ್ರಾಣಗಳನ್ನು ರಕ್ಷಿಸ್ತೇನೆ ಅಂತ ಹೇಳಿದಂತಹ ನನ್ನ ದುಷ್ಟತನವೇ ಕಾರಣವಾಗಿ ಹೋಗಿರುವಾಗ ಯಾವ ಸುತ್ತ ನಾಲಿಗೆಯಲ್ಲಿ ನಿನ್ನಲ್ಲಿ ಕ್ಷಮೆ ಕೇಳಲಿ? ಆದರೆ ಕ್ಷಮೆ ನೀನು ಕೊಡದೇ ಇದ್ರೆ ನಿನ್ನನ್ನು ಉಳಿದು ನನಗೆ ಬದುಕಿಲ್ಲ ಅಂತ ಬೇರೆ ಬೇರೆ ಹಂತದಲ್ಲಿ ನನಗೆ ಜೀವನದಲ್ಲಿ ಗೊತ್ತಾಗಿದೆ. ನಿನ್ನ ಈ ಪಾಪಿ ಗಂಡನನ್ನು ಕ್ಷಮಿಸಲಾರೇ ಆಗಿದೆ. ಒರಿವುದೇ ದಿಗಿಯುವುದು ಅರಣವಲ್ಲಭ, ಒರಿವುದೇ ದಿಗಿಯುವುದು ಅರಣವಲ್ಲಭ, ಕಂದುಗರನ ಸಂಕಲ್ಪವಿದು
ಪರದಿ ಬಂದಿಗೈನ ಪರಿಗರಿಸಿದ ಇರುವುದೊಂದು ಕಾರ್ಯ ಒರೆದೊರೆ ತೆಗೆಯಿರಿದು ಪ್ರಭು, ಯಾಕೆ ನೀವು ಈ ರೀತಿಯಾಗಿ ಆಡುತ್ತಾ ಇದ್ದೀರಿ? ನನ್ನಲ್ಲಿ ನೀವು ಕ್ಷಮೆ ಕೇಳುವುದೇ? ಮಾಡಿದ್ದೇನಲ್ಲ ತಪ್ಪು. ಸಲ್ಲದು ಪ್ರಭು. ಏನೋ ಒಂದು ಕೆಟ್ಟ ಗಳಿಗೆ ಎನ್ನುವ ಹಾಗೆ ಇದನ್ನು ನೀವು ಭಾವಿಸಬೇಕು. ಇದೆಲ್ಲ ನಡೆದು ಹೋಯಿತು ನೋಡಿ. ವಿಧಿ ನಮ್ಮ ಹಣೆಯಲ್ಲಿ ಈ ರೀತಿಯಾಗಿ ಆಗಬೇಕು ಅಂತ ಬರೆದಿದ್ದಾನೆ ಅಂತ ಆದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅದೇ ರೀತಿಯಾಗಿ ನಾವು ನಡೆಯಬೇಕಷ್ಟೇ. ಬಂದದ್ದನ್ನೆಲ್ಲ ಅನುಭವಿಸಬೇಕು. ಹೇಗಾದ್ರೂ ಸುಖ ಅಂತ ಆಯ್ತಲ್ಲ. ಹೌದು, ಆದ್ರೆ ನೋಡಿ ನನ್ನ ಗಂಡ ಇವರು, ಅವಳು ನಂದೇ ಎನ್ನುವ ಹಾಗೆ ಸಾಲಪೋತಕನ ಮಗಳು. ಮಹರ್ಷಿಗಳು ನೆನಪಿಸಿದ್ರು. ಇವಳು ನನಗೆ ರಕ್ಷಣೆ ಕೊಟ್ಟವಳು ಇವಳು. ಮಾತಾಡುವುದಿಲ್ಲ ಅವಳು. ಮಾತು ಬಾರದ ಹಾಗಾಗಿದೆ. ಬೇರೆ ಯಾರಿಂದಲೂ ಅಲ್ಲ, ಇವಳ ಅಪ್ಪನಿಂದಲೇ ಈ ರೀತಿಯಾಗಿ ಆದದ್ದು. ಕೆಟ್ಟದ್ದು ಮಾಡುವವ ಎಷ್ಟು ಮಾತಾಡ್ತಾನೆ, ಒಳ್ಳೇದು ಮಾಡುವ ಇವಳಿಗೆ ಮಾತೇ ಇಲ್ಲ. ಪ್ರಪಂಚದ ದುರಂತ ಅದೇ. ನನ್ನನ್ನು ರಕ್ಷಿಸುವುದಕ್ಕೆ ಮುಂದಾದವಳು ಇವಳು. ಒಳ್ಳೇದು ಮಾಡುವವರು ಮೂಕರಾದ್ರೆ, ಕೆಟ್ಟದ್ದು ಮಾಡುವವರು ಒಳ್ಳೆ ಮಾತಾಡಿದ್ರೆ ಪ್ರಪಂಚದಲ್ಲಿ ಕೆಟ್ಟದ್ದೇ ಒಳ್ಳೇದು ಅಂತ ಕಾಣುದು. ಇವಳಿಗೆ ಹೌದು, ಅಪ್ಪನ ಶಾಪ. ಮೂಕನಾಗಿ ಹೋಗುವ ಪರಿಹಾರ ಮಾಡ್ಲಿಕ್ಕೆ ನಾವೆಷ್ಟರವರು. ಮಹಾತ್ಮರ ಜಾಗ ಒಂದು ನನಗೆ ಗೊತ್ತುಂಟು. ಹೌದೇ, ನಡೆಯುವ. ಅನುಗ್ರಹ ಎಲ್ಲವೂ ಸುಖಾಂತವಾಯಿತು. ಹೆಂಡತಿಯೂ ಪ್ರಾಪ್ತವಾಗಿದ್ದಾಳೆ. ಸರಿ, ಆದ್ರೆ ಏನು ಇನ್ನೂ ಒಂದು ಬೇಸರ ಉಂಟು. ಏನದು? ಕೆಟ್ಟದ್ದಕ್ಕೆ ಪ್ರಚೋದನೆ ಮಾಡಿದವರು ಹೇಗೆ ಕೆಟ್ಟದ್ದರಲ್ಲಿ ಸಮಪಾಲು ಪಡೆಯುತ್ತಾರೆ, ಒಳ್ಳೆಯದಕ್ಕೆ ಪ್ರಚೋದನೆ ಮಾಡಿದವರು ಪುಣ್ಯದ ಪಾಲು ಪಡೆಯಬೇಡವೆ? ಪಡೆಯಲೇಬೇಕು. ನನ್ನ ಹೆಂಡತಿ ಇನ್ನೂ ಬದುಕಿದ್ದಾಳೆ ಎಂದಾದ್ರೆ ಅದರ ಸಿಂಹ ಪಾಲು ಈ ಹುಡುಗಿಗೆ ಸಲ್ತಾರೆ. ಓಹೋ, ಸಾಲಪೋತಕನ ಮಗಳಂತೆ. ಅವಳಿಗೆ ಮೂಕಳಾಗಿ ಹೋಗು ಎನ್ನುವುದಾಗಿ ಅವಳ ಅಪ್ಪನೇ ಶಾಪ ಕೊಟ್ಟಿದ್ದಾನೆ. ಪರಿಹಾರ ಮಾಡಬೇಕು ಸ್ವಾಮಿ. ಯೋಚಿಸುವಂತ ಅವಶ್ಯಕತೆ ಇಲ್ಲ. ನನ್ನ ನಿರ್ದೇಶನದಲ್ಲಿ ಮಹತ್ತರವಾದಂತಹ ಸಾರಸ್ವತ ಯಜ್ಞ ನಡೆಸುವುದರ ಮೂಲಕವಾಗಿ ಇವಳಿಗೆ ಒದಗಿದಂತಹ ಶಾಪ ಪರಿಹಾರವಾಗುವುದಕ್ಕೆ ಸಾಧ್ಯ. ಅವಳಿಗೆ ವಾಣಿ ಇಲ್ಲ. ವಾಣಿ ಇಲ್ಲ. ಸಾರಸ್ವತ ಅಂದ್ರೆ ವಾಣಿ ದೇವಿ ಯಜ್ಞ. ಅದನ್ನು ಮಾಡುವ ಮೂಲಕ ಅವಳ ಮಾತು ಮರಳಿ ಬರುವ ಹಾಗೆ ಮಾಡುವುದಕ್ಕಾಗಿ ಕೈಗೊಳ್ಳೋಣ. ಉದಿದು ಮಧು ಕುಮಾರನು ಜಗಗೆ ಅಗಣಿತ ಭಾಗ್ಯವದೊಳಗೆಯುವ ನಿಜ ಮನ್ವಂತರ ಜಗವನ್ನು ಬರೆವರ ಅಗಳಗೆ ನಿನಗೆ ಉದಿದು ಕುಮಾರನು ಜಗಗೆ ಅಗಳಗೆ. ನೀನು ಮಾಡಿದಂತ ಉಪಕಾರವನ್ನು ಎಂದೆಂದಿಗೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇದೇನೇ ಉಪಕಾರ? ಮುಂದಕ್ಕೆ ನಾನು ಮೂಗಿಯಾಗಿ ಇರಬೇಕೆಂಬುದು ಯೋಚನೆ ಮಾಡಿಕೊಂಡವಳು. ಆದ್ರೆ ನನಗೆ ಮಾತನಾಡುವುದಕ್ಕೆ ಈಗ ಅವಕಾಶ ಮಾಡಿಕೊಟ್ಟವಳಿದ್ದೀಯಾ? ಮಾಡಿದಂತಹ ಉಪಕಾರಕ್ಕೆ ಪ್ರತ್ಯುಪಕಾರ ಇದು ನಿನ್ನಿಂದ ಆಗಿದೆ ಎಂಬುದು ಹೇಳಿದ್ರು ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನೀನು ಮಾಡಿದ ಉಪಕಾರಕ್ಕಾಗಿ ನಾನೊಂದು ನಿನಗೆ ಉಪಕಾರವನ್ನು ಮಾಡುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದೇನೆ. ಒಂದು ವರವನ್ನು ಕೊಡಬೇಕೆಂಬುದಕ್ಕೆ ತೀರ್ಮಾನ ಕೈಗೊಂಡವಳಿದ್ದೇನೆ. ಹೌದೇ ಹೌದು, ಬೇರೆ ಯಾವುದು ಅಲ್ಲ. ನಿನ್ನ ಹಾಗೂ ನಿನ್ನ ಗಂಡನ ದಾಂಪತ್ಯದಿಂದ ಮುಂದಕ್ಕೆ ಓರ್ವ ಮಗ ಹುಟ್ಟುವುದಕ್ಕೆ ಸಾಧ್ಯ ಉಂಟು. ಈ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವುದಕ್ಕೆ ಸಾಧ್ಯ ಉಂಟು. ಅಷ್ಟು ಮಾತ್ರವಲ್ಲ, ಒಂದು ಮನ್ವಂತರ ತನಕ ಆತ ಅಧಿಪನಾಗಿರುವುದಕ್ಕೆ ಸಾಧ್ಯ ಉಂಟು. ನಾನು ಕೊಡುತ್ತಿರುವಂತಹ ವರ ಅಮ್ಮ ನಿನಗೆ ಇದು. ಆದೀತು, ಸಂತೋಷವಾಯಿತು. ಇನ್ನು ನೀನೇನು ಮಾಡ್ತೀನಿ? ನೇರವಾಗಿ ನನ್ನ ಪುರವನ್ನು ಸೇರಿಕೊಳ್ಳುತ್ತೀನಿ. ಹೌದೇ
ಕಂದರ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಕ್ಷಲೋಕದಲ್ಲಿ ನಮ್ಮವರ ಜೊತೆ ಸಂತೋಷದಲ್ಲಿರುವಂತಹ ಸಮಯ. ಆ ಸಮಯದಲ್ಲಿ ಏನಂತೆ ಏನಂತೆ ಒಂದು ಕರೆ ಕೇಳಿಸ್ತಾ ಉಂಟು ನನಗೆ. ಇದು ಎಲ್ಲಿಂದ ಎಂಬುದಾಗಿ ಕೇಳಿದ ಕ್ಷಣವೇ ಇದು ಬೇರೆ ಯಾರು ಅಲ್ಲ, ನನ್ನ ಮಿತ್ರನಾಗಿದ್ದಾನೆ. ಯಾರು? ಆ ಪಾತಾಳ ಲೋಕದ ಸಾಲಪೋತಕ. ಈ ಹೊತ್ತಿಗೆ ನನ್ನನ್ನು ನೆನವರಿಕೆ ಮಾಡಬೇಕು ಅಂತಾದ್ರೆ ಆತನಿಗೆ ಏನೋ ಕಷ್ಟ ಒದಗಿ ಬಂದಿದೆ ಸತ್ಯ. ಕಷ್ಟವನ್ನು ನಿವಾರಣೆ ಮಾಡುವುದಕ್ಕಾಗಿಯೇ ನನ್ನ ಕರ್ತವ್ಯ. ಸರಿ, ತಡ ಮಾಡುವುದಲ್ಲ, ಅತ್ತ ಕಡೆಗೆ ಸಾಕ್ತೇನೆ. ಯಕ್ಷಲೋಕದಲ್ಲಿ ಇದ್ದವ ನಾನು ಕಂದನ. ಒಮ್ಮಿಂದೊಮ್ಮೆಲೆ ನಿನ್ನ ಕರೆ ಕೇಳಿಸಿತ್ತು ನನಗೆ. ಕರೆಯನ್ನು ಕೇಳಿದ ಕ್ಷಣವೇ ನನ್ನ ಮಿತ್ರನಿಗೆ ಏನೋ ಕಷ್ಟ ಒದಗಿ ಬಂದಿದೆ. ಇದನ್ನು ಯೋಚನೆ ಮಾಡಿದೆ. ಅಲ್ಲಿಂದ ನೇರವಾಗಿ ನಿನ್ನ ಬಳಿಗೆ ಬಂದೆ. ಬಂದು ನಿನ್ನ ಮುಖವನ್ನು ನೋಡಿದೆ. ಮುಖದಲ್ಲಿ ಏನು ಸುಖವೇ ಕಾಣುವುದಿಲ್ಲ. ಏನು ಮಾಡೋಣ? ಹಾಗಾಗಿದೆ. ಅಯ್ಯ ಸಾಲಪೋತಕನೇ, ಏನಯ್ಯ? ಏನು ಕಷ್ಟ ಬಂದಿದೆ ನನ್ನಲ್ಲಿ ತಿಳಿಸಯ್ಯ. ಏನೇನೋ ಹೇಳಲಿ ಅದನ ಸಗನಿ ಆನನವೆಂದು ತೋಪಿನ ಹೀನ ಗದಿಯಾಯ್ತು ಉತ್ತಾನ ಪಾದನ ಪುತ್ರ ತಾನೆ ಬಂದಿಲ್ಲಿಗೆ ಹೀನೈರಿ ತೆರಳಿದ ಏನ ಹೇಳಲಿ ಅದನ. ಅಯ್ಯೋ ಮಿತ್ರ, ಏನು ಮಾಡೋಣ? ಏನಾಯ್ತಯ್ಯ ನಿನಗೆ? ನನ್ನ ಅವಸ್ಥೆಯನ್ನು ಹೇಳುವುದು ಯಾರಲ್ಲಿ? ಒಂದು ವೇಳೆ ನನ್ನ ದುರಂತದ ಕಥೆಯನ್ನು ಕೇಳುವುದಿದ್ರೆ ಅದು ನೀನೇ ಎನ್ನುವ ಹಾಗೆ ನಿನ್ನನ್ನು ನೆನವರಿಕೆ ಮಾಡಿದೆ. ಅಂತ ದುರಂತ ಏನಾಗಿದೆ? ಕಾರಣ ಮತ್ತಾವುದೂ ಅಲ್ಲ, ಆ ಉತ್ತಮನಿಂದ ನನ್ನ ಅವಸ್ಥೆ ಹೀಗಾಗಿದೆ. ಅವನಿಗೂ ನನಗೂ ನಡೆದಂತ ಯುದ್ಧದಲ್ಲಿ ನನ್ನ ಬಾಲಿಗೆ ಸೋಲಾಯಿತು. ಆ ಸೋಲಾದಕ್ಕೆ ಮಾತ್ರವಲ್ಲ, ಒಂದು ಶರಪ್ರಯೋಗ ಮಾಡಿ ಬಿಟ್ಟ. ಮನ ಮಠ ಮನ ಮಠ ಮನ ಹೇಳಿ ಪಸಕ್ಕನೆ ಬಿಟ್ಟ. ಹೌದು, ಆವಾಗಲೇ ಮೂರ್ಛಿತನಾದೆ. ಅದರ ಅವಧಿ ಮುಗಿದಿರಬೇಕು. ಆದ ಕಾರಣವೇ ಚೇತರಿಸಿಕೊಂಡಿದ್ದೇನೆ, ನಿನ್ನ ನೆನವರಿಕೆ ಮಾಡಿದ್ದೇನೆ. ಅವನ
ಸೋಲಾಯಿತು ಎಂಬುದಾಗಿ ನಾಶ ಆಗ್ಲೇಬೇಕು. ಸೋಲಾಯಿತು ಎಂಬುದಾಗಿ ಇದಕ್ಕೆ ನಿನಗೆ ಚಿಂತೆ ಮತ್ತೆ ಅಯ್ಯೋ ಬಿಡು 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 ಚಿಂತೆ. ಯಾವುದನ್ನು? ನಿನ್ನ ಚಿಂತೆಯನ್ನು. ಯಾಕೆ ನಿನ್ನ ಮಿತ್ರ ನಾನಿರುವಾಗ ಇದಕ್ಕೆಲ್ಲ ಚಿಂತೆ ಮಾಡುವುದ? ನನ್ನ ಪ್ರಾಣ ಸ್ನೇಹಿತ ನೀನು ಅಲ್ವೇ? ಆ ಉತ್ತಮನನ್ನು ಉರುಳಿಸಿ ಜಯ ಸಿರಿಯನ್ನು ನಾನು ಅಷ್ಟು ಮಾಡಿ ಬಾ ಪುಣ್ಯಾತ್ಮ. ಮತ್ತೆ ಒಟ್ಟಿಗೆ ಭೇಟಿಯಾಗುವ. ಅಯೋಧ್ಯೆಯ ರಾಜ ಕಾವಡಿ, ಈ ಸಭೆಗೊಂದು ವಿಶೇಷ ಸಂಸ್ಕಾರ ಉಂಟು. ಪ್ರಪಂಚಕ್ಕೆ ಬೆಳಕು ಕೊಟ್ಟಂತ ಸೂರ್ಯವಂಶೀಯರ ರಾಜಸಭೆಗೆ ಹಟ್ಟಿಗೆ ದನ ನುಗ್ಗಿದ ಹಾಗೆ ಸಂಸ್ಕಾರಹೀನನಾಗಿ ಬಂದೆಯಲ್ಲ, ಕೇಳಲಿಕ್ಕೆ ಬಂದವ ನಾನೇ ಉತ್ತಮ. ನನ್ನ ಮಿತ್ರರಾದಂತಹ ಸಲಪಾತಕನನ್ನು ಸಮರದ ಮೂಲಕ ಸೋಲಿಸಿ ಅವಮಾನವನ್ನು ಮಾಡಿದೆ. ನಿನಗೊಂದು ಮೈತ್ರಿಗೆ ಜನ ಸಿಕ್ಕಿದ್ದೆ, ಸೋಲಿಸಲಿಕ್ಕೆ ಕಾರಣ ಉಂಟು. ಏನು? ನನ್ನ ಹೆಂಡತಿಯನ್ನು ವಶದಲ್ಲಿರಿಸಿದ್ದ. ಅದು ಆಗಿ 14 ವರ್ಷ ಕಳೆಯಿತು ಪುಣ್ಯಾತ್ಮ. ಆಮೇಲೆ ನನ್ನ ಹೆಂಡತಿ ಗರ್ಭಿಣಿಯಾಗಿ ಮಗ ಹುಟ್ಟಿಯೆಲ್ಲ ಆಯ್ತು. ಇಷ್ಟು ಸಮಯ ಆದ ಮೇಲೆ ನೀನು ಇಲ್ಲಿ ಬಂದು ಕೇಳ್ತೀಯಲ್ವ? ಏನು ಈ ಹೊತ್ತಿಗೆ ನನ್ನ ಮಿತ್ರನಲ್ಲಿ ಒಂದು ಮಾತನ್ನು ಕೊಟ್ಟಿದ್ದೇನೆ ನಾನು. ಏನಂತ? ಉತ್ತಮವನ್ನು ಯಾರೇ ಆಗ್ಲಿ ಅವನನ್ನು ಧರೆಗೆ ಉರುಳಿಸಿ ನಾನು ಬರ್ತೇನೆ ಮಾಡಿದ್ದಕ್ಕೆ ಅವ ಕೆಟ್ಟದ್ದು ಮಾಡ್ಲಿ ಒಳ್ಳೆಯದನ್ನು ಮಾಡ್ಲಿ ಅದಕ್ಕೆ ನೀನು ನನ್ನಲ್ಲಿ ಹೇಳ್ಬೇಕಂತ ಏನಿಲ್ಲ. ಅಲ್ಲ ನೀನು ಕೇಳಲಿಕ್ಕೆ ಯಾರು ಬಂದದ್ದು? ಕೇಳಲಿಕ್ಕೆ ಬಂದವ ನಿನ್ನ ಊರಿಗೆ ಬಂದದ್ದು, ನೀನು ನನ್ನ ಊರಿಗೆ ನಿನ್ನ ಊರಿಗೆ ನಾನೇ ಬಂದದ್ದು. ಕೆಟ್ಟದ್ದು ಪ್ರಶ್ನಿಸುವುದಕ್ಕೆ ಬಂದದ್ದು. ಕೆಟ್ಟದ್ದು ಮಾಡಿದವನು ಈಗ ನಿನ್ನಲ್ಲಿ ಕೇಳುದ. ನಿನ್ನ ಹೆಂಡತಿಯನ್ನು ಒಬ್ಬ ಕೊಂಡೋದ್ರೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅವನಿಗೆ ಸನ್ಮಾನ ಮಾಡ್ತೀಯ? ಅವನ ಕೈಗೆ ಇಡ್ತಾ ಇದ್ದೆ. ಮತ್ತೆ ನಾನು ಅದೇ ಮಾಡಿದ್ದಲ್ವ? ಹೌದಾ? ಹೌದಾ? ನಿನಗೆ ತಲೆ ಸರಿ ಉಂಟು. ನಿನ್ನ ಹೆಸರು ಇರ್ತದೆ. ಹೆಸರು ಗೊತ್ತಿಲ್ವಾ? ನನಗೇನು ಗೊತ್ತು. ಯಕ್ಷಲೋಕದವ, ಯಕ್ಷ ರಾಕ್ಷಸ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ಮತ್ತೊಂದು ಹೆಸರುಂಟು, ಕಂದರ. ಕಂದರ ಅಂದ್ರೆ ಎಂತ ಅಂತ ಗೊತ್ತುಂಟ ನಿನಗೆ? ಎಂತದು? ಕೊರಳು ಇಲ್ಲ ಅಂತ ಮಾಡಿ.
ಎಂದು ಅಯೋಧ್ಯೆಯ ಭೂಪತಿಗಳು ನನ್ನಪ್ಪ ಉತ್ತಮ ಭೂಪತಿಗಳು ಹಾಗೂ ಸೌದಾಮನಿಯರ ಪ್ರೀತಿಯ ಮಗ ನಾನು. ಔತಮರೆಂಬುದಾಗಿ ಹೆಸರನ್ನಿರಿಸುವುದು ಮಾತ್ರವಲ್ಲ, ಪ್ರೀತಿಯಿಂದ ಸಾಕಿ ಸಲಹಿದವರು ನಮ್ಮ ತಂದೆ ತಾಯಿಯಂದಿರು. ಪ್ರಾಪ್ತ ಸಮಯದಲ್ಲಿ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಗುರುಮಠವನ್ನು ಸೇರಿದವ ನಾನು. ಕುಲದಲ್ಲಿ ಕಲಿಯುವಂತ ವಿದ್ಯೆಯನ್ನು ಪೂರ್ಣಗೊಳಿಸಿ ಗುರು ಕಾಣಿಕೆಯನ್ನು ಅರ್ಪಿಸಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ತಂದೆ ತಾಯಿಯಂದಿರು ಕಾಣಬೇಕೆಂಬ ಹಂಬಲದಿಂದ ನಮ್ಮ ಪುರಪ್ರವೇಶ ಮಾಡಿದವ ನಾನು. ಆಶ್ಚರ್ಯವೇ ಕಾಣ್ತಿದ್ದೇನೆಲ್ಲ. ಸದಾ ಕಾಲವು ತಳಿರು ತೋರಣಗಳಿಂದ ವೈಭವದಿಂದ ಮೆರೆತಿರುವಂತಹ ಪುರ ಇದುವೆ ನಮ್ಮದು ಎಂಬ ಪ್ರಶ್ನೆ ಮನದಾಳದಲ್ಲಿ ಮೂಡಿಕೊಳ್ಳುತ್ತಾ ಇದೆ. ಸದಾ ಕಾಲವು ತಳಿರು ತೋರಣಗಳಿಂದ ಸಿಂಗರಿಸಲ್ಪಡುತ್ತಿರುವಂತಹ ಪುರ ಆಗಿತ್ತು. ಎಲ್ಲರ ಮನೆ ಅಂಗಳದಲ್ಲಿ ರಂಗವಣಿಯನ್ನು ಬಿಡಿಸ್ತಾ ಇದ್ರು. ಎಲ್ಲರೂ ಸಂತೋಷದಿಂದ ರಾಜಬೀದಿಲಿ ಆ ಕಡೆ ಈ ಕಡೆ ಹೋಗ್ತಿರುವಂತಹ ದೃಶ್ಯವನ್ನೇ ಮೊದಲು ಕಂಡವ ನಾನು. ಆದರೆ ನಮ್ಮ ಅಯೋಧ್ಯೆಯ ರಾಜ ಬೀದಿಯಲ್ಲಿ ಒಬ್ಬರ ಸುಳಿವಿಲ್ಲಲ್ಲ. ಎಲ್ಲ ಮನೆಯ ಕದಗಳು ಮುಚ್ಚಲ್ಪಟ್ಟಿದೆ, ಮೌನವೇ ಆವರಿಸಿಕೊಂಡಿದೆ. ಹಾಗಾದ್ರೆ ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಕಾರಣವೇನು, ಏನಾಗಿರಬಹುದು ಎಂಬ ನಾನಾ ತರದ ಪ್ರಶ್ನೆಗಳು ಮನದಲ್ಲಿ ಮೂಡಿಕೊಳ್ತಾ ಇದೆ. ಕೇಳೋಣವೆಂದ್ರೆ ಯಾರೂ ಕಾಣುವುದಿಲ್ಲ. ಆದ್ದರಿಂದ ವಿಷಯವನ್ನು ಸರಿಯಾಗಿ ತಿಳಿಯಬೇಕಾದ್ರೆ ಮಂತ್ರಿಗಳಿದ್ದಾರಲ್ಲ, ಅವರ ಬಳಿಗೆ ಹೋಗ್ತೇನೆ. ನಮ್ಮ ಎಲ್ಲ ಎಲೆದ ಜೀವ ನಿಲಯದೊಳಗೆ ಎದೆಗುವುದು ಮಂಗಲದ ಬಗೆಯ, ನಿಲಯದೊಳಗೆ ಎದೆಗುವುದು ಅಮಂಗಲದ ಬಗೆಯೋ ಎಲೆದು ಜೀವ. ಸಚಿವರೇ, ಮಗು ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಿಮ್ಮನೆ ಕಾಣಬೇಕೆಂಬ ಉದ್ದೇಶದಿಂದ ನೀವು ಎಲ್ಲಿದ್ದೀರಿ ಎಂಬುದಾಗಿ ಅರುಸುತ್ತಾ ಬಂದವ ನಾನು. ಯಾಕೆಂದ್ರೆ ಪುರವನ್ನು ಬಿಟ್ಟು ಅದೆಷ್ಟೇ ವರ್ಷಗಳು ಕಳೆದು ಹೋದವು. ಗುರುಕುಲವನ್ನು ಬಿಟ್ಟ ಮೇಲೆ ಹಿಂದೆ ಗುರುಕುಲವನ್ನು ಸೇರಿದ ಮೇಲೆ ಹಿಂದೆ ನಾನು ನಿಮ್ಮ ಕಡೆಗೆ ಬರುತ್ತಾ ಇದ್ದೇನೆ. ಆದರೆ ಬರುತ್ತಿರುವಂತಹ ಸಮಯದಲ್ಲಿ ನಮ್ಮ ಪುರವನ್ನು ಕಂಡಾಗ ಆಶ್ಚರ್ಯವನ್ನೇ ಕಾಣುತ್ತಿದ್ದೇನಲ್ಲ ಸ್ವಾಮಿ. ಸದಾ ಕಾಲ ಸಂತೋಷದಿಂದ ನಗುತ್ತಾ ಇರುತ್ತಂತಹ ಜನರು ನಮ್ಮವರು. ಆದ್ರೆ ಇಂದು ಯಾರು ಗೋಚರಿಸುವುದಿಲ್ಲ. ಒಂದು ವೇಳೆ ಒಬ್ಬರು ಇಬ್ಬರು ಈ ಕಡೆಗೆ ರಾಜಬೀದಿಲಿ ಸಂಚರಿಸುತ್ತಿದ್ದಂತಾದೆ ಅವರಲ್ಲಿ ಕರೆದು ಮಾತನಾಡುವನ ಎಂಬುದಾಗಿ ಮುಂದೆ ಹೋದಂತಾರೆ ನನ್ನ ಮುಖವನ್ನು ನೋಡದೆ ನೆಲ ನೋಟಕರಾಗಿ ಅವರ ದಾರಿನೇ ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಸಂತೋಷವೆಂಬುದು ನಮ್ಮ ಅಯೋಧ್ಯೆಯ ಪುರದಲ್ಲಿ ಇಲ್ಲ ಎಂಬುದನ್ನು ನೋಡಿದಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾದರೆ ಇದಕ್ಕೆಲ್ಲ ಕಾರಣವೇನು, ಯಾರಲ್ಲಿ ಕೇಳೋಣವೆಂದರೆ ಅಂಥವರು ಸೇರಿದಂತಾದ್ರೆ ನನ್ನ ಅಪ್ಪ ಅಮ್ಮ ಕೂಡ ಕಾಣುವುದಿಲ್ಲ. ಅವರು ಎಲ್ಲಿಗೂ ಹೋಗಿರಬಹುದು ಎಂಬ ಸಂಶಯವನ್ನು ಕಾಡ್ತಾ ಇದ್ದೀವಿ. ಆದ್ದರಿಂದಲೇ ಎಲ್ಲ ವಿಷಯವನ್ನು ನಿಮ್ಮ ಮುಖೇನ ತಿಳಿಬೇಕೆಂಬ ಉದ್ದೇಶದಿಂದ ಬಂದಿದ್ದೇನೆ. ನಮ್ಮ ಈ ರಾಜ್ಯಕ್ಕೆ ಏನಾಗಿದೆ, ಅಪ್ಪಮ್ಮ ಎಲ್ಲಿಗೂ ಹೋಗಿದ್ದಾರೆ ಹೇಳಿದರ ಜೀವನು ಬದಲೊಳಂದು ಕೂಳೆಯಗೆ ನುಳು ಆಳಿಗಳಿಗಿದ ಬಾತು ಮದರಲಿಯು ತಾಳದೆ ಬರದೆ ದುದಾ. ಮಗು ಔದ್ಯಮ ಮಂತ್ರಿಗಳೇ, ನೀನು ಕೇಳುವ ಪ್ರಶ್ನೆಗೆ ಒಂದಕ್ಕೂ ಉತ್ತರ ಕೊಡುವ ಶಕ್ತಿ ನನ್ನಲ್ಲಿಲ್ವಪ್ಪ. ಯಾಕೆ? ಈ ಸಮಯದಲ್ಲಿ ನಡೆದಿರುವಂತಹ ವಿಪರ್ಯಾಸದ ವಿಷಯವನ್ನು ಏನಂತ ಹೇಳಿಕೊಳ್ಳಪ್ಪ. ಏನಾಯ್ತು? ನಿನ್ನ ಆಗಮನವಾಗುತ್ತಾ ಇದೆ ಎನ್ನುವಂತ ಸಂತೋಷ ನಿನ್ನ ತಂದೆಯಲ್ಲಿತ್ತು. ಹಾಗೆ ಈರುವರು ನಿನ್ನ ಆಗಮನವನ್ನು ನೋಡುವ ಕುತೂಹಲದಲ್ಲಿಯೂ ಇದ್ರು ಅಪ್ಪ ಅಮ್ಮ. ಇದ್ದಕ್ಕಿದ್ದ ಹಾಗೆ ಯಕ್ಷನವರು ಬಂದಂತ ಯಕ್ಷರಲ್ಲಿ ಕಾದಾಡಿ
ನಿನ್ನ ತಂದೆ ಉತ್ತಮ ಇಹಲೋಕದ ಯಾತನೆ ಮುಗಿಸಬೇಕು. ತಂದೆ ತಾಯಿಯನ್ನು ಕಳೆದುಕೊಂಡು ನಾನು ಅನಾಥನಾದೆ ಎಂಬ ಚಿಂತೆದ ಒಂದು ಕ್ಷಣದವರೆಗೆ ಮೂರ್ಛಿತನಾದವ ನಾನು. ಎಚ್ಚೆತ್ತುಕೊಂಡಿ ಸದಾ ಕಾಲ ಧರ್ಮದಿಂದ ನಡೆದುಕೊಂಡು ಬರುತ್ತಿದ್ದಂತಹ ನಮ್ಮ ಅಪ್ಪನನ್ನು ಕೊಂದವ ಯಾರು? ಎಚ್ಚರೇ ಎಷ್ಟೇ ಬಲಿಷ್ಠನಾಗಿರಲಿ ಹೆದರುವವ ನಾನಲ್ಲ. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಎಚ್ಚರ ಶಿರವನ್ನು ಕಡಿದು ಅವನ ರಕ್ತದಿಂದ ನನ್ನ ಅಪ್ಪನ ಆತ್ಮಕ್ಕೆ ರಕ್ತದ ಔತಣವನ್ನು ಮಾಡಿಸ್ತೀನಿ. ಸ್ವಾಮಿ, ಹೋಗುವಂತ ಕಾರ್ಯದಲ್ಲಿ ಜಯಶೀಲನಾಗುವಲ್ಲಿ ಹರಸಬೇಕೆಂಬ ಹೋಗಿ ಮಂತ್ರಿಗಳಿಂದ ಆಶೀರ್ವಾದ ಪಡೆದುಕೊಂಡಂತಾಯ್ತು. ಕುಲ ದೇವರನ್ನು ಮನದಲ್ಲಿ ನೆನೆಯುತ್ತಾ ಸಕಲ ಸಿದ್ಧತೆಗಳೊಂದಿಗೆ ನಡೆಯುತ್ತಾರೆ. ನೇರವಾಗಿ ನನ್ನ ಮುಂದೆ ಬಂದು ಸಮರಕ್ಕೆ ನಿಂತವ. ಅದುದರಿಂದ ಹೇಳ್ತಾ ಇದ್ದೇನೆ, ನೀನು ಯಾರು, ಎಲ್ಲಿಂದ ಬಂದವ, ಯಾಕಾಗಿ ಬಂದವ? ನನ್ನ ಪರಿಚಯ ನನಗೆ ಇರ್ಲಿಕ್ಕಿಲ್ಲ. ಎಷ್ಟು ಲೋಕವನ್ನು ಬಿಟ್ಟು ದರೆಗಿಳಿದೆಯಾ? ಇಳಿದೆ. ಅಯೋಧ್ಯೆಯ ಪ್ರಭುಗಳಾದಂತಹ ಉತ್ತಮರನ್ನು ಕೊಂದವನಾನೇ. ಅವರ ಪ್ರೀತಿಯ ಮಗ ಉತ್ತಮನೆಂಬುದಾಗಿ ನನ್ನ ಹೆಸರು. ತಂದೆಯನ್ನು ಕೊಂದಂತ ಸೇಡ ತೀರಿಸುವುದಕ್ಕಾಗಿ ಬಂದಿದ್ದೇನೆ. ನಿನ್ನ ಭುಜದಲ್ಲಿ ಶೌರ್ಯ ಇದ್ದುವುದಾದ್ರೆ
ಎದುರೆಗೆದುದನು ಮೇದರಿಯ ಉರಿಯ ಗಲೆಯಲ್ಲ ಎಂಗರಗಳ ಬಳಿಯುವ ಯಕ್ಷಪತಿಯ ಬದಲಾಗಿ ವಂದಿಸಿಕೊಂಡಿದ್ದೇನೆ. ಒಳಿತಾಗಲಿ. ನಿನ್ನ ಬಳಿಗೆ ಓಡಾಡಿಕೊಂಡು ಬರುವುದಕ್ಕೆ ಕಾರಣ ಇದೆ. ಏನಯ್ಯದು? ಉತ್ತಮನ ಮಗನಾದಂತಹ ಉತ್ತಮನಂತೆ ಯಕ್ಷಲೋಕಕ್ಕೆ ಬಂದ ಸಮರವನ್ನು ಕೊಟ್ಟ ನಾನು ಸೋತೆ. ಇಲ್ಲಿಗೆ ಓಡಾಡಿಕೊಂಡು ಬರುವುದಕ್ಕೆ ಕಾರಣ ಒಂದೇ, ಆತ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನನ್ನು ನೀನೇ ರಕ್ಷಣೆ ಮಾಡಬೇಕು. ಉತ್ತಮನ ಮಗನಾದಂಥ ಔತಮನಿಂದ ಈ ಹೊತ್ತಿಗೆ ನಮ್ಮವರಿಗೆ ಉಪಟಳವಾಗಿದೆ. ಎದುರಿಸುವುದಕ್ಕೆ ಸಿದ್ಧನಾಗಿ ಮುಂದುವರಿತು. ಭಕ್ತರೊಳಗೆ ಮಹಾಮಹಿಮಾ ನೀನು. ಆದರೆ ಅರಿತುಕೊಳ್ಳುವಾಗ ಸ್ವಲ್ಪ ಆಲೋಚನೆ ಮಾಡಿ ಅರಿತುಕೊಳ್ಳಬೇಕೆನ್ನುವ ಹಾಗೆ ನನ್ನ ವಿಚಾರ. ಜೀವಧರ್ಮ ಬೇರೆ, ದೇವಧರ್ಮ ಬೇರೆ. ಅದನ್ನು ಅರಿಯದೆ ಈ ಹೊತ್ತಿಗೆ ನಮ್ಮವರನ್ನೆಲ್ಲ ಎದುರುಗೊಳ್ಳುತ್ತಾ ಇದ್ದೆ. ಯಾರು ಅಸಮರ್ಥನೆನ್ನುವ ಹಾಗೆ ನೀನು ಭಾವಿಸಿಕೊಂಡೆಯಾ? ಈಗ ನೀನು ಬದುಕಿ ಬಾಳಬೇಕಾದವ. ನಿನ್ನದಾದಂತಹ ಪುರದಲ್ಲಿ ಬದುಕಿ ಬಾಳುವೆಯಾ ಅಥವಾ ಏನಾದ್ರೂ ಒಂದು ಗತಿಯನ್ನು ಸಮರವನ್ನು ಕೊಡುವುದಕ್ಕೆ ಬಂದವ ದೇವೇಂದ್ರನೇ. ನಾಲ್ಕಧ್ಯಕ್ಷ ನೀನು, ಸಕಲ ಲೋಕದ ಹಿತವನ್ನು ಬಯಸಿದ ನೀನು. ಧರ್ಮ ಸಿಂಹಾಸನ ಕುಳಿತುಕೊಂಡು ಧರ್ಮ ಅಧರ್ಮದ ಬಗ್ಗೆ ಸದಾಕಾಲ ಚಿಂತನೆ ಮಾಡಬೇಕಿತ್ತು. ಹಾಗಂತ ನಾನಿಂದು ಯಕ್ಷಲೋಕಕ್ಕೆ ಬರಬೇಕಾದ ಕಾರಣ ಏನು? ಆ ಯಕ್ಷ ನನ್ನ ತಂದೆಯವರನ್ನು ಹೊಂದಿದ್ದಾನಂತೆ. ಚೇಟ ತೀರಿಸೋಕಾಗಿ ಬಂದವ ನಾನು. ಅವನ ರಕ್ಷಣೆಯಾಗಿ ನೀನು ಬಂದಂತಾದೆ. ಅವನ ಸ್ಥಿತಿಯ ನಿನಗಾದಿತ್ತು. ದಿವ್ಯವಾದ ಮಂತ್ರಾಸ್ತ್ರ ತೆಗೆದು ಯಕ್ಷಲೋಕವನ್ನೇ ಸುಡುತ್ತಾರೆ. ಕುಮಾರ ಧೈರ್ಯದಿಂದ ದೈತ್ಯಾದಿ ಕಂಡನು ಔತಮನು ಶ್ರೀಹರಿಯನ್ನು ಕಂಡನು.
ಕಂಡನು ದಿವ್ಯ ಮೂರುದಿಯ ಮಾತಾಡ ಗೋಡಿ ಪ್ರಮೆ ಹರಿವ ತಪ್ತ ಕುಂಡಲವಿರೆ ಶೋಭಿಸುವ ರತ್ನ ಮಂಡಿತಾರಗೆಯೂರವಧರಿಸಿದ ಪುಂಡರಿಗ ಜನ ಪದವಿಡಿದುರಿದನು ಬಹುದಿಯ ಸರ್ವೇಶ್ವರ ಇಳೈದಯ್ಯ ಬಂದೆಯ ನಿಮ್ಮ ಪವಿತ್ರವಾದಂತಹ ಕರ್ಣಾಭಯಗಳಿಗೆ ನಾನು ವಂದಿಸಿಕೊಳ್ತಾ ಇದ್ದೀನಿ. ಬಂದೆಯ ಪುಂಡರಿಕಾಕ್ಷರಿ, ಬಂದೆಯ ಶ್ರೀಹರಿ, ನನ್ನನ್ನು ಉದ್ಧರಿಸುವುದಕ್ಕಾಗಿ ಕೆಳಗಿಳಿದು ಬಂದೆಯ ತಂದೆ. ನಿಜ. ನಿನ್ನ ಈ ದಿವ್ಯವಾದಂತಹ ಮೂರ್ತಿಯನ್ನು ಕಂಡು ನನ್ನ ನಯನಗಳು ಪಾವನವಾದವು ತಂದೆ. ನನ್ನ ಜೀವನವೇ ಪಾವನವಾಯಿತು ಎಂಬುದಾಗಿ ಹೇಳಿದರೂ ತಪ್ಪಾಗಲಾರದು. ನಿನ್ನನ್ನು ಕಾಣಬೇಕಾದ ಕಾರಣ ಏನು? ನಾನು ಮಾಡಿದಂತ ಪುಣ್ಯ ಅಲ್ಲ, ನನ್ನ ತಂದೆ ತಾಯಿಯಂದರು ಮಾಡಿದ ಪುಣ್ಯದ ಫಲದಿಂದಾಗಿ ಲೋಕ ರಕ್ಷಕನಾದಂತಹ ಶ್ರೀ ಹರಿಯನ್ನು ಕಾಣುವಂತಹ ಭಾಗ್ಯ ನನ್ನ ಪಾಲಿಗೆ ಸಿಕ್ಕಿತು. ಧನ್ಯನಾದಿ ತಂದೆ, ಧನ್ಯನಾದಿ. ಆದರೆ ಏನು ಮಾಡೋಣ, ಭೂಲೋಕದಲ್ಲಿ ನಮ್ಮ ಪುರದಲ್ಲಿ ಇರಬೇಕಂತಹ ನಾನು ನೇರವಾಗಿ ಯಕ್ಷಲೋಕವನ್ನು ಸೇರಬೇಕಾಯಿತು. ಇದಕ್ಕೆ ಕಾರಣನಾದವ ಯಕ್ಷ. ನನ್ನ ತಂದೆಯನ್ನು ಕೊಂದುದರಿಂದ ಸಿಟ್ಟುಕೊಂಡಂತಹ ನಾನು ಅವನೊಡನೆ ಭವರವನ್ನು ಕೊಡುವುದಕ್ಕೆ ಹೋದೆ. ಅವನ ಸಹಾಯಕ್ಕಾಗಿ ದೇವೇಂದ್ರ ಬಂದ. ಯಕ್ಷಲೋಕನ ಸುಡ್ತೇನೆ ಎಂಬುದಾಗಿ ಮಂತ್ರಸ್ತ್ರ ತೆಗೆದು ಪ್ರಯೋಗಿಸುವಂತಹ ಕಾಲದಲ್ಲಿ ನೀವು ಪ್ರತ್ಯಕ್ಷರಾದಿರಲ್ಲ ತಂದೆ. ನಿಮ್ಮನ್ನು ಕಂಡ ಬಳಿಕ ನನಗೆ ಇನ್ನೇನು ಬೇಕು? ಜೀವನದಲ್ಲಿ ಬದುಕಬೇಕೆಂಬ ಆಶೆ ನನಗಿಲ್ಲ. ತಂದೆ ತಾಯಿಯಂದರನ್ನು ಕಳೆದುಕೊಂಡಂತಹ ಅನಾಥ ಶಿಶು ನಾನು. ಆದ್ದರಿಂದ ನನಗೆ ಮುಕ್ತಿಯನ್ನು ಕರುಣಿಸು ತಂದೆ. ಕಂದ ನಿನ್ನಯ ತಂದಿ ಸಂದಾಯನುಳಿದು ಕಂದ ನಿನ್ನಯ ತಂದಿ ಸಂದಾಯನುಳಿದು ನೊಂದಿಯ ಪರಮಾರ್ಥ ಗುರಿಗೆ ಚಿಂದಿಯುಡುಗೆಯೇ ಅಂದು ದೇವನಿ ಬಂದಿಗರವರು ಎನ್ನೆಡಿಗೆ ಕಂದ ನಿಲಯ ತಂದೆ ಸಂದಾಯನುಳಿದು ನೊಂದಿಯ ಮಗನಿ ನೊಂದಿಯ ನಿನ್ನ ತಂದೆಯವರಾದಂತಹ ಉತ್ತಮರು ಯಕ್ಷರಾಜನಿಂದಲೇ ಮಡಿದರೆಂಬಂತಹ ಭ್ರಮೆಗೆ ನೀನು ಒಳಗಾದವನಿದ್ದೀಯ. ಹೌದು. ಯಾಕೆಂದು ಬಲ್ಲೆಯ? ಯಾಕೆ? ಆತ ಖಂಡಿತವಾಗಿಯೂ ಆತನಿಂದ ಮಡಿದವನಲ್ಲ. ಮತ್ತೆ ನನ್ನ ಅನುಗ್ರಹ ಯಾವ ರೀತಿಯಲ್ಲಿದೆಯೋ ಅದೇ ರೀತಿಯಾಗಿ ನಡೆದು ಹೋಗಿದೆ ವಿಧಿಲಿಖಿತವಾಗಿ. ಆದುದರಿಂದಲೇ ಅವನೇರವಾಗಿ ವೈಕುಂಠ ಲೋಕವನ್ನ ಸೇರಿದವನಿದ್ದಾನೆ. ನನ್ನದೇ ಅನುಗ್ರಹವನ್ನ ಪಡೆದವನಿದ್ದೇನೆ. ಆ ಭ್ರಮೆಗೆ ಒಳಗಾಗಬೇಡ, ಯಾವುದೇ ಚಿಂತೆಯನ್ನು ಮಾಡಬೇಡ ತಂದೆ. ಏನು? ಹುಟ್ಟಿದಂತಹ ಜೀವರಾಶಿಗಳು ಒಂದಲ್ಲ ಒಂದಿನ ಮರಣವನ್ನು ಹೊಂದಬೇಕಾದ ಕರ್ತವ್ಯ. ಆದ್ರೆ ತಂದೆ ತಾಯಿಯರು ಕಳೆದುಕೊಂಡಂತಹ ದುಃಖ ಅದು ತಡೆಯುವುದಕ್ಕೆ ಸಾಧ್ಯವಿಲ್ಲ. ತನ್ನ ಮಕ್ಕಳು ಯಾವಾಗಲೂ ಸುಖವಾಗಿ ಇರಬೇಕು ಎಂಬುದಾಗಿ ತಂದೆ ತಾಯಿಯಂದರು ಆಸೆ ಪಡ್ತಾರೆ. ಹಾಗೆ ವಯೋವೃದ್ಧರಾದ ಕಾಲದಲ್ಲಿ ತಂದೆ ತಾಯಿಯಂದಿರ ಸೇವೆ ಮಾಡಿಕೊಂಡು ಬರಬೇಕು ಎಂಬ ಭಯಕ್ಕೆ ನೀರಿಸಿದವ ನಾನು. ತಂದೆ ತಾಯಿಯಂದರು ದೇವರಿಗೆ ಸಮಾನ ಎಂಬುದಾಗಿ ಜ್ಞಾನಿಗಳು ಹೇಳಿದಂತ ಮಾತು. ಅಂತ ತಂದೆ ತಾಯಿಯಂದಿರ ಸೇವೆಯನ್ನು ಮಾಡುವಂತಹ ಭಾಗ್ಯ ನನ್ನ ಪಾಲಿಗೆ ಇಲ್ಲದೆ ಹೋಯ್ತೆ ಎಂಬ ಚಿಂತೆ ನನ್ನ ಮನದನ್ನು ಆವರಿಸಿಕೊಂಡ ಕಾರಣದಿಂದಲೇ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದು. ಬೇರೇನಿಲ್ಲ ತಂದೆ, ನನಗೆ ಕೊನೆಯ ಸಲ ಒಂದು ಮೋಕ್ಷವನ್ನಾದ್ರೂ ಕರುಣಿಸಬೇಕೆಂದು ಧರೆಗಿಂದು ತೆರಳಿ ರಾಜ
ಮನು ನೀನಯೇ ಮುಕ್ತನ ಮನು ನೀನಯೇ. ನಿನಗೆ ಮೋಕ್ಷವನ್ನ ಕರುಣಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಮರಳಿ ನೀನು ನಿನ್ನ ಪುರವನ್ನ ಸೇರಬೇಕು, ಪ್ರಜಾವರ್ಗವನ್ನ ರಕ್ಷಿಸುತ್ತಾ ಬರಬೇಕು. ಮಾತ್ರವಲ್ಲ, ನಿನಗೆ ಮೋಕ್ಷ ಅನ್ನುವುದನ್ನ ಕರುಣಿಸುತ್ತೇನೆ ಯಾವಾಗ ಎಂದು ಬಲ್ಲೆಯ? ಮುಂದಿನ ಮನ್ವಂತರಕ್ಕೆ ನೀನು ಮನುವಾಗಿ ಮೆರೆಯುತ್ತ ಬಂದ ಕಾಲದಲ್ಲಿ ವಿಧಿಲಿಖಿತವಾಗಿ ಯಾವಾಗ ನಿನ್ನ ಆಯುಷ್ಯವು ಪೂರ್ಣಗೊಳ್ಳುವುದು ಅಂದಿನ ದಿವಸ ನಿನಗೆ ನಾನು ಮೋಕ್ಷವನ್ನ ಕರುಣಿಸುತ್ತೇನೆ. ಅಂದಿನವರೆಗೆ ನೀನು ಸುಖವಾಗಿ ಬಾಳಬೇಕು. ಧನ್ಯನಾದೆ ತಂದೆ, ಧನ್ಯನಾದೆ. ಹಾಗಾದ್ರೆ ಸಕಲ ಲೋಕದ ಬಗ್ಗೆ ಚಿಂತನೆ ಮಾಡಬೇಕಾದ ಪ್ರತಿಯೊರ್ವರ ಕರ್ತವ್ಯವಾಗಿದೆ. ಇಂದಲ್ಲ ನಾಳೆಯಾದರೂ ನಿಮ್ಮ ಸನ್ನಿಧಾನವನ್ನು ಸೇರುವಂತಹ ಭಾಗ್ಯ ಅವಕಾಶ ನನ್ನ ಬಳಿ ಸಿಗುತ್ತದಲ್ಲ ಎಂಬ ಸಂತೋಷ ನನ್ನಲ್ಲಿದೆ. ಆದರೆ ನಮ್ಮ ತಂದೆಯವರ ಜೀವನದಲ್ಲಿ ನಡೆದಂತಹ ಈ ಘಟನೆಯನ್ನು ಆಲೋಚನೆ ಮಾಡಿದಾಗ ಮನಸ್ಸಿಗೆ ಬೇಸರವಾಗ್ತಾ ಇದೆ. ಆದರೆ ತಂದೆಯವರು ಅಳಿದ ಮೇಲೆ ಆ ಪುರವನ್ನು ಆಳಬೇಕಾದ ಮಗನಾದ ನನ್ನ ಕರ್ತವ್ಯವಾದರೂ ತಂದೆಯವರು ಈ ಮೊದಲು ಯಾವ ರೀತಿಯಲ್ಲಿ ಆಳ್ವಿಕೆ ನಡೆಸುತ್ತಾ ಇದ್ರು ಹಾಗೆ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡಿಕೊಂಡು ಬರುತ್ತೇನೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ನಡೆದಂತಹ ಘಟನೆ ಏನು? ಉತ್ತಮ ಸೌದಾಮಿನಿ ಅವರ ಮಗನಾಗಿ ಹುಟ್ಟುವಂತ ಭಾಗ್ಯ ನನ್ನ ಪಾಲಿಗೆ ಸಿಕ್ಕಿತಲ್ಲ ಎಂಬ ಸಂತೋಷವಾಗ್ತಾ ಇದೆ. ಈ ಉತ್ತಮ ಸೌದಾಮಿನಿ ಎಂಬ ಈ ಕಥೆಯು ಮುಂದೆ ಪ್ರಪಂಚದಲ್ಲಿ ಪುಣ್ಯ ಕಥೆಯಾಗಿರಲಿ, ಅದು ಆಗಿರಲಿ ಎಂಬುದಾಗಿ ನೀವು ಹಾರೈಸಬೇಕಾಗ್ತದೆ. ಇಂತಹ ಕಥೆಯನ್ನು ಯಾರು ಕೇಳುತ್ತಾರೆ, ಯಾರು ನೋಡ್ತಾರೆ, ಯಾರು ಆಡುವುದಕ್ಕೆ ಅವಕಾಶ ಮಾಡಿಕೊಡುತ್ತಾರೆ, ಎಲ್ಲರಿಗೂ ನಾವು ಆರಾಧಿಸಿಕೊಂಡು ಬರುತ್ತಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಹಾಡುವರೆ ಸಭ್ಯರಿಂದಲೂ ಭಾಗವತರಿಂದ ಅನುಮತಿ ಪಡೆದುಕೊಳ್ಳುತ್ತಾರೆ. ನಡೆದವರು ಹೋದುರರೊಲಿದು ಮಂದ್ರ ಗದೆಯಿಂದ ಸೇದೆಯ ಬೆಳೆದು ಗೆದಿಗೆ ಮುದ ಮುದ ಮಾದದ ಗೀತೆಯ ಬಳಿಯರೆನುದರರು ಜಾಗರತಿ ಬೆಳಗಿರಿ ಭದ್ರಾಂಶ ಮಂಗಲ